ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸ್ಕೋರ್ ಮುಸಾಂಡ್ 5 on the ball. ಕೊನೆಯ 2 ಎಸೆತ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ವಿಭಾಗದ 2 ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ಸೊಗಸಾದ ಆಟ, ಇದು ಸೊಗಸಾದ ಆಟ. ಅವಳಿಗೆ ಕರೆ ನೀಡ್ತಾರಾ? ಇಲ್ಲ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಪವರ್ ಪ್ಲೇಯ ಕೊನೆಯ 1 ಎಸೆತ ಮಾತ್ರ ಬಾಕಿ ಆಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಬಶೀರ್ ಮುಖೇನವಾಗಿ ಕೊನೆಯ 1 ಎಸೆತ ಬಾಕಿ ಆಗುತ್ತಾ ಇದೆ. ಮತ್ತೆ ಸೊಗಸಾದ ಹೊಡೆತ, ಗಾಳಿಯೆಲ್ಲ ತೂಗಿದ ಚೆಂಡು. ಅವಳಿ ಬೋಟಕ್ಕೆ ಕರೆ ನೀಡ್ತಾರಾ? ಇಲ್ಲಿ ಇಲ್ಲ. ಸೊಗಸಾದ ಕ್ಷೇತ್ರ ಪಾಲಕ ಅಜ್ವಾನ್ ಅವರ ಸೊಗಸಾದ ಕ್ಷೇತ್ರ ಪಾಲನೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಸ್ಕೋರ್ ಮುದಾಟು 7 on the board. ಪವರ್ ಪ್ಲೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 7ಕ್ಕೆ ಏರ್ತಾ ಇದೆ. 7 on the board. ಇನ್ನು 18 ಎಸೆತಗಳ ಮುಂದೆ ಅದೆಷ್ಟು ರನ್ಗಳ ಸುರಿಮಲೆ ಸಿಡಿಸ್ತಾರೋ ಈ ಇಸಾಕ್ ಎನ್ನುವಂತ ದಾಂಡುಗಾರ, ಅದೇ ರೀತಿಯಲ್ಲಿ ಈ ಮುಜ್ಜಾ ಎನ್ನುವಂತ ಈ ದಾಂಡುಗಾರರು. ಅನ್ಸಾರ್ ಕೊಡಗಾಯಿ ಇದೀಗ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಪವರ್ ಪ್ಲೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 7ಕ್ಕೆ ಏರ್ತಾ ಇದೆ. 7 on the board. ಖಾತೆ ಪಟ್ಟಿಯಲ್ಲಿ 7 ಅಂಕ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ. ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ. ಅಡ್ಡ ನಿಶಾನೆ ಕಂಡು ಬರುತ್ತಾ ಇದೆ. ಮತ್ತೆ ವಾಟ್ ಅ ಬ್ಯೂಟಿಫುಲ್ ಶಾಟ್. ಸಮಬದ್ಧವಾಗಿ ಎಲ್ಲಾ ಸಮಯವನ್ನು ನಿರೀಕ್ಷಿಸಿಕೊಂಡು ಮುಜ್ಜಾರ್ ಅವರು ಖಂಡಿತವಾಗಿಯೂ ಜವಾಬ್ದಾರಿಯುತವಾಗಿ ಆಡುತ್ತಾ ಇದ್ದಾರೆ. ಸಿಂಗಲ್ ಡಿಕ್ಲೇರಿಯ 1 ಅಂಕ ಕ್ರಮಾಂಕದಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 8 on the board. 8ಕ್ಕೆ ಏರ್ತಾ ಇದೆ. 9ಕ್ಕೆ ಏರ್ತಾ ಇದೆ. 9ಕ್ಕೆ ಏರ್ತಾ ಇದೆ. 9 on the board. ಮತ್ತೆ ಶಬೀರ್. ಸೊಗಸಾದ ದಾಳಿ. ಯಾವುದೇ ಮನವಿ ಪುರಸ್ಕಾರ ಕಂಡು ಬರುತ್ತಾ ಇಲ್ಲ. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ಕೊಡ್ತಾ ಇದ್ದಾರೆ. ಸೊಗಸಾದ ದಾಳಿ. ಮತ್ತೆ ಶಬೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಪೂರ್ವ ಮಾಂತ್ರಿಕ ಎಸೆತಗಾರ, ಅದೆಷ್ಟೋ ಮೈದಾನದಲ್ಲಿ ಆಡಿ ಪಳಗಿದಂತ ಆಟಗಾರ ಈ ಎಸೆತಗಾರ ಶಬೀರ್ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸೊಗಸಾದ ಹೊಡೆತ. ವಾಟ್ ಅ ಬ್ಯೂಟಿಫುಲ್ ಶಾಟ್. ಮತ್ತೆ ಸಮಯಕ್ಕೆ ಸಂದರ್ಭವಾಗಿ ಬಹಳಷ್ಟು ರೀತಿಯಲ್ಲಿ ತಂಡದ ಜವಾಬ್ದಾರಿಯನ್ನು ಹೊಡೆದು ಮುಜ್ಜಾರ್ ಅವರು ಖಂಡಿತವಾಗಿಯೂ 1 ಅಂಕವನ್ನು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳಿಸ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕರ್ ಅನ್ನು ಇಸಾಕ್ ಅವರು ಪಡೆದುಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಇಸಾಕ್ ಅನ್ನುವಂತಹ ದಾಂಡುಗಾರ. ನಾಲ್ಕನೇ ಎಸೆತ ಶಬೀರ್ ಮುಖೇನವಾಗಿ 4ನೇ ಎಸೆತ. ವಾಟ್ ಅ ಶಾಟ್. ಗಾಳಿಯಲ್ಲಿ ನಿಂತಿದೆ ಚೆಂಡು. ಓ ಮೈ ಗುಡ್ನೆಸ್. ಇಸಾಕ್ ಇಸ್ ಅ ಮ್ಯಾನ್. 3ನೇ ದಿನಕ್ಕೆ ಕಾಲಿಟ್ಟು ಪ್ರಥಮ ಭರ್ಜರಿ ಸಿಕ್ಸ್ ಕಂಡು ಬರುತ್ತಾ ಇದೆ. ಇದು ಇಸಾಕ್. ಇದು ಕೋಟೆಗಾರ ಪರಿಸರದ ಕಲಿಯುಗದ ಆಟಗಾರ. ಇದು ಖಂಡಿತವಾಗಿಯೂ ಈ ಒಂದು ಪಂದ್ಯಾಕೂಟಕ್ಕೆ ಇದೊಂದು ಸಿಕ್ಸರ್ ಬೇಕಿತ್ತು. ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಸೂಪರ್. ವಾಟ್ ಅ ಬ್ಯೂಟಿಫುಲ್ ಫ್ಯಾಬ್ಯುಲಸ್ ಶಾಟ್. ಇಸಾಕ್. ಮತ್ತೆ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಂಟು
16 ಆನ್ ದಿ ಬೋರ್ಡ್ 16ಕ್ಕೆ ಇರ್ತಾ ಇದೆ. ಇದು ಇಸಾಕ್ ಮತ್ತೊಮ್ಮೆ 2 ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ದಂಡನ್ನು ಬಡಿಯುತ್ತಾ ಇಸಾಕ್ ಇಂಟು ದ ಮಿಡಲ್. ಕೋಟೆಕಾರ ಪರಿಸರದ ಪೂರ್ವ ಅನುಭವಿತ ಆಟಗಾರ, ನ್ಯೂ ಸ್ಟಾರ್ ಕುಂಜತ್ತೂರಿನಲ್ಲಿ ಕೂಡ ಆಡಿ ಪಳಗಿದಂತ ಈ ಆಟಗಾರ ಮತ್ತೊಮ್ಮೆ ಕೆನ್ಸಾ ಮೈದಾನದಲ್ಲಿ. ಮತ್ತೆ ಅದೇ ಹೊಡೆತಕ್ಕೆ ಮನವಿಯನ್ನು ನೀಡುತ್ತಾ ಇದ್ರು. ಇಲ್ಲಿ ಲೆಗ್ ಬೈ ಮೂಲಕ ಒಂದು ಅಂಕ ಕಾತಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ ಇಸಾಕ್. ಮತ್ತೊಮ್ಮೆ ಇದೀಗ ಸ್ಟ್ರೈಕರ್ ಪಡೆದುಕೊಳ್ಳುತ್ತಾ ಇದ್ದಾರೆ ಮುಜ್ಜಾ ಅನ್ನುವಂಥ ತಾಂಡುಗಾರ. ಸ್ಕೋರ್ ಮುಜಾಂಟು 17 ಆನ್ ದಿ ಬೋರ್ಡ್ 17ಕ್ಕೆ ಇರ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ವಾಟ್ ಅ ಬ್ಯೂಟಿಫುಲ್ ಶಾಟ್ ಇಲ್ಲಿ. ಓಹೋ ಮೈ ಗುಡ್ನೆಸ್, ಇಲ್ಲಿ ಮುಜ್ಜಾರವರ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಮುಜ್ಜಾರವರು ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ರು. ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬಹಳಷ್ಟು ರೀತಿಯ ಪ್ರಯತ್ನವನ್ನಿಟ್ರು. ಇದೀಗ ಮುಜ್ಜಾರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ, ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 17ಕ್ಕೆ ಇರ್ತಾ ಇದೆ. 17 ಆನ್ ದಿ ಬೋರ್ಡ್. ಖಾತೆ ಪಟ್ಟಿಯಲ್ಲಿ 17. ಮತ್ತೆ ಬಲವಾಗಿ ದಂಡಿಸಲು ಪ್ರಯತ್ನ. ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರಾ? ಇಲ್ಲ. ತೀರ್ಪುಗಾರ ತಮ್ಮ ನಿರ್ಣಯವನ್ನು ಇಲ್ಲಿ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಟ್ ಮುಖ್ಯವಾಗಿ 1 ಅಂಕ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ತಂಡದ ಅನುಭವಿ ಎಸೆತಗಾರ ನಾಸೀರ್ ತಂಡಗೂಡಿದ ದ್ವಿತೀಯ ಬಾರಿ. ಬಲವಾಗಿ ದಂಡಿಸಲು ಪ್ರಯತ್ನ. ಸೊಗಸಾದ ಆಟ. ಮುನೀರ್ ಮುಖೇನವಾಗಿ ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಓಹೋ, ಇಲ್ಲಿ ಅವಳಿ ಓಟಕ್ಕೆ ಕರೆ ನೀಡಿದ್ರು ಫಲಿಸ್ತಾ ಇದೆ. ತಕ್ಕ ಉತ್ತರ ಸಿಗ್ತಾ ಇದೆ. ಕಪ್ತಾನನಾಗಿ ತನ್ನ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಇಸಾಕ್ ಎನ್ನುವಂತ ಈ ಒಂದು ಆಟಗಾರ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ಸ್ಕೋರ್ ಮುಜಾಂಟು 19 ಆನ್ ದಿ ಬೋರ್ಡ್ 19ಕ್ಕೆ ಇರ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನಾಸೀರ್. ಅತ್ತ ಕಡೆಯಲ್ಲಿ ಮುನೀರ್ ಕಂಡುಕೊಂಡ್ರೆ ಸ್ಕೋರ್ ಮುಜಾಂಟು 20 ಆನ್ ದಿ ಬೋರ್ಡ್. ಸ್ಕೋರ್ ಮುಜಾಂಟು 20. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಚೆಂಡನ್ನು ಎಸೆದ್ರು. ಹಗಳ ಎಸೆತ. ಮತ್ತೆ ನಾಸೀರ್ ಬಲವಾಗಿ ದಂಡಿಸಲು ಪ್ರಯತ್ನ. ಸೊಗಸಾದ ಎಸೆತ. ತಕ್ಕ ಮನವಿ ಕೂಡ ಸಿಗುತ್ತಾ ಇದೆ. 1 ಅಂಕ ಓಟದ ಮೂಲಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 22 ಆನ್ ದಿ ಬೋರ್ಡ್. ಮತ್ತೆ ಬಲವಾಗಿ ಬಂಧಿಸಿದ್ರು. ಯಾವುದೇ ಮನವಿ ನೀಡ್ತಾ ಇಲ್ಲ. ಇಲ್ಲಿ ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ ಈ ನಾಸೀರ್ ಎನ್ನುವಂತ ದಾಳಿಗಾರ. ಖಂಡಿತವಾಗಿಯೂ ನಾಸೀರ್ ಅನ್ನುವಂತ ದಾಳಿಗಾರ ಆಟಗಾರನಿಗೆ ದೊಡ್ಡ ಹೊಡೆತಕ್ಕೆ ಅವಕಾಶ ಮಾಡಿಕೊಡುತ್ತಾ ಇಲ್ಲ. ಇಲ್ಲಿ
ಬಲವಾಗಿ ಪ್ರಯತ್ನಿಸ್ತಾ ಇದ್ರು. ಇದು ನಾಸೀರ್. ವಾಟ್ ಆ ಬ್ಯೂಟಿಫುಲ್ ಡೆಲಿವರಿ. ಭೂಮಿ ತಾಯಿಯನ್ನು ನೆಲಕ್ಕೆ ಬಡಿದಂತಹ ಚೆಂಡು, ಸೊಗಸಾದ ದಾಳಿ ನಾಸೀರ್ ಮುಖೇನವಾಗಿ. ಮತ್ತೆ ನಾಸೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕೊನೆಯ ಒಂದು ಎಸೆತ ಬಾಕಿಯಾಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಬಲವಾಗಿ ದಂಡಿಸಿದ್ರು. ಮತ್ತೆ ಸೊಗಸಾದ ದಾಳಿ. ಖಂಡಿತವಾಗಿಯೂ ವಾಟ್ ಬ್ಯೂಟಿಫುಲ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ, ಒಬ್ಬರು ಮುಕ್ತಾಯವಾಗುತ್ತಾ ಇದೆ. ಸ್ಕೋರ್ ಮುಸಾಂಟು 23 ಆನ್ ದಿ ಬೋರ್ಡ್. 23ಕ್ಕೆ ಏರುತ್ತಾ ಇದೆ. ಮತ್ತೆ ಇನ್ನು ಕೊನೆಯ 6 ಚೆಂಡುಗಳು ಬಾಕಿಯಾಗಲಿದೆ. ಕೇವಲ ಈ 6 ಚೆಂಡುಗಳ ಮುಂದೆ ಅದೆಷ್ಟು ರನ್ಗಳ ಸುರಿಮಳೆ ಹಾಕುತ್ತಾರೋ ಈ ಇಸಾಕ್ ಎನ್ನುವಂತ ದಾಂಡುಗಾರ. ಕೊನೆಯ 6 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ಇಸಾಕ್ ಎನ್ನುವಂತ ದಾಂಡುಗಾರ ಇನ್ನು ಕೂಡ ಜೀವಿತಾವಧಿಯಲ್ಲಿ ಕ್ರೀಸ್ ಒಳಭಾಗದಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಮತ್ತೆ ಇಸಾಕ್ ಕೊನೆಯ ಓವರನ್ನು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ರಫ್ ಎನ್ನುವಂತ ಎಸೆತಗಾರ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಮತ್ತೆ ಇಸಾಕ್ ಬಲವಾಗಿ ದಂಡಿಸಲು ಪ್ರಯತ್ನ. ತೀರ್ಪುಗಾರರಿಂದ ಕ್ರಮವಲ್ಲದೆಸೆತ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಅಡ್ಡ ಚೆಂಡು ನಿಶಾನೆ ಕಂಡು ಬರ್ತಾ ಇದೆ. ಖಂಡಿತವಾಗಿಯೂ ವೈಡ್ ಬಿಟ್ಟುಕೊಟ್ಟಲ್ಲಿ ಎದುರಾಳಿಗಳಿಗೆ ಕಟ್ಟಿಟ್ಟ ಬುದ್ಧಿ. ಮತ್ತೆ ಬಲವಾಗಿ ಹೊಡೆಯಲು ಪ್ರಯತ್ನ. ಇಲ್ಲಿ ಮಾಂತ್ರಿಕ ಲೆಗ್ ಸ್ಪಿನ್ ಮಾಂತ್ರಿಕ ಖಂಡಿತವಾಗಿಯೂ ಚುಕ್ಕಿಯಾಗುತ್ತಾ ಇದೆ. ಒಂದು ಅಂಕ ಓಟದ ಮೂಲಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 25 ಆನ್ ದಿ ಬೋರ್ಡ್. ಬಲವಾಗಿ ಓಡಿದ್ರು. ಇಲ್ಲಿ ಓಹೋ, ಇಲ್ಲಿ ರನ್ ಔಟ್ ಆಗ್ತದಾ? ಇಲ್ಲ, ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಖಂಡಿತವಾಗಿಯೂ ಇಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡಿಕೊಂಡ್ರು ಇಲ್ಲಿ. ಮತ್ತೆ ಇಸಾಕ್ ರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಲೆಗ್ ಸ್ಪಿನ್ ಮಾಂತ್ರಿಕ ಅಶ್ರಫ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಇಸಾಕ್ ರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಇಸಾಕ್ ಇಂಟು ದ ಮಿಡಲ್. ಝ್ಯಾಕ್, ಕಾಲ್ ಮಿ ಝ್ಯಾಕ್ ಇಂಟು ದ ಮಿಡಲ್. ಮತ್ತೊಮ್ಮೆ ಇಸಾಕ್ ರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಕೋಟೆಕಾರ ಪರಿಸರದ ಅನುಭವಿತ ಆಟಗಾರ ಈ ಇಸಾಕ್ ಎನ್ನುವಂತ ದಾಂಡುಗಾರ ಮತ್ತೊಮ್ಮೆ ಬಲವಾಗಿ ಹೊಡೆಯಲು ಪ್ರಯತ್ನಿಸಿದ್ರು. ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ಚುಕ್ಕಿ ಆಗುತ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ರಫ್ ಮುಖೇನವಾಗಿ ಚತುರ್ಥ ಬಾರಿ 4ನೇ ಎಸೆತ. ಇನ್ನು 3 ಎಸೆತಗಳು ಬಾಕಿಯಾಗುತ್ತಾ ಇವೆ. ಮತ್ತೆ ಬಲವಾಗಿ ಹೊಡೆಯಲು ಪ್ರಯತ್ನಿಸಿದ್ರು. ಖಂಡಿತವಾಗಿಯೂ ಕಿಂಚಿತ್ತು ಅವಕಾಶವನ್ನು ನೀಡುತ್ತಾ ಇಲ್ಲ ಈ ದಾಂಡುಗಾರರಿಗೆ. ಅಶ್ರಫ್ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಇಸಾಕ್ ಅನ್ನುವಂತ ದಾಂಡುಗಾರ ಆರಂಭಿಕ ದಾಂಡುಗಾರನ ಇನ್ನೂ ಕೂಡ ಮೈದಾನದಲ್ಲಿ ಕಾಣಸಿಗ್ತಾ ಇದೆ, ಜೀವಿತಾವಧಿಯಲ್ಲಿ ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಇಸಾಕ್ ರವರು ದಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕಾದು ನೋಡೋಣ ಇನ್ನು 2 ಎಸೆತಗಳ ಮುಂದೆ ಅದೆಷ್ಟು ಅಂಕೆಗಳನ್ನು ಕಳಚಿ ಹಾಕುತ್ತಾರೆ ಎಂದು. ಮತ್ತೆ ಇಸಾಕ್ ಇಂಟು ದ ಮಿಡಲ್. ಇಸಾಕ್ ಇಂಟು ದ ಮಿಡಲ್. ವಾಟ್ ಅ ಡೆಲಿವರಿ, ವಾಟ್ ಅ ಡೆಲಿವರಿ. ಓಹೋ, ಅಗಲ ಎಸೆತ. ತೀರ್ಪುಗಾರರು ಕೈಯನ್ನು ಮೇಲಕ್ಕೆತ್ತುತ್ತಾ ತೋರಿಸ್ತಾ ಇದ್ದಾರೆ ಅಗಲ ಎಸೆತ ಎಂದು. ಖಂಡಿತವಾಗಿಯೂ ವೈಡ್ ಅನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೊಮ್ಮೆ ಅಶ್ರಫ್ ರವರು ಬಲವಾಗಿ ದಂಡಿಸಿದ್ರು. ಅವಳಿಗೆ ಕರೆ ನೀಡ್ತಾರಾ ಇಲ್ಲಿ? ಅವಳಿ ಓಹೋ, ಅವಳಿ ಓಟಕ್ಕೆ ಮನವಿಯನ್ನು ನೀಡಿ ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ. ಒಬ್ಬರಿನ ಕೊನೆಯ 1 ಚೆಂಡು ಬಾಕಿಯಾಗುತ್ತಾ ಇವೆ. ಇಸಾಕ್ ರವರು 1 ಷಡ್ಗ ಬಾರಿಸ್ತಾರ? ಕಾದು ನೋಡಬೇಕಾಗಿದೆ. 1 ಚೆಂಡು ಬಾಕಿಯಾಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಅಶ್ರಫ್ ಟು ಇಸಾಕ್. ಬಲವಾದ ಮನವಿ ಇತ್ತು ಇಲ್ಲಿ. ಅವಳಿ ಓಟಕ್ಕೆ ಮನವಿಯನ್ನು ನೀಡ್ತಾರ? ಅವಳಿ ಓಟವನ್ನು ಓಡ್ತಾ ಇದ್ದಾರೆ ಇಲ್ಲಿ. ಓಹೋ, ರನ್ ಔಟ್. 1 ಶಾಟ್, ಸಾರಿ, ಇಲ್ಲಿ 1 ಶಾಟ್ ಅಂತ ತೋರಿಸ್ತಾ ಇದ್ದಾರೆ. ಯಾವುದೇ ಅಂಕೆಗಳು ಇಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇಲ್ಲ.
ಓವರಿನ ಮುಕ್ತಾಯವಾಗ್ತಾ ಇದೆ, ಓವರಿಗೆ ನಾಂದಿ ಆಗ್ತಾ ಇದೆ. ಈ ಕೊನೆಯಲ್ಲಿ ಓಡಿದ ಓಟ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಹಾಗಾಗಿದೆ. ಖಂಡಿತವಾಗಿಯೂ ಈ ಒಂದು ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 29ಕ್ಕೆ ಏರ್ತಾ ಇದೆ. 29 ಆನ್ ದಿ ಬೋರ್ಡ್. ಇಪ್ಪತ್ನಾಲ್ಕು ಎಸೆತಗಳ ಮುಂದೆ 30ರ ಗುರಿ ಬೆನ್ನಟ್ಟಬೇಕಾಗಿದೆ. 24 ಎಸೆತ, 30 ಓಟ. ಜೀವಿತಾವಧಿಯಲ್ಲಿ ಇದ್ದ ದಾಂಡುಗಾರ ನಿಧಾನಗತಿಯಲ್ಲಿ ಹಿಂತಿರುಗ್ತಾ ಇದ್ದಾರೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಬಹಳಷ್ಟು ರೀತಿಯ ಹಲವಾರು ಪಂದ್ಯಾಕೂಟಗಳಲ್ಲಿ ವೀಕ್ಷಕ ವಿವರಣೆಗಾರಾಗಿ ಅನುಭವ ಇರುವಂತಹ ವೀಕ್ಷಕ ವಿವರಣೆಗಾರ ಅನ್ಸಾರ್ ಕಡಂಬು ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದ ಮುಸಂಬಿಲ್ ಅವರೇ. ಬಹಳಷ್ಟು ಅರ್ಥಪೂರ್ಣಕ ಮಾತಿನೊಂದಿಗೆ ಪಂದ್ಯದ ಕುರಿತು ವೀಕ್ಷಕರನ್ನು ಮಾಡಿದ್ದೀರಾ. ತಮಗೆ ಆತ್ಮೀಯವಾದಂತ ಸ್ವಾಗತವನ್ನು ಬಯಸುತ್ತಾ ಪೀಸ್ ಬಾಯ್ಸ್ ಅಚ್ಚನಡಿಕ ಸಾಧನೆ ನಡೆಸುವಂತಹ APL 2025 ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಆವರ್ತಿ 6 ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳುವಾಗ 3ನೇ ದಿವಸಕ್ಕೆ ದಾಪುಕಾಲಿಡುವಾಗ ಸಾಯಂಕಾಲ ಸಮಯದಲ್ಲಿ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ನಡೆಯುವಾಗ ಪಂದ್ಯದ ಎಲ್ಲ ಹಾಗು ಹೋಗುಗಳು ಇವತ್ತಿನ ದಿವಸ ನಾವು ಬಿತ್ತರಿಸಿದ್ದೇವೆ. ಬದಲಾಗಿ ಯಾರು ಒಳಗೆ ಯಾರು ಹೊರಗೆ ಎಲ್ಲೋ ಕೂಡ ಇವತ್ತಿನ ದಿವಸ ನಾವು ಸ್ಪಷ್ಟ ಉತ್ತರ ನೀಡಲಿದ್ದೇವೆ. ಪಂದ್ಯಾಕೂಟ 3ನೇ ದಿವಸದ ಆರಂಭದ ಪಂದ್ಯಾಕೂಟ ಇಲ್ಲಿ ಸಾಕ್ಷಿಗೊಳ್ಳುವಾಗ ಮೌನ ಒಂದು ಸುಂದರವಾದ ಭಾಷೆ. ನಮ್ಮಲ್ಲಿ ಎಷ್ಟೋ ಬುದ್ಧಿವಂತಿಕೆ ಮಾತುಗಳಿದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಮೌನ ಎಂಬ ಮಾತಿನೊಂದಿಗೆ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಾಲಿಡುವಾಗ 4 ಓವರ್ಗಳ ಪಂದ್ಯಾಕೂಟ ಇಲ್ಲಿ ಸಾಗಿ ಬೆಳಕಿದೆ. ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಂಡು ಚಾಲೆಂಜರ್ಸ್ ನಾಣ್ಯ ಚುಮ್ಮಿ ಗೆದ್ದುಕೊಂಡು ಚೇತರಕ್ಷ ಭಾಗದ ಆಯ್ದುಕೊಂಡು 24 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 29. ಇಲ್ಲಿ ಚಾಲೆಂಜರ್ಸ್ ವಿಜಯಶಾಲಿಯಾಗಲು 30 ಓಟದ ಅನಿವಾರ್ಯತೆ. ಬ್ಲಾಕ್ ಪ್ಯಾಂಥರ್ಸ್ ದಾಂಡುಗಾರ್ ಭಾಗದಲ್ಲಿ ಆರಂಭದ ದಾಂಡುಗಾರ್ ಭಾಗದಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಕಾಣುವುದಾದರೆ ಗಳಿಸಿದಂತ ಮೊತ್ತ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ ತಂಡ 29. ಇಲ್ಲಿ ಚಾಲೆಂಜರ್ಸ್ ಅಜ್ಜಿನಡಕ ವಿಜಯಶಾಲಿಯಾಗಲು 24 ಚೆಂಡು ಮುಂದೆ ಬೇಕಾಗಿದೆ. 30 ಓಟದ ಅನಿವಾರ್ಯತೆ. ಖಂಡಿತವಾಗ್ಲೂ ಗೆಲುವಿಗಾಗಿ 2 ತಂಡ ಕೂಡ ಬಹಳಷ್ಟು ಪ್ರಯತ್ನ ಪಡ್ಕೊಳ್ಳಬೇಕಾಗಿದೆ. ಕಾರಣ ಇದು ಲೆಕ್ಕಾಚಾರದ ಪಂದ್ಯಾಕೂಟ. ಗೆಲುವಿಗಾಗಿ 2 ತಂಡ ಕೂಡ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚುನ್ನಿಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಜೆರ್ಸಿ ನಂಬರ್ 22 ಬನಿಯಂದಾರಿ ಮುಸಂಬಿಲ್ ಊರಿ ಚೆಂಡಿನ ದಾಳಿಗಾರ. ಅದೆಷ್ಟು ದಾಂಡುಗಾರನ್ನು ಕಟ್ಟಿ ಹಾಕಿದ ಇತಿಹಾಸ ಕೂಡ ಇದೆ. ಇಲ್ಲಿ 22 ಬನಿಯಂದಾರಿ ಮುಸಂಬಿಲ್ ಎಸೆಯಬೇಕಾಗಿದೆ. ತೀರ್ಪುಗಾರರ ಸಮ್ಮತಿ ಪಡೆದುಕೊಂಡು ಇಲ್ಲಿ ಪವರ್ ಪ್ಲೇ ದಾಂಡುಗಾರಿಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಸ್ವರ್ಗ ತಾಣಂತೊಳ್ಳಬಹುದಾಗಿದೆ. ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ ಕಾಣುವಾಗ ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ದಾಂಡುಗಾರು ಪಡ್ಕೊಳ್ತಾರೆ ಕಾರಣವಾಗಿದೆ. ಇಲ್ಲಿ ಇದು 24 ಚೆಂಡುಗಳ ಪಂದ್ಯಾಕೂಟ, 30 ಓಟದ ಅನಿವಾರ್ಯತೆ. ಆ ಚೆಂಡು ದಂಡು ಮದಿರುವ 6 ಓಟ. ಆರಂಭದ ಚೆಂಡು ಇಲ್ಲಿ ಚಲಿಸುವಾಗ ಇಲ್ಲಿ ತೀರ್ಪುಗಾರರಿಂದ ಬರ್ತಾ ಇದೆ. ಇದು ವೈಡ್ ಚೆಂಡು, 1 ಓಟ ಕೊಡುಗೆಯಾಗಿ ನೀಡುವುದಾದ್ರೆ ಗಮನಿಸಿಕೊಳ್ಳಿ ಎಸೆತಗಾರರೇ, ಪ್ರತಿ ಒಂದು ಚೆಂಡು ಕೂಡ ಪ್ರಾಮುಖ್ಯತೆ ಚೆಂಡಾಗಿದೆ. ಕಾರಣ ಇಲ್ಲಿ ಕೇವಲ 5 ಓಟ ಮಾತ್ರ ಹೆಚ್ಚಳ ಇದೆ. ಖಂಡಿತವಾಗ್ಲೂ ಗೆಲುವು ಪ್ರಾಮುಖ್ಯತೆ ಕಾರಣ. ಇದು ಲೀಗ್ ಹಂತದ ಪಂದ್ಯಾಕೂಟ. ಸೋಲಿಗಾಗಿ ಕಾಯುವಂತ. Oh my goodness, what a shot! Excellent, brilliant shot!
ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಇಲ್ಲಿ ನಾಸೀರ್ ದಂಡು ಗುಡುಗಲು ಆರಂಭಿಸಿದೆ. ನಾಸೀರ್ ಎಷ್ಟರ ಮಟ್ಟಿಗೆ ಕ್ರೀಸನಿದ್ದಾನೋ ಅಷ್ಟರ ಮಟ್ಟಿಗೆ ಎದುರಾಳಿ ತಂಡಕ್ಕೆ ಕಟ್ಟಿಟ್ಟ ಬುದ್ಧಿ ಅಪಾಯಕಾರಿ ಆಟಗಾರ. ಅದೆಷ್ಟು ಮೈದಾನದಲ್ಲಿ ಸರಬೇಗದ ಚೆಂಡಿಗೆ ಸುಲಭ ರೀತಿಯಲ್ಲಿ ಹೊಡೆಯುವಂತ ಆಟಗಾರ ಈ ನಾಸೀರ್. ಖಂಡಿತವಾಗ್ಲೂ ಆರಂಭದ ಚೆಂಡು ವೈಡ್ ಆಗಿತ್ತು, ಅದರ ಬಳಿಕ ಇಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಇದು 3ನೇ ದಿವಸದ ಆರಂಭದ ಬೌಂಡರಿ ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5-2 ಚೆಂಡು ಮುಕ್ತಾಯ. ಸೊಗಸಾದ ದಾಳಿ, ಯಾವುದೇ ಓಟಕ್ಕೆ ಅವಕಾಶ ಇಲ್ಲಿ ಮುಸಮ್ಮಿಲ್ ನೀಡ್ತಾ ಇಲ್ಲ. 2 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. ಅಂಕಾಂಶ ಪಟ್ಟಿಯಲ್ಲಿ 5, 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಮುಸಂಬಿಲ್ ಎಸೆಯಬೇಕಾಗಿದೆ. ಚಾಲೆಂಜರ್ಸ್ ಕೋಟೆಕ್ಕಾರು ವಿರುದ್ಧವಾಗಿ SK ವಾರಿಯರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ ಸಾಗಿ ಬಳಕಿದೆ. ದಯವಿಟ್ಟು 2 ತಂಡದ ಆಟಗಾರರನ್ನು ಸೈನ್ ಅಪ್ ಗಾಗಿ ವೇದಿಕೆ ಹತ್ರ ಬರಮಾಡ್ತಾ ಇದ್ದಾವೆ. ಹಸ್ತಕ್ಷಕ್ಕಾಗಿ 2 ತಂಡದ ನಾಯಕರನ್ನು ಆಟಗಾರರನ್ನು ಕಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ವಿಳಂಬ ಮಾಡಬೇಡಿ. ಇವತ್ತು ಕೊನೆಯಲ್ಲಿ ಸಮರೂಪ ಸಮರನ ನಡೆದ ಇವತ್ತು ಪಂದ್ಯಾಕೂಟ ಮುಕ್ತಾಯಗೊಳ್ಳಲಿಕ್ಕಿದೆ. ದಯವಿಟ್ಟು ಪ್ರತಿಯೊಂದು ತಂಡದ ಆಟಗಾರನ ಮುಂದಿಗೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಬ್ಯಾಕ್ ಟು ಮ್ಯಾಚ್. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 6 ಆರಂಭದ ಓವರ್ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಇಲ್ಲಿ ಚಾಲ್ತಿಯಲ್ಲಿರುವಾಗ 5ನೇ ಚೆಂಡು, 4 ಚೆಂಡು ಇಲ್ಲಿ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 6, ಇಲ್ಲಿ 1 ಬೌಂಡರಿಯನ್ನು ಇಲ್ಲಿ ಮುಸಂಬಿಲ್ ಬಿಟ್ಕೊಟ್ರು. ಇಲ್ಲಿ ಬಳಿಕ 1 ಓಟವನ್ನು ಬಿಟ್ಟು ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 6, ಅಂತಿಮ 2 ಚೆಂಡು ಬಾಕಿ ಇದೆ. ತೀರ್ಪುಗಾರ ದಾಟುತ್ತಾ ಸೊಗಸಾದ ದಾಳಿ, ಮತ್ತೆ ಇದು ತಪ್ಪು ಚೆಂಡು, ವೈಡ್ ಬರ್ತಾ ಇದೆ. ಇದೇ ರೀತಿಯಲ್ಲಿ ಖಂಡಿತವಾಗ್ಲೂ ಎಸೆತಗಾರರು ಒಂದೊಂದು ಓಟ ಕೊಡುಗೆಯಾಗಿ ನೀಡುವುದಾದರೆ ಎದುರಾಳಿ ತಂಡ ಖಂಡಿತವಾಗ್ಲೂ ಘಂಟಾಘೋಷ ಮುಳುಗುತ್ತಾ ಇದೆ. ಒಂದೊಂದು ಚೆಂಡು ಕೊಡಿಲಿ ಪ್ರಾಮುಖ್ಯತೆ ಆಗ್ಲಿಕ್ಕಿದೆ, ಒಂದೊಂದು ಓಟ ಕೊಡಿಲಿ ಪ್ರಾಮುಖ್ಯತೆ ಆಗ್ಲಿಕ್ಕಿದೆ. ಆದ್ರೆ ಇಲ್ಲಿ 1 ಓಟ ಇಲ್ಲಿ ಕ್ರಮಿಸುವಾಗ ಸೆರೆಬೇಗದ ಚೆಂಡಾಗಿತ್ತು. ಬರ್ತಾ ಇದೆ ಕಾಳಿಗೆ ತಗಲಿದ ಚೆಂಡು, ಇದು ಲಗ್ ಬೈ ಬರ್ತಾ ಇದೆ. 1 ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 8, ಅಂತಿಮ 1 ಚೆಂಡು ಇಲ್ಲಿ ಎಸೆಯಬೇಕಾಗಿದೆ ಮುಸಂಬಿಲ್. ಕೊನೆಯ 1 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 24 ಚೆಂಡುಗಳ ಪಂದ್ಯಾಕೂಟ, ಅರ್ಥ 4 ಓವರ್ಗಳ ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳುವಾಗ ಸೊಗಸಾದ ದಾಳಿ, ಮತ್ತೆ ವೈಡ್. ಖಂಡಿತವಾಗ್ಲೂ ಪದೇ ಇದೇ ರೀತಿಯಲ್ಲಿ ವೈಡ್ ಅನ್ನೆಸೆದ್ರೆ ಎದುರಾಳಿ ತಂಡ ಖಂಡಿತವಾಗ್ಲೂ ಲಾಭವನ್ನು ಪಡ್ಕೊಳ್ತಾರೆ. ಕಾರಣ 30 ಸುಲಭದ ಗುರಿಯನ್ನು ಬೆನ್ನಡುತ್ತಾ ಇದೆ ತಂಡ ಚಾಲೆಂಜರ್ಸ್ ಅಜ್ಜನಡ್ಕ ತಂಡ. ಇಲ್ಲಿ ಗಳಿಸ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9, ಕೊನೆಯ 1 ಚೆಂಡು ಬಾಕಿ ಇದೆ. 5 ಚೆಂಡನ್ನು ಎಸೆದಂತಹ ಮುಜೀಬ್ 9 ಓಟಕ್ಕೆ ಯಾವುದೇ ಉದರಿ ನಷ್ಟವಿಲ್ಲದೆ ಚಾಲೆಂಜರ್ಸ್ ಅಜ್ಜನಡ್ಕ ಆಡುವುದಾದರೆ ಇಲ್ಲಿ ರನ್ಔಟ್ಗೆ ಬಹುತೇಕ ಅವಕಾಶ. ನೇರ ಗುರಿ ಬಿದ್ದಲ್ಲಿ ಅಪಾಯ ಇತ್ತು. 1ರ ಬಳಿಗೆ ಅವಳಿಗೆ ಕರೆ. ಇಲ್ಲಿ ಖಂಡಿತವಾಗಲು ಬಹುತೇಕ ಅವಕಾಶ ಇತ್ತು. ಆದರೆ ಇಲ್ಲಿ ನೋ ಸ್ಟ್ರೈಕ್ ಭಾಗದಲ್ಲಿ ನಾಸೀರ್ ಮನಸೋಳಿಲ್ಲ, ಓಟಗಳಿಗೆ ಯಾವುದೇ ಮನಸ್ಸನ್ನು ಮಾಡ್ತಾ ಇಲ್ಲ. ಕಾರಣ ಇಲ್ಲಿ ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಪ್ರಥಮ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. ಇಲ್ಲಿ ಖಂಡಿತವಾಗ್ಲೂ ಆರಂಭದ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾ ಇದೆ ಚಾಲೆಂಜರ್ಸ್ ಅಜ್ಜನಡ್ಕ ತಂಡ. ಬೇಕಾಗಿದೆ ಉಳಿದಂತ 18 ಚೆಂಡು ಮುಂದೆ ಬೇಕಾಗಿದೆ 20 ಓಟದ ನಿವಾರತೆ. 18-20 ರನ್ ರಿಕ್ವೈರ್ಡ್. ಪಂದ್ಯಾಕೂಟ ಅಂತೂ ರೋಚಕತೆಯಾಗ್ಲಿಕ್ಕಿದೆ. 3ನೇ ದಿವಸದ ಆರಂಭದ ಪಂದ್ಯಾಕೂಟ ಅಂತೂ ಪ್ರೇಕ್ಷಕರನ್ನ ಮನರಂಜಿಸುವ ಪಂದ್ಯಾಕೂಟ ಮೂಡಿ ಬರ್ಲಿಕ್ಕೆ ಕೊನೆಯ 1 ಚೆಂಡಿನವರೆಗೂ ಫಲಿತಾಂಶ ಎಲ್ಲಬಲ್ಲೆ. ಕಾರಣ 2 ಬಲಿಷ್ಠ ಬಲಾಟ ನಂದವಾಗಿದೆ. ಆದರೆ ತಡೆ ಹಿಡಿಯುವರೆ 18 ಚೆಂಡು ಮುಂದೆ 20 ಬೇಕಾಗಿದೆ. ಪಂದ್ಯಾಕೂಟವನ್ನು ತಡೆ ಹಿಡಿಯುವರೆ ಎಸೆತಗಾರಿಕೆ ಭಾಗದಲ್ಲಿ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ. ಖಂಡಿತವಾಗ್ಲೂ ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ಆರಂಭದ ಇನ್ನಿಂಗ್ಸ್ನಲ್ಲಿ ಕೊನೆವರೆಗೂ ದಂಡನ್ನು ಬೀಸುತ್ತಾ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಆಟಗಾರ. ಇಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ನಿಧಾನಗತಿಯ ಚೆಂಡಾಗಿತ್ತು. ಕಾಳಿಗೆ ತಗಲಿದ ಚೆಂಡು ತೀರ್ಪುಗಾರರಿಂದ ಬರ್ತಾ ಇದೆ. ಲೆಗ್ ಬಾಯ್. 1 ಓಟಲ್ಲಿ ಕ್ರಮಿಸುವಾಗ ಆರಂಭದ ಚೆಂಡಿಗೆ 1 ಓಟವನ್ನು ಇಸಾಕ್ ಬಿಟ್ಕೊಟ್ರೆ ಜವಾಬ್ದಾರಂತೂ ಖಂಡಿತವಾಗ್ಲೂ ಇರಬಹುದಾಗಿದೆ ಈತನ ಮೇಲೆ. ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ರೌದ ಮಾದ್ರಿಸಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಬರ್ತಾ ಇದೆ. ಯಾವ ತೀರ್ಪು ಕೂಡ ಇಲ್ಲಿ ಹೊರಬರ್ತಾ ಇಲ್ಲ. ಇದು ಡಾಟ್ ಅಂಡ್ ಡೆಲಿವರಿ. ಚುಕ್ಕಿ ಆಗ್ತಾ ಇದೆ ಚೆಂಡು. ಅಂಕಾಂಶ ಪಟ್ಟಿಯಲ್ಲಿ 11-2 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ ಇಸಾಕ್ ಎಸೆತಗಾರಿಕೆ ಭಾಗದಲ್ಲಿ.
ನೂರಿಸ್ ದಾಂಡುಗಾರಿ ಭಾಗದಲ್ಲಿ ಅದೆಷ್ಟೋ ಮೈದಾನದಲ್ಲಿ ಆಡಿ ಬೆಳೆದಂತ ಆಟಗಾರ ನೂರಿಸ್ ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು. ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ. ಖಂಡಿತವಾಗ್ಲೂ ಅನುಭವ ಬಹಳಷ್ಟು ಇರಬಹುದಂತ ಆಟಗಾರ ನೂರಿಸ್. ಅದೆಷ್ಟೋ ಮೈದಾನದಲ್ಲಿ ಆಡಿ ಆಟಗಾರನ್ ಆ ಎಸೆತಗಾರನನ್ನು ಬೆವರುಳಿಸಿದಂತಹ ಆಟಗಾರ ನೂರಿಸ್. ಇಲ್ಲಿ ಜಾನ್ಮಯ ಎಸೆತ, ವಂಚನೆಯ ಚೆಂಡು, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಇದು ಚುಕ್ಕಿ ಆಗ್ತಾ ಇದೆ. ಊರಿ ಚೆಂಡಿನ ದಾಳಿಯನ್ನು ಇಸಾಕ್ ಈ ದಾಳಿಗಾರ ನೀಡುವುದಾದರೆ ಬಹಳಷ್ಟು ಸೊಗಸಾದ ದಾಳಿಯಾಗಿತ್ತು. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 13 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ಶ್ರೇಷ್ಠ ಮಟ್ಟದ ಆಟಗಾರಿಕೆಯಲ್ಲಿ ಒಂದು ಓಟ ಸಂಪನ್ನಗೊಳ್ಳುತ್ತಾ ಇದೆ. ಆ ಬಳಿ ಓಟಕ್ಕೆ ಕರೆ ನೀಡಿದ್ರು ನೂರಿಸ್. ಖಂಡಿತವಾಗ್ಲೂ ಯಾವುದೇ ಓಟಕ್ಕೆ ಮನಸೋಲ್ತಾ ಇಲ್ಲ. ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಕೊನೆಯ ಚೆಂಡು. Is the last final one more to go. The last final one more to go comes to 14 on the board without loss of valuable any wicket. Challenges Ajinadika. Here we go into the attack. Mr. Isak once again right arm of the wicket. Final one more to go. Isak to Nasir. What a delivery! Wow, standing delivery. No clap to the batsman. Can't be beaten. Dot and delivery. End of the over number 2. Comes to 14 on the board and without loss of valuable any wicket. Last 12 to go. 16 run required. 12 to go, 16 run required. ತಡೆ ಹಿಡಿಯುವರೆ ಇಲ್ಲಿ 12 ಚೆಂಡು ಬಾಕಿ ಇದೆ. 16 ಓಟದ ನಿವಾರಿಸಿದೆ. The next match between SK Warriors take again Challengers Kotekar. The heartily welcome Mike Patton toss സറമേ. അടുത്ത മത്സരത്തിന്റെ ടോസിനായി SK Warriors അതുപോലെ തന്നെ Challengers Kotekar 20 ടീമിന്റെ ക്യാപ്റ്റൻ എത്രയും പെട്ടെന്ന് മൈക്ക് ബായി ബന്ധപ്പെടുക. ಇಲ್ಲಿ ರೋಚಕತೆಯಾಗಿ ಮೂಡಲಿದೆ. 12 ಚೆಂಡು ಬಾಕಿ ಇದೆ. 16 ಓಟದ ನಿವಾರತೆ. ಜರ್ಸಿ ನಂಬರ್ 11 ಬರಿಯಂದಾರಿ. ದಯವಿಟ್ಟು ಎರಡು ತಂಡದ ಆಟಗಾರರು, ಎರಡು ತಂಡದ ನಾಯಕರು SK Warriors ಅದೇ ರೀತಿ
ಚಾಲೆಂಜರ್ಸ್ ಕೋಟೆಕಾರ್ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ. ನಾಣ್ಯಚುಂಬಿಕೆಯಾಗಿ ವಿಳಂಬ ಮಾಡಬೇಡಿ. ಇಲ್ಲಿ 12 ಚೆಂಡು ಮಾತ್ರ ಇಲ್ಲಿ ಬಾಕಿ ಇದೆ. ಇದರ ಬಳಿಕ ತಾವು ಎಲ್ಲ ಮಾತುಕತೆ ನಡೆಸಿ ನೇರ ಮೈದಾನಕ್ಕೆ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿಳಂಬರ ವಿನಂತಿ ನಾವು ಮಾಡ್ತಾ ಇದ್ದೇವೆ. ಎಸ್ ಗೋ ಬ್ಯಾಕ್ ಟು ಮ್ಯಾಚ್. ಇಲ್ಲಿ ಯಶಸ್ಗಾರಿಕಾ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಮುನೀರ್ ಆರಂಭದ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. 11 to go, 16 ರನ್ ರಿಕ್ವೈರ್ಡ್. ಈ ತಮ್ಮ ತೀರ್ಪುಗಾರನ ದಟ್ಟದ ರೈಟ್ ಆರ್ಮ್ ರೌಂಡ್ ಮಾದರಿ ನೋರಿಸ್ ದಾಂಡುಗಾರಿ ಭಾಗದಲ್ಲಿ ದೊಡ್ಡ ಬಡತಕ್ಕೆ ಪ್ರಯತ್ನ. ಚೆಂಡಂತೂ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಆದರೆ ಕ್ಯಾಚ್ ಯಾವಾಗ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾರೋ ಖಂಡಿತವಾಗ್ಲೂ ಆ ಪಂದ್ಯಾಕೂಟದಲ್ಲಿ ಕೈ ಬಿಟ್ಟಂತ ಇತಿಹಾಸ ಅದೆಷ್ಟೋ ಇದೆ. ಖಂಡಿತವಾಗ್ಲೂ ಯಾವಾಗ ಆ ದೊಡ್ಡ ದಾಂಡುಗಾರಿಗೆ ಕಿಂಚಿತ್ ಅವಕಾಶ ನೀಡಬೇಡಿ. ಕಾರಣ ಆ ಕ್ಷಣದಲ್ಲಿ ಅವರು ಮಾಡುವಂತ ಮೋಡಿ, ಅವರು ಮಾಡುತ್ತ ಆ ದಾಂಡುಗಾರ ಭಾಗದಲ್ಲಿ ಕೈ ಚಾಲಕ ಎಲ್ಲೂ ಕೂಡ ತಮಗೆ ಅದು ಆಗ್ಲಿಕ್ಕಿದೆ. ಎಸೆತಗಾರರೇ ಬಹಳಷ್ಟು ಸೂಕ್ಷ್ಮತೆಯಿಂದ ಆಡಬೇಕಾಗಿದೆ. ಕಾರಣ ಇದು ಗೆಲುವು ಪ್ರಾಮುಖ್ಯತೆ, ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇರುವಂತ ಪಂದ್ಯಾಕೂಟ. ಎರಡು ಕೂಡ ಬಲಿಷ್ಠ ತಂಡವಾಗಿದ್ರು ಕೂಡ ಇಲ್ಲಿ ತಡೆ ಹಿಡಿಯುವರೆ ಇಲ್ಲಿ ಎಸೆತಗಾರರು ವೈಡ್ ಬರ್ತಾ ಇದೆ. ತೀರ ಹೊರಭಾಗಕ್ಕೆ ಚೆಂಡು ಒಂದು ಒಟ್ಟಲ್ಲಿ ಬೋನಸ್ ರೂಪದಲ್ಲಿ ಪಡೆದುಕೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 14 ಬೇಕಾಗಿದೆ. 16 ಓಟ ಬಂದಾಗಿದೆ. 2 ಚೆಂಡಿಲಿ ಮುಕ್ತಾಯಗೊಂಡಿದೆ. ಸೊಗಸಾದ ದಾಳಿ, ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ನಾಸೀರ್ ಖಂಡಿತವಾಗ್ಲೂ ಆ ಎಸೆತಗಾರನ ಎಸೆತಕ್ಕೆ ಮಂಕ್ ಆಗ್ತಾ ಇದ್ದಾನೆ. ಕಿಂಚಿತ್ತು ಅವಕಾಶ ಇಲ್ಲಿ ಎಸೆತಗಾರ ನೀಡ್ತಾ ಇಲ್ಲ. ಊರಿ ಚೆಂಡಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ನಾಸೀರ್ ಆರಂಭದ ಬೌಂಡರಿ ಬಾರಿಸಿದ್ರು ಕೂಡ ಮತ್ತೆ ಲಯಕ್ಕೆ ಬರಲೇಬೇಕಾಗಿದೆ. ಬಹಳಷ್ಟು ದೊಡ್ಡ ಬಡತಕ್ಕೆ ಪ್ರಯತ್ನ ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಯಾವುದೇ ಅವಕಾಶ ಇಲ್ಲಿ ನೀಡ್ತಾ ಇಲ್ಲ ಮುನೀರ್. ಮತ್ತೊಮ್ಮೆ ಅಂಕಾಂಶ ಪಟ್ಟಿಯಲ್ಲಿ 13 ಬೇಕಾಗಿದೆ. 8 ಚೆಂಡು ಬಾಕಿ ಇದೆ. 13 ಓಟದ ಅನಿವಾರ್ಯತೆ. ದೊಡ್ಡ ಹೊರತಂತೂ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ರೋಚಕತೆಯ ಪಂದ್ಯಾಕೂಟ. ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ ಎಲ್ಲ ಕೂಡ ಇದು ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಕೊನೆ 8 ಚೆಂಡು ಬಾಕಿ ಇದೆ. 13 ಓಟದ ಅನಿವಾರ್ಯತೆ. ಇಲ್ಲಿ ಮತ್ತೊಮ್ಮೆ ಮುಜಂಬಿಲ್ ಪಂಚಮ ಬಾರಿಗೆ ಸೆಬೇಕಾಗಿದೆ. ಶ್ರೇಷ್ಠ ಮಟ್ಟದ ಎಸೆತವಾಗಿತ್ತು. ಆದರೆ ಇದು ತಪ್ಪು ಚೆಂಡು. ಖಂಡಿತ ಒಂದರ ಬಳಿಕ 1-2 ಬರ್ತಾ ಇದೆ ಬೈಮುಖೇನವಾಗಿ. ಇಲ್ಲಿ ಕೊಂಚ ಮಟ್ಟಿಗೆ ಪಂದ್ಯಾಕೂಟ ತಿರುವು ಕಾಣ ಸಿಗ್ತಾ ಇದೆ. ಇಲ್ಲಿ ನೋಡಬೇಕಾಗಿದೆ ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ. ಎರಡು ತಂಡದ ಆಟಗಾರರು ಬನ್ನಿ ನಾಣ್ಯಚುಂಬಿಕೆಯಾಗಿ. SK ವಾರಿಯರ್ಸ್ ಅದೇ ರೀತಿ ಚಾಲೆಂಜರ್ಸ್ ಕೋಟೆಕಾರ್ ಎರಡು ತಂಡದ ನಾಯಕರನ್ನು ಕಳಿಸಿಕೊಂಡು ನಾಣ್ಯಚುಂಬಿಕೆಯಾಗಿ. ಎಂಟು ಚೆಂಡು ಬಾಕಿ ಇದೆ. 11 ಓಟದ ಅನಿವಾರ್ಯತೆ. 2 ಓಟ ಕೊಡುಗೆಯಾಗಿ ನೀಡುವುದಾದ್ರೆ ಇಲ್ಲಿ ಖಂಡಿತವಾಗ್ಲೂ ಆ ಗೆಲುವಿನ ಸನ್ನಿವೇಶದಲ್ಲಿ ಚಾಲೆಂಜರ್ಸ್ ತಂಡ ಕಾಣುವುದಾದ್ರೆ ದೊಡ್ಡ ಹೊಡೆತವಾಗಿತ್ತು. 1 ಓಟಲ್ಲಿ ಕ್ರಮಿಸುವಾಗ SK ವಾರಿಯರ್ಸ್ ತಂಡದ ಮೋನು ತಂಡವನ್ನು ಸೇರಿಕೊಳ್ಳಬೇಕಾಗಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೋನು, ನನ್ನ ಧ್ವನಿ ಕೇಳುವುದಾದರೆ ದಯವಿಟ್ಟು ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿದೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೇಷ್ಠ ಮಟ್ಟದ ಒರಿಜಿನ ದಾಳಿ. ಖಂಡಿತವಾಗಲು ನಾಸೀರ್ ಯಾವುದೇ ಹೊಡೆತೆಗಳಿಗೆ ಅವಕಾಶ ಇಲ್ಲಿ ಮುಜಂಬಿಲ್ ಬಿಟ್ಕೊಡ್ತಾ ಇಲ್ಲ. ಓವರ್ ನಂಬರ್ 3 ಮುಕ್ತಾಯಗೊಳ್ಳುತ್ತಾ ಇದೆ. ಕೊನೆಯ 6 ಚೆಂಡು ಮುಂದೆ ಬೇಕಾಗಿದೆ. 10 ಓಟದ ಅನಿವಾರ್ಯತೆ. 6 to go, 10 to get. 6 ಚೆಂಡು ಬಾಕಿ ಇದೆ. 10 ಓಟದ ಅನಿವಾರ್ಯತೆ. 6 to go, 10 to get. 6ಕ್ಕೆ 10 ಬೇಕಾಗಿದೆ. ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು?
ಎಸ್ ಫಲಿತಾಂಶದ ಬಾರ್, ನಿರ್ಣಾಯಕ ಬಾರ್, ಕೊನೆಯ ಕ್ಷಣ 6 to go 10 to get. 6ಕ್ಕೆ ಬೇಕಾಗಿದ್ದ 10. ಈ ಪಂದ್ಯಾಕೂಟ ಗೆಲ್ಲುವ ಯಾರು? ಪ್ರಥಮ ಚೆಂಡು, ನಿಧಾನಗತಿಯ ಚೆಂಡು, ಸೊಗಸಾದ ಚೆಂಡಾಗಿತ್ತು. ಆದರೆ ತೀರ್ಪುಗಾರರು ಬರ್ತಾ ಇದೆ ಇದು ವೈಡ್ ಚೆಂಡು. 6ಕ್ಕೆ ಬೇಕಾಗಿದೆ 9. ಖಂಡಿತ ಇದು ತಪ್ಪು ಚೆಂಡು. ಇದೇ ರೀತಿಯಲ್ಲಿ ಎಸೆತಗಾರ ನೀಡುವುದಾದರೆ ಖಂಡಿತವಾಗ್ಲೂ ಎದುರಾಳಿ ತಂಡ ಸುಲಭ ರೀತಿಯಲ್ಲಿ ವಿಜಯ ಖಂಡಿತವಾಗಲಿದೆ. ಆದರೆ ಇಲ್ಲಿ ಮತ್ತೊಂದು ಮಗದೊಂದು ವೈಡ್ 1+1. 3 ಓಟ ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 6 to go 6 to get. ಎಸೆತಗಾರ ಮಾಡಿದಂತ ತಪ್ಪು ತಂಡಕ್ಕೆ ಮುಳ್ಳಾಗ್ತಾ ಇದೆ. ಎಲ್ಲೋ ಇದ್ದ ಪಂದ್ಯಾಕೂಟ 6ಕ್ಕೆ 10 ಬೇಕಾಗಿತ್ತು. ಆದರೆ ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಪಂದ್ಯಾಕೂಟ ಚಾಲೆಂಜರ್ಸ್ ಅಜ್ಜಿನಡಕ ತಂಡಕ್ಕೆ ಪಂದ್ಯಾಕೂಟ ಬಾಳ್ತಾ ಇದೆ. ಈಗ ಪಂದ್ಯಾಕೂಟ 2 ತಂಡಕ್ಕೂ ಸಮಾನತೆವಾಗಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು? 6ಕ್ಕೆ ಬೇಕು 6. ನಿಧಾನಗತಿ ಎಸೆತವಾಗಿತ್ತು. ನೋರೀಸ್ ಅವರ ಆಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಕ್ಲೀನ್ ಬೌಲ್ಟ್ ಮುಖೇನವಾಗಿ, ಖಂಡಿತವಾಗ್ಲೂ ಕ್ಲೀನ್ ಬೌಲ್ಟ್ ಮುಖೇನವಾಗಿ ನೋರೀಸ್ ಅವರ ಹುದ್ದರಿ ನೆಲಪಾಲಾಗ್ತಾ ಇದೆ. ಮತ್ತೆ ಇಲ್ಲಿ ಎಸೆತಗಾರ ಹುಸೈಬ್ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾನೆ. ಕಾರಣ ನೂರಿಸ್ ಅವರ ದೊಡ್ಡ ಆಘಾತ ಇಲ್ಲಿ ಖಂಡಿತವಾಗ್ಲು ಆ ನೂರಿಸ್ ಅವರ ದೊಡ್ಡ ಹುದರಿ ನೆಲಪಾಲಾಗ್ತಾ ಇದೆ. ಅನುಭವವುಳ್ಳಂತ ದಾಂಡುಗಾರ ನೂರಿಸ್. ಆದರೆ ಇಲ್ಲಿ ಹುಸೈಫ್ ಅವರು ನೇರ ಉದರಿ ಸ್ಪರ್ಶವಾಗ್ತಾ ಇದೆ. ಇಲ್ಲಿ ಬಹುದೊಡ್ಡ ಆಘಾತ ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 24. 5ಕ್ಕೆ 6. 5ಕ್ಕೆ 6. ಪಂದ್ಯಾಕೂಟ ಗೆಲ್ಲುವ ಯಾರು? 5ಕ್ಕೆ 6. ಖಂಡಿತವಾಗ್ಲೂ ಮತ್ತಷ್ಟು ಪಂದ್ಯಾಕೂಟ ರೋಚಕತೆಯಾಗಲಿಕ್ಕಿದೆ. ಖಂಡಿತವಾಗ್ಲೂ ಕೈ ಕಟ್ಟಿದ ಪ್ರೇಕ್ಷಕರನ್ನು ಕೈ ತಟ್ಟುವಂತ ಮಾಡಬಹುದೇ? ಎಲ್ಲೂ ಕೂಡ ಕೊನೆಯ 1 ಚೆಂಡಿನವರೆಗೂ ಪಂದ್ಯಾಕೂಟ ಫಲಿತಾಂಶ ಎಲ್ಲಬಲ್ಲೆ. ಕಾರಣ ಊರಿ ಚೆಂಡಿನ ದಾಳಿಗಾರ. ಕೊನೆಯ 1 ಚೆಂಡಿನವರೆಗೂ ರೋಚಕತೆಯಾಗಲಿದೆ ಪಂದ್ಯಾಕೂಟ. 5 to go 6 to get. ಮತ್ತೆ ಇಲ್ಲಿ 1 ಓಟ ಕ್ರಮಿಸುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇಲ್ಲಿ ರನ್ ಔಟ್ಗೆ ಬಹುತೇಕ ಬರ್ತಾ ಇದೆ. ಮತ್ತೊಂದು ಮಗದೊಂದು ನಾಸೀರ್. ಈಗ ಆಟ ಅಂತ್ಯಗೊಳ್ಳುತ್ತಾ ಇದೆ. ಒಂದೊಂದು ಚೆಂಡು ಕೂಡ ರೋಚಕತೆಯಾಗಲಿಕ್ಕಿದೆ. ಒಂದೊಂದು ಚೆಂಡು ಕೂಡ ರೋಚಕತೆಯಾಗ್ತಾ ಇದೆ. ಇಲ್ಲಿ 4 ಚೆಂಡು ಬಾಕಿ ಇದೆ. 5 ಓಟದ ಅನಿವಾರ್ಯತೆ. 4ಕ್ಕೆ ಬೇಕು 5. ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? ಮತ್ತಷ್ಟು ಪ್ರೇಕ್ಷಕರನ್ನು ಉರುತುಂಬಿಸ್ತಾ ಇದೆ ಪಂದ್ಯಾಕೂಟ. 2 ತಂಡದ ಮಾಲಕರ ಎದೆಯಲ್ಲಿ ಡಬ ಡಬ ಶಬ್ದಗಳು ಕೇಳಿ ಬರುತ್ತಾ ಇದೆ. ಕಾರಣ ಸಮಾನತೆಯಲ್ಲಿದೆ ಪಂದ್ಯಾಕೂಟ. 1 ಓಟದ ಅಂತರವಿದೆ. ಚಾಲೆಂಜರ್ಸ್ ಅಜ್ಜಿನಡಕ ತಂಡಕ್ಕೆ 4 ಚೆಂಡು ಬಾಕಿದ. 5 ಓಟದ ಅನಿವಾರ್ಯತೆ. ಖಂಡಿತವಾಗಲೂ ಒಂದೊಂದು ಚೆಂಡು ಕೂಡ ಚುಕ್ಕಿಗೊಳಿಸುವಾಗ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ ತಂಡದ ಆಟಗಾರರ ಗಂಟಾ ಘೋಷ ಮುಳುಗುತ್ತಾ ಇದೆ. ಒಮ್ಮೆ ಅತ್ತ ಕಡೆಯಿಂದ ಗಂಟಾ ಘೋಷ ಮುಳುಗುತ್ತಾ ಇದೆ, ಒಮ್ಮೆ ಹಿತ್ತ ಕಡೆಯಿಂದ ಗಂಟಾ ಘೋಷ ಮುಳುಗುತ್ತಾ ಇದೆ. ಆ ಕೊನೆಯ ಗಳಿಗೆಯಲ್ಲಿ ಯಾರ ಮಂಡಿಲಿಗೆ ವಿಜಯದ ಮಾಲೆ ಎಲ್ಲೂ ಕೂಡ ಲೆಕ್ಕಾಚಾರ ಆಗ್ಲಿಕ್ಕಿದೆ. 4 ಚೆಂಡು ಬಾಕಿ ಇದೆ. 5 ಓಟದ ಅನಿವಾರ್ಯತೆ. ಅದ್ಭುತವಾದಂತ ಪಂದ್ಯಾಕೂಟ, ಹೈ ವೋಲ್ಟೇಜ್ ಪಂದ್ಯಾಕೂಟ ಮೂಡಿ ಬರುತ್ತಾ ಇದೆ. ರೋಚಕತೆಯಾಗಿ ಪಂದ್ಯಾಕೂಟ ಮೂಡಿ ಬರುತ್ತಾ ಇದೆ. ಇಲ್ಲಿ 4ಕ್ಕೆ 5 ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಅಶ್ರಾಫ್ ಅವರ ಕೂಡುವಿಕೆ ಇಲ್ಲಿ 3ನೇ ಚೆನ್ನಬೇಕಾಗಿದೆ. 4ಕ್ಕೆ 5 ನಿಧಾನಗತಿಯ ಚೆಂಡು. ಓ ಮೈ ಗಾಡ್ನೆಸ್, ವಾಟ್ ಅ ಕಮ್ ಬ್ಯಾಕ್, ಔಟ್ಸ್ಟ್ಯಾಂಡಿಂಗ್ ಡೆಲಿವರಿ. ಸರಬೇಗದ ಚೆಂಡಾಗಿತ್ತು. ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮತ್ತೊಂದು ಮಗದೊಂದು ಉದರಿ ನಷ್ಟವಾಗ್ತಾ ಇದೆ. ಇಲ್ಲಿ ಬಹಳಷ್ಟು ಕಮ್ ಬ್ಯಾಕ್ ಇಲ್ಲಿ ಹುಸೈಫ್ ನೀಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಆರಂಭದ ಯಾವುದೇ ಚೆಂಡನ್ನು ಬಿಡ್ಕೊಡದಂತ ಹುಸೈಫ್ 3 ಓಟವನ್ನು ಕೊಡುಗೆಯಾಗಿ ನೀಡಿದ್ರು. ಯಾವುದೇ ಎಸೆತ ಬಿಟ್ಕೊಡದೆ 4 ಓಟವನ್ನು ಇದೇ ಹುಸೈಫ್ ಬಿಟ್ಕೊಟ್ರು. ಅದರ ಹುಸೈಫ ಖಂಡಿತವಾಗ್ಲೂ ಮತ್ತಷ್ಟು ಇಲ್ಲಿ ಬಹುತೇಕ ಕಮ್ ಬ್ಯಾಕ್ ಅನ್ನು ನೀಡ್ತಾ ಇದ್ದಾನೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿದೆ 25. ಉಳಿದಂತ 3 ಚೆಂಡು ಮುಂದೆ 5 ಓಟದ ಅನಿವಾರ್ಯತೆ. 2 ಓಟದ ಅಂತರವಿದೆ. ಇಲ್ಲಿ
ಚಾಲೆಂಜರ್ಸ್ ಅಜ್ಜಿನಡಕ ತಂಡಕ್ಕೆ. ಆದರೆ ಇಲ್ಲಿ ಖಂಡಿತವಾಗ್ಲು ಹುಸೈಫ್ ಅವರು ಇಲ್ಲಿ ಹೀರಾಗುವಣೆ. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ 7 ಬಣಿಯಂದಾರಿ ಜಾಕೀರ್ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಇಲ್ಲಿ ದಂಡ ನಿಭಾಯಿಸಬೇಕಾಗಿದೆ. ರೋಚಕತೆಯಾಗಲಿದೆ ಪಂದ್ಯಾಕೂಟ. 3 to go, 5 to get. 3 ಚೆಂಡು 5 ಓಟದ ಅನಿವಾರ್ಯತೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಹಾಬುಳಿ ಓಟಕ್ಕೆ ಕರೆ ನೀಡಿದ್ರು ಕೂಡ ಕ್ಷೇತ್ರರಕ್ಷಕ ಬಿಡಿಸ್ಕೊಡ್ತಾ ಇಲ್ಲ. 1 ಓಟ ಇಲ್ಲಿ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಹೆವಿಗೋ ಕೊನೆಯ 2 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಖಂಡಿತವಾಗಲು ನಿಂತವರು ನಿಂತ ಜಾಗದಲ್ಲಿದ್ದಾರೆ, ಕೂತವರು ಕೂತ ಜಾಗದಲ್ಲಿದ್ದಾರೆ. ಕದಲಬೇಡಿ, ನೋಡಲೇಬೇಕಾದ ಪಂದ್ಯಾಕೂಟ. ಕೆಲವೊಂದು ಮಂದಿಗಳು ಕೇಸ್ ರೋಡ್ಗೆ ಹೋಗ್ಬಿಟ್ರು, ಕಾರಣ ಇದು ಪಂದ್ಯಾಕೂಟ ಮುಕ್ತಾಯಗೊಂಡಿದೆ. ಇಲ್ಲ, ಅವರನ್ನು ಕರೆದು ಬಿಡಿ. ಇದು ಪಂದ್ಯಾಕೂಟ ರೋಚಕತೆ ಆಗ್ಲಿಕ್ಕಿದೆ, ರೋಚಕತೆ ಆಗ್ತಾ ಇದೆ. 2 ಚೆಂಡು ಬಾಕಿ ಇದೆ, 4 ಓಟದ ಅನಿವಾರ್ಯತೆ. ಕೊನೆಯ ಕ್ಷಣ, ಕೊನೆಯ 2 ಚೆಂಡು ಬಾಕಿ ಇದೆ. ಕೊನೆಯ ಗಳಿಗೆಲ್ಲಿದೆ ಪಂದ್ಯಾಕೂಟ. ನೋಡಲೇಬೇಕಾದ ಪಂದ್ಯಾಕೂಟ. ಎಲ್ಲರ ಕಣ್ಣು ಮೈದಾನದಲ್ಲಿದೆ, ನೋಡಲೇಬೇಕಾಗಿದೆ. ಕಾರಣ ಇದು 2ಕ್ಕೆ ಬೇಕು, 4 ಬೇಕಾಗಿದೆ. ಮತ್ತಷ್ಟು ಪ್ರೇಕ್ಷಕರನ್ನು ಮನರಂಜಿಸುವ ಪಂದ್ಯಾಕೂಟವಾಗ್ತಾ ಇದೆ. 2 to go, 4 to get. ಹೆವಿಗೋ 2 ಚೆಂಡು 4 ಓಟದ ಅನಿವಾರ್ಯತೆ. ಇಲ್ಲಿ ಖಂಡಿತವಾಗೂ ಕಾಲಿಗೆ ತಗಲಿದ ಚೆಂಡು 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. 1ಕ್ಕೆ ಬೇಕಾಗಿದೆ 3. 1 ಚೆಂಡು 3 ಓಟದ ಅನಿವಾರ್ಯತೆ. ಒಂದು ವೇಳೆ ಪಂದ್ಯಾಕೂಟ ಸಮಬಲಗೊಂಡಲ್ಲಿ 1 ಅಂಕ ನೀಡಲಾಗ್ತಾ ಇದೆ ಖಂಡಿತ. ಆದರೆ ಇಲ್ಲಿ ಕೊನೆಯ ಕ್ಷಣದಲ್ಲಿದೆ. 1ಕ್ಕೆ ಬೇಕಾಗಿದೆ 3. ಟೈಮ್ ಈಸ್ ಓವರ್. ಖಂಡಿತ ಟೈಮ್ ಈಸ್ ಓವರ್. ಓರ್ವ ಚಿತ್ರಕ್ಷ 38 ಸರ್ಕಲ್ ಒಳಗಾಕಲಾಗುವುದು. ಖಂಡಿತವಾಗ್ಲು ಈ ಸಮಯ ಖಂಡಿತವಾಗ್ಲು ನೋಡಿ, ಸಮಯಕ್ಕೆ ಅನುಕೂಲವಾಗಿ ಆಡುವುದಾದರೆ ಖಂಡಿತವಾಗ್ಲು ತಮಗೆ ಇದು ಕಷ್ಟ ಆಗ್ಲಿಕ್ಕಿದೆ. ಓರ್ವ ಕ್ಷೇತ್ರಕ್ಕೆ 36 ಸರ್ಕಲ್ ಆಗುವಂತ ಲಕ್ಷಣ ಖಂಡಿತವಾಗ್ಲು ತಮಗೆ ಅದು ಮುಳ್ಳಾಗುವುದು. ಈ 36 1ಕ್ಕೆ ಬೇಕಾಗಿದೆ 3. 1 to go, 3 to get. ಒಂದು ಚೆಂಡು 3 ಓಟದ ಅನಿವಾರ್ಯತೆ. ಪಂದ್ಯಾಕೂಟ ಗೆಲ್ಲುವರು ಯಾರು? ಕೊನೆಯ ಕ್ಷಣ, ಕೊನೆಯ ಚೆಂಡು. 1 ಚೆಂಡು ಬಾಕಿ ಇದೆ. ದ್ವಿತೀಯ ಇನ್ನಿಂಗ್ಸಿನ ಕೊನೆಯ ಅಂತಿಮ ಬಾರಿಗೆ. ಹೆವಿಗೋ ದ ಲಾಸ್ಟ್ 1 to go, 3 to go. ಅವಸಾನ ತವರಿ ಬಂದು 3 ರನ್ನಿನ ಅವಶ್ಯಮಾನ ഇവിടെ. ಕೊನೆಯ ಚೆಂಡು. ಹೆವಿಗೋ ದ ಲಾಸ್ಟ್ ಡೆಲಿವರಿ. 1 to go, 3 to go. ಅಗೇನ್ ಇಲ್ಲಿ ಖಂಡಿತ ರನ್ ಔಟ್. ಇದರೊಂದಿಗೆ ಬ್ಲಾಕ್ ಪ್ಯಾಂಥರ್ಸ್ ವಿಜಯಶಾಲಿ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪಂದ್ಯಾಕೂಟದ ಚಿತ್ರಣ ಬದಲಾಯಿಸಿದ ಆಟಗಾರ ಹುಸೈಫ್ ಅವರು ಖಂಡಿತವಾಗೂ ಜೋರಾದ ಚಪ್ಪಳ ಬರಲಿ. ಕಾರಣ 1 ಚೆಂಡು ಮುಂದೆ 4 ಓಟ್. ಯಾವುದೇ ಚೆಂಡನ್ನು ಎಸೆದಂತ ಹುಸೈಫ್ 4 ಓಟವನ್ನು ಬಿಟ್ಟುಕೊಟ್ರು. ಅದರ ಬಳಿಕ ಕಮ್ ಬ್ಯಾಕ್ ಅನ್ನು ನೀಡಿದ್ರು. 6 ಚೆಂಡು ಮುಂದೆ 10 ಬೇಕಿತ್ತು. 1 ಚೆಂಡು, ಯಾವುದೇ ಚೆಂಡನ್ನು ಬಿಟ್ಕೊಟ್ಟಂತ ಹುಸೈಫ್ 4 ಓಟವನ್ನು ಬಿಟ್ಟುಕೊಟ್ರ ಬಳಿಕ 6 ಚೆಂಡು ಮುಂದೆ 6 ಬೇಕಿತ್ತು. ಅದರ ಬಳಿಕ ಬಹಳಷ್ಟು ಕಮ್ ಬ್ಯಾಕ್ ಅನ್ನು ನೀಡಿದ್ರು. ಇದಕ್ಕೆ ಪಂದ್ಯಾಕೂಟ Issa. The man of the match goes off. ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅದ್ಭುತವಾದಂತ ಹುರಿ ಚೆಂಡಿನ ಸರ್ವೇಗದ ಚೆಂಡಿನೊಂದಿಗೆ ದಾಂಡುಗಾರನ್ನು ಕಟ್ಟಿಹಾಕಿದ ದಾಳಿಗಾರ ಹುಸೈಫ್ ಅವರ ಪಾಲಾಗ್ತಾ ಇದೆ. ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ.
ಎಸ್, ಮುಂದಿನ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಪಂದ್ಯದ ನಂದ್ಯಾಟ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ನಡೆದಿದೆ. ಬ್ಲಾಕ್ ಪ್ಯಾಂಥರ್ಸ್ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಅನ್ನದ ಮುನೀರ್ ಇವರು ಕೂಡ ಈ ಪಂದ್ಯಕೂಟದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಇವರು ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಚಾಲೆಂಜರ್ಸ್ ಕೋಟೆಕಾರು ಅದೇ ರೀತಿಯಲ್ಲಿ SK ವಾರಿಯರ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯಾಟವು ಕ್ಷಣ ಮಾತ್ರಗಳಲ್ಲಿ ಸಾಗಿ ಬರಲಿದೆ. ಪಂದ್ಯಾಕೂಟವನ್ನು ತೀರ್ಪುಗಾರರೇ ಆದಷ್ಟು ಬೇಗ ಮುಂದುವರಿಸಿ. ಇನ್ನು ಕೂಡ ಹಲವಾರು ಪಂದ್ಯಾಟ ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರ್ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಇರ್ತಾ ಇದೆ. 5 ಆನ್ ದಿ ಬೋರ್ಡ್. ಸೊಗಸಾದ ದಾಳಿಗಾರ ಚಾಲೆಂಜರ್ಸ್ ಕೋಟೆಕಾರ ತಂಡದ ಅನುಭವಿ ದಾಳಿಗಾರ ಈ ವಿಜಯ್ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾಡು ಇಲ್ಲವೇ ಮಡಿ ಪಂದ್ಯಾಟ, ಡೂ ಆರ್ ಡೈ. ಖಂಡಿತವಾಗಿಯೂ ಕಾದು ನೋಡಬೇಕಾಗಿದೆ ರಿಫಾಜ್ ರವರು ಯಾವ ರೀತಿ SK ವಾರಿಯರ್ಸ್ ತಂಡಕ್ಕೆ ಆಸರೆಯಾಗುತ್ತಾರೆ ಎಂದು. ರಿಫಾಜ್ ಆರಂಭಿಕ ದಾಂಡುಗಾರರಾಗಿ ಬಂದಂತ ಆಟಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸಚಿನ್ ಇಲ್ಲ ರೀತಿಯಲ್ಲಿ ಆಡುವಂತ ಆಟಗಾರ ಈ ಸಚಿನ್ ಎನ್ನುವಂತ ಆಟಗಾರ. ಮತ್ತೊಮ್ಮೆ ರಿಫಾಜ್ ರವರು ಲೆಗ್ ಸ್ಪಿನ್ ಮಾಂತ್ರಿಕ ಚಾಲೆಂಜರ್ಸ್ ಕೋಟೆಕಾರ ತಂಡದ ಸಚಿನ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ದಾಂಡುಗಾರಿಕಾ ವಿಭಾಗದಲ್ಲಿ ರಿಫಾಜ್ ಇಂಟು ದ ಮಿಡಲ್. ರಿಫಾಜ್ ಅಂಡ್ ರಸೆಲ್ ಇಂಟು ದ ಮಿಡಲ್. ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ ಯಾವ ರೀತಿ SK ವಾರಿಯರ್ಸ್ ತಂಡಕ್ಕೆ ಇವರು ಆಸರೆಯಾಗುತ್ತಾರೆ ಎಂದು. ಈ ಒಂದು ಪಂದ್ಯಾಕೂಟ ಖಂಡಿತವಾಗಿಯೂ ಈ ರಿಫಾಜ್ ಎನ್ನುವಂತ ದಾಂಡುಗಾರ ಆಡಲೇಬೇಕು. ಕಾರಣ ಇದು ಮಾಡು ಇಲ್ಲವೇ ಮಡಿ ಪಂದ್ಯಾಟವಾಗಿದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸಚಿನ್ ಅವರು ಸಜ್ಜಾಗಿದ್ದಾರೆ. ಸಚಿನ್ ಟು ರಿಫಾಜ್. ಲೆಟ್ಸ್ ಸ್ಟಾರ್ಟ್. ಅಗಲ ಚೆಂಡು ಎಸೆದ ಮೊದಲನೇ ಚೆಂಡಿಗೆ ಅಗಲ ಚೆಂಡು ಸೊಗಸಾದ ರೀತಿಯಲ್ಲಿ ತೀರ್ಪನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಖಾತೆ ಪಟ್ಟಿಯಲ್ಲಿ ಏರಿಕೆಯಾಗುತ್ತಾ ಇದೆ. ಬಲವಾಗಿ ದಂಡಿಸಿದ್ರು. ಬ್ಯಾಟ್ ಮುಖೇನವಾಗಿ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಹಲವಾರು ಪಂದ್ಯಾಟಗಳು ಮೈದಾನದಲ್ಲಿ ನಡೆಯಲಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸಚಿನ್ ರಿವರ್ಸ್ ಗೆ ತಿರುಗಿದ್ದು. ಇಲ್ಲಿ ಖಂಡಿತವಾಗಿ ಮತ್ತೊಮ್ಮೆ ಅಗಲ ಚೆಂಡು ಕಂಡು ಬರುತ್ತಾ ಇದೆ. ಸ್ಕೋರ್ ಮುಸಾಂಟು 8 ಆನ್ ದಿ ಬೋರ್ಡ್. 8ಕ್ಕೆ ಏರ್ತಾ ಇದೆ. ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ಮೋನು ಓರ್ವ ದಿಗ್ಗಜ ಆಟಗಾರ, ಮುಳ್ಳುಗುಡ್ಡೆ ಪರಿಸರದ ಅನುಭವಿ ಆಟಗಾರ ಈ ಮೋನು ಮತ್ತೊಮ್ಮೆ ದಂಡನ್ನು ತಿರುಗಿಸಿದ್ದ ಸೊಗಸ ತನ್ನ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಸೊಗಸಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಈ ಮೋನು ಅನ್ನುವಂತ ದಾಂಡುಗಾರ. ಮತ್ತೊಮ್ಮೆ ರಿಫಾಜ್ ಇಂಟು ದ ಮಿಡಲ್. ಬಲವಾಗಿ ಬೀಸಲು ಪ್ರಯತ್ನ. ಇಲ್ಲಿ ಸೊಗಸಾದ ದಾಳಿ. ವಂಚಿ ಬಂದಂತಹ ಚೆಂಡು ಓಟದ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಬ್ಯಾಟ್ ಮುಖೇನವಾಗಿ ಓಟದ ಮೂಲಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ 1 ಅಂಕ ಮೆಲ್ಲಗೆ ಏರುತ್ತಾ ಇದೆ. ಮತ್ತೊಮ್ಮೆ ಮೂನು 4ನೇ ಎಸೆದ ಸಚಿನ್ ಮುಖೇನವಾಗಿ.
ಮತ್ತೆ ಸೊಗಸಾದ ಆಟ, ಮತ್ತೆ ಕಟ್ ಮಾಡುವುದರ ಮೂಲಕ ಸುಂದರ ಶೈಲಿಯಲ್ಲಿ 300 ಅವರು ಪಂದ್ಯಾಟವನ್ನು ಕಾಣಿಸುತ್ತಾ ಇದೆ. ಮತ್ತೆ ಬೋಬರ್ನ ಕೊನೆಯ 2 ಎಸೆತ ಬಾಕಿ ಆಗ್ತಾ ಇದೆ. ರಿಫಾಜ್ ಖಂಡಿತವಾಗಿ ಮತ್ತೊಮ್ಮೆ ನೋಡಿಕೊಳ್ಳಬೇಕಾಗಿದೆ. ರಿಫಾಜ್ ರವರ ಬಲವಾಗಿ ದಂಡಿಸಿದ ಗಾಳಿಯಲ್ಲಂತೋಗಿದ ಚೆಂಡು. ಆರಂಭಿಕ ದಾಂಡುಗಾರನ ಪಯಣ ಇಲ್ಲಿಗೆ ಕೊಂಡೊಳ್ಳುತ್ತಾ ಇದೆ. ರಿಫಾದ್ ಈ ಸಮಯದಲ್ಲಿ ನಿಲ್ಲಬೇಕಿತ್ತು. ಖಂಡಿತವಾಗಿಯೂ ಆರಂಭಿಕ ದಾಂಡುಗಾರ ರಿಫಾಜ್ ಅನ್ನುವಂತ ಅತಿ ದೊಡ್ಡ ಆಟಗಾರನ ಪಯಣ ಕೊನೆಗೊಳ್ಳುತ್ತಾ ಇದೆ. ಮತ್ತೆ ಇವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 7 ಆಶಿಕ್ ರವರ ಆಗಮನವಾಗಿದೆ. ಮೊದಲನೇ ದಿನ ಪಂದ್ಯಾಟದಲ್ಲಿ ನಡೆದಂತಹ ಖಂಡಿತವಾಗಿಯೂ ಆಶಿಕ್ ರವರ ಆಗಮನವಾಗುತ್ತಾ ಇದೆ. SK ವಾರಿಯರ್ಸ್ ವಿರುದ್ಧವಾಗಿ ಈ ಆಶಿಕ್ ಎನ್ನುವಂತಹ ದಾಂಡುಗಾರ ಅದು ಯಾವ ರೀತಿಯಲ್ಲಿ ಪ್ರದರ್ಶನವನ್ನು ತೋರಿಸಬಹುದು. ಕಾರಣ ಇದು ಮಾಡು ಇಲ್ಲವೇ ಮಡಿ ಪಂದ್ಯಾಟವಾಗಿದೆ. ಯಾವ ರೀತಿ ಪಂದ್ಯಾಟ ಸಾಗಿ ಬರುತ್ತದೆ ಕಾದು ನೋಡ. ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಒಬ್ಬರಿನ ಕೊನೆಯ 1 ಎಸೆತ ಚಾಲ್ತಿಯಲ್ಲಿದೆ. ಸಚಿನ್ ಮುಖೇನವಾಗಿ ಕೊನೆಯ 1 ಎಸೆತ ಬಾಕಿಯಾಗುತ್ತಾ ಇದೆ. ಆಶಿಕ್ ರವರಿಗೆ ಕಬಳಿಸಲು ಸಿಗ್ತಾ ಇದೆ. ಮತ್ತೊಮ್ಮೆ ಆಶಿಕ್ ಇಂಟು ದ ಮಿಡಲ್. ಮತ್ತೆ ಅಗಲ ಎಸೆತ, ಕ್ರಮವಲ್ಲದ ಎಸೆತ, ಸೊಗಸಾದ ರೀತಿಯಲ್ಲಿ ತೀರ್ಪುಗಾರರು ಕೈಯನ್ನು ಮೇಲೆ ಕೆತ್ತುತ್ತಾ ಸ್ಕೋರ್ ಮುಜಂಟು 12 ಆನ್ ದಿ ಬೋರ್ಡ್ 12ಕ್ಕೆ ಏರ್ತಾ ಇದೆ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಓಟಕ್ಕೆ ಮನವಿಯನ್ನು ನೀಡಿದ್ರು, ಓಟಕ್ಕೆ ಕರೆ ನೀಡಿದ್ರು. ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಏರುತ್ತಾ ಇದೆ. ಸ್ಕೋರ್ ಮುಜಂಟು 13 ಆನ್ ದಿ ಬೋರ್ಡ್. ಓವರಿಗೆ ನಾಂದಿ ಆಗುತ್ತಾ ಇದೆ. ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ಖಾತೆ ಪಟ್ಟಿಯಲ್ಲಿ 13ಕ್ಕೆ ಏರ್ತಾ ಇದೆ. 13 ಆನ್ ದಿ ಬೋರ್ಡ್. ಇನ್ನು ಕೂಡ 12 ಚೆಂಡುಗಳು ಬಾಕಿಯಾಗುತ್ತವೆ. ಆಶಿಕ್ ರವರು ತಮ್ಮ ಪ್ರದರ್ಶನವನ್ನು ತೋರಿಸ್ತಾರ, ಮತ್ತೆ ಕಾದು ನೋಡಬೇಕಾಗಿದೆ. ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಫೈಸಲ್. ಓಹೋ ಮೈ ಗುಡ್ನೆಸ್, ಗಾಳಿಯಲ್ಲಂತೂ ಹೋಗಿದೆ. ಇಲ್ಲಿ ಕ್ಯಾಚ್ ಔಟ್ ಆಗ್ತದ. ಓಹೋ, ಇಲ್ಲಿ ಆಶಿಕ್ ರವರ ಪಯಣವು ಅಂತಿಮವಾಗುತ್ತಾ ಇದೆ. ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಎಲ್ಲಾ ತರಹದ ಶಕ್ತಿಯನ್ನು ಉಪಯೋಗಿಸಿ ಹೊಡೆದ್ರು. ಯಾವುದೇ ರೀತಿಯಲ್ಲಿ ಇಲ್ಲಿ ಮನವಿ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಆಶಿಕ್ ರವರ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಇದೀಗ ಆಶಿಕ್ ರವರ ಸ್ಥಾನವನ್ನು ತುಂಬಲು ತಂಡದ ಭರವಸೆ ಆಟಗಾರ ಜರ್ಸಿ ನಂಬರ್ 18 ಚಮ್ಮು ರವರ ಆಗಮನವಾಗುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ. ಚಮ್ಮು ಬೈಫ್ ಮೂಲಕ 1 ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಂಟು 14 ಆನ್ ದಿ ಬೋರ್ಡ್, 14ಕ್ಕೆ ಏರ್ತಾ ಇದೆ. ಮತ್ತೆ ಸೊಗಸಾದ ಆಟ. ಇಲ್ಲಿ ಸೊಗಸಾದ ಆಟ. ಮೂನು ದಂಡು ಮುಖೇನವಾಗಿ ಚಮ್ಮೂರವರನ್ನು ಸ್ಟ್ರೈಕರ್ ಪಡೆದುಕೊಳ್ಳುತ್ತಾ ಇದ್ದಾರೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಟ್ರೈಕರ್ ಅನ್ನು ಚಮ್ಮು ಪಡೆದುಕೊಳ್ಳುತ್ತಾ ಇದ್ದಾರೆ. ಚಮ್ಮು ಇಂಟು ದ ಮಿಡಲ್, ಜರ್ಸಿ ನಂಬರ್ 18.
ಮತ್ತೆ ಬಲವಾಗಿ ದಂಡಿಸಲು ಪ್ರಯತ್ನ, ಕೊಂಚ ಮಟ್ಟಿಗೆ ಲೆಗ್ ಬೈಸ್ ಮೂಲಕ ಒಂದು ಅಂಕ ಅತಿರಿಕ್ತ ಸ್ಥಿತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಚಮ್ಮೂರವರ ಖಂಡಿತವಾಗಿಯೂ ಎಸೆತಗಾರ ಕೊನೆಯ 2 ಎಸೆತಗಳು ಬಾಕಿ ಆಗ್ತಾ ಇವೆ. ದೊಡ್ಡ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡುತ್ತಾ ಇಲ್ಲ ಈ ಫೈಸಲ್ ಎನ್ನುವಂತ ದಾಳಿಗಾರ. ಓಹೋ ಮೈ ಗಾಡ್ನೆಸ್, ದಂಡಿಸಿದ್ರು ಮೋನೂರವರ ಗಾಳಿಯಲ್ಲಂತ ಹೋಗಿದ ಚೆಂಡು ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ ಇಲ್ಲಿ. ಅವಳಿ ಓಟವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಇಲ್ಲಿ ತಂಡದ ಜವಾಬ್ದಾರಿಯುತ ಆಟಗಾರ ಈ ಮೋನು. ಮತ್ತೆ ಸೊಗಸಾಗಿ ಪಂದ್ಯಾಕೂಟವನ್ನು ಸೊಗಸಾದ ರೀತಿಯಲ್ಲಿ ಸಾಗಿಸಿಕೊಡ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿಯಾಗುತ್ತಾ ಇವೆ. ಮೋನು ಇಂಟು ದ ಮಿಡಲ್. ಮೋನೂರವರು 1 ಚೆಂಡನ್ನು ಕೂಡ ಚುಕ್ಕಿಯಾಗಿ ಮಾರ್ಪಡಿಸಿಲ್ಲ. ಖಂಡಿತವಾಗಿಯೂ ಸೊಗಸಾದ ಆಟಗಾರ ಈ ಮೋನು. ಮತ್ತೆ ಬಲವಾಗಿ ದಂಡಿಸಿದ್ರು, ನೇರವಾಗಿ ಇಲ್ಲಿ ಕೈ ಸೇರ್ತಾ ಇದೆ. ಅವಳಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾ ಇದ್ರು. ಓಹೋ ಇಲ್ಲಿ ಚಮ್ಮೂರವರ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಚಮ್ಮೂರವರ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಇಲ್ಲಿ ಚಮ್ಮು ಖಂಡಿತವಾಗಿಯೂ ಸಂದರ್ಭದಲ್ಲಿ ನಿಲ್ಲಬೇಕಾಗಿತ್ತು. ಇದರೊಂದಿಗೆ ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 19ಕ್ಕೇರುತ್ತಾ ಇದೆ. ಇನ್ನು 6 ಚೆಂಡುಗಳ ಮುಂದೆ ಅದೆಷ್ಟು ಅಂಕಿಗಳನ್ನು ಹೊಡೆಯುತ್ತಾರೆ ಕಾದು ನೋಡೋಣ. ಕಾರಣ ಇದು ಮಾದು ಇಲ್ಲವೇ ಮದಿ ಪಂದ್ಯಾಟ. ಯಾರ ಮಡಿಲಿಗೆ ವಿಜಯದ ಮಾಲೆ ಕಾದು ನೋಡೋಣ. ಯಾರು ಅದೃಷ್ಟವಂತರು, ಯಾರು ದುರಾದೃಷ್ಟವಂತರು. ಮತ್ತೊಮ್ಮೆ ಇನ್ನು ಉಳಿದಿರುವ ಚೆಂಡುಗಳು ಕೇವಲ 6 ಚೆಂಡುಗಳು. ಖಂಡಿತವಾಗಿಯೂ ಹಸಿರು ಬಣ್ಣದಲ್ಲಿ ಚಾಲೆಂಜರ್ಸ್ ಕೋಟೆಕಾರ ತಂಡವು ಬಹಳಷ್ಟು ಸುಂದರ ರೀತಿಯಲ್ಲಿ ಈ ಮೈದಾನದಲ್ಲಿ ಕಾಣಸಿಗ್ತಾ ಇದ್ದಾರೆ. ಇದು ಚಾಲೆಂಜರ್ಸ್ ಕೋಟೆಕಾರ. ಕೊನೆಯ 6 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಕೊನೆಯ ಗಳಿಗೆಯಲ್ಲಿ ಬಂದು 3 6 2 6 ಹೊಡೆದ ಖಂಡಿತವಾಗಿ ಅದೆಷ್ಟೋ ಚರಿತ್ರೆ ಇದೆ. ಅದೇ ರೀತಿಯಲ್ಲಿ ಈ ಆಶಿಕ್ ಎನ್ನುವಂತ ದಾಂಡುಗಾರ ಈ ಮೈದಾನದಲ್ಲಿ ಸಿಡಿಲಬ್ಬರದ ಹೊಡೆತವನ್ನು ಹೊಡೆಯುತ್ತಾರ, ಕಾದು ನೋಡಬೇಕಾಗಿದೆ. ಆಶಿಕ್ ಮತ್ತೊಮ್ಮೆ ಶಂಶೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಸೊಗಸಾದ ದಾಳಿ. ಖಂಡಿತವಾಗಿಯೂ ಆಟಗಾರನನ್ನು ಕಿಂಚಿತ್ತು ಅಲಗಾಡಲು ಬಿಡದೆ ಸೊಗಸಾದ ದಾಳಿಯನ್ನು ನಡೆಸಿಕೊಟ್ರು. ಇಲ್ಲಿ ಮತ್ತೊಮ್ಮೆ ಆಶಿ ಬಲವಾಗಿ ಹೊಡೆತಿದ್ದು, ಖಂಡಿತವಾಗಿಯೂ ಬಲವಾದ ಹೊಡೆತ. ಇಲ್ಲಿ ಅವಳಿ ಓಟಕ್ಕೆ ಕರೆ ನೀಡಿದ್ರ ಇಲ್ಲ, 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನೋಡಿ ಆಟಗಾರರೇ, ಇದು ಕ್ರೀಡಾಭಿಮಾನಿಗಳೊಂದು ಮನವಿ. ಖಂಡಿತವಾಗಿ ಇದು ಡೂ ಆರ್ ಡೈ ಪಂದ್ಯಾಟವಾಗಿದೆ. ಮತ್ತೊಮ್ಮೆ ಮೋನೂರವರು ಬಲವಾದ ಹೊಡೆತ. ವಾಟ್ ಅ ಬ್ಯೂಟಿಫುಲ್ ಶಾಟ್. ಇಲ್ಲಿ ಸೊಗಸಾದ ಚಿತ್ರಕ್ಷಣೆ. ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ಓಹೋ ಅವಳಿ ಓಟ ಕೂಡ ಪೂರ್ತಿಗೊಳಿಸಿದ್ರು. ಇಲ್ಲಿ ಮೋನೂರವರು ಆರಂಭಿಕ ದಾಂಡುಗಾರರಾಗಿ ಬಂದಂತ ಈ ಆಟಗಾರ, ಮೊದಲನೇ ಕ್ರಮಾಂಕದಿಂದ ಬಂದ ಆಟಗಾರ, ಇನ್ನು ಕೂಡ ಮೈದಾನದಲ್ಲಿ ಜೀವಿತಾವಧಿ ಕಾಣಸಿಗ್ತಾ ಇದ್ದಾರೆ. ಮತ್ತೆ ದಂಡನ್ನು ಹಿಡಿಯುತ್ತಾ ಮೋನು. ಯಾವುದೇ ಒಂದು ಚುಕ್ಕಿ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ ಈ ಮೋನು ಅನ್ನುವಂತ ದಾಂಡುಗಾರ. ಓಹೋ ದಂಡಿಸಿದ್ರು, ಗಾಳಿಯೆಲ್ಲ ತೊಗಿದ ಚೆಂಡು. ಇಲ್ಲಿ ಓಹೋ ಕ್ಯಾಚ್ ಡ್ರಾಪ್, ಕ್ಯಾಚ್ ಪಕಡೋ, ಮ್ಯಾಚ್ ಪಕಡೋ. ಈ ಮೋನೂರವರು ಮುಳ್ಳಗುತ್ತರ, ಕಾದು ನೋಡಬೇಕಾಗಿದೆ. ಖಂಡಿತವಾಗಿಯೂ ಮೋನೂರವರು ಕೊನೆಯ ಗಳಿಗೆಯಲ್ಲಿ ತಂಡಕ್ಕೆ ನಾನಿದ್ದೇನೆ ಎಂದು ತೋರಿಸಿಪಡಿಸಿಕೊಡ್ತಾ ಇದ್ದಾರೆ ಈ ಮೋನು ಅನ್ನುವಂತ ದಾಂಡುಗಾರ. ಮತ್ತೊಮ್ಮೆ ಮೋನು ಇಂಟು ದ ಮಿಡಲ್. 2 ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ 2 ಡೆಲಿವರಿ. ಓಹೋ ಇಲ್ಲಿ ರಿವರ್ಸ್ ವಿಗೆ ಮನವಿಯನ್ನಿಟ್ಟು ಇಲ್ಲಿ ಯಾವುದೇ ಮನವಿ ನೀಡುತ್ತಾ ಇಲ್ಲ. ಬ್ಯಾಟ್ಸ್ಮನ್ ಇಸ್ ಸೇಫ್. 1 ಅಂಕ. ಸ್ಕೋರ್ ಮುಸಂಟು 25 ಆನ್ ದಿ ಬೋರ್ಡ್. 25ಕ್ಕೆ ಏರ್ತಾ ಇದೆ. ಇನ್ನು 1 ಎಸೆತ ಬಾಕಿ ಆಗ್ತಾ ಇದೆ. ಆಶಿಕ್ ಮುಖ್ಯವಾಗಿ 1 ಎಸೆತ.
ಓಹೋ, ಆಶೀಕ್ ದಂಡಿಸಿದ್ರು, ಗಾಳಿಯೆಲ್ಲಂತ ಹೋಗಿದ ಚೆಂಡು ಇಲ್ಲಿ ಕ್ಯಾಚ್ ಔಟ್. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ರೀತಿಯಲ್ಲಿ ಸೊಗಸಾಗಿ ದಂಡಿಸಿದ್ರು ಕೂಡ ಆಶಿಕ್ ರವರ ಪಯಣ ಕೂಡ ಅಂತಿಮಗೊಳ್ಳುತ್ತಾ ಇದೆ. ಓವರಿನ ಮುಕ್ತಾಯವಾಗ್ತಾ ಇದೆ, ಓವರಿಗೆ ನಾಂತಿ ಆಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 25ಕ್ಕೆ ಏರುತ್ತಾ ಇದೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಅನ್ಸಾರ್ ಕೊಡಂಗಾಯರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಎಸ್ಕೆ ತಂಡದ ನಾಯಕ ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೀನಿ. ಎಸ್ಕೆ ತಂಡದ ನಾಯಕ ನಿಮಗೆ ಆಡಲು ಅವಕಾಶ ಬೇಕಾದ್ರೆ ವೇದಿಕೆ ಹತ್ರ ಬರಬೇಕು. Yes, we go back to the match. ಪಂದ್ಯಾಕೂಟ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ, ಅನುಭವ, ಗೌರವ, ಸಂಬಂಧ, ಪ್ರೀತಿ ಇವುಗಳು ಕೂಡ ಸಂಬಂಧವೇ ಆಗಿದೆ.
ಸಂಪಾದನೆ ಖಂಡಿತವಾಗ್ಲು ಎಂಬ ಮಾತಿನೊಂದಿಗೆ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಡುವಾಗ ಪಂದ್ಯಾಕೂಟ ಅಂತೂ ರೋಚಕತೆಯಾಗಲಿಕ್ಕಿದೆ. ಪಂದ್ಯಾಕೂಟ ಇಲ್ಲಿ 24 ಚೆಂಡುಗಳ ಪಂದ್ಯಾಕೂಟ ಇಲ್ಲಿ ಮುಕ್ತಾಯಗೊಂಡಿದೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಸ್ಟಾರ್ಟ್ ದ ಮ್ಯಾಚ್. ಇಲ್ಲಿ ಪಂದ್ಯಾಕೂಟ ಆರಂಭಗೊಳ್ತಾ ಇದೆ. ಟೈಮ್ ಸ್ಟಾರ್ಟ್ ನಾವು. ಪಂದ್ಯಾಕೂಟ ಇಲ್ಲಿ ಆರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ಇಲ್ಲಿ ಮೋನು ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಆರಂಭದ ಚೆಂಡು ಸೊಗಸಾದ ದಾಳಿ ನೇರ ಹೊಡೆತವಾಗಿತ್ತು. ಇಲ್ಲಿ ಒಂದು ಓಟಲ್ಲಿ ಕ್ರಮಿಸುವಾಗ ಒಂದು ಓಟದೊಂದಿಗೆ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಒಂದು ಇಲ್ಲಿ ಬೇಕಾಗಿದೆ 26, 24 ಚೆಂಡು ಮುಂದೆ ಖಂಡಿತವಾಗಲು ತಡೆ ಹಿಡಿಯುವರೆ. ಕಳೆದ ಪಂದ್ಯಾಕೂಟದಲ್ಲಿ 24 ಚೆಂಡು ಮುಂದೆ 30 ಓಟ ಬೇಕಿತ್ತು. ಅಲ್ಲಿ ಖಂಡಿತವಾಗಲು ತಡೆ ಹಿಡಿದ್ರು. ಬ್ಲಾಕ್ ಪ್ಯಾಂಥರ್ಸ್ ಅಜ್ಜನಡಕ ತಂಡದ ಎಸೆತಗಾರರು ಊರಿ ಚೆಂಡಿ ದಾಳಿಯನ್ನು ಸಂಘಟಿಸಿದ್ರು. ಆದ್ರೆ ಇಲ್ಲಿ ಇದು ದ್ವಿತೀಯ ಪಂದ್ಯಾಕೂಟ ಆಡ್ತಾ ಇದೆ. ಡೇ 3 ಎರಡನೇ ಪಂದ್ಯಾಕೂಟ ಆಡ್ತಾ ಇದೆ. ಇಲ್ಲಿ ಬೇಕಾಗಿದೆ 26, 24 ಚೆಂಡು ಮುಂದೆ 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ತೃತೀಯ ಬಾರಿಗೆ ಸಿಗಬೇಕಾಗಿದೆ. 3 ಅನುಭವಳ್ಳಂತ ಆಟಗಾರ, ಆಲ್ಡೌನ್ ಆಟಗಾರ. ಈ ಆಟಗಾರ ಆರಂಭದ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ವಿಜಯ್ ಜೊತೆಗೂಡುತ್ತಾ ಅಫೀಸ್. ವಿಜಯ್ ಜೊತೆಗೂಡುತ್ತಾ ಅಫೀಸ್ ಅವರ ಆಗಮನವಾಗ್ತಾ ಇದೆ. ಅಫೀಸ್ ಅವರು ನಿನ್ನೆ ಯಾವುದೇ ಚೆಂಡನ್ನು ಚುಕ್ಕುಗೊಳಿಸಿ ಬಹಳಷ್ಟು ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಾಜರಂತ ಆಟಗಾರ. ಖಂಡಿತವಾಗ್ಲೂ ಸಮಯ ಸಂದರ್ಭ ಅರಿತುಕೊಂಡು ಆಡುವಂತ ಆಟಗಾರ ಈ ಆಟಗಾರ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಒಂದು ಓಟ ಜೋಡಣೆ ಆಗ್ತಾ ಇದೆ. ಒಂದೊಂದು ಜೊತೆಗೂಡುತ್ತಾ ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡದ ಆಟಗಾರರು ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿದೆ. ಜಾನ್ ಗೈಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜನಡ್ಕ 2 ತಂಡದ ಆಟಗಾರರು ಬನ್ನಿ ತಮ್ಮ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. 1ರ ಬಳಿಕ 2 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5 ಬಂದಾಗಿದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರರಿಗೆ ಒಂದು ರೀತಿಯಲ್ಲಿ ಸ್ವರ್ಗ ತಾಳೆಂದೊಳ್ಳಬಹುದಾಗಿದೆ. ಮತ್ತೊಮ್ಮೆ ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಬರ್ತಾ ಇದೆ. ವೈಡ್ ಮುಖೇನವಾಗಿ ಒಂದು ಓಟ ಕೊಡುಗೆಯಾಗಿ ಮೋನು ನೀಡುವುದಾದರೆ ಇಲ್ಲಿ ಹೆಚ್ಚು ನೀಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 5ನೇ ಬಾರಿಗೆ ಶ್ರೇಷ್ಠ ಮಟ್ಟದ ದಂಡನೆ. ಒಂದು ಓಟ ಮಾತ್ರ ಸಂಪೂರ್ಣಗೊಳ್ತಾ ಇದೆ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 7 ಅಂತಿಮ ಬಾರಿಗೆ ಸೇಬೇಕಾಗಿದೆ. ಪವರ್ ಪ್ಲೇಯ ಕೊನೆಯ ಚೆಂಡಿಗೆ ಇಲ್ಲಿ ಕಡಿವಾಣ ಹಾಕ್ತಾರೆ. ಕಾದು ನೋಡಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಓವರ್ ನಂಬರ್ 1 ಕೊನೆಯ ಬಾರಿಗೆ ಪವರ್ ಪ್ಲೇ ಅಂತಿಮ ಬಾರಿಗೆ ಜಾನ್ಮಯ ದಂಡನೆ ನೋಡಿ. ಖಂಡಿತವಾಗ್ಲೂ ಆ ದಾಂಡುಗಾರನ ಆಡುವಂತ ಶೈಲಿ, ಆಡುವಂತ ಭಂಗಿ ಬಹಳಷ್ಟು ಸೊಗಸಾದ ಒಂದು ದಾಂಡುಗಾರಿಕೆ. ಇಲ್ಲಿ ಕೋಟೆಕಾರ್ ಪರವಾಗಿ ಆಡುವುದಾದ್ರೆ ಅಂಕಾಂಶ ಪಟ್ಟಿಯಲ್ಲಿ 8 ಓವರ್ ನಂಬರ್ 1 ನಾಂದಿ ಆಡ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1 ಸ್ಕೋರ್ಸ್ to 8 on the board without loss of any wicket. ಕೋಟೆಕಾರ್ ತಂಡ ಬಹಳಷ್ಟು ಸೊಗಸಾಗಿ ತಂಡವನ್ನು ನಿಭಾಯಿಸಿದ್ರೆ ಆ ನಿನ್ನೆ ದಿವಸ ಕೂಡ ಬಹಳಷ್ಟು ಸೊಗಸಾದ ಆರಂಭದ ಕ್ರಮಾಂಕದಲ್ಲಿ ಬಂದಂತ ಅಪೀಸ್ ಜೊತೆಗೂಡುತ್ತಾ ಸಚಿನ್ ಅವರು ಬಹಳಷ್ಟು ಸೊಗಸಾದ ದಂಡನ್ನು ಬೀಸಿದ್ರು. ಅದೇ ಶೈಲಿಯಲ್ಲಿ ಕೂಡ ಈ 3ನೇ ದಿವಸದ ಆ ದ್ವಿತೀಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಸೊಗಸಾದ ಆ ದಾಂಡುಗಾರಿಗೆ ನಿಭಾಯಿಸಿದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಮಾಡದೆ ನಿರಂತರವಾಗಿ 1-2 ಓಟಗಳಿಗೆ ಅವಕಾಶ ನೋಡುತ್ತಾ ಖಂಡಿತವಾಗ್ಲೂ ಆ ಕ್ಷೇತ್ರರಕ್ಷಣೆ ಇಲ್ಲದ ಜಾಗಕ್ಕೆ ಆ ದಾಂಡುಗಾರರು ಹೊಡೆಯುತ್ತಾ ಖಂಡಿತವಾಗ್ಲೂ 2 ಓಟಗಳಿಗೆ ಇಲ್ಲಿ ಎದುರಾಳಿ ತಂಡ SK ವಾರಿಯರ್ಸ್ ತಂಡ ಇಲ್ಲಿ ಬಿಟ್ಕೊಡುತ್ತಾ ಅಂಕಾಂಶ ಪಟ್ಟಿಯಲ್ಲಿ 8 ಬಂದಾಗಿದೆ. 6 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಬಹಳಷ್ಟು ಸಮಾಲೋಚನೆ ನಡೀತಾ ಇದೆ SK ವಾರಿಯರ್ಸ್ ತಂಡದ ಎಸೆತಗಾರಿಕೆ ಭಾಗದಲ್ಲಿ. ತೀರ್ಪುಗಾರರೇ ಮುಂದುವರಿಸಬೇಕಾಗಿದೆ. ಇನ್ನು ಕೂಡ ಹಲವು ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಕ್ಷಿಗೊಳ್ಳಲಿದೆ. ಖಂಡಿತ ಇವತ್ತೇ ಈ ಪಂದ್ಯಾಕೂಟ ಮುಕ್ತಾಯಗೊಳ್ಳುವ ಸನ್ನಿವೇಶದಲ್ಲಿದ್ದೇವೆ ನಾವು. ದಯವಿಟ್ಟು ಅದಕ್ಕೋಸ್ಕರ ಎಲ್ಲ ಆಟಗಾರರು ನಮ್ಮೊಂದಿಗೆ ಕೈ ಜೋಡಿಸಿ ಪಂದ್ಯಾಕೂಟ ಇವತ್ತೇ ನಾವು ಮುಕ್ತಗೊಳಿಸುವ ಎಂಬ ನಿಟ್ಟಿನಲ್ಲಿ ಆಡಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 6 ಎಂಡ್ ಆಫ್ ದಿ ಓವರ್ ನಂಬರ್ 8 ಓವರ್ ನಂಬರ್ 1 ಇಲ್ಲಿ ಮುಕ್ತಾಯಗೊಳ್ತಾ ಇದೆ.
ಇದೆ ಅದ್ಭುತವಾದಂತ ಎಸೆತಗಾರಿಕೆ. ಇಲ್ಲಿ ಒಂದು ಓಟದಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 9. ಆರಂಭದ ಚೆಂಡು ಇಲ್ಲಿಂದ ಮುಕ್ತಾಯಗೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಆಶಿಕ್ ಕೈ ಚಲಕೊಂಡು ಮಾಡಲೇಬೇಕಾಗಿದೆ, ಕಾರಣ ಸುಲಭದ ಗುರಿ 26 ಓಟ. 24 ಚೆಂಡು ಮುಂದೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭದವರು ಮುಕ್ತಾಯಗೊಂಡು ದ್ವಿತೀಯ ಆರಂಭದ ಚೆಂಡಿನಲ್ಲಿ ಮುಕ್ತಾಯಗೊಂಡು ಇಲ್ಲಿ ಆಶಿಕ್ ಎಸೆಯಬೇಕಾದ ದ್ವಿತೀಯ ಬಾರಿಗೆ ಫುಲ್ ಟಾಸ್ ಮಾತ್ರ ಚೆಂಡು. ಇಲ್ಲಿ ಒಂದು ಓಟದಲ್ಲಿ ಮಾತ್ರ ಬರಿದಾಗಿದೆ. ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. 16 ಬೇಕಾಗಿದೆ. 16 ಚೆಂಡು ಮುಂದೆ ಬೇಕಾಗಿದೆ. 16 ಟು ಗೋ. 16 ರನ್ ರಿಕ್ವೈರ್ಡ್. ಮತ್ತೆ ಪಂದ್ಯಾಕೂಟ ರೋಚಕತೆ ಆಗ್ಲಿಕ್ಕಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಇಲ್ಲಿ ಕಟ್ ಮಾಡೋ ಪ್ರಯತ್ನ ಒಂದು ಒಟ್ಟೆಯಲ್ಲಿ ಕಾಣ ಸಿಗ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಆಶಿಕ್ ಲೆಗ್ ಬೈ ಬರ್ತಾ ಇದೆ. ಒಂದು ಒಟ್ಟೆಯಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 11 ಒಟ್ಟ ಬಂದಾಗಿದೆ. ಒಂದು ರೀತಿಯಲ್ಲಿ ನೋಡಿದ್ರೆ ಆಶಿಕ್ ಎಂಬ ನಾಮಗಾರಿಕೆ ಖಂಡಿತವಾಗ್ಲೂ ದಾಂಡುಗಾರನು ಕಟ್ಟಿ ಹಾಕುವಣೆ. ಎಸೆತಕ್ಕೆ ತಕ್ಕ ದಂಡ ಲಭಿಸಬಹುದೇ? ದೊಡ್ಡ ಹೊಡೆತ ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಆವಳಿ ಓಟಕ್ಕೆ ಕರೆ. 2 ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ, ಜಿಂಕೆ ಮರಿ ಓಟ. 2 ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. 2 ಓಟದೊಂದಿಗೆ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 13 ಬೇಕಾಗಿದೆ. 14 ಚೆಂಡು ಬಾಕಿ ಇದೆ. 13 ಬೇಕಾಗಿದೆ. ನಿನ್ನೆ ದಿವಸ ಕೊನೆಯ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ನೌಫಲ್ ಅವರ ಪಾಲಾಗ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಬೈಮುಖಿನವಾಗಿ ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 14 on the board. 30 to go, 12 to get. 13 ಚೆಂಡು ಬಾಕಿ ಇದೆ. ಅದ್ಭುತವಾದಂತಹ ಹೊಡೆತ. ಚೆಂಡನ್ನು ರಾಂಗ್ ಚಲಿಸುವಾಗ ಒಂದು ಓಟಲ್ ಸಂಭಾವನೆ ಒಕ್ಕಟಿ ಕಾರ್ಯ ನೀಡಿದ್ರು. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ, ಆದರೆ ಗೂಟ್ ರಕ್ಷಕ ಮಾಡಿದಂತ ತಪ್ಪು ಇಲ್ಲಿ ತಂಡಕ್ಕೆ ಮುಳ್ಳಾಗ್ತಾ ಇದೆ. 2 ಓಟಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 16. 12 ಚೆಂಡು ಬಾಕಿ ಇದೆ. 10 ಓಟದ ಅನಿವಾರ್ಯತೆ. 12 to go, 10 to get. ಈ ಪಂದ್ಯಾಕೂಟ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ ಶುಭ ಕೋರುವರು ವಿಜಿ ಸೀಡ್ಸ್ ಕ್ಯಾಂಡಿಮೆನ್ಸ್, ಅದೇ ರೀತಿ ವಿಕೆ ಬಿಲ್ಡರ್ಸ್, ವಿಕೆ ಬಿಲ್ಡ್ ಕಾನ್, ಇರ್ಸಾದ್ ಅಚ್ಚಿನಡ್ಕ, ಜಮಾಲ್ ಅಚ್ಚಿನಡ್ಕ, ಪ್ರಕಾಶ್ ಕುಂಪಲ, ಆರಿಸ್ ಕತಾರ್, ರಫೀಕ್ ಇನ್ಸ್ಪೆಕ್ಟರ್, ಸಿಸಿಬಿ, ನಿಜಾರ್ ಕೆಕೆ, ಶೋಯಲ್ ದುಬೈ, ಇರ್ಫಾನ್ ಕತಾರ್, ಶ್ವಾಲಿ ಕತಾರ್, ಅಬ್ಬಾಸ್ ಕೆಸಿ ರೋಡು, ಇಬ್ರಾಹಿಂ ಉಚ್ಚಿಲಾ, ಸಿರಾಜ್ ಉಚ್ಚಿಲಾ, ಶ್ವಾಲಿ ಕತಾರ್, ಏಜ್ ಫೀಲ್ಡ್ ಪೆಟ್ರೋಲ್ ಪಂಪ್,
ತಲಪಾಡಿ ನಮ್ಮೊಂದಿಗೆ ಶುಭ ಕೋರಿದ್ದಾರೆ. ತಮಗೆ ಆತ್ಮೀಯವಾದಂತ ಸ್ವಾಗತವನ್ನು ಬಯತಾ ಪೀಸ್ ಬಾಯ್ಸ್ ಅಜ್ಜಿನಡ್ಕ ಪರವಾಗಿ APL 2025 ಸೀಸನ್ 6 ಪರವಾಗಿ ಆತ್ಮೀಯವಾದಂತ ಸ್ವಾಗತ ಬಯಸ್ತಾ ಇದ್ದಾವೆ. ಎರಡು ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಸೊಗಸಾದ ದಂಡನೆ. Yes, the next match between tossing ceremony challengers Achinedika attack again. Chan guys, the heartily welcome to tossing ceremony. ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ ನಾಣ್ಯಚುಮಿಕೆಯಾಗಿ. 9 to go, 6 to get. 9 ಚೆಂಡು ಬಾಕಿ ಇದೆ. 6 ಓಟದ ಅನಿವಾರ್ಯತೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಸೊಗಸಾದ ದಂಡನೆ, ಜಾನ್ಮಯ ದಂಡನೆ. ನಿನ್ನೆ ದಿವಸ ಮಾಡಿದಂತ ಶೈಲಿ ಕೂಡ ಇವತ್ತು ದಿವಸ ಅದೇ ಶೈಲಿಯಲ್ಲಿ ಖಂಡಿತವಾಗಲೂ ದಾಂಡುಗಾರಿಕೆ. ಇಲ್ಲಿ ಕೋಟೆಕಾರ್ ಪರವಾಗಿ ಆಡೋದಾದರೆ ಯಾವುದೇ ದೊಡ್ಡ ದೊಡ್ಡ ಹೊಡೆತಗಳಿಗೆ ಅವಕಾಶ ಕೊಡದೆ ದೊಡ್ಡ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಆದ್ರೂ ಕೂಡ ಒಂದೊಂದು ಓಟಗಳು ಖಂಡಿತವಾಗಲೂ ಇಲ್ಲಿ ಕೋಟೆಕಾರ್ ತಂಡದ ಅನುಭವವುಳ್ಳಂತ ದಾಂಡುಗಾರ ಅಂತ ಹೇಳ್ಬಹುದಾಗಿದೆ. ಒಂದೊಂದು ಓಟ ಬರುತ್ತಾ ಇದೆ. ಸೊಗಸಾದ ದಂಡನೆ, ಅದ್ಭುತ ದಾಂಡುಗಾರಿಕೆ. ಇಲ್ಲಿ ನಿಧಾನಗತಿಯಲ್ಲಿ ಗಳಿಗೆ ಸಾಗುವುದಾದರೆ ಒಂದು ಒಟ್ಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 21 ಲೆಗ್ ಬೈ ಮುಖ್ಯನ ಬರ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಅವಸಾನ ತವರಿ ಪಂದು ಮಾತ್ರ ಬಾಕಿ. ಲಾಸ್ಟ್ ಗೇಮ್ ತಯಾರ್. ಯೋ ಮೈ ಗಾಡ್ನೆಸ್, ಕ್ಲೀನ್ ಪಾಟ್. ನಿನ್ನೆಯ ಅಂತಿಮ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ನೌಫಲ್ ಅವರಿಗೆ ಪಾಲಾಗ್ತಾ ಇದೆ. ಅವರಿಗೆ ವಿನೋದ್ ಅವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಳಿಡುವಾಗ ನಿನ್ನೆ ದಿವಸದ ಹೀರೋ ಸಚಿನ್ ಅವರ ಆಗಮನ ಹೋಗ್ತಾ ಇದೆ. ಎಡಗೈ ದಾಂಡುಗಾರ 6 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. 6 to go, 4 to get. 6ಕ್ಕೆ 4 ಬೇಕಾಗಿದೆ. ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? ಕೊನೆಯ ಕ್ಷಣ. ಕಳೆದ ಪಂದ್ಯಾಕೂಟದಲ್ಲಿ 6 ಚೆಂಡು ಮುಂದೆ 10 ಓಟದ ಅನಿವಾರ್ಯತೆ ಇತ್ತು. ಕಳೆದ ಪಂದ್ಯಾಕೂಟದಲ್ಲಿ 6 ಚೆಂಡು ಮುಂದೆ 10 ಓಟದ ಅನಿವಾರ್ಯ ಇತ್ತು. 1 ಚೆಂಡು ಮುಂದೆ 4 ಓಟವನ್ನು ಬಿಟ್ಟುಕೊಟ್ರು. ಅದರ ಬಳಿಕ 6 ಚೆಂಡು ಮುಂದೆ 6 ಓಟ ಬೇಕಿತ್ತು. ಖಂಡಿತವಾಗಲೂ ತಡೆ ಹಿಡಿದ್ರು. 6 ಚೆಂಡು ಮುಂದೆ 4 ಬೇಕಾಗಿದೆ. ಇಲ್ಲಿ ದ್ವಿತೀಯ ಪಂದ್ಯಾಕೂಟ ಆಡ್ತಾ ಇದೆ. ಮೂರನೇ ಪಂದ್ಯಾಕೂಟ ಚಾಲೆಂಜರ್ಸ್ ಅಜ್ಜನಡ್ಕ ವಿರುದ್ಧವಾಗಿ ಜಾನ್ ಗೈಸ್. यहाँ पर बहुत रोमांच का मैच यहाँ पर जा रहे हैं. 5 गेम पर 3 रन की जरूरत है कोटकर चैलेंजर्स पर. और एसके वॉरियर्स अभी गेंदबाजीगर बहुत बेहतरीन गेंदबाजीगर सदकतुल्ला. स्ट्राइक पर सचिन उठा के मारा सीधा गेंद सीमा के तरफ और अच्छी तरह क्षेत्र रक्षण भी किया. इस टीम का नायक ओनर मोनू देखने पड़ेगा. अभी 4 गेम पर 2 रन की जरूरत है. बेहतरीन गेंदबाजीगर बेहतरीन बल्लेबाज उठा लिया. 1 रन पूरे हो चुकी है. अभी 3 गेम पर 1 रन की जरूरत है. कोटकर चैलेंजर्स की वेरी इंटरेस्टिंग मैच यहाँ पर जा रहा है. देखने पड़ेगा. सचिन 3 गेम पर 1 रन की जरूरत है. और स्ट्राइक पर ओपनिंग बैट्समैन मिस्टर हाफिज, टीम का आइकॉन प्लेयर. फिर से और एक बार तैयार. सदकतुल्ला उछाल दिया. गेंद सीधा लंबा शॉट सीधा फील्डर के हाथों पे कैच आउट हो चुकी है. सचिन की समाप्त हो चुकी है. और
बेहतरीन गेंदबाजीगर किया सदकतुल्ला। 2 गेम पर 1 रन की जरूरत है। यहाँ पर वेरी इंटरेस्टिंग मैच जा रहा है। यहाँ पर देखना पड़ेगा अभी उसके जगह जोड़ने के लिए और एक खिलाड़ी, जानेमन खिलाड़ी शमशेर चले कोटेकर चैलेंज की तरह। और नो स्ट्राइक पर हाफिज, इस टीम का आइकॉन प्लेयर। स्ट्राइक पर शमशेर और गेंदबाजीगर सदकतुल्ला। 2 गेम पर 1 रन की जरूरत है। मैच किस तरह जाएगा देखना पड़ेगा। और फिर से और एक बार तैयार सदकतुल्ला शमशेर की तरह। दो गेम पर 1 रन की जरूरत है। सदकतुल्ला उजाले कोशिश किया, 1 रन भी समा पहुंच ಕೋಟೆಕರ್ ಚಾಲೆಂಜರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ವಿಜಯನವರ ಪಾಲಾಗಿದೆ. ವಿಜಯನವರು ಪ್ಲೀಸ್ ಬನ್ನಿ, ನಿಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ಸ್ವೀಕರಿಸಿ. ಮುಜಂಬಿಲ್ನವರು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮತ್ತೆ ವಿಜಯ್ನವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ ಮುಜಂಬಿಲ್ನವರ ಹತ್ರ. यहाँ पर अगला मैच शुरू होने लगे। जान गाइस वर्सेस चैलेंजर्स अजनड़ का अच्छे अट्रैक्शन आयोजित किया। जान गाइस ऑन द टॉस और ओपनिंग बल्लेबाज ಆದಷ್ಟು ಬೇಗ ಅಂಕಣ ಹೋಗಲ ಭಾಗಕ್ಕೆ ಪ್ರವೇಶಿಸುವ ಬಗ್ಗೆ ಕೇಳ್ಕೊಳ್ತೇನೆ ದಾಂಡುಗಾರ ಹತ್ರ.
ಸಮಯದ ಅಭಾವ ಇರುವುದರಿಂದ ತೀರ್ಪುಗಾರರ ಹತ್ರ ಮತ್ತೆ ಮತ್ತೆ ವಿನಂತಿಸ್ತಾ ಇದ್ದೇನೆ, ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಿ ಇವತ್ತು ಸಾಯಂಕಾಲದೊಳಗೆ ಫೈನಲ್ ಅನ್ನು ಮುಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದ್ದರಿಂದ ಹಲವಾರು ಪಂದ್ಯವು ಕೂಡ ಇಲ್ಲಿ ಸಾಗಲಿದೆ. ಆದ್ದರಿಂದ ಆದಷ್ಟು ಬೇಗ ಅಂಕಣ ಒಳಭಾಗಕ್ಕೆ ದಾಂಡಿಗರು ಪ್ರವೇಶಿಸಬೇಕಾಗಿ ಕೇಳ್ತೇನೆ. यहाँ पर ओपनिंग बल्लेबाज बशीर और नासिर देखना पड़ेगा, दोनों अनुभवी खिलाड़ी है, पुराना खिलाड़ी है। नासिर ने मशहूर खिलाड़ी है, बेहतरीन बल्लेबाज है नासिर, और नॉन स्ट्राइक पर बशीर। यहाँ की परिसर की एक मशहूर खिलाड़ी है बशीर, देखने पड़ेगा। और गेंदबाजीगर गेंद सिद्दीक का हाथ पे देखने पड़ेगा किस तरह गेंदबाजीगर करेगा और किस तरह बल्लेबाज भी करेगा नासिर ने। यहाँ पर की एपीएल की सीजन की 6 यहाँ पर जारी हो रहे हैं, तीसरा दिन के मैच चल रहे हैं। तीसरा दिन की मैच यहाँ पर तीसरा मैच चल रहा है। फर्स्ट इनिंग्स जान गाइस वर्सेस चैलेंजर्स अजनर का, इन दोनों में एक रोमांचक स्थिति का मैच है। लीग का आखिरी मैच है, दोनों टीम को आखिरी मैच जीतने का जरूर है। यहाँ पर देखना पड़ेगा कौन जीत हासिल करेगा। यहाँ पर हर के जीतने वाले को बाजीगर कहते हैं। यहाँ पर सिद्दीक का इनाम आ चुकी है, नासिर का विकेट ले चुके हैं, तो 500 रुपए की इनाम आ चुकी है। देखना पड़ेगा, पहली ओवर उछाल दिया, 1 रन पूरी हो चुकी है। स्कोर पर 1 गेम पर 1 रन की स्कोर। यहाँ पर चालती पर और अगली गेम फेंकने के लिए तैयार मिस्टर सिद्दीक। अब बशीर के लिए, बशीर एक बेहतरीन बल्लेबाज है, मशहूर खिलाड़ी है बशीर। एक अजनर के परिसर की बेहतरीन गेंदबाजीगर है सिद्दीक ने। सिद्दीक तो बशीर अगली गेम पहली ओवर की अगली गेम फेंकने के लिए तैयार। सिद्दीक ने बेहतरीन गेंदबाजीगर, अंपायर की इशारा, गेंद काफी बार आक्रमण वाइड, अंपायर की इशारा वाइड। पहली ओवर की अगली गेम फेंक दिया, वाइड इशारा, 2 रन आ चुके हैं यहाँ पर चैलेंजर्स कोटकार अजनर की। अभी देखने पड़ेगा तीसरा गेम फेंकने के लिए तैयार, अगली गेम फेंकने के लिए तैयार। और एक बार यहाँ पर फिर से इनाम मान रहे हैं। नासिर के विकेट लपक गया तो 500 रुपए सिद्दीक के हाथों पे। तौफीक ने इनाम कोशिश किया और देखने पड़ेगा सिद्दीक ने अगली गेम फेंकने के लिए तैयार। नासिर के लिए उछालने की कोशिश किया, 1 रन पूरी हो चुकी है। स्कोर बढ़ता हुआ 4 रन। तीसरा गेम फेंकने के लिए तैयार नासिर, पहली ओवर की तीसरा गेम फेंकने के लिए तैयार। बशीर के लिए उछालने की कोशिश किया, यहाँ पर अंपायर की उंगली उछाल है, सीधा क्लीन आउट, क्लीन बॉल। यहाँ पर बशीर की समाप्त हो चुकी है। बशीर निराश में जा रहे हैं। पहली ओवर की तीसरा गेम एक यहाँ पर सिद्दीक ने बेहतरीन गेंदबाजी किया, बशीर की क्लीन बोल्ड। पहली ओवर की तीसरा गेम में बशीर की समाप्त हो चुकी है और 3 गेम समाप्त में स्कोर बढ़ता हुआ 4 रन। जान कैसी हजरत का कि बेहतरीन मशहूर खिलाड़ी है, मुबारक है, नसीर है, फयाज है, शमशीर है, सिद्दीक है, एक मशहूर खिलाड़ी लोग हैं जान के इसी पर। और आइकॉन प्लेयर शब्बीर में एक परिसर की एक मशहूर खिलाड़ी है शब्बीर।
देखने पड़ेगा। पहली ओवर की फोर्थ गेम फेंकने के लिए तैयार नूरिस के लिए। इस टीम का ओनर है नूरिस। अंपायर की गेंद काफी बार वाइड की इशारा। स्कोर बढ़ता हुआ 5 रन। और एक बार फिर से सिद्दीक नूरिस उछालिया सेव की सीधा सीमारे की तरह। यहाँ पर एक बेहतरीन क्षेत्ररक्षण किया है अब्बास वेरी सुपर फील्डर। देखने पड़ेगा ओवर की आखिरी गेम। पहली ओवर की आखिरी गेम पहली इनिंग्स पर यहाँ पर जा रहे हैं एक रोमांचक स्थिति में। फिर से और एक बार सिद्दीक ने नूरिस के लिए उछालने की कोशिश किया। ओवर की आखिरी गेम। ವೀಕ್ಷಣೆ ವಿವರಣೆಗಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ 2 ದಿನಗಳ ಕಾಲ ಎಲ್ಲ ಆಟಗಾರರನ್ನು ಮನರಂಜಿಸಿದಂತಹ ಎಲ್ಲರ ಮನಗೆದ್ದಂತಹ ನಮ್ಮ ಆತ್ಮೀಯ ಸ್ನೇಹಿತಂತಹ ನಮ್ಮ ಮುಜಮಿಲ್ ಅವರಿಗೆ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ ವೀಕ್ಷಣೆ ವಿವರಣೆಗಾಗಿ ಅವರನ್ನು ವೇದಿಕೆಗೆ ತುಂಬು ಹೃದಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಸ್ಕೋರ್ ಮುಜಾಂಟು 9 ಅಂತ ಬೋರ್ಡ್ 9ಕ್ಕೆ ಇರ್ತಾ ಇದೆ. ಪವರ್ ಪ್ಲೇ ಚಾಲ್ತಿ ಕೊನೆಗೊಳ್ಳುತ್ತಾ ಇದೆ. ಮತ್ತೆ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡದ ದೇಹ ಬಲಾಢ್ಯ ದಾಂಡಿಗ ನಾಸೀರ್ ಖಾನ್ ಸಿಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನೂರಿಶ್ ಎನ್ನುವಂತ ದಾಂಡುಗಾರ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೊಮ್ಮೆ ಶಬೀರ್ ತಂಡಕೂಟದಲ್ಲಿ ಸೇರ್ಪಡ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ನಾಸೀರ್ ಇನ್ನು ಕೂಡ ತಮಗೆ ಮತ್ತೆ ಮತ್ತೆ ಇಲ್ಲಿ ಆಫರ್ ನೀಡ್ತಾ ಇದ್ದಾರೆ ಜಾನ್ ಗೈಸ್ ವತಿಯಿಂದ. ಶಬೀರ್ ರವರು ಈ ನಾಸೀರ್ ಎನ್ನುವಂತ ಆಟಗಾರನ ಒಂದು ವಿಕೆಟ್ ಪಡೆದಿದೆ. ಆದಲ್ಲಿ 500 ರೂಪಾಯಿ ಘೋಷಣೆ ಮೊಳಗುತ್ತಾ ಇದೆ ಈ ಶಬೀರ್ ಅನ್ನುವಂತ ದಾಳಿಗಾರನಿಗೆ. ಸೊಗಸಾದ ಹೊಡೆತ. ವಾಟ್ ಅ ಬ್ಯೂಟಿಫುಲ್ ಶಾಟ್ ಬೈ ನಾಸೀರ. ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಸೊಗಸಾಗಿ ಈ ಪಂದ್ಯಾಕೂಟವನ್ನು ಸಾಗಿ ಉಡಿಸ್ತಾ ಇದ್ದಾರೆ ಈ ನಾಸೀರ್ ಅನ್ನುವಂತ ದಾಂಡುಗಾರ. ಮತ್ತೆ ಸ್ಟ್ರೈಕರ್ ಅನ್ನು ನೂರಿಶ್ ಪಡೆದುಕೊಳ್ಳುತ್ತಾ ಇದ್ದಾರೆ. ವಾಟ್ ಅ ಸ್ಟ್ಯಾಂಡಿಂಗ್ ಸ್ಟೈಲ್ ಮಿಸ್ಟರ್ ನೂರಿಶ್ ಇಂಟು ದ ಮಿಡಲ್. ವಾಟ್ ಅ ಬ್ಯೂಟಿಫುಲ್ ಶಾಟ್. ಓಹೋ ಮೈ ಗುಡ್ನೆಸ್. ಖಂಡಿತ ಇದು ಒಂದು ದೊಡ್ಡ ಆಘಾತ ಕೂಡ ಅಂತ ಹೇಳ್ಬೋದು ಚಾಲೆಂಜರ್ಸ್ ಕೋಟೆಕಾರು ತಂಡಕ್ಕೆ. ಕಾರಣ ಓರ್ವ ಬೆನ್ನೆಲುಬು ಆಟಗಾರನ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಶಬೀರ್ ಅನ್ನುವಂತ ದಾಳಿಗಾರನ ಎಸೆತಕ್ಕೆ ನೂರಿಶ್ ಅನ್ನುವಂತ ದಾಂಡುಗಾರನ ಪಯಣ ಅಂತಿಮಗೊಳ್ಳುತ್ತಾ ಇದೆ. ನೂರಿಶ್ ನಿರಾಶಿತರಾಗಿ ಇತ್ತ ಕಡೆ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ವಿನೋದ್ ಎನ್ನುವಂತ ಆಟಗಾರನ ಆಗಮನವಾಗುತ್ತಾ ಇದೆ. ಅದೃಷ್ಟ ಜಾನ್ ಗೈಸ್ ಪಾಲಾಗುತ್ತಾ ಇದೆ. ಜಾನ್ ಗೈಸ್ ಖಂಡಿತವಾಗಿ ಒಂದು ಮೈದಾನದಲ್ಲಿ ಸೊಗಸಾದ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಶಬೀರ್ ಮುಖೇನವಾಗಿ 3ನೇ ಎಸೆತಕ್ಕೆ ಚಾಲ್ತಿಯಲ್ಲಿದೆ. ತಂಡದ ಮೊತ್ತ 10ಕ್ಕೆ ಇರ್ತಾ ಇದೆ. 10 ಆನ್ ದಿ ಬೋರ್ಡ್. ವಿನೋದ್ ರವರ ಆಗಮನವಾಗ್ತಾ ಇದೆ. ಕೋಟೆಕಾರ ಪರಿಸರದ ಅನುಭವಿ ಆಟಗಾರ ವಿನೋದ್ ರವರ ಆಗಮನವಾಗ್ತಾ ಇದೆ. ದಂಡನ್ನು ಕುಟ್ಟುತ್ತಾ ಮತ್ತೊಮ್ಮೆ ವಿನೋದ್ ರವರು
ಬಲವಾದ ಹೊಡೆತಕ್ಕೆ ಮನವನ್ನಿಟ್ಟು ಸೊಗಸಾದ ಓಟ. ಅವಳಿಗೆ ಕರೆ ನೀಡಿದಾರಾ? ಇಲ್ಲ. ಇನ್ನು ಕೂಡ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ಮತ್ತೆ ಮತ್ತೆ ಕೂಡ ಇಲ್ಲಿ ಮನೆ ಬರ್ತಾ ಇದೆ. ಇಲ್ಲಿ ಜಾನ್ ಗೈಸ್ ರವರಿಂದ ಮತ್ತೆ ಆಫರ್ ನೀಡ್ತಾ ಇದ್ದಾರೆ. ನಾಸೀರ್ ರವರ ವಿಕೆಟ್ ಕಬಳಿಸಿದೆ. ಆದಲ್ಲಿ ಶಬೀರ್ ರವರಿಗೆ 500 ರೂಪಾಯಿ ಘೋಷಣೆ ಮೊಳಗುತ್ತಾ ಇದೆ. ಮತ್ತೆ ಶಬೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಶಬೀರ್ ಟು ನಾಸೀರ್. ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟು ಇಲ್ಲಿ ದಂಡು ಮುಖೇನವಾಗಿ 1 ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಶಬೀರ್ ಮುಖೇನವಾಗಿ ಕೊನೆಯ 2 ಎಸೆತ ಚಾಲ್ತಿಯಲ್ಲಿದೆ. ಕೊನೆಯ 2 ಎಸೆತ ಮಾತ್ರ ಬಾಕಿ ಆಗುತ್ತಾ ಇವೆ. ಲಾಸ್ಟ್ ಟು ಡೆಲಿವರಿ. ಸೊಗಸಾದ ಆಟ. ಅಡ್ಡ ಚೆಂಡು, ಸಾರಿ, ಯಾವುದೇ ಅಡ್ಡ ಚೆಂಡು ಘೋಷಣೆ ಹೊರಡ್ತಾ ಇದೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಲಾಸ್ಟ್ ಐದನೇ ಎಸೆತ ಶಬೀರ್ ಮುಖ್ಯವಾಗಿ ಪಂಚಮಿ ಸ್ಕೋರ್ ಮುಜಾಂಟು 13 ಆನ್ ದಿ ಬೋರ್ಡ್ 13ಕ್ಕೆ ಏರ್ತಾ ಇದೆ. ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ನಾಸೀರ್ ಕಾಣ ಸಿಗ್ತಾ ಇದ್ದಾರೆ ವೇದಿಕೆಯ ಬಲವಾದ ಹೊಡೆತ. ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡಿದ್ರು. ಇಲ್ಲಿ ಓ ಮೈ ಗುಡ್ನೆಸ್, ಕೊಂಚ ಮಟ್ಟಿಗೆ ಎಡವಿದ್ರು. ಇಲ್ಲಿ ವಿಜಯ್ ರವರ ವಿನೋದ್ ರವರ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಇಲ್ಲಿ ಕೊಂಚ ಮಟ್ಟಿಗೆ ಎಡವಿದ್ರು. ಇತ್ತ ಕಡೆ ಚಾಲೆಂಜರ್ಸ್ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡವು ಒಂದು ಕಡೆಗೆ ವಾಳ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಜಾನ್ ಗೈಸ್ ತಂಡದ ಅದೃಷ್ಟ ಕಾಣಸಿಗುತ್ತಾ ಇದೆ. ಮತ್ತೊಮ್ಮೆ ಮತ್ತೊಂದು ವಿಕೆಟ್ ನಷ್ಟದೊಂದಿಗೆ ಸ್ಕೋರ್ ಮುಜಾಂಟು. ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು 2 ತಂಡದ ಆಟಗಾರರು ಸೈನ್ ಅಪ್ ಗಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು. ಮತ್ತೆ ಮತ್ತೆ ಇಲ್ಲಿ ಆಫರ್ ಸಿಗ್ತಾ ಇದೆ ಶಬೀರ್ ರವರಿಗೆ. ಮತ್ತೆ ಕೂಡ ಶಬೀರ್ ರವರೇ ಒಂದು ನಾಸೀರ್ ಅಂತ ಆಟಗಾರನ ವಿಕೆಟ್ ಪಡೆದಿದ್ದೆ, ಆದಲ್ಲಿ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಲಾಸ್ಟ್ 1 more to go. ಶಬೀರ್ ಮುಖೇನವಾಗಿ ಕೊನೆಗೆ 1 ಚೆಂಡು ಬಾಕಿಯಾಗುತ್ತಾ ಇದೆ. ನಾಸೀರ್ ಎಂಟರ್ ದ ಮಿಡಲ್. ಬಲವಾದ ಹೊಡೆತ. ನಾಸೀರ್ ಮುಖೇನವಾಗಿ ತಂಡನ್ನು ಬಲವಾಗಿ ಬೀಸಿದ್ರು. ಒಂಟೆಯಿಂದ ಓಡಂತ ಜಿಂಕೆ ಖಾತೆ ಪಟ್ಟಿಯಲ್ಲಿ 2 ಓವರಿನ ಮುಕ್ತಾಯದೊಂದಿಗೆ ಖಾತೆ ಪಟ್ಟಿಯಲ್ಲಿ 15ಕ್ಕೆ ಏರ್ತಾ ಇದೆ. 15 ಆನ್ ದಿ ಬೋರ್ಡ್. ಇನ್ನು ಕೂಡ 12 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಖಂಡಿತವಾಗಿಯೂ ಎಲ್ಲಾ ಪ್ರಶ್ನಾರ್ಥಕ ಇದು ಮೂಡ್ತಾ ಇದೆ. ಖಂಡಿತವಾಗಿ ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ 2 ತಂಡದ ಆಟಗಾರರು ಸೈನ್ ಅಪ್ ಗಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನು 12 ಚೆಂಡು ಬಾಕಿ ಆಗುತ್ತಾ ಇವೆ. ನಾಸೀರ್ ಖಂಡಿತವಾಗಿಯೂ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡಕ್ಕೆ ಯಾವ ರೀತಿ ಕೊಡುಗೆ ನೀಡುತ್ತಾರೆ ಕಾದು ನೋಡೋಣ. ನಾಸೀರ್ ಅನ್ನುವಂತ ಈ ದಾಂಡುಗಾರ ಅದೆಷ್ಟೋ ಮೈದಾನದಲ್ಲಿ ಆಡಿ ಪಳಗಿದಂತ ಈ ಆಟಗಾರ ಇವತ್ತು ಈ ಮೈದಾನದಲ್ಲಿ ಯಾವ ರೀತಿ
ಅದೆಷ್ಟು ಬಲಿಷ್ಠ ಹೊಡೆತಗಳನ್ನು ಹೊಡೆಯುತ್ತಾರೋ ಮತ್ತೆ ಕಾದು ನೋಡಬೇಕಾಗಿದೆ. ಮತ್ತೆ ನಾಸೀರ್ ಇಂಟು ದ ಮಿಡಲ್, ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮುನೀರ್ ಟು ನಾಸೀರ್. ಮತ್ತೆ ಕಾಯ್ತಾ ಇದ್ವಿ ಇಂಥ ಒಂದು ಹೊಡೆತಕ್ಕೆ. ನಾಸೀರ್ ಇಟ್ಸ್ ಅ ಬಿಗ್, ವಾಟ್ ಅ ಫ್ಯಾಬುಲಸ್ ಶಾಟ್ ಮಿಸ್ಟರ್ ನಾಸೀರ್. ನಾ ಹೇಳ್ತಿದ್ದೆ ಈಗಲೇ, ಹಲವಾರು ಮೈದಾನಗಳಲ್ಲಿ ಆಡಿ ಪಳಗಿದಂತ ಈ ಆಟಗಾರ. ದಿಸ್ ಈಸ್ ನಾಸೀರ್, ವಾಟ್ ಅ ಫ್ಯಾಬುಲಸ್ ಶಾಟ್. ತಂಡದ ಮೊತ್ತ ಖಾತೆಯಲ್ಲಿ ಏರುತ್ತಾ ಇದೆ, 21ಕ್ಕೆ ಏರುತ್ತಾ ಇದೆ. ನಾಸೀರ್ ಇಸ್ ಅ ಮ್ಯಾನ್. ಮತ್ತೆ ನಾಸೀರ್ ಓಹೋ ಏನಿದು, ಖಂಡಿತವಾಗಿಯೂ ನಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಾ ಇಲ್ಲ. ಭರ್ಜರಿಯಾಗಿ 2 ಸಿಕ್ಸ್ ಅನ್ನು ಬಾರಿಸಿದ್ರು ಈ ನಾಸೀರ್ ಇಸ್ ಅ ಮ್ಯಾನ್. ನಾಸೀರ್ ಯು ಬ್ಯೂಟಿ, ನಾಸೀರ್ ಯು ಫ್ಯಾಬುಲಸ್. 2 ಭರ್ಜರಿ ಸಿಕ್ಸ್ ದಾಖಲಾಗುತ್ತಾ ಇದೆ. ಖಂಡಿತವಾಗಿಯೂ ಈ ಆಟಗಾರನ ಮೆಚ್ಚಲೇಬೇಕಾಗಿದೆ. ಹ್ಯಾಟ್ರಿಕ್ ಸಿಕ್ಸ್ ಬಾರಿಸಿದಲ್ಲಿ ನಾಸೀರ್ ಅವರಿಗೆ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. 1,000 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಮತ್ತೊಮ್ಮೆ ನಾಸೀರ್ ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಎಫರ್ಟ್ ಹಾಕಿದ್ರು. ಇಲ್ಲಿ ನಾಸೀರ್ ಅವರ ಅಂತಿಮ ಪಯಣವಾಗುತ್ತಾ ಇದೆ. ಇಲ್ಲಿ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿದೆ ಈ ಆಟಗಾರನಿಗೆ. ಕಾರಣ ಸಂಕಷ್ಟದಲ್ಲಿರುವ ಸಮಯದಲ್ಲಿ ತಂಡವನ್ನು ಮೇಲೆತ್ತಿದಂತ ಈ ಆಟಗಾರ, ಈ ನಾಸೀರ್ ಅನ್ನುವಂತ ದಾಂಡುಗಾರ ಇದೀಗ ನಿರಾಶ್ರಿತರಾಗಿ ಫೆಮಿಲಿನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಜಾಕೀರ್ ಇವರ ಆಗಮನವಾಗುತ್ತಾ ಇದೆ. 8 ಎಸೆತಗಳ ಮುಂದೆ ಬರೋಬ್ಬರಿ 17 ಅಂಕಗಳನ್ನು ಸಿಡಿಸಿದಂತ ದಾಂಡುಗಾರ ನಾಸೀರ್ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ ಈ ಆಟಗಾರರನ್ನು. ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಮತ್ತೆ ಇವರ ಸ್ಥಾನವನ್ನು ತುಂಬಲು ಜಾಕೀರ್ ಎನ್ನುವಂತ ದಾಂಡುಗಾರರ ಆಗಮನವಾಗುತ್ತಾ ಇದೆ. ಮುನೀರ್ ಮುಖೇನವಾಗಿ ಕೊನೆಯ 3 ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ಜಾಕೀರ್ ಬಲವಾಗಿ ಹೊಡೆಯಲು ಪ್ರಯತ್ನಿಸಿದ್ರು. ಇಲ್ಲಿ 1 ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ, ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡುತ್ತಾರಾ? ಇಲ್ಲ, 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬೈ ಮೂಲಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 28 ಆನ್ ದಿ ಬೋರ್ಡ್, 28ಕ್ಕೆ ಏರ್ತಾ ಇದೆ. ಬಲವಾದ ಹೊಡೆತ, ಇಲ್ಲಿ ಯಾವುದೇ ಓಟ ನೀಡ್ತಾ ಇಲ್ಲ ತೀರ್ಪುಗಾರರಿಂದ. ವೈಡ್ ಎಂದು ಘೋಷಣೆಯಾಗುತ್ತಾ ಇದೆ. ಅಡ್ಡ ಚೆಂಡು ಎಂಬ ತೀರ್ಪನ್ನು ನೀಡುತ್ತಾ ಇದ್ದಾರೆ ತೀರ್ಪುಗಾರರು. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ದಾಳಿಗಾರ ಮುನೀರ್. ಬಲವಾದ ಹೊಡೆತ, ಇಲ್ಲಿ ವಾಟ್ ಅ ಬ್ಯೂಟಿಫುಲ್ ಕಟ್. ಖಂಡಿತವಾಗಿಯೂ ಸಿಂಗಲ್ ಡಿಕ್ಲೇರಿಯ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಸ್ಕೋರ್ ಮುಜಾಂಟು 30 ಆನ್ ದಿ ಬೋರ್ಡ್, 30ಕ್ಕೆ ಏರ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಬಲವಾದ, oh my goodness, what a shot, what a fabulous shot. ಅಶ್ರಫ್ ಕೋಡಿಕಲ್ಲು ಪರಿಸರದ ಓರ್ವ ಹೆಸರುವಾಸಿ ಆಟಗಾರನ ಪ್ರಬಲ ತೋರ್ಪಡ್ತಾ ಇದೆ ಈ ಕಿನ್ಸಾ ಮೈದಾನದಲ್ಲಿ. ವಾಟ್ ಅ ಫ್ಯಾಬುಲಸ್ ಶಾಟ್. ಇದರೊಂದಿಗೆ ಓವರಿಗೆ ನಾಂದಿಯಾಗುತ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 36, 36 on the board. What a beautiful match is going on here.
ವಾಟ್ ಅ ಫ್ಯಾಬುಲಸ್ ಶಾಟ್. ನಾಸೀರ್ ಅದೇ ರೀತಿಯಲ್ಲಿ ಅಶ್ರಫ್ ರವರು ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 36 ಆನ್ ದಿ ಬೋರ್ಡ್. ಕೋಡಿಕಲ್ಲು ಪರಿಸರದ ಹೆಸರುವಾಸಿ ಆಟಗಾರನ ಅಬ್ಬರ ಈ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ. ಮತ್ತೊಮ್ಮೆ ಜಾಕೀರ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ತಂಡದ ಅನುಭವಿ ಎಸೆತಗಾರ ಶಂಶೀರ್ ಟು ಜಾಕೀರ್. ಬಲವಾಗಿ ಹೊಡೆಯುದ್ರು ಇಲ್ಲಿ ಜಾಕೀರ್ ಅವರ ಉತ್ತರಿ ನಷ್ಟವಾಗ್ತಾ ಇದೆ. ಶಬೀರ್ ಇವರ ಆಗಮನವಾಗುತ್ತಾ ಇದೆ. ಶಂಶೀರ್ ಮುಖೇನವಾಗಿ 5 ಚೆಂಡುಗಳು ಬಾಕಿಯಾಗುತ್ತವೆ. 5 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಐದು ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಬಲವಾದ ತೀರ್ಮಾನವಿತ್ತು. ರನ್ಔಟ್ ಆಗುವುದರ ಮೂಲಕ ಮತ್ತೊಂದು ವಿಕೆಟ್ ಸಂಕಷ್ಟದಲ್ಲಿದೆ. ಇಲ್ಲಿ ಮತ್ತೊಂದು ವಿಕೆಟ್ ಸಂಕಷ್ಟದಲ್ಲಿದೆ. ಮತ್ತೆ ಜರ್ಸಿ ನಂಬರ್ 3 ಚಿಲ್ಲೂರವರ ಆಗಮನವಾಗುತ್ತಾ ಇದೆ. ಮಕ್ಯಾರು ಪರಿಸರದ ಓರ್ವ ಅನುಭವ ಆಟಗಾರ ಚಿಲ್ಲೂರವರ ಆಗಮನವಾಗುತ್ತಾ ಇದೆ. ಸುಹೈಲ್ ಯಾನಿ ಚಿಲ್ಲು ಇದನ್ನು ನಾನ್ ಸ್ಟ್ರೈಕ್ ವಿಭಾಗವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ನಾಲ್ಕು ಚೆಂಡುಗಳು ಬಾಕಿಯಾಗುತ್ತಾ ಇವೆ. ನಾಲ್ಕು ಚೆಂಡುಗಳು ಬಾಕಿಯಾಗ್ತಾ ಇವೆ. ಮತ್ತೊಮ್ಮೆ ಅಶ್ರಫ್ ಸಿಕ್ಸರ್ ದಾಂಡಿಗ ಬಲವಾಗಿ ದಾಂಡಿಸಿದ್ರು. ಇಲ್ಲಿ ನೇರವಾಗಿ ಕೈ ಹೋಗಿದ್ದಲ್ಲಿ ಅವಲಿ ಒಟ್ಟಕ್ಕೆ ಪ್ರಯತ್ನ ಬಿಡ್ತಾರಾ? ಇಲ್ಲ, ಒಂದಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಮತ್ತೆ ಸ್ಟ್ರೈಕರ್ ಅನ್ನು ಪಡೆಯುತ್ತಾ ಚಿಲ್ಲು, ಮಕ್ಯಾರು ಪರಿಸರದಲ್ಲಿ ಆಡಿದಂತ ಆಟಗಾರ ಈ ಚಿಲ್ಲು ಅನ್ನುವಂಥ ದಾಟುಗಾರ ಮತ್ತೊಮ್ಮೆ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ಬಲವಾದ ಹೊಡೆತಕ್ಕೆ ಮನವಿಯನ್ನಿಟ್ಟರು. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವ ಸಮಯದಲ್ಲಿ ಈ ನಾಸೀರ್ ಎನ್ನುವಂತ ದಾಂಡುಗಾರ ತಂಡಕ್ಕೆ ಬಹಳಷ್ಟು ರೀತಿಯಲ್ಲಿ 2 ಸಿಕ್ಸರ್ ಅನ್ನು ಬಾರಿಸಿ ತಂಡಕ್ಕೆ ಬಹಳಷ್ಟು ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿ ಆಡಿದಂತ ಈ ಆಟಗಾರರು. ಅದೇ ರೀತಿಯಲ್ಲಿ HWA ತಂಡದಲ್ಲಿ ಕೂಡ ಆಡಿ ಪಳಗಿದಂತ ಆಟಗಾರ ಈ ಚಿಲ್ಲು ಎನ್ನುವಂತ ದಾಂಡುಗಾರ. ವಾಟ್ ಅ ಬ್ಯೂಟಿಫುಲ್ ಶಾಟ್. ಚಿಲ್ಲು ಇಸ್ ಮ್ಯಾನ್. ಬಲವಾಗಿ ಹೊಡೆದ್ರು. ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡಿದ್ರ? ಇಲ್ಲ, ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಶಂಶೀರ್ ಮುಖೇನವಾಗಿ ಕೊನೆಯ
ಒಂದು ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಅಶ್ರಫ್ ಎಂಟರ್ ದ ಮಿಡಲ್. ಸಿಕ್ಸರ್ ದಾಂಡಿಗ ಅಶ್ರಫ್. ಒಂದು ಎಸೆತ ಬಾಕಿ ಆಗುತ್ತಾವ. ಮತ್ತೆ ಬಲವಾಗಿ ದಂಡಿಸಿದ್ರು ಇಲ್ಲಿ ಅಶ್ರಫ್ ರವರು. ಅವಳಿಗೆ ಕರೆ ನೀಡ್ತಾರಾ ಇಲ್ಲಿ? ಇಲ್ಲ. ಒಂದು ಅಂಕಷ್ಟು ಸುಲಭ ರೀತಿಯಲ್ಲಿ ಕ್ರಾಂತಿಪಟ್ಟಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 41, 41. ಅವರ ಬಿಗ್ಗೆಸ್ಟ್ ಟಾರ್ಗೆಟ್. ಖಂಡಿತವಾಗಿಯೂ ಕಳಿಸಿ ಹಾಕಬೇಕಾಗಿದೆ ಜಾನ್ ಗೈಸ್ಗೆ. ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡ್ತಾ ಇದೆ. ಕಾದು ನೋಡೋಣ. ಮುಂದಿನ ವೀಕ್ಷಕ ಬೆಳಗಾಗಿ ಅನ್ಸಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. Yes, ಪಂದ್ಯಾಕೂಟದಲ್ಲಿ ಚಾಲ್ತಿಯಲ್ಲಿದೆ ಇನ್ನಿಂಗ್ಸ್ ನಂಬರ್ 2 and scores them to 41 bid target, 42 out of 24 ಡೆಲಿವರಿ. 24 ಚೆಂಡು ಮುಂದೆ ಬೇಕಾಗಿದೆ. 42 ಓಟದ ಬೃಹತ್ ಮೊತ್ತವನ್ನು ಇಲ್ಲಿ ಜಾನ್ ಗೈಸ್ ಭೇದಿಸಬೇಕಾಗಿದೆ. ಆದರೆ ಇಲ್ಲಿ ತಡ ಹಿಡಿಯುವವರು ಎಲ್ಲೋ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಎಸ್, ಪಂದ್ಯಾಕೂಟ ಇಲ್ಲಿ ಚಾಲ್ತಿಯಲ್ಲಿದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿರುವಾಗ ಬಸೀರ್ ಎಸೆತಗಾರಿಕೆ ಭಾಗದಲ್ಲಿ ಆರಂಭದ ಕ್ರಮ ದಾಂಡುಗಾರರಾಗಿ ಜಾನ್ ಗೈಸ್ ಪರವಾಗಿ ಶಬೀರ್ ಜೊತೆಗೂಡುತ್ತಾ ಶಂಶೀರ್ ಅವರ ಆಗಮನವಾಗ್ತಾ ಇದೆ. ದೊಡ್ಡ ಹೊಡೆತಗಳಿಗೆ ಇಲ್ಲಿ ನೋಟ ನೀಡಲೇಬೇಕಾಗಿದೆ. .50 ಎಂಬ ರಿಕ್ವೈರ್ಡ್ ರನ್ ರೇಟ್ ಅಲ್ಲಿ ಖಂಡಿತವಾಗಲೂ ಜಾನ್ ಗೈಸ್ ತಂಡ ಶಬೀರ್ ಅವರು ಪ್ರತಿಯೊಂದು ಷಡಕ ಬಾರಿಸುವುದಾದರೆ ತಮ್ಮ ತಂಡದಿಂದ ಘೋಷಣೆ ಮೂಲತಾ ಇದೆ. 1000 ಘೋಷಣೆ ತಂಡ 500 ಪ್ರತಿಯೊಂದು ಷಡಕಕ್ಕೆ 500 ರೂಪಾಯಿ ಘೋಷಣೆ ಮೂಲತಾ ಇದೆ. ಜಾನ್ ಗೈಸ್ ತಂಡದ ಆಟಗಾರ ಪ್ರತಿಯೊಂದು ಷಡಕ್ಕೆ 500 ರೂಪಾಯಿ ಘೋಷಣೆ. ಕಾರಣ ಗೆಲುವು ಪ್ರಾಮುಖ್ಯತೆ, ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಇಲ್ಲಿ ಖಂಡಿತವಾಗ್ಲೂ ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭದ ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 1, ದ್ವಿತೀಯ ಚೆಂಡು ವೈಡ್. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 1 ಖಾತೆ ಶುಭಾರಂಭಗೊಂಡಿದೆ. ಜಾನ್ ಗೈಸ್ ಖಾತೆಯಲ್ಲಿ ಶುಭಾರಂಭಗೊಂಡಿದೆ. ಮತ್ತೊಮ್ಮೆ ಸೊಗಸಾದ ದಾಳಿ ಜಾನ್ ಮೇ ಎಸೆತ. ಯಾವುದೇ ಪ್ರತಿ ಉತ್ತರ ದಾಂಡುಗಾರಿಂದ ಕಾಣ ಸಿಗ್ತಾ ಇಲ್ಲ.
ಶಬೀರ್ ಅವರಿಗೆ ಘೋಷಣೆ ಖಂಡಿತವಾಗ್ಲೂ ಪ್ರತಿಯೊಂದು ಷಡಕಕ್ಕೆ 500 ರೂಪಾಯಿ ಘೋಷಣೆ ಇರುವಾಗ ಖಂಡಿತವಾಗ್ಲೂ ಆ 500 ರೂಪಾಯಿಗೆ ಜೋಬಿಗೆ ಬರಬಹುದೇ? ಎಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ, ಚಿಹ್ನೆ ಆಗ್ತಾ ಇದೆ. ಇಲ್ಲಿ 2 ಚೆಂಡನ್ನೇ ಸೇದ್ರು ಊರಿ ಚೆಂಡಿನ ದಾಳಿಗಾರ 12 ಬಣಿಯನ್ ದಾರಿ ಎಸೆದ ಗಾರಿಗೂ ಭಾಗದಲ್ಲಿ ಬಶೀರ್ ಸರ್ವೇಗದ ತಾಳಿಗಾರ, ಊರಿ ಚೆಂಡಿನ ತಾಳಿಗಾರ. ಅಂಕಾಂಶ ಪಟ್ಟಿಯಲ್ಲಿ ಅದೇ ಹಾಡು 1 ವಟ 2 ಚೆಂಡಿನ ಸಂಪನ್ನಗೊಳ್ತಾ ಇದೆ. ಬಶೀರ್ ಮತ್ತೊಮ್ಮೆ, ಮೈ ಗುಡ್ನೆಸ್, ವಾಟ್ ಅ ಡೆಲಿವರಿ, ಔಟ್ಸ್ಟ್ಯಾಂಡಿಂಗ್ ಡೆಲಿವರಿ, ಕ್ಲೀನ್ ಬೌಟ್, ದ ಫಾಸ್ಟ್ ವ್ಯಾಲ್ಯುಬಲ್ ಬಿಗ್ ಫಿಶ್ ಇನ್ ಟು ದ ನೆಟ್. ದೊಡ್ಡ ಆಘಾತ ಕಾಣ ಸಿಗ್ತಾ ಇದೆ, ದೊಡ್ಡ ತಿಮಿಂಗ್ಲೆ ಬಲೆಗೆ ಬೀಳ್ತಾ ಇದೆ. ಇಲ್ಲಿ ಬಹು ದೊಡ್ಡ ಆಘಾತ ಜಾನ್ ಗೈಸ್ ತಂಡಕ್ಕೆ. ಶಬೀರ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಲಾಸ್ಟ್ 3 more to go, score moves up to 1. Is the new man into the middle, the big man of Munir into the middle, the hard hitter of Munir, and over number 1 progress power play chaltiyalide, and last 2 more to go, sorry, last 3 more to go, score moves up to 1 on the board for Tamboli mark. Once again Basir into the attack for Tamboli mark. Once again right arm on the wicket. There we go. Basir 2 and Munir. Basir 2, Munir for Tamboli mark, right arm on the wicket. What a delivery! What a outstanding delivery! No, collect the batsman. Complete beat and dot and delivery. Again back to back dot and delivery. Score moves to 1 on the board. Last 2 more to go. Bowling mark once again right arm on the wicket. And Basir 2, Munir again. Last 2 more to 5th time bowling mark. Again dot and delivery. Complete dot and delivery. No connect to the batsman. And again one more dot and delivery. Last final 1 more to go. Comes up to just 1 run. The next match between Black Panthers and take again Azad Bangalore. Heartily welcome to all player official chart. Please mic point. 2 ತಂಡದ ಆಟಗಾರರು ಅಧ್ಯಕ್ಷಗಾಗಿ ವೇದಿಕೆ ಹತ್ರ ಬರಮಾಡ್ತಾ ಇದ್ದೇವೆ. Is over number 2 progress and Shabir into the attack. Over number 2 progress once again. The next match between and Jan Azad Bangalore take again Black Panthers Chinedika. Heartily welcome all players official chart and last 18 to go. 40 run required. Is over number 2 progress. Sabir into the attack. Sabir to Munir once again. Last 18 to go. 40 run required once again. Innings number 2 over number 2 and right arm round the wicket. Sabir to Munir once again. Second over first delivery right arm round the wicket. Nice delivery, no collect the batsman again. Umpire call is wide, directed as it is. Run out. Munir is a man. Second valuable wicket. Munir is a man walking back to the pavilion. The big man Munir. Wicket number 2. Jan Gai side of losing second valuable wicket. The first delivery, first wicket. Shabir is the man. Once again, Newman into the middle. Siddiq is the man. Just number
double six. The new man into the middle, and over number 2 progress. Second delivery, volley mark. Mr. Shabir into the attack. The new man Siddiq. Is second time volley mark Shabir. The first delivery for wicket. Munir walking back to the pavilion. Another new man into the middle. Mr. Siddiq is the man once again. Second time. First ball wide. Yes, first ball wide, and comes to 2 and the board, 3 on the board. Second time. Once again volley mark. Second time. Nice delivery again. One more run at it. Comes to 4 on the board. Last 4 more to go. Third time, Shabir into the attack. Right arm on the wicket. Shamsir once again now. And Shabir to Shamsir. Last 3 more to go. 4th arm once again. Right arm on the wicket. ಎಸ್ ಒಂದು ಓಟಲ್ಲಿ ಕ್ರಮಿಸುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇದರೊಂದಿಗೆ ಒಂದು ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 5 ಕಾಣ ಸಿಗ್ತಾ ಇದೆ. 4 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. 3 is last 3 more to go for Tam. Shabir 4ನೇ ಚೆಂಡು ಎಸೆಯಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 5 ನಿಧಾನಗತಿಯಲ್ಲಿ ರನ್ ಗಳಿಕೆ ಸಾಗುವುದಾದರೆ ಆರಂಭದ ಓವರ್ನಲ್ಲಿ ಇಲ್ಲಿ ಬಸೀರ್ ಕೇವಲ 2 ಓಟ ಮಾತ್ರ ಬಿಟ್ಕೊಟ್ರು. ಕಂಜೂಸಿದ ಆಳಿಗಾರ. What a shot! Excellent, brilliant shot of long on range, and again 1 run added. Tascom Musam to 1 ಓಟಲ್ಲಿ ಕ್ರಮಿಸುವಾಗ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 6. 4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ದೊಡ್ಡ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ದಾಂಡುಗಾರರು ನೋಟ ನೀಡಲೇಬೇಕಾಗಿದೆ. ಕಾರಣ ಬೃಹತ್ ಮೊತ್ತವನ್ನು ಬೆನ್ನಟ್ಟಲೇಬೇಕಾಗಿದೆ. 42. 14 ಚೆಂಡು ಮುಂದೆ ಬೇಕಾಗಿದೆ. 36 ಓಟದ ಅನಿವಾರ್ಯತೆ. 14 ಎಸ್ ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ 5ನೇ ಚೆಂಡು ಎಸೆಯಬೇಕಾಗಿದೆ. Oh, what a delivery! Excellent, brilliant delivery. No, collect the batsman. Complete beat and dot and delivery. Again, 1 more delivery left. 1 more to go. ಕೊನೆ 1 ಚೆಂಡು ಬಾಕಿ ಇದೆ. ಕಂಸಪಟ್ಟಿಯಲ್ಲಿ 5 over number 2. Progress last final 1 more to go. Here we go. The last delivery. Right arm on the wicket. Shabir to Shamsir. Final delivery. Here we go. Last delivery. Nice delivery again. One more run at it. Second chance. ACD is run out chance once again. As no. Again 1 run completed. Scorecard is still and 7 on the board. End of the over number 2. Score moves to 7 on the board without loss of valuable big 2 get inside of Jan Gais. Over number 2 Nandi ಆಡ್ತಾ ಇದೆ. ಕಂಸಪಟ್ಟಿಯಲ್ಲಿ 7ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಜಾನ್ ಗೈಸ್ ತಂಡ ಬಹಳಷ್ಟು ಸಂಕಷ್ಟದ ಸ್ಥಿತಿಯಲ್ಲಿದೆ. ತಂಡ ಜಾನ್ ಗೈಸ್ ತಂಡ ಬಳಸಿದಂತ 12 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 7 ಓಟ ಮಾತ್ರ ಇಲ್ಲಿ ಕಾಣುವುದಾದರೆ ಬಹಳಷ್ಟು ಓಟದ ಅನಿವಾರ್ಯತೆ ಖಂಡಿತವಾಗಲಿದೆ ಎಸೆತಗಾರಿಕೆ ಭಾಗದಲ್ಲಿ. ಎವಿಗೋ ದ ಲಾಸ್ಟ್ 12 more to go. 35 run required. ಎಸೆತಗಾರಿಕೆ ಭಾಗದಲ್ಲಿ
ಖಂಡಿತವಾಗ್ಲೂ ನಾಸಿರ್ ಒಬ್ಬ ಆಲ್ರೌಂಡ್ ಆಟಗಾರ. ದಾಂಡುಗಾರಿ ಭಾಗದಲ್ಲಿ ಸೈ, ಎಸೆತಗಾರಿಕೆ ಭಾಗದಲ್ಲಿ ಸೈ. ದಾಂಡುಗಾರಿ ಭಾಗದಲ್ಲಿ ಸತತವಾಗಿ ಭರ್ಜರದಂತಹ 2 ಬ್ಯಾಕ್ ಟು ಬ್ಯಾಕ್ ಷಟಕವನ್ನು ಬಾರಿಸಿದ್ರು. ಖಂಡಿತವಾಗ್ಲೂ ಆ ತಂಡಕ್ಕೆ ಆಸರೆಯಾದಂತಹ ಆಟಗಾರ. ಎಸೆತಗಾರಿಕೆ ಭಾಗದಲ್ಲಿ ನಾಸಿರ್ ಪರಿಚಯವಾಗ್ತಾ ಇದೆ. ಅದೆಷ್ಟು ಮೈದಾನದಲ್ಲಿ ಗರ್ಜನೆಗೊಳಗದಂತಹ ಆಟಗಾರ ಈ ಆಟಗಾರ ನಾಸಿರ್. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಆರಂಭದ ಚೆಂಡು ಸೇಬೇಕಾಗಿದೆ. 12 ಚೆಂಡು ಮುಂದೆ ಬೇಕಾಗಿದೆ. 35 ಓಟದ ಅನಿವಾರ್ಯತೆ. ದೊಡ್ಡ ಹೊಡೆತಗಳಿಗೆ ಖಂಡಿತ ನೋಟು ನೀಡಲೇಬೇಕಾಗಿದೆ ಜಾನ್ ಗೈಸ್ ತಂಡದ ದಾಂಡುಗಾರ. ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡ ಬೀಸಬೇಕಾಗಿದೆ. ಇಲ್ಲಿ ತೀರಾ ದೊಡ್ಡ ಹೊಡೆತಕ್ಕೆ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು ಕೂಡ ಎಸೆತಗಾರ ಇಲ್ಲಿ ನಾಸಿರ್ ಬಿಟ್ಕೊಡ್ತಾ ಇಲ್ಲ. ಇದು ಚೆಂಡು ಚುಕ್ಕಿ ಆಗ್ತಾ ಇದೆ. ಆರಂಭದ ಚೆಂಡು ಚುಕ್ಕಿ. 11 ಚೆಂಡು 35 ಓಟದ ಅನಿವಾರ್ಯತೆ. ದೊಡ್ಡ ಹೊಡೆತದ ಅನಿವಾರ್ಯತೆ ಖಂಡಿತವಾಗ್ಲೂ. ಓ ಮೈ ಗಾಡ್ನೆಸ್, ಅದ್ಭುತವಾದಂತ ಎಸೆತಗಾರಿಕೆ. ಆದರೆ ಗೂಡ್ರಕ್ಷಿ ಭಾಗದಲ್ಲಿ ಗೊಂಚ ಮಟ್ಟಿಗೆ ಎಡಬಟ್ರು. ಇಲ್ಲಿ ನೂರಿಸ್ ಅಂಕಾಂಶ ಪಟ್ಟಿಯಲ್ಲಿ 8 ಬಂದಾಗಿದೆ. 34 ಬೇಕಾಗಿದೆ. ಉಳಿದಂತ 10 ಚೆಂಡು ಮುಂದೆ ಇಲ್ಲಿ 2 ಚೆಂಡು ಮಾತ್ರ ಸಂಪೂರ್ಣಗೊಳ್ಳುತ್ತಾ ಇದೆ. ಎಸ್ ದ ನೆಕ್ಸ್ಟ್ ಮ್ಯಾಚ್ ಆಜಾದ್ ಬೆಂಗಳೂರು ಟೇಕ್ ಅಗೇನ್ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ. 2 ತಂಡ ಕೂಡ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 9-33 ಓಟದ ಅನಿವಾರ್ಯತೆ. ಉಳಿದಂತಹ 9 ಚೆಂಡು ಮುಂದೆ 4ನೇ ಬಾರಿಗೆ ಸೇಬೇಕಾಗಿದೆ ನಾಸಿರ್. ಬಹಳಷ್ಟು ಶ್ರೇಷ್ಠ ಮಟ್ಟದೂರಿ ಚೆಂಡಿನ ದಾಳಿ. ಯಾವುದೇ ದೊಡ್ಡ ಹೊಡೆತಗಳಿಗೆ ಖಂಡಿತವಾಗ್ಲೂ ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ ಸದಗಾರ ನಾಸಿರ್. ಮತ್ತೊಮ್ಮೆ 4ನೇ ಬಾರಿಗೆ ಮತ್ತೆ ಕಾಳಿಗೆ ತಗಲಿದ ಚೆಂಡು ತೀರ್ಪುಗಾರದಿಂದ ಬರ್ತಾ ಇದೆ. ಬ್ಯಾಟ್ ಮುಖ್ಯನೇ ಬರ್ತಾ ಇದೆ. 1 ಓಟ ಅಂಕಾಂಶ ಪಟ್ಟಿಯಲ್ಲಿ 10. 4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ನಾಸಿರ್ ಕಂಜೂಸ್ ದಾಳಿಗಾರ. ದಾಂಡುಗಾರಿ ಭಾಗದಲ್ಲಿ ಸರವೇಗದಲ್ಲಿ ದಾಂಡುಗಾರಿ ಭಾಗದಲ್ಲಿ ಮಾಡಬಲ್ಲ ದಾಂಡುಗಾರ ನಾಸಿರ್. ಒಂದ್ ಕಡೆ ಆದ್ರೆ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಸೊಗಸಾದ ಚೆಂಡು ನಿಭಾಯಿಸ್ತಾ ಇದ್ದಾನೆ. ಇಲ್ಲಿ ವೈಡ್ ಬರ್ತಾ ಇದೆ. 1 ಓಟ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 11 ಓಟ ಬೇಕಾಗಿದೆ. 31. 8 ಚೆಂಡು ಮುಂದೆ 5ನೇ ಚೆಂಡು ಸೇಬೇಕಾಗಿದೆ ನಾಸಿರ್. അടുത്ത മത്സരത്തിന് ടോസിനായി ബ്ലാക്ക് പാന്തേഴ്സ് അജ്ജിനെടുക്കുക. അതുപോലെ തന്നെ ആസാദ് ബംഗളൂർ. ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. അടുത്ത മത്സരത്തിന്റെ ടോസിനായി dot and delivery. The final 1 more to go. Comes to 11. 7 to go for 31 run required. 31 ಬೇಕಾಗಿದೆ. 7 ಚೆಂಡು ಮುಂದೆ ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. 95% ಚಾಲೆಂಜರ್ಸ್ ಅಚ್ಚುನಡಕ ತಂಡಕ್ಕೆ ಪಂದ್ಯ ಕುಟ್ಟವಾಳ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಇಲ್ಲಿ ತೀರ್ಪು ಬರ್ತಾ ಇದೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. 7 ಚೆಂಡು 30 ಓಟದ ಅನಿವಾರ್ಯತೆ. 6 ಚೆಂಡಿಗೆ 30 ಗಳಿಸಿದ ಇತಿಹಾಸ ಗುತ್ತಿಗಾರು ಮೈದಾನದಲ್ಲಿ ಅಸ್ರಾಫ್ ಮುತ್ತೂರು ಬಾರಿಸುವುದಾದ್ರೆ ಈ ಮೈದಾನದಲ್ಲಿ ಖಂಡಿತವಾಗ್ಲೂ ಸಂಸೀರ್ ದಾಂಡುಗಾರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದೇನೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. 7ಕ್ಕೆ ಬೇಕಾಗಿದೆ 30. ಮತ್ತೆ ಹದಿಯ ಹಾಡು ಹದೇ ರಾಗ. ಇಲ್ಲಿ ಮತ್ತೆ ವೈಟ್ ಎಂಬ ತೀರ್ಪು ಬರ್ತಾ ಇದೆ. 29 ಬೇಕಾಗಿದೆ. 7 ಚೆಂಡು ಮುಂದೆ 7 to go 29 ರನ್ ರಿಕ್ವೈರ್ಡ್. 1 ಷಟಕ ಬದ್ದಲ್ಲಿ ಪಂದ್ಯ ಕೂಟ ಮತ್ತೆ ರೋಚಕತೆ ಆಗ್ಲಿಕ್ಕಿದೆ. ಇಲ್ಲಿ ಬೇಕಾಗಿದೆ 7ಕ್ಕೆ ಬೇಕಾಗಿದೆ 29 ಓಟದ ಅನಿವಾರ್ಯತೆ. 1 ಷಟಕ ಬಂದಲ್ಲಿ 23 ಬೇಕಾಗಿದೆ. ಇಲ್ಲಿ ಷಟಕ ಬಾರಿಸುವನೆ 7 to go 29 to get. ಇಲ್ಲಿ ಮತ್ತೆ ಲೆಗ್ ಸ್ಪಿನ್. ಮತ್ತೆ ಇಲ್ಲಿ ಚುಕ್ಕಿ ಆಗ್ತಾ. ಓ ಮೈ ಗಾಡ್ನೆಸ್, ಇಲ್ಲಿ ಮತ್ತೆ ಆ ಬ್ಯಾಟಿಗೆ ತಗುಲಿದ ಚೆಂಡು ನೇರ ಉದರಿ ಸ್ಪರ್ಶವಾಗ್ತಾ ಇದೆ. ಇದರೊಂದಿಗೆ ಸಂಸೀರ್ ಅವರ ಆಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಲಾಸ್ಟ್ 6 to go 29 to get.
ಕೊನೆಯ ಗಳಿಗೆಯಲ್ಲಿದೆ ಪಂದ್ಯಾಕೂಟ 6-29 ರನ್ ರಿಕ್ವೈರ್ಡ್. ಇಲ್ಲಿ ದೊಡ್ಡ ಹೊಡೆತಗಳಿಗೆ ಮಾತ್ರ ಇಲ್ಲಿ ಬೆಲೆ ಇದೆ. ಖಂಡಿತವಾಗಲೂ ಇತರೆ ಒಂದೊಂದು ಹೋಟಿಗಳಿಗೆ ಖಂಡಿತವಾಗಲೂ ಇಲ್ಲಿ ಬೆಲೆ ಇಲ್ಲ. ಕಾರಣ ಇದು ಬೇಕಾಗಿದೆ 29 ದೊಡ್ಡ ಮೊತ್ತ. ಆದರೆ ಇಲ್ಲಿ ಒಂದು ಹೋಟೆಲ್ ಕ್ರಮಿಸುವಾಗ ಬೇಕಾಗಿದೆ 5 ಚೆಂಡು ಮುಂದೆ 28 ಓಟದ ಅನಿವಾರ್ಯತೆ. 5-28 ಟೈಮ್ ಇಸ್ ಓವರ್. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಂಡಿದೆ. ಓರ್ವ ಚಿತ್ರರಕ್ಷಕರನ್ನು ತಟ್ಟಿ ಸರ್ಕಲ್ ಒಳಗಾಕುವಂತ ಸನ್ನಿವೇಶ ತಂಡಕ್ಕೆ ಕಾಡ್ತಾ ಇದೆ. ಇಸ್ 5-28 ರನ್ ರಿಕ್ವೈರ್ಡ್. ಎವಿಗೋ ಸೆಕೆಂಡ್ ಟೈಮ್ ಮುಬಾರಕ್ ಬಾರಿಸುವಂತ ಒಂದು ಸೆಡಕಕ್ಕೆ ಅವಕಾಶ ಕಳ್ಕೊಳ್ತಾ ಇದೆ. Yes, here we go. The new man once again last 4-28 run required. 99% challengers achinadaga. Last two by left once again. 26 out of 2 delivery, 99% on the bench, and last 2 more to go. Again, one more run added. Last final one ball left. ಕೋಟೆಕಾರ್ ಎಸ್ ಮುಂದಿನ ಪಂದ್ಯಾಕೂಟ ಸೂಪರ್ ಓವರ್ಗಳ ಒಂದು ಪಂದ್ಯಾಕೂಟ ನಡೆಯಲಿದೆ. ಯಾರು ಒಳಗೆ ಯಾರು ಹೊರಗೆ ಎಂಬ ಲೆಕ್ಕಾಚಾರದ ಪಂದ್ಯಾಕೂಟಕ್ಕಾಗಿ 1 ಓವರ್ಗಳ ಪಂದ್ಯಾಕೂಟ ಸಾಗಿ ಬಳಕಿದೆ. ನೋಡಿ ಕ್ವಾಲಿಫೈರ್ ಲಾರ್ಡ್ಸ್ ಇಲ್ಲಿ ಕ್ವಾಲಿಫೈ ಲಾರ್ಡ್ಸ್ ಗಾಗಿ ಇಲ್ಲಿ ಕಪ್ತಾನ್ ಅವರು ವೇದಿಕೆ ಕಡೆಗೆ ಬರಬೇಕಾಗಿ ಕೇಳಿಕೊಳ್ತಾನೆ. ಪ್ಯಾಂಟರ್ಸ್ ಬ್ಲಾಕ್ ಪ್ಯಾಂಟರ್ಸ್ ಅಜ್ಜಿ ನಡ್ಕ, ಅದೇ ರೀತಿ ಚಾಲೆಂಜರ್ಸ್ ಅಜ್ಜಿ ನಡ್ಕ, ಲಯನ್ಸ್ ಅಜ್ಜಿ ನಡ್ಕ, ಈ 3 ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಬಂದು ಇಲ್ಲಿ ಲಾರ್ಡ್ಸ್ ಅನ್ನು ಹಾಕಲಾಗದು, ಆದ್ದರಿಂದ ಕಪ್ತಾನ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಯನ್ಸ್ ತಂಡದ ನಾಯಕ, ಬ್ಲಾಕ್ ಪ್ಯಾಂಟರ್ಸ್ ನಾಯಕ, ಚಾಲೆಂಜರ್ಸ್ ಅಜ್ಜನಡ್ಕ ನಾಯಕ, ಈ 3 ತಂಡದ ನಾಯಕರು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಕೋಟೆಕಾರ್ ಚಾಲೆಂಜರ್ಸ್ ಆಟಗಾರರು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಿಮಗೆ ಕಾಲ 5 ನಿಮಿಷ ಕಾಲಾವಕಾಶ ಕೊಟ್ಟು ನೀಡಲಾಗಿದೆ. ಆದ್ದರಿಂದ
ಲಯನ್ಸ್ ಅಜ್ಜಿನಡ್ಕ, ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡ್ಕ, ಚಾಲೆಂಜರ್ಸ್ ಅಜ್ಜಿನಡ್ಕ. ದ ನೆಕ್ಸ್ಟ್ ಮ್ಯಾಚ್ ಚಾಲೆಂಜರ್ಸ್ ಕೋಟೆಕರ್ ಹಾಗೂ ಜಾನ್ ಗೈಸ್ ಅಜ್ಜಿನಡ್ಕ. ಈ ಎರಡು ತಂಡದ 1 ಓವರಿನ ಪಂದ್ಯ ಇಲ್ಲಿ ಸಾಗಲಿದೆ. ಗೆದ್ದವರು ಒಂದು ಓವರ್ಗೆ ಗೆದ್ದವರು ಎಲಿಮಿನೇಟರ್ಗೆ ಸೀದಾ, ಸೋತವರು ಹೊರಗಡೆ. 1 ಓವರಿನ ಪಂದ್ಯ ಕೂಡ ಇಲ್ಲಿ ಸಾಗಲಿದೆ. ಜಾನ್ ಗೈಸ್ ಅಜ್ಜಿನಡ್ಕ, ಕೋಟೆಕರ್ ಚಾಲೆಂಜರ್ಸ್ ಈ ಎರಡು ತಂಡದ ಮಧ್ಯೆ ನಡೆಯಲಿದೆ. ಎರಡು 2025 ಸೀಸನ್ 6ನೇ ಬಾರಿಯ ಈ APL ಪಂದ್ಯಾಟ ಫೀಸ್ ಬಾಯ್ಸ್ ಆಯೋಜಿಸಿರುವ ಈ ಒಂದು ಅದ್ದೂರಿಯಾದ ಆಟ 3ನೇ ದಿವಸದಲ್ಲಿ ಸಾಗ್ತಾ ಇದೆ. ಈಗ ಆಗಲೇ ಕ್ವಾಲಿಫೈರ್ ಮ್ಯಾಚ್, ಸೂಪರ್ ಓವರ್, ಎಲಿಮಿನೇಟರ್ ಮ್ಯಾಚ್, ಫೈನಲ್ ಮ್ಯಾಚ್ 4 ಪಂದ್ಯ ಇಲ್ಲಿ ಸಾಗಲಿದೆ. ಆದ್ದರಿಂದ ಚಾಲೆಂಜರ್ಸ್ ಕೋಟೆಕರ್ ಅದೇ ರೀತಿ ಬ್ಲಾಕ್ ಜಾನ್ ಗೈಸ್ ಅಜ್ಜಿನಡ್ಕ ಈ ಎರಡು ತಂಡದ ನಾಯಕರು ಟ್ರಾಫಿಗಾಗಿ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ಚಾಲೆಂಜರ್ಸ್ ಕೋಟೆಕರ್ ಅದೇ ರೀತಿ ಜಾನ್ ಗೈಸ್ ಅಜ್ಜಿನಡ್ಕ ಈ ಎರಡು ತಂಡದ ನಾಯಕರು ಟ್ರಾಫಿಗಾಗಿ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ನಿಮಗೆ ಇಲ್ಲಿ ಮುಂದಿನ ಪಂದ್ಯ ಸಾಗಲಿದೆ. 1 ಓವರಿನ ಸೀಮಿತಗಳಾಗಿದೆ. ಆದ್ದರಿಂದ ಕಪ್ತಾನರು ಟಾಕ್ಸಿಗಾಗಿ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ಗಮನಿಸಿಕೊಳ್ಳಿ, ಈ ಪಂದ್ಯ ಮುಗಿದ ತಕ್ಷಣ ಚಾಲೆಂಜರ್ಸ್ ಅಜ್ಜಿನಡ್ಕ, ಬ್ಲಾಕ್ ಪ್ಯಾಂಥರ್ಸ್ ಅದೇ ರೀತಿ ಲಯನ್ಸ್ ಅಜ್ಜಿನಡ್ಕ 3 ತಂಡದ ಆಟಗಾರರು ವೇದಿಕೆ ಹತ್ರ ಬರಮಾಡ್ತಾರೆ. ಕಾರಣ ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ನಾಸೀರ್ ಪಳಾಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ನಾಸಿರ್ ಅವರಿಗೆ ಮುಸಂಬಿಲ್ ಅವರು ಎಂದು ಪಂದ್ಯದೇಶ ಪ್ರಶಸ್ತಿಯನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ.
ಧನ್ಯವಾದ ನಾಸಿರ್, ಅದೇ ರೀತಿ ಮುಸಂಬಿಲ್ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ತೀರ್ಪುಗಾರೆ ನಾನು ನಡೆಸಿ, ತೀರ್ಪುಗಾರೆ ನಾನು ನಡೆಸಿ, ದಯವಿಟ್ಟು ವಿಳಂಬ ಮಾಡಬೇಡಿ. ನಾನು ನಡೆಸಿ ಪಂದ್ಯಾಕೂಟವನ್ನು ಮುಂದುವರಿಸಿ, ಯಾವುದೇ ಚರ್ಚೆಗೆ ಆಸ್ಪದ ಮಾಡಬೇಡಿ. ದಯವಿಟ್ಟು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸ್ ಪಂದ್ಯಾಕೂಟ
ಇಸ್ ರೋಚಕದ ಪಂದ್ಯಾಕೂಟ ಸಾಗಿ ಬೆಳಗಿದೆ. ಮಾಡಿ ಇಲ್ಲವೇ ಮಾಡಿ ಪಂದ್ಯಾಕೂಟ. ಗೆದ್ದವರಂತೂ ಮತ್ತೊಂದು ಅವಕಾಶ, ಸೋತರೆ 3 ದಿವಸ ಆಡಿದಂತ ಅನುಭವ ಮಾತ್ರ ಕಾಣ್ಲಿಕ್ಕಿದೆ. ಖಂಡಿತವಾಗಲೂ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡೆದುಕೊಳ್ಳುವಂತಹ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಜಾನ್ ಗೈಸ್ ವಿರುದ್ಧವಾಗಿ ಕೋಟೆಕ್ಕರ್ ನಡುವೆ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರಬಹುದೇ. ಕಾರಣ ಗೆಲುವು ಪ್ರಾಮುಖ್ಯತೆ. ಗೆದ್ದರಂತೂ ಮತ್ತೊಂದು ಅವಕಾಶ, ಎಲಿಮೆಂಟರಿಗೆ ಪಡೆದುಕೊಳ್ಳುವಂತಹ ಅವಕಾಶ. ಸೋತರೆ ಈ ಮಣ್ಣಿನಲ್ಲಿ ಆಡಿದಂತ ಅನುಭವ ಮಾತ್ರ ಕಾಣ್ಲಿಕ್ಕಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು, ಲೆಕ್ಕಾಚಾರದ ಪಂದ್ಯಾಕೂಟ. ಇಸಾಕ್ ಇಸಾಕ್ ಇಸಾಕ್
ಎಸ್ ಸ್ಟಾರ್ಟ್ ದ ಮ್ಯಾಚ್. ಲೆಕ್ಕಾಚಾರದ ಪಂದ್ಯಾಕೂಟ, ಯಾರು ಒಳಗೆ ಯಾರು ಹೊರಗೆ ಎಂಬ ಲೆಕ್ಕಾಚಾರದ ಪಂದ್ಯಾಕೂಟ. ಸ್ಟಾರ್ಟ್ ದ ಮ್ಯಾಚ್. ರಿಸಲ್ಟ್ ಮ್ಯಾಚ್. ಪಂದ್ಯಾಕೂಟದ ಫಲಿತಾಂಶದ ಪಂದ್ಯಾಕೂಟ ಸಾಗಿ ಬರಲಿದೆ. ರೋಚಕತೆಯಾಗಿ ಸಾಗಿ ಬರಲಿದೆ ಪಂದ್ಯಾಕೂಟ. 1 ಓವರ್ಗಳ ಪಂದ್ಯಾಕೂಟ. ಇಲ್ಲಿ ಪ್ರಥಮ ಚೆಂಡು ತೀರಾ ಹೊರಭಾಗಕ್ಕೆ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಕೋಟೆಕಾರ್ ತಂಡದ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಕೋಟೆಕಾರ್ ತಂಡದ ಖಾತೆ ಶುಭಾರಂಭಗೊಂಡಿದೆ. ಇಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಸಚಿನ್ ಎಡಗೈ ದಾಂಡುಗಾರ, ನಿನ್ನೆ ಹೀರೋ. ದೊಡ್ಡ ಹೊಡೆತಕ್ಕೆ ಇಲ್ಲಿ ನೋಟು ಇಟ್ರು. 1 ಓಟ, ಅಬುಳಿ ಓಟಕ್ಕೆ ಕಾರ್ಯ ನೀಡಿದ್ರು. ಮೈ ಗೋಡ್ನೆಸ್, ಸಚಿನ್ 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 ಇಸ್ ಅ ಮ್ಯಾನ್. ಖಂಡಿತವಾಗ್ಲೂ ನಿರಾಸೆಯತ್ತ ವೀಕ್ಷಣೆ ಮಾಡುವಾಗ ದೊಡ್ಡ ಆಘಾತ ಕಾಣ ಸಿಗ್ತಾ ಇದೆ. ಖಂಡಿತವಾಗ್ಲೂ ತುಂಬಲಾರದ ನಷ್ಟ ಕೋಟೆಕಾರ ತಂಡಕ್ಕೆ. ಬೇಡದ ಓಟಕ್ಕೆ ಮನಸೋಳಿದಂತ ಆಟಗಾರ, ನೋಸ್ಟಾಗ್ ಭಾಗದಲ್ಲಿಂತ ಆಟಗಾರ. ಆದ್ರೆ ಇಲ್ಲಿ ಖಂಡಿತವಾಗ್ಲೂ ಇದು ದೊಡ್ಡ ತಿಮಿಂಗಿಲೆ ಕಾರಣ ಬಲಿಗೆ ಬೀಳುತ್ತಾ ಇದೆ. ದೊಡ್ಡ ಬೇಟೆಯಾಗ್ತಾ ಇದೆ. ಖಂಡಿತವಾಗ್ಲೂ ಜಾನ್ ಗೈಸ್ ದೊಡ್ಡ ಬೇಟೆ ನೀಡ್ತಾ ಇದ್ದಾರೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 1 ಓವರ್ಗಳ ಪಂದ್ಯಾಕೂಟ ಸಾಗುವುದಾದರೆ ಗೆಲುವಿಗಾಗಿ 2 ತಂಡ ಕೂಡ ಪ್ರಯತ್ನ ಪಡ್ಕೊಳ್ಳಬೇಕಾಗಿದೆ. ಕಾರಣ ಇದು ಗೆಲುವು ಪ್ರಾಮುಖ್ಯತೆ. ಗೆದ್ದರೆ ಮತ್ತೊಂದು ಅವಕಾಶ, ಸೋತರೆ ಈ ಮಣ್ಣಿನಲ್ಲಿ ಆಡಿದ, ಈ ಸುಡಿ ಬಿಸಿಲಿನಲ್ಲಿ ಆಡಿದಂತ ಅನುಭವ, ಸುದೀರ್ಘ 3 ದಿವಸ ಆಡಿದಂತಹ ಅನುಭವ ಮಾತ್ರ ಕಾಣಸಿಲಿಕ್ಕಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು ಎಲ್ಲೋ ಕೂಡ ಇದು ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. 1 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಸಿದ್ದೀಕ್. ಆರಂಭದ ಚೆಂಡು 1 ಓಟವನ್ನು ಬಿಟ್ಟುಕೊಟ್ರು. ಅದರ ಬಳಿಕ ಇಲ್ಲಿ ಎರಡನೇ ಓಟಕ್ಕೆ ಇಲ್ಲಿ ಸಚಿನ್ ಅವರು ಕಾರ್ಯ ನೀಡಿದ್ರು. ಆದರೆ ಇಲ್ಲಿ ರನ್ಔಟ್ ಮುಖೇನವಾಗಿ ವೀಕ್ಷಣೆ ಮಾಡುವಾಗ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಮುಸ್ತಫಾ ಅವರ ಕೊಡುವಿಕೆ. 1 ಚೆಂಡು ಮುಂದೆ 2 ಓಟಕ್ಕೆ ಬಂದಾಗಿದೆ. 1 ಓವರ್ಗಳ ಪಂದ್ಯಾಕೂಟ, 6 ಚೆಂಡಿನ ಪಂದ್ಯಾಕೂಟ. ಎಷ್ಟು ಓಟದಲ್ಲಿ ಕಡಿವಾಣ ಆಗ್ತಾರೆ ಜಾನ್ ಗೈಸ್ ತಂಡದ ಎಸೆತಗಾರರು. ಜಾನ್ ಮೇ ಎಸೆತ, ಊರಿ ಚೆಂಡಿನ ದಾಳಿ. ಖಂಡಿತವಾಗಲಿ ಈ 1 ಓವರ್ಗಳ ಪಂದ್ಯಾಕೂಟ ಸಾಗಿ ಬರುವಾಗ ಒಂದೊಂದು ಚುಕ್ಕಿ ಚೆಂಡು ಕೂಡ ಕಷ್ಟಕರ ಆಗ್ಲಿಕ್ಕಿದೆ ಕೋಟೆಕಾರ್ ತಂಡದ ಆಟಗಾರರೇ. ಸಮಯ ಸಂದರ್ಭ ಅರಿತುಕೊಂಡಿಲ್ಲಿ ದಂಡನ್ನು ಬೀಸುವಂತ ಅನಿವಾರ್ಯತೆ ಇದೆ. ಕಾರಣ ಇದು 1 ಓವರ್ಗಳ ಪಂದ್ಯಾಕೂಟ. 2 ಚೆಂಡು 2 ಓಟ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಸ್ವೀಪ್ ಮಾಡುವ ಪ್ರಯತ್ನ. ನೇರ ಗುರಿ. ಎರಡನೇ ಓಟ. ಮೂರು ಓಟ. ಆದರೆ ಮೂರನೇ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದೆ. 3 ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಆದರೆ ಇಲ್ಲಿ ನೇರ ಉದರಿ ಸ್ಪರ್ಶವಾಗುವಾಗ ಆ ರನ್ಔಟಿಗೆ ತೀರ್ಪುಗಾರರು 3 ಇಲ್ಲಿ 3ನೇ ತೀರ್ಪುಗಾರರಿಗೆ ಮೊರೆ ಹೋಗಿದೆ. ಸ್ಪಷ್ಟ ಉತ್ತರ ಆ 3ನೇ ತೀರ್ಪುಗಾರ ನೀಡಲಿಕ್ಕಿದ್ದಾರೆ. ಆದರೆ ಯಾವ ತೀರ್ಪು ಹೊರ ಬರಲಿಕ್ಕೆ ಚಂಚಲ ಮೂಡುತ್ತಾ ಇದೆ. ಖಂಡಿತವಾಗಲೂ ಇಲ್ಲಿ ಕೋಟೆಕಾರ್ ತಂಡದ ಮಾಲಕರ ಎದೆಯಲ್ಲಿ ಡಬ ಶಬ್ದಗಳು ಕೇಳಿ ಬರ್ತಾ ಇದೆ. ಕಾರಣ ಈ ಒಂದು ರನ್ಔಟ್ ಬಹಳ ಪ್ರಾಮುಖ್ಯತೆ ರನ್ಔಟ್ ಆಗ್ಲಿಕ್ಕಿದೆ. ಇಲ್ಲಿ ನಾಟ್ ಔಟ್ ಎಂಬ ತೀರ್ಪು ಬರುತ್ತಾ ಇದೆ. 3 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ ಖಂಡಿತವಾಗಲೂ ಕೋಟೆಕಾರು ತಂಡದ ಆಟಗಾರರಿಂದ
ಕಂಠಘೋಷ ಮುಳುಗುತ್ತಾ ಇದೆ. ಕಾರಣ ಈ ಒಂದು 3 ಓಟ ಖಂಡಿತವಾಗ್ಲೂ ಪ್ರಾಮುಖ್ಯತೆ ಓಟ್ ಹಾಕ್ಲಿಕ್ಕಿದೆ. ಕಾರಣ ಅಂಕಾಂಶ ಪಟ್ಟಿಯಲ್ಲಿ 5 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5 ಓಟ ಬಂದಾಗಿದೆ. 3 ಓಟ ಸಂಪೂರ್ಣ. ಫಸ್ಟ್ ವೈಡ್, ಸೆಕೆಂಡ್ ಒಂದು ಸಿಂಗಲ್, 2 ಹೋಗುವಾಗ ರನ್ ಔಟ್, ಸಚಿನ್ ಔಟ್. ಓಕೆ, ಒಟ್ಟಾರೆಯಾಗಿ 5 ಓಟ, 3 ಚೆಂಡು ಮುಕ್ತಾಯ. ಪ್ರಥಮ ಚೆಂಡು ವೈಡ್, ಸೆಕೆಂಡ್ ಬಾಲ್ ರನ್ ಔಟ್, ಸಿಂಗಲ್, ಥರ್ಡ್ ಬಾಲ್ ಡಾಟ್, ಫೋರ್ತ್ ಬಾಲ್ 3 ರನ್. ಒಟ್ಟಾರೆ 3 ಚೆಂಡಲ್ಲಿ ಮುಕ್ತಾಯಗೊಳ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. 3 ಚೆಂಡು ಮುಂದೆ 5 ಓಟ ಇಲ್ಲಿ ಬಂದಾಗಿದೆ. 3 ಚೆಂಡು ಬಾಕಿ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. 5 ಓಟ ಇಲ್ಲಿ ಬಂದಾಗಿದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಕಟ್ ಮಾಡೋ ಪ್ರಯತ್ನ, ವೈಡ್ ಬರ್ತಾ ಇದೆ. ಖಂಡಿತವಾಗ್ಲೂ ತಪ್ಪು ಚೆಂಡು. ಇದೇ ರೀತಿಯಲ್ಲಿ ಇತರ ಓಟದಲ್ಲಿ ಎಸೆತಗಾರ ನೀಡುವುದಾದರೆ ಖಂಡಿತವಾಗ್ಲೂ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾ ಇದ್ದು 1 ಓವರ್ಗಳ ಪಂದ್ಯಾಕೂಟ. ಸೂಕ್ಷ್ಮತೆಯಿಂದ ಆಡುವಂತ ಆಟ. ಇಲ್ಲಿ 1 ಓಟಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 7, 2 ಚೆಂಡು ಬಾಕಿ ಇದೆ. ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. 2ನೇ ಆಘಾತ ಕೊಟ್ಟಕಾರ ತಂಡಕ್ಕೆ. 2 ಚೆಂಡು ಬಾಕಿ ಇದೆ. ದಾಂಡುಗಾರ ಆ ತಪ್ಪನ್ನು ತಿದ್ದಿಕೊಂಡು ಖಂಡಿತವಾಗ್ಲೂ ಕೊನೆಯ 2 ಚೆಂಡು ಬಾಕಿ ಇದೆ. 2 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 7 ಓಟ. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ನೌಫಲ್. ಕೊನೆಯ 2 ಚೆಂಡು, 5ನೇ ಚೆಂಡು ಮತ್ತೆ ಕಟ್ ಮಾಡೋ ಪ್ರಯತ್ನ. 1 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕಾರಣ ಇದ್ದು ಮತ್ತೆ ರನ್ ಔಟ್ ರೂಪದಲ್ಲಿ ಮತ್ತೊಂದು ಬುದರಿ ನಷ್ಟವಾಗ್ತಾ ಇದೆ. ಇಲ್ಲಿ 1 ಓಟಲ್ಲಿ ಮಾತ್ರ ಕಾಣಸಿಗುವಾಗ ಕೊನೆಯ 1 ಚೆಂಡು ಬಾಕಿ ಇದೆ. 8 ಓಟಲ್ಲಿ ಬಂದಾಗಿದೆ. ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದಂತಹ ರಾಜೇಶ್ ಉಚ್ಚಿಲ್ ಅವರು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ತಮ್ಮನ್ನು ಭವ್ಯ ವೇದಿಕೆ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸುತ್ತಾ, ತಮಗೆ ಪೀಸ್ ಬಾಯ್ಸ್ ಅಜ್ಜಿನಡಕ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸರ್ ಬನ್ನಿ, ವೇದಿಕೆಯಲ್ಲಿ ಕುಳಿತುಕೊಂಡು ಈ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ನೇರ ಪಂದ್ಯಾಕೂಟಕ್ಕೆ ದಾಪುಗಾಲಿಡುವಾಗ ಅಂಕಾಂಶ ಪಟ್ಟಿಯಲ್ಲಿ 8 ಕೊನೆಯ ಬಾರಿಗೆ, ಅಂತಿಮ ಬಾರಿಗೆ ಸೇಬೇಕಾಗಿದೆ. ನಿಧಾನಗತಿಯ ಚೆಂಡು, 1 ಓಟದಲ್ಲಿ ಸಂಪೂರ್ಣ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 9-10 ಸವಾಲು. ಮುಂದಿನ ವೀಕ್ಷಕರಿಗಾಗಿ ಮುಸಂಬಿಲ್. ಆರು ಚೆಂಡುಗಳ ಮುಂದೆ 10 ಸವಾಲು. 6 ಚೆಂಡುಗಳ ಮುಂದೆ 10 ಸವಾಲು. ಕಾದು ನೋಡಬೇಕಾಗಿದೆ. 6 ಚೆಂಡುಗಳ ಮುಂದೆ 10 ಸವಾಲು. ಯಾರ ಪಾಲಿಗೆ ವಿಜಯದ ಮಾಲೆ, ಯಾರು ವಿಜಯದತ್ತ ಸಾಗುತ್ತಾರೆ ಕಾದು ನೋಡಬೇಕಾಗಿದೆ. ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಜಾನ್ ಗಾಯ್ಸ್. ಇದು ಮಾಡೋ ಇಲ್ಲವೇ ಮಡಿ ಪಂದ್ಯಾಟವಾಗಿದೆ. 6 ಎಸೆತಗಳ ಮುಂದೆ 10 ಗುರಿ ಬೆನ್ನಿಡಬೇಕಾಗಿದೆ. ಅರ್ಫಾನ್ ಇವೆಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತಾ ಇದೆ.
ಹೋಲ್ ಹೋಲ್ ಆರು ಎಸೆತಗಳ ಮುಂದೆ 10ರ ಗುರಿ. ಇದು ಜಾನ್ ಗಾಯ್ಸ್ ತಂಡಕ್ಕೆ ಒಂದು ಸವಾಲಾಗುತ್ತಾ ಇದೆ. ಆರಂಭಿಕ ದಾಂಡುಗಾರರಾಗಿ ಶಂಶೀರ್, ಅದೇ ರೀತಿಯಲ್ಲಿ ಕೆಸಿ ರೋಡ್ ಡೈಮಂಡ್ ನಲ್ಲಿ ಆಡಿದಂತಹ ಆಟಗಾರ ಶಬೀರ್ ಅವರ ಆಗಮನವಾಗುತ್ತಾ ಇದೆ. ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಖಂಡಿತವಾಗಿಯೂ ಜಾನ್ ಗಾಯ್ಸ್ ತಂಡ ಮೇಲೆ ಬೀಳುತ್ತದೋ ಅಥವಾ ಚಾಲೆಂಜರ್ಸ್ ಕೋಟೆಗಾರ ತಂಡ ಮೇಲುಳಿಯುತ್ತದೋ ಕಾದು ನೋಡೋಣ. ವಿಜಯದ ಮಾಲೆ ಯಾರಿಗೆ ಎಂದು 6 ಎಸೆತಗಳ ಮುಂದೆ 10ರ ಗುರಿ ಬೆನ್ನಟ್ಟಬೇಕಾಗಿದೆ. ಮಾಡು ಇಲ್ಲವೇ ಮದಿ ಪಂದ್ಯಾಟ ಖಂಡಿತವಾಗಿಯೂ ನೋಡಲೇಬೇಕಾದ ಪಂದ್ಯಾಟವಾಗಿದೆ. ಇದು ಎಲ್ಲ ಪ್ರೇಕ್ಷಕರಿಗೂ ಕೂಡ ಗಮನ ಸೆಳೆಯುವಂತ ಪಂದ್ಯ ಕೂಡವಾಗಿದೆ. ಕಾರಣ ಇದು ಮಾಡು ಇಲ್ಲವೇ ಮಡಿ ಪಂದ್ಯಾಟವಾಗಿರುವುದರಿಂದ ಶಬೀರ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶಂಶೀರ್. 6 ಎಸೆತ 10ರ ಓಟ ಮತ್ತೆ ನೋಡಬೇಕಾಗಿದೆ. ಖಂಡಿತವಾಗಿಯೂ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುವ ತೀರ್ಪುಗಾರರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 6 ಎಸೆತ 10ರ ಓಟ. ಆರು ಎಸೆತ 10ರ ಓಟ. 2025ರ APL ಸೂಪರ್ ಓವರ್ ಪಂದ್ಯಾಟ ಬಹಳ ರೋಮಾಂಚನಕಾರಿ ನಡೆಯುತ್ತಾ ಇದೆ. ಯಾರ ಮಡಿಲಿಗೆ ವಿಜಯದ ಮಾಲೆ ಕಾದು ನೋಡಬೇಕಾಗಿದೆ. ಎದೆ ಡಬ ಡಬ ಎನ್ನುತ್ತಿದೆ. ಖಂಡಿತವಾಗಿ ಇದು ಸೂಪರ್ ಓವರ್ ಪಂದ್ಯಾಟವಾಗಿದೆ. 6 ಎಸೆತ 10ರ ಓಟ. ಸ್ಟಾರ್ಟ್ ದ ಮ್ಯಾಚ್. ಬಲವಾಗಿ ಹೊಡಿದ್ರು, ಇಲ್ಲಿ ಬಲವಾಗಿ ಹೊಡಿದ್ರು. ಅವಲಿಗೆ ಮನವಿ ನೀಡುತ್ತಾರಾಗಿಲ್ಲಿ, ಅವಲಿಗೆ ಕರೆ ನೀಡುತ್ತಾ ಇಲ್ಲ. ಸೊಗಸಾದ ದಾಳಿ ನಡೆಸ್ತಾ ಇದ್ದಾರೆ ವಿಜಯರವರು. ಮತ್ತೆ ಖಾತೆಯು ಆರಂಭಗೊಳ್ಳುತ್ತಾ ಇದೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು 5 ಎಸೆತಗಳು ಬಾಕಿಯಾಗುತ್ತಾ ಇದೆ. ಅಂಪೈರ್ ನನ್ನು ದಾಟಿ ಮತ್ತೆ ವಿಜಯ್ ಅವರು ಬಹಳಷ್ಟು ಸೊಗಸಾದ ರೀತಿಯ ಹೊಡೆದಿನ ಅವಳಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾರ. ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಖಂಡಿತ ಕಾದು ನೋಡಬೇಕಾಗಿದೆ. ವಿಜಯ್ ಅವರು ತಂಡಕ್ಕೆ ವಿಜಯವನ್ನು ಕೊಡುತ್ತಾರ? ಇದು ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿ ಬರುತ್ತಾ ಇದೆ. ಮತ್ತೊಮ್ಮೆ ದಂಡನ್ನು ಬಡಿಯುತ್ತಾ ಶಂಶೀರ್ ಅವರು ಸ್ಟ್ರೈಕರ್ ಅಲ್ಲಿ. ಮತ್ತೆ 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 ತೀರ್ಪುಗಾರರಿಂದ ಹಗಲ ಎಸೆತ ಹನಿ ಹನಿ ಸೇರಿದರೆ ಹಳ್ಳ ಎನ್ನುವಾಗೆ ಒಂದೊಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ವಿಜಯ್. ಮತ್ತೆ ಸೊಗಸಾದ ಆಟ ಇಲ್ಲಿ. ಓಹೋ ಮೈ ಗುಡ್ನೆಸ್, ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ ಇಲ್ಲಿ. ಪಂದ್ಯವು ಇನ್ನಷ್ಟು ರೋಚಕವಾಗ್ತಾ ಇದೆ. ಓಹೋ ಮೈ ಗುಡ್ನೆಸ್, ತ್ರಿವಳಿ ಓಟಕ್ಕೆ ಪ್ರಯತ್ನ. 3 ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ. ಓ ಮೈ ಗುಡ್ನೆಸ್, ಪ್ರೇಕ್ಷಕರ ಕೈ ಚಪ್ಪಾಳೆ ಇನ್ನೂ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಕಂಡು ಬರುತ್ತಾ ಇದೆ. ಇದು ಮಾಡುವಿಲ್ಲವೆಂಬಡಿ ಪಂದ್ಯಾಟ ಯಾವ ರೀತಿಯಲ್ಲಿ ಸಾಗಿ ಬರುತ್ತದೆ ಹೇಳಲಿಕ್ಕಾಗಲ್ಲ. ಕ್ರಿಕೆಟ್ ಪಂದ್ಯಾಟ ಯಾವ ಕ್ಷಣದಲ್ಲೂ ಯಾವ ಸಮಯದಲ್ಲೂ ಬೇಕಾದರೂ ಬದಲಾಗಬಹುದು. ಇನ್ನು ಉಳಿದಿರುವ 3 ಎಸೆತಗಳ ಮುಂದೆ 3ರ ಗುರಿ, 3 ಎಸೆತ 3ರ ಓಟ. 3 ಎಸೆತಗಳ ಮುಂದೆ 3ರ ಗುರಿ. ಅತ್ತ ಈ ಕಡೆಯಲ್ಲೂ ಇತ್ತ ಆ ಕಡೆಯಲ್ಲೂ ಇಲ್ಲ. 3 ಎಸೆತ 3 ಓಟ. ಬಹಳಷ್ಟು ರೋಮಾಂಚನಕಾರಿಯಾಗಿ ನಡೆಯುತ್ತಾ ಇದೆ. 2025ರ APL ಕೆನ್ಸಾ ಮೈದಾನದಲ್ಲಿ ಸೂಪರ್ ಓವರ್ ಪಂದ್ಯಾಟ ಬಹಳಷ್ಟು ರೋಮಾಂಚನಕಾರಿಯಾಗಿ ನಡೆಯುತ್ತಾ ಇದೆ. 3 ಎಸೆತ 3 ಓಟ. ಯಾರ ಮಡಿಲಿಗೆ ವಿಜಯದ ಮಾಲೆ? 3 ಎಸೆತ 3 ಓಟ. ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು. ಕ್ಷೇತ್ರಕ್ಕೆ ಪಾಲಕನ ತಪ್ಪಿನಿಂದಾಗಿ 3 ಓಟಕ್ಕೆ ಮನವಿ ನೀಡಿ 3 ಓಟ ಕೂಡ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ವಿಜಯ್.
ಬಹಳಷ್ಟು ಸುಂದರ ಶೈಲಿ ಹೊಡೆತ. ಓ ಮೈ ಗಾಡ್ನೆಸ್, ಉತ್ತಮವಾದ ಕ್ಷೇತ್ರಕ್ಷಣೆ, ಸೊಗಸಾದ ಕ್ಷೇತ್ರ ಪಾಲಕ. ಇನ್ನು ಉಳಿದಿರುವ 2 ಎಸೆತಗಳ ಮುಂದೆ 2ರ ಗುರಿ. ಖಂಡಿತವಾಗಿಯೂ ಎದೆಯ ಬಡಿತ ಸದ್ದು ಕೇಳುತ್ತಾ ಇದೆ ಇಲ್ಲಿ. 2 ಎಸೆತ, 2ರ ಗುರಿ, 2 ಎಸೆತ. What a shot! What a beautiful timing! What a beautiful timing! What a match! ಖಂಡಿತವಾಗಿಯೂ ಇದು ಜಾನ್ ಗೈಸ್. ಇನ್ನು ಉಳಿದಿರುವ ವಾಟ್ ಅ ಮ್ಯಾಚ್, ವಾಟ್ ಅನ್ ಔಟ್ಸ್ಟ್ಯಾಂಡಿಂಗ್ ಮ್ಯಾಚ್. ಪಂದ್ಯಾಟವು ವಿಜಯಶಾಲಿ ಆಗ್ತಾ ಇದೆ. ಇದು ಜಾನ್ ಗೈಸ್. ಬಹಳಷ್ಟು ರೋಚಕತೆಯ ಪಂದ್ಯಾಕೂಟ ಮೂಡಿ ಬಂದಿದೆ. ಕೊಟ್ಟಿಕಾರ್ ತಂಡ ಈ ತಂಡದಿಂದ ಹೊರಬೀಳ್ತಾ ಇದೆ. ಖಂಡಿತವಾಗ್ಲೂ ಎಪಿಎಲ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ಬಹಳಷ್ಟು ಅಚ್ಚುಕಟ್ಟಾಗಿ ಜನ್ಗೇಶ್ ಮುಂದಿನ ಹಂತಕ್ಕೆ ತೆರೆದುಕೊಳ್ತಾ ಇದೆ. 3 ತಂಡದ ನಾಯಕರು ಬನ್ನಿ. ಲಯನ್ಸ್ ಅಜ್ಜನಡಿಗ, ಅದೇ ರೀತಿ ಬ್ಲಾಕ್ ಪ್ಯಾಂಥರ್ಸ್, ಅದೇ ರೀತಿ ಚಾಲೆಂಜರ್ಸ್ ಅಜ್ಜನಡಿಗ. 3 ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಇಲ್ಲಿ ಲಾಸ್ ಎತ್ತುವ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು 3 ತಂಡ ಕೂಡ ಸಮಾನತೆಯಲ್ಲಿದೆ. ಆದರೆ ಆ ಲಾಸ್ ಎತ್ತುವ ಪ್ರಕ್ರಿಯೆಯಲ್ಲಿ 3 ಚೀಟಿ ತೆಗೆಯಲಾಗುವುದು. ಆ ಒಂದು ಉಳಿದಂತ ಚೀಟು 2 ಚೀಟ್ ಎತ್ತಲಾಗುವುದು. 1 ಚೀಟ್ ನೇರ ಕ್ವಾಲಿಫೈ ನಂಬರ್ 1 ಪಂದ್ಯಾಕೂಟ ಆಡುವಂತ ಅವಕಾಶ ಇದೆ. ದಯವಿಟ್ಟು 3 ತಂಡದ ನಾಯಕರನ್ನು ಕಳಿಸಿಕೊಡಿ. 3 ತಂಡದ ನಾಯಕರು ಬನ್ನಿ. ಇಲ್ಲಿ ಲಾರ್ಡ್ಸ್ ಎತ್ತುವ ಕಾರ್ಯಕ್ರಮ ನಡೀತಾ ಇದೆ. ಯಾರು ಮೇಲೆ ಯಾರು ಕೆಳಗೆ ಎಂಬ ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬೆಳಕಿದೆ. ದಯವಿಟ್ಟು 3 ತಂಡದ ನಾಯಕರನ್ನು ಕಳಿಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಫಯಾಜ್ ಬೈ ಫಯಾಜ್ ರವರು ಎಲ್ಲಿಂದ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಜಾನ್ ಗೈಸ್ ತಂಡದ ಫಯಾಜ್. ಲಾರ್ಡ್ಸ್ ಕಾರ್ಯಕ್ರಮ ನಡೀತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು, ಬ್ಲಾಕ್ ಪ್ಯಾಂಥರ್ಸ್ ನನ್ನ ಧ್ವನಿಯನ್ನು ಕೇಳುತ್ತಿದ್ದೀರಿ. ಖಂಡಿತವಾಗಿ ಎಲ್ಲ ಬ್ಲಾಕ್ ಪ್ಯಾಂಥರ್ಸ್ ತಂಡದ ಆಟಗಾರರು ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬ್ಲಾಕ್ ಪ್ಯಾಂಥರ್ಸ್
ಅದೇ ರೀತಿಯಲ್ಲಿ ಲಯನ್ಸ್ ಚಾಲೆಂಜರ್ಸ್, ಅದೇ ರೀತಿಯಲ್ಲಿ ಲಯನ್ಸ್ ಅಜ್ಜಿನಡ್ಕ, ಲಯನ್ಸ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್. ಇವೆರಡು ತಂಡದ ಮಧ್ಯೆ ಸೂಪರ್ ಸೆಮಿಫೈನಲ್ ಪಂದ್ಯಾಟವು ಬ್ಲ್ಯಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ ನಡುವೆ ಬಹಳಷ್ಟು ರೋಚಕ ರೀತಿಯಲ್ಲಿ ನಡೆಯಲಿಕ್ಕಿದೆ ಇನ್ನು ಕೆಲವೇ ಕ್ಷಣ ಮಾತ್ರಗಳಲ್ಲಿ. ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ವೇದಿಕೆ ಮುಂಭಾಗ ಬರಬೇಕು. ಲಯನ್ಸ್ ಅಜ್ಜಿನಡ್ಕ ವಾನ್ ದಿ ಟಾಸ್. ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಮೈದಾನದ ಮುಂಭಾಗಕ್ಕೆ ಬಂದು ತಮ್ಮನ್ನು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಮಾಜಿ ಸೋಮೇಶ್ವರ ಪುರಸಭೆ ಅಧ್ಯಕ್ಷರಾದಂತಹ ರಾಜೇಶ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ರಾಜೇಶ್ ಉಚಿಲ್ ಇವರಿಗೂ ಈ ಪಂದ್ಯಾಕೂಟದ ಪರವಾಗಿ ಎಪಿಎಲ್ ಪೀಸ್ ಬಾಯ್ಸ್ ಅಜ್ಜಿನಡ್ಕ ಇದರ ವತಿಯಿಂದ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರೀತಿ ಪೂರ್ವಕವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸೊಗಸಾಗಿ ಆಹ್ವಾನಿಸ್ತಾ ಇದ್ದೇವೆ. ರಾಜೇಶ್ ಉಚ್ಚಿಲ, ಮಾಜಿ ಪುರಸಭೆ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಉಚ್ಚಿಲ ನಮ್ಮೊಂದಿಗಿದ್ದಾರೆ. ಪ್ರೀತಿ ಪೂರ್ವಕವಾಗಿ ಈ ಪಂದ್ಯಾಕೂಟಕ್ಕೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ.
ಮತ್ತೊಮ್ಮೆ APL 2025 ಪರವಾಗಿ ರಾಜೇಶ್ ಉಚ್ಚಿಲ ಮಾಜಿ ಪುರಸಭೆ ಅಧ್ಯಕ್ಷರು ಇವರು ನಮ್ಮೊಂದಿಗೆ ಪಂದ್ಯಾಕೂಟಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇವರಿಗೆ ಈ ಪಂದ್ಯಾಕೂಟದ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಲಯನ್ಸ್ ತಂಡ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಫೀಲ್ಡ್ ಅನ್ನು ಆಯ್ದುಕೊಳ್ಳುತ್ತಾ ಇದೆ. ಅದೇ ರೀತಿಯಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ ಬಹಳ ರೋಚಕವಾದ ಪಂದ್ಯಾಟವು ಸಾಗಿ ಬರುತ್ತಾ ಇದೆ. APL 2025 ಪೀಸ್ ಬಾಯ್ಸ್ ಅಜ್ಜಿನಡ್ಕ ಆಯೋಜಿಸಿರುವ ಈ ಒಂದು ಪಂದ್ಯಾಟ ಬಹಳ ಸುಂದರ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಸುಡು ಬಿಸಿಲೆಂದು ಲೆಕ್ಕಿಸದೆ ನಮ್ಮೊಂದಿಗೆ 3 ದಿನಗಳ ಕಾಲ ತೀರ್ಪುಗಾರರಾಗಿ ನಮ್ಮೊಂದಿಗೆ ತೀರ್ಮಾನಿಸಿದ ಈ ತೀರ್ಪುಗಾರರು ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದಲ್ಲಿ ನಮ್ಮ ಪ್ರೀತಿಯ ಸಹೋದರರಾದಂತಹ ಜಮಾಲ್ ಅಜ್ಜಿನಡ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಜಮಾಲ್ ಅಜ್ಜಿನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ತೀರ್ಪುಗಾರರಲ್ಲಿ ಮನವಿ ನೀಡ್ತಾ ಇದ್ದೇವೆ, ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕು. ಹೈ ವೋಲ್ಟೇಜ್ ಪಂದ್ಯಾಟ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಇನ್ನು ಕೆಲವೇ ಕ್ಷಣ ಮಾತ್ರಗಳಲ್ಲಿ ಈ ಸುಡು ಬಿಸಿಲೆಂದು ಲೆಕ್ಕಿಸದೆ ನಮ್ಮೊಂದಿಗಿದ್ದ ತೀರ್ಪುಗಾರರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. APL ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸೀಸನ್ 1 6ನೇ ತನಕ ಇಲ್ಲಿ ನಡೀತಾ ಇದೆ. ಈ ಎಲ್ಲಾ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತ ಜಮಾಲ್ ಅಜ್ಜಿನಡ್ಕ ಅವರಿಗೆ APL ಪೀಸ್ ಬಾಯ್ಸ್ ಆಯೋಜಿಸಿರುವ ಆರ್ಗನೈಸರ್ ಕಮಿಟಿಯಿಂದ ಜಮಾಲ್ ಅಜ್ಜಿನಡ್ಕ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ಹಿಂದೆ ನಡೆದ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹುಸೈಫನ್ ಅವರು ವೇದಿಕೆಗೆ ಬರಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪುರಸ್ಕಾರವನ್ನು ಸ್ವೀಕರಿಸಿ ಹುಸೈಫನ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ರಾಜೇಶ್ ಉಚ್ಚಿಲ ಅವರು ಕೊಟ್ಟು ಸಹಕರಿಸಬೇಕು. ಮಾಜಿ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಉಚ್ಚಿಲ ಇವರು ಹುಸೈಫನ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹುಸೈಫಾ ಎಲ್ಲಿದ್ದರು? ಈಗಾಗಲೇ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಹುಸೈಫನ್ ಅವರಿಗೆ ರಾಜೇಶ್ ಉಚ್ಚಿಲ ಅವರು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ನಮಗೆ APL ಪಂದ್ಯಾಟಕ್ಕೆ ನಮ್ಮೊಂದಿಗೆ ಸಂಪೂರ್ಣವಾಗಿ ನಮಗೆ ನಮ್ಮ ಹಿಂದೆ ನಮಗೆ ಸಹಕರಿಸಿದಂತ
UK ಬಿಲ್ಡ್ಕಾನ್ ಇವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಈ ಹಿಂದೆ APL 5ನೇ ಬಾರಿಯಲ್ಲಿ ಹೊನಲು ಬೆಳಕು ನಡೀತಾ ಇದೆ. ಅದಕ್ಕೆ ಬೆಳಕನ್ನು ನಮಗೆ ಕೊಟ್ಟು ಸಹಕರಿಸಿದಂತ UK ಬಿಲ್ಡರ್ಸ್ ಏಕೋ ಬಿಲ್ಡ್ಕಾನ್ ಇವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ 6ನೇ ಬಾರಿಯ APL ಪಂದ್ಯಾಟ ನಡೆಯಲಿಕ್ಕೆ ನಮ್ಮೊಂದಿಗೆ ಆರ್ಗನೈಸ್ ಕಮಿಟಿಗೆ ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಜಮಾಲ್ ಅಜ್ಜಿನಡ್ಕರ್ ಅವರು. ಇವರಿಗೆ ಈ ಸಂದರ್ಭದಲ್ಲಿ ಮತ್ತೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಜಮಾಲ್ ಅಜ್ಜಿನಡ್ಕರ್ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. Let's go start the match. ನೌಫಲ್ ರವರು ಸಜ್ಜಾಗಿದ್ದಾರೆ ಎಸೆತಗಾರಿಕಾ ವಿಭಾಗದಲ್ಲಿ. ಬಲವಾದ ಹೊಡೆತ ಅಜೀಜ್ ಮುಖೇನವಾಗಿ. ಓಹೋ ಮೈ ಗಾಡ್ನೆಸ್, ಪ್ರಥಮ ಚೆಂಡಿಗೆ ಬೌಂಡರಿ ದಾಖಲು ಮಾಡುತ್ತಾ ಇದ್ದಾರೆ ಇಲ್ಲಿ ಅಜೀಜ್ ರವರು. ಕ್ಷೇತ್ರ ಮಾಲಕ ಕೊಂಚ ಮಟ್ಟಿಗೆ ಎಡವಿತಾ ಇದ್ದಾರೆ ಇಲ್ಲಿ. ಪ್ರಥಮ ಎಸೆತಕ್ಕೆ ಬೌಂಡರಿ ಲೈನ್ ಅನ್ನು ದಾಟಿಸ್ತಾ ಇದ್ದಾರೆ ಅಜೀಜ್ ಎನ್ನುವಂತ ಈ ಆಟಗಾರ. ಮತ್ತೆ ಇಸಾಕ್ ರವರಿಗೆ ಸುವರ್ಣಾವಕಾಶ. ಒಂದೊಂದು ಸಿಕ್ಸ್ ಬಾರಿಸಿದಲ್ಲಿ ತನಾಜ್ ರವರಿಂದ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಪಂದ್ಯಾಟವನ್ನು ಆಡಿಸ್ತಾ ಇದ್ದಾರೆ ಇಲ್ಲಿ. ಒಂದು ಅಂಕ ಲೆಗ್ ಬೈ ಮೂಲಕ ಸುಲಭ ರೀತಿಯಲ್ಲಿ ಬ್ಯಾಟ್ ಮುಖೇನವಾಗಿ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 5 ಆನ್ ದಿ ಬೋರ್ಡ್. ಇಸಾಕ್ ನಿಮಗಿದು ಸುವರ್ಣಾವಕಾಶ. ಪ್ರತಿ ಒಂದು ಸಿಕ್ಸರಿಗೂ ತನಾಜ್ ಅವರಿಂದ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಮತ್ತೊಮ್ಮೆ ಇಸಾಕ್ ಇಂಟು ದ ಮಿಡಲ್. ವಾಟ್ ಅ ಬ್ಯೂಟಿಫುಲ್ ಶಾಟ್. ಮತ್ತೊಮ್ಮೆ ಬಹಳ ಸೊಗಸಾದ ರೀತಿಯಲ್ಲಿ ದಂಡು ಮುಖೇನವಾಗಿ ಲೆಗ್ ಮೂಲಕ. ವಾಟ್ ಅ ಕ್ರೇಜಿ ಅಂಪೈರ್. ಖಂಡಿತವಾಗಿಯೂ ಬಹಳ ಸೊಗಸಾದ ರೀತಿಯಲ್ಲಿ ತೀರ್ಮಾನವನ್ನು ನೀಡ್ತಾ ಇದ್ದಾರೆ ಇಲ್ಲಿ. ಲೆಗ್ ಬೈ ಮೂಲಕ ಒಂದಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ಅಜೀಜ್ ಬಹಳ ಸೊಗಸಾದ ರೀತಿಯಲ್ಲಿ ಆಡ್ತಾ ಇದ್ದಾರೆ ಇಲ್ಲಿ ಅಜೀಜ್ ರವರು. ಮತ್ತೊಮ್ಮೆ ಅವಲಿ ಓಟಕ್ಕೆ ಕರೆ ನೀಡ್ತಾರಾ? ಇಲ್ಲ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಹಳ ಚುರುಕಿನ ಆಟ ಅಜೀಜ್ ರವರ, ಖಂಡಿತವಾಗಿಯೂ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಚೆಂಡನ್ನು ಕೈಗೆಲ್ಲುಗೊಳ್ಳುತ್ತಾ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಚೆಂಡನ್ನು ಮತ್ತೆ ಕೈಗೆಲ್ಲಿಕೊಳ್ಳುತ್ತಾ ನೌಫಲ್ ಟು ಇಸಾಕ್. ಬಹಳ ಸುಂದರ ಶೀಲೆ ಹೊಡೆತಕ್ಕೆ ಪ್ರಯತ್ನ ಪಟ್ಟರು ಇಲ್ಲಿ ತೀರ್ಪುಗಾರರಿಂದ. ಲೆಗ್ ಬೈ ಮೂಲಕ ಒಂದು ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 8 ಆನ್ ದಿ ಬೋರ್ಡ್. 8ಕ್ಕೆ ಏರ್ತಾ ಇದೆ. ಮತ್ತೊಮ್ಮೆ ಅಜೀಜ್. ಓಹೋ ಮೈ ಗಾಡ್ನೆಸ್. ಇಲ್ಲಿ ಅಪೀಲಿಗೆ ಮನವಿಯನ್ನು ಕೊಟ್ಟರು. ಯಾವುದೇ ಉತ್ತರ ನೀಡುತ್ತಾ ಇಲ್ಲ ತೀರ್ಪುಗಾರರು. ಇದರೊಂದಿಗೆ ಪ್ರಥಮ ಪವರ್ ಪ್ಲೇ ಓವರ್ಗೆ ನಾಂದಿಯಾಗುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿ ಮುಕ್ತಾಯಗೊಳ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದೊಂದಿಗೆ ಸ್ಕೋರ್ ಮುಸಾಂಟು 8 ಆನ್ ದಿ ಬೋರ್ಡ್. 8ಕ್ಕೆ ಏರ್ತಾ ಇದೆ. ಪವರ್ ಪ್ಲೇ ಪ್ರಥಮ ಮುಕ್ತಾಯವಾಗುತ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 8ಕ್ಕೆ ಏರ್ತಾ ಇದೆ. 8 ಆನ್ ದಿ ಬೋರ್ಡ್. ಪಂದ್ಯ ನಡೆಯುವಾಗ ಎದುರಾಳಿಗಳಾಗಿ, ಪಂದ್ಯ ನಡೆದ ನಂತರ ಒಂದೇ ತಾಯಿಯ ಮಕ್ಕಳಾಗಿ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಿದ್ದಾರೆ ಅಲಯನ್ಸ್ ಅಜ್ಜಿನಡ್ಕ ತಂಡದ ಅನುಭವಿ ಎಸೆತಗಾರ ನೌಶೀರ್ ಅನ್ನುವಂಥ ದಾಳಿಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ 8 ಆನ್ ದಿ ಬೋರ್ಡ್. ಸ್ಕೋರ್ ಮುಸಾಂಟು 8. ಮತ್ತೆ ಎರಡನೇ ಓವರ್ ಎಸೆಯಲು ಸಜ್ಜಾಗಿದ್ದಾರೆ. ಇಸಾಕ್ ರವರಿಗೆ ಸುವರ್ಣಾವಕಾಶವಿದೆ. ಪ್ರತಿಯೊಂದು ಸಿಕ್ಸರಿಗೂ ತನಾಜ್ ರವರಿಂದ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಮತ್ತೆ ಇಸಾಕ್ ಇಂಟು ದ ಮಿಡಲ್.
ಡೇಂಜರಸ್ ಆಟಗಾರ, ಬೆವರಿಳಿಸುವಂತ ಆಟಗಾರ ಈ ಇಸಾಕ್ ಎನ್ನುವಂತ ಆಟಗಾರ. ಮತ್ತೊಮ್ಮೆ ಮತ್ತೆ ಮತ್ತೆ ಇಲ್ಲಿ ಮತ್ತೆ ಎಸೆತಗಾರ ತಪ್ಪನ್ನು ಮಾಡ್ತಾ ಇದ್ದಾರೆ. ಬಹಳ ಸೊಗಸಾದ ರೀತಿಯಲ್ಲಿ ಅಂಪೈರ್ ಅವರು ತೀರ್ಮಾನವನ್ನು ನೀಡುತ್ತಾ ಇದ್ದಾರೆ. ಇದರೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಟು 9 on the board. ವಾಟ್ ಅ ಬ್ಯೂಟಿಫುಲ್ ಶಾಟ್. ಖಂಡಿತವಾಗಿ ಸೊಗಸಾದ ಹೊಡೆತ. ಇಲ್ಲಿ ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ಓಹೋ ಮೈ ಗುಡ್ನೆಸ್, ಅವಳಿ ಓಟವನ್ನು ಕೂಡ ಸಂಪೂರ್ಣಗೊಳಿಸಲಾಗುತ್ತಾ ಇದೆ. ಇಸಾಕ್ ಅನ್ನುವಂತ ದಾಂಡುಗಾರ ಬಹಳ ಸೊಗಸಾದ ರೀತಿಯಲ್ಲಿ ಆಡ್ತಾ ಇದ್ದಾರೆ. ತಂಡದ ಜವಾಬ್ದಾರಿಯುತ ಆಟಗಾರ ಈ ಇಸಾಕ್ ಎನ್ನುವಂತ ಆಟಗಾರ ಮತ್ತೊಮ್ಮೆ ಕಿಯಾನ್ಸಾ ಮೈದಾನದಲ್ಲಿ ಕಾಣಸಿಗ್ತಾ ಇದ್ದಾರೆ. ಲೈವ್ ಟೆಲಿಕಾಸ್ಟ್ ಮೂಲಕ ನಡೆಯುತ್ತಿರುವ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಈ ಕಿಯಾನ್ಸಾ ಮೈದಾನದಲ್ಲಿ ನಡೆಯುತ್ತಿರುವುದು ಮತ್ತೆ ಕೂಡ ಬಹಳಷ್ಟು ರೋಮಾಂಚನಕಾರಿ ಪಂದ್ಯಾಟ ಸಾಗುತ್ತಾ ಇದೆ. ಇನ್ನೊಮ್ಮೆ ಇಸಾಕ್ ರವರು ದಂಡನ್ನು ತಡೆಯುತ್ತಾ ಬಡಿಯುತ್ತಾ ಕಾದು ಕುಳಿತರೆ ಮತ್ತೊಂದು ಕಡೆಯಲ್ಲಿ ಅಜೀಜ್ ಅನ್ನುವಂತಹ ಚುರುಕಿನ ಆಟಗಾರ ದಂಡಿಸಿದ್ರು. ಇಸಾಕ್ ರವರು ಸೊಗಸಾದ ಹೊಡೆತ. ಇಲ್ಲಿ ಲಾಂಗ್ ಆನ್ ಗಂತೂ ಹೋಗಿದೆ. ಇಲ್ಲಿ ಅವಳಿ ಒಟ್ಟಿಗೆ ಕರೆ ನೀಡ್ತಾರ. ಇಲ್ಲಿ ಓಹೋ ಮೈ ಗುಡ್ನೆಸ್, ಇಲ್ಲಿ ಅಜೀಜ್ ರವರ ಓಟಕ್ಕೆ ಮನಸೋಲ್ತಾ ಇದೆ. ಅಜೀಜ್ ರವರ ಓಟಕ್ಕೆ ಕರೆ ನೀಡಲಿಲ್ಲ. ಒಂದಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 12 on the board. 12ಕ್ಕೆ ಏರ್ತಾ ಇದೆ. ಮತ್ತೆ ಅಜೀಜ್ ಮತ್ತೆ ಬಲವಾಗಿ ಹೊಡೆದ್ರು. ಇಲ್ಲಿ ನೆಲಕ್ಕಂತೂ ಬಂದಿದೆ. ಹಚ್ಚಿ ಅವಳಿ ಓಟಕ್ಕೆ ಕರೆ ನೀಡ್ತಾರ. ಇಲ್ಲಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಸೊಗಸಾದ ಕ್ಷೇತ್ರಪಾಲಕನನ್ನು ಕಾಣ ಸಿಗ್ತಾ ಇದೆ. ಅಪ್ಪಿ ಸಂಶೀರ್ ಅನ್ನುವಂತಹ ಈ ಕ್ಷೇತ್ರಪಾಲಕ ಮತ್ತೊಮ್ಮೆ 4ನೇ ಎಸೆತ, ಚತುರ್ಥ ಬಾರಿಗೆ ಬಲವಾಗಿದೆ. ಹೋ ಮೈ ಗಾಡ್ನೆಸ್, ಇಸಾಕ್ ರವರ ಖಂಡಿತವಾಗಿಯೂ ಸೊಗಸಾದ ಕ್ಯಾಚ್. ಇಲ್ಲಿ ಮುನ್ನಾರವರು ಮುಹಾಜ್ ರವರು ಸೊಗಸಾದ ಕ್ಯಾಚ್ ಅನ್ನು ಪಡೆದುಕೊಂಡ್ರೆ ಇಲ್ಲಿ ದೊಡ್ಡ ಆಘಾತ, ತುಂಬಲಾರದ ನಷ್ಟವಾಗುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ತುಂಬಲಾರದ ನಷ್ಟ. ಓರ್ವ ಬಲಾಢ್ಯ ದಾಂಡಿಗಣ ಪಯಣ ಅಂತಿಮವಾಗುತ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 13ಕ್ಕೆ ಏರ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಆಗ್ತಾ ಇವೆ. ಲಾಸ್ಟ್ 2 ಡೆಲಿವರಿ. ಮತ್ತೆ ಕೊಂಚ ಮಟ್ಟಿಗೆ ಬದಲಾವಣೆ. ಮುಜ್ಜಾರವರ ಆಗಮನವಾಗುತ್ತಾ ಇದೆ. ನೌಶೀರ್ ಮುಖೇನವಾಗಿ ಕೊನೆಯ 2 ಚೆಂಡುಗಳು ದಾಖಲಾಗಲಿದೆ. 2 ಚೆಂಡುಗಳ ಮುಂದೆ ಈ ಮುಜ್ಜಾ ಅನ್ನುವಂಥ ದಾಂಡುಗಾರ ಯಾವ ರೀತಿ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಆಸರೆ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಮುಜ್ಜಾ ಸೊಗಸಾದ ರೀತಿಯ ದಂಡನೆ. ಅವಳಿ ಓಟಕ್ಕೆ ಮನಸೋಳುತ್ತಾ ಇದೆ. ಇಲ್ಲಿ 1 ಅಂಕ ಖಾತೆಪಟ್ಟಿಯಲ್ಲಿ ಆಡಾಗ್ತಾ ಇದೆ. ಸುಲಭ ರೀತಿಯಲ್ಲಿ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ನೌಶೀರ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾವೆ. ಲಾಸ್ಟ್ 1 ಡೆಲಿವರಿ. ಅಜೀಜ್ ಇಂಟು ದ ಮಿಡಲ್. ಬಲವಾಗಿ ಹೊಡೆಯಲು ಪ್ರಯತ್ನ ಪಟ್ಟರು. ಇಲ್ಲಿ ಲೆಗ್ ಬೈಸ್ ಮೂಲಕ 1 ಅಂಕ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 15 ಆನ್ ದಿ ಬೋರ್ಡ್. 15ಕ್ಕೆ ಏರ್ತಾ ಇದೆ. ಇನ್ನೂ ಕೂಡ 12 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಖಂಡಿತವಾಗಿಯೂ ಇಷ್ಟು ಆಡಿದ ಪಂದ್ಯಾಟಗಳಲ್ಲಿ ಇನ್ನು ಮುಂದೆ ಆಡುವ ಪಂದ್ಯಾಟಗಳು ಅತಿ ಪ್ರಾಮುಖ್ಯತೆಯಾಗಿದೆ. ಕಾದು ನೋಡಬೇಕಾಗಿದೆ ಯಾವ ತಂಡ ಫೈನಲ್ ಮಟ್ಟ ತಲುಪುತ್ತದೆ ಎಂದು. ಮತ್ತೆ ದಂಡನ್ನು ಕೈ ಎತ್ತಿಕೊಳ್ಳುತ್ತಾ ಅಜೀಜ್ ರವರು ಸ್ಟ್ರೈಕರ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಅಜೀಜ್ ಇನ್ ಟು ದ ಮಿಡಲ್.
ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ಹನೀಫ್. ಹನೀಫ್ ಎನ್ನುವಂತ ದಾಳಿಗಾರ, ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ ಈ ಹನೀಫ್. ಹನೀಫ್ ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ. ಅದು ಯಾವ ರೀತಿ ಈ ಒಂದು ಲಯನ್ಸ್ ತಂಡಕ್ಕೆ ಯಾವ ರೀತಿ ಆಸರೆ ಕೊಡುಗೆಯನ್ನು ನೀಡುತ್ತಾರೆ ಎಂದು ಕಾದು ಕುಳಿತಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಜೀಜ್ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮುಜ್ಜಾ ಎನ್ನುವಂತ ಆಟಗಾರ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಹನೀಫ್. ಸ್ಕೋರ್ ಮುಜಾನ್ ಟು 15 ಆನ್ ದಿ ಬೋರ್ಡ್. 15ಕ್ಕೆ ಇರ್ತಾ ಇದೆ. ದಾಳಿಗಾರ ಹನೀಫ್. ಹನೀಫ್ ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಅಜೀಜ್ ಕಾಣಿಸಿಗ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಅಜೀಜ್ ರವರು ಯಾವ ರೀತಿ ಕೊಡುಗೆಯನ್ನು ಕೊಡ್ತಾರೆ ನೋಡಬೇಕಾಗಿದೆ. ಪ್ರಥಮ ಎಸೆತ. ಬಲವಾಗಿ ದಂಡಿಸಿದ್ರು, ನೇರವಾಗಿ ಲಾಂಗ್ ಆನ್ ವಿಭಾಗಕ್ಕೆ ಹೋಗುತ್ತಾ ಇದೆ. ಅವಲಿ ಓಟಕ್ಕೆ ಮನಸೋಳುತ್ತಾ ಇಲ್ಲ. ಇಲ್ಲಿ ಒಂದು ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾನ್ ಟು 16 ಆನ್ ದಿ ಬೋರ್ಡ್. 16ಕ್ಕೆ ಇರ್ತಾ ಇದೆ. ಮತ್ತೆ 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 ಬಲವಾಗಿ ಹೊಡೆಯಲು ಪ್ರಯತ್ನ. ಚುಕ್ಕಿಯಾಗುತ್ತಾ ಇದೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. ದಾಳಿಗಾರ ಹನೀಫ್, ಜಾದುಗಾರನಂತೆ ಜಾದುಗಾರ ಈ ಹನೀಫ್. ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ. ಮತ್ತೆ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಕೊಂಚ ಮಟ್ಟಿಗೆ ಇಲ್ಲಿ ರಾಯಿಫ್ ರವರು ಎಡವುತ್ತಾ ಇದ್ದಾರೆ. ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ 17ಕ್ಕೆ ಏರ್ತಾ ಇದೆ. 17 ಆನ್ ದಿ ಬೋರ್ಡ್. ಚತುರ್ಥ ಬಾರಿಗೆ 4ನೇ ಎಸೆತ. ಜಾದೂಗಾರನ 4ನೇ ಎಸೆತ. ಬಲವಾಗಿ ದಂಡಿಸಿದ್ರು, ಸೊಗಸಾದ ಕ್ಷೇತ್ರಕ್ಷಣೆ. ಇಲ್ಲಿ ಅವಲಿ ಓಟಕ್ಕೆ ಕರೆಗೆ ಮನಸೋಳುತ್ತಾ ಇದೆ. ಸೊಗಸಾದ ಕ್ಷೇತ್ರ ಪಾಲಕ ಬಹಳ ಅದ್ಭುತ ರೀತಿಯಲ್ಲಿ ಕ್ಷೇತ್ರ ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಒಂದಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾನ್ ಟು 18 ಆನ್ ದಿ ಬೋರ್ಡ್. 18ಕ್ಕೆ ಇರ್ತಾ ಇದೆ. ಅದೇ ರೀತಿಯಲ್ಲಿ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಜಲ್ಲು, ಅದೇ ರೀತಿಯಲ್ಲಿ ಮುನ್ನಾರ್ ಅವರು ಕೂಡ ಇದ್ದಾರೆ. ಇವರಿಗೂ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. 5ನೇ ಎಸೆತ ಹನೀಫ್ ಮುಖೇನವಾಗಿ ಪಂಚಮಿ ಎಸೆತ. ಓಹೋ ಮೈ ಗಾಡ್ನೆಸ್, ಜಾದುಗಾರನ ಕೈಚಲಕ ಇದು ಹನೀಫ್. ಹನೀಫ್ ರವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. 3 ದಿನಗಳ ಕಾಲ ಬಹಳಷ್ಟು ರೀತಿಯಲ್ಲಿ ಸೊಗಸಾದ ರೀತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಹನೀಫ್ ಕಾಣಸಿಗ್ತಾ ಇದ್ದಾರೆ. ಮತ್ತೊಮ್ಮೆ ಹನೀಫ್ ರವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 17 AB ನಿಜ ಇವರ ಆಗಮನವಾಗ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ ಭರ್ಜರಿಯಾದ ಸಿಕ್ಸರ್ ಬಾರಿಸಿದಂತ ಈ ದಾಂಡುಗಾರ ಮತ್ತೆ ಈ ಒಂದು ಕೆನ್ಸಾ ಮೈದಾನದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಿಜ ರವರ ಆಗಮನವಾಗುತ್ತಾ ಇದೆ. ಹನೀಫ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಪ್ರತಿಯೊಂದು ಆಟ ಕೂಡ ಪ್ರಾಮುಖ್ಯತೆಯ ಆಟವಾಗಿದೆ. ಕೊನೆಯ 1 ಚೆಂಡು ಬಾಕಿಯಾಗ್ತಾ ಇವೆ. ಕೊನೆಯ ಹನೀಫ್ ರವರ ಚೆಂಡನ್ನು ನಿಭಾಯಿಸಲು ಬಂದಂತ ದಾಂಡುಗಾರ ನಿನ್ನೆಯ ಓರ್ವ ಬಲಿಷ್ಠವಾದಂತ ಸಿಕ್ಸರ್ ಬಾರಿಸಿದಂತ ದಾಂಡುಗಾರ ಜೆರ್ಸಿ ನಂಬರ್ 17 ನಿಜ್ಜಾರವರ ಆಗಮನವಾಗುತ್ತಾ ಇದೆ. ಮತ್ತೆ ಹನೀಫ್ ರವರ ಚೆಂಡನ್ನು ಎದುರಿಸಲು ನಿಜ್ಜಾರವರು ಸಜ್ಜಾಗ್ತಾ ಇದ್ದಾರೆ. ನಿಜ್ಜಾ ಇಂಟು ದ ಮಿಡಲ್.
ಮತ್ತೆ ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದೆ. ಬಹಳ ಸುಂದರ ಶೈಲಿ ಹೊಡೆತ ಇಲ್ಲಿ. ಓ ಮೈ ಗಾಡ್, ಬಹಳ ಸುಂದರ ಶೈಲಿ ಕ್ಷೇತ್ರಕ್ಷಣೆ, ಸೊಗಸಾದ ಕ್ಷೇತ್ರ ಪಾಲಕ. ಇದರೊಂದಿಗೆ ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 18ಕ್ಕೆ ಏರ್ತಾ ಇದೆ. 18 ಆನ್ ದಿ ಬೋರ್ಡ್. ಖಂಡಿತವಾಗಿ ಈ ಒಂದು ಎಸೆತಗಾರನ ಕೈಚಳಕವನ್ನು ಮೆಚ್ಚಲೇಬೇಕು. ಎಸೆದ 6 ಎಸೆತಗಳ ಮುಂದೆ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಅಲ್ಲದೆ ಒಂದು ಉದ್ದರಿಯ ಆಘಾತದೊಂದಿಗೆ ಖಂಡಿತವಾಗಿ ಮತ್ತೆ ಕಾದು ನೋಡಬೇಕಾಗಿದೆ. ಕೊನೆಯ 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಖಂಡಿತವಾಗಿ ಈ 6 ಚೆಂಡು, ಪ್ರತಿಯೊಂದು ಚೆಂಡು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿದೆ. ಈ 6 ಚೆಂಡುಗಳ ಮುಂದೆ ಈ 2 ದಾಂಡುಗಾರರು ಅದು ಯಾವ ರೀತಿ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಆಸರೆಯಾಗುತ್ತಾರೋ ಕಾದು ನೋಡಬೇಕಾಗಿದೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ನಿಜ, ಶೈಕರ್ ವಿಭಾಗದಲ್ಲಿ ಅಜೀಜ್. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಪ್ಪೀರವರು. ಬಹಳ ಸೊಗಸಾದ ಹೊಡೆತ ಇಲ್ಲಿ. ಲಾಂಗ್ ಆನ್ ಅಂತ ಹೋಗಿದೆ ಚೆಂಡು. ಅವಲಿ ಒಟ್ಟಿಗೆ ಕರೆ ನೀಡ್ತಾರ. ಇಲ್ಲಿ 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಪಟ್ಟಿ ಜಮಾವಣೆಗೊಳ್ಳುತ್ತಾ ಇದೆ. ಸೊಗಸಾದ ರೀತಿಯಲ್ಲಿ ಚೆಂಡನ್ನು ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ 5 ಎಸೆತಗಳು ಬಾಕಿ ಆಗ್ತಾ ಇವೆ. ಅಭಿಮುಖೇನವಾಗಿ ಕೊನೆಯ 5 ಚೆಂಡುಗಳು ಬಾಕಿ ಆಗ್ತಾ ಇವೆ. ಸಿಕ್ಸರ್ ದಾಂಡಿಗ ನಿಜ ಇಂಟು ದ ಮಿಡಲ್. ಅಪ್ಪಿ ಟು ನಿಜ. ವಾಟ್ ಅ ಬ್ಯೂಟಿಫುಲ್ ಶಾಟ್. ಖಂಡಿತ ಸೊಗಸಾದ ಹೊಡೆತ ಇದು. ಅವರಿಗೆ ಕರೆ ನೀಡ್ತಾರ. ಇಲ್ಲಿ ಮನಸೋಳ್ತಾ ಇದೆ. ಇಲ್ಲಿ ಅವಲಿಗೆ ಕರೆ ನೀಡಿಲ್ಲ. ಕೇವಲ ಪ್ರತಿ ಹನಿ ಹನಿ ಸೇರಿದರೆ ಹಳ್ಳ ಎನ್ನುವ ಹಾಗೆ 1 ಅಂಕ ಸುಲಭ. ಟೈಮ್ ಅಪ್. ತೀರ್ಪುಗಾರರಿಂದ ಟೈಮ್ ಅಪ್ ಒಂದು ಘೋಷಣೆ ಆಗ್ತಾ ಇದೆ. ಒಂದು ಆಟಗಾರ 30 ಗಜ ಒಳಗೆ ನಿಲ್ಲಬೇಕಾಗಿ ಸೂಚಿಸ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇದರೊಂದಿಗೆ ತಂಡದ ಒಟ್ಟು ಮೊತ್ತ 20ಕ್ಕೆ ಏರ್ತಾ ಇದೆ. ಇನ್ನೂ ಕೂಡ 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಪ್ರತಿಯೊಂದು ಚೆಂಡು ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆ. 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಅಪ್ಪಿ ಮುಖೇನವಾಗಿ 4 ಚೆಂಡು ಬಾಕಿ ಆಗ್ತಾ ಇವೆ. ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನು ಉಳಿದ 4 ಚೆಂಡುಗಳ ಮುಂದೆ ಅದೆಷ್ಟು ರನ್ಗಳ ಸುರಿಮಳೆ ಹಾಕ್ತಾರ ಅಂತ ಕಾದು ನೋಡಬೇಕಾಗಿದೆ. ಪ್ರಾಮುಖ್ಯತೆಯನ್ನು ಪಡೆಯಬೇಕಾಗಿದೆ. 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಪ್ಪಿರವರು. ತೃತೀಯ ಬಾರಿಗೆ ಇಲ್ಲಿ 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 ಕೊಂಚ ಮಟ್ಟಿಗೆ ಎಡವಿದ್ರ. ಇಲ್ಲಿ ಅಗಲ ಎಸೆತ. ವಾಟ್ ಅಂಪೈರ್, ಕ್ರೇಜಿ ಅಂಪೈರ್. ಇಲ್ಲಿ ಅಗಲ ವಸತವನ್ನು ತೋರ್ಪಡಿಸಿಕೊಡ್ತಾ ಇದ್ದಾರೆ. 2 ಅಂಕ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 2 ಅಂಕೆಗಳು ಎಕ್ಸ್ಟ್ರಾ ಮೂಲಕ 2 ಅಂಕೆಗಳು ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಸ್ಟ್ರೈಕರ್ ಪಡೆದುಕೊಳ್ಳುತ್ತಾ ಇದ್ದಾರೆ ನಿಜ್ಜಾರವರು. ತೃತೀಯ ಎಸೆತ ಅಪ್ಪಿ ಟು ನಿಜ. ಬಹಳ ಸೊಗಸಾದ ರೀತಿಯಲ್ಲಿ ಈ ದಂಡನ್ನು ತಿರುಗಿಸಿದ್ರು. ಇಲ್ಲಿ 1 ಅಂಕ ಪಡೆದ ಇದ್ದಾರೆ. ಇಲ್ಲಿ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ 1 ಅಂಕ ಹೆಚ್ಚಳವಾಗ್ತಾ ಇದೆ. ಕೊನೆಯ 3 ಎಸೆತಗಳು ಬಾಕಿಯಾಗುತ್ತಾ ಇವೆ. ಅಜೀಜ್ ರವರ ದಂಡುಗೆಯಿಂದ ಒಂದು ಭರ್ಜರಿ ಸಿಕ್ಸರ್ ಬರುತ್ತದ. ಬ್ಲಾಕ್ ಪ್ಯಾಂಥರ್ ತಂಡಕ್ಕೆ ಉಸಿರಾಗಿ ಆಡ್ತಾರ. ಈ ಅಜೀಜ್ ರವರು ಕಾದು ನೋಡಬೇಕಾಗಿದೆ. ಅಜೀಜ್ ದಂಡನ್ನು ಹಿಡಿಯುತ್ತಾ ಮತ್ತೊಮ್ಮೆ ಬಲವಾಗಿ ದಂಡಿಸಿದ್ರು. ಗಾಳಿಯಲ್ಲೂ ಹೋಗಿದೆ. ಹೋ ಮೈ ಗುಡ್ನೆಸ್, ವಾಟ್ ಎ ಶಾಟ್. ಬೌಂಡರಿ ದಾಖಲಾಗುತ್ತಾ ಇದೆ. ಬೌಂಡರಿ. ಇದು ಈ ಸಮಯ ಸಂದರ್ಭದಲ್ಲಿ ಬೇಕಾದ ಪಂದ್ಯಾಟ. ರಣಹದ್ದಿನಂತೆ ಕಾದು ಕುಳಿತ ಈ ಆಟಗಾರ ಕೊನೆಗೂ ತಮ್ಮ ತೋರ್ಪಡವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನು ಉಳಿದಿರುವ
ಸ್ಕೋರ್ ಮುಸಾಂಟು 27ಕ್ಕೆ ಏರ್ತಾ ಇದೆ. 27 ಆನ್ ದಿ ಬೋರ್ಡ್. ಇದು ಅಜೀಜ್, ಬಹಳ ಚುರುಕಿನ ಆಟ ಅಜೀಜ್ ಅವರು ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. 2 ಅಜೀಜ್ ರವರಿಗೆ ಸುವರ್ಣಾವಕಾಶ ಇದೆ. 1 ಸಿಕ್ಸ್ ಬಾರಿಸಿದಲ್ಲಿ ಬಲವಾದ ಹೊಡೆತ ಗಾಳಿಯಲ್ಲಂತೂ ಹೋಗಿದ ಚೆಂಡು ಇಲ್ಲಿ. ಓಹೋ ಮೈ ಗಾಡ್, ದ ಟಾಲ್ ಮ್ಯಾನ್ ರವರ ಕೈಯಲ್ಲಿ ಚೆಂಡು ಸಿಲುಕಿ ಅಜೀಜ್ ರವರ ಆಘಾತ ನಷ್ಟವಾಗುತ್ತಾ ಇದೆ. ನಿರಾಶಿತರಾಗಿ ಅಜೀಜ್ ಫೆಮಿಲಿಯನ್ ಅಂತ ಸಾಗ್ತಾ ಇದ್ದಾನೆ. ಅಜೀಜ್ ಬ್ಯಾಕ್ ಟು ಫೆಮಿಲಿಯನ್. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಜಾಯ್ ಜಾಯಿರವರಿಗೆ ಒಂದು ಸುವರ್ಣಾವಕಾಶ. ಜಾಯಿರವರು 1 ಸಿಕ್ಸರ್ ಬಾರಿಸಿದಲ್ಲಿ ರಿಯಾಜ್ ಉಜಿರೆ ಇವರಿಂದ 1,000 ರೂಪಾಯಿ ಘೋಷಣೆ. ಅದೇ ರೀತಿಯಲ್ಲಿ ಜಲ್ಲು ಇವರಿಂದ ಕೂಡ 1,000 ರೂಪಾಯಿ ಘೋಷಣೆವಾಗ್ತಾ ಇದೆ. ಗರಿಷ್ಠ ಮೊತ್ತ 2,000 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಜಾಯಿರವರು 1 ಸಿಕ್ಸರ್ ಬಾರಿಸಿದೆ, ಆದಲ್ಲಿ 2,000 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ರಿಯಾಜ್ ಉಜಿರೆ ಅದೇ ರೀತಿಯಲ್ಲಿ ಜಲ್ಲೂರವರಿಂದ 2,000 ರೂಪಾಯಿಯ ಘೋಷಣೆಯಾಗ್ತಾ ಇದೆ. ಮತ್ತೊಮ್ಮೆ ಜಾಯ್
ಬಲವಾಗಿ ದಂಡಿಸಿದ್ರು. ವಾಟ್ ಅ ಬ್ಯೂಟಿಫುಲ್ ಶಾಟ್. ಅವಳಿಗೆ ಮನವಿ, ಅಲವಿಗೆ ಮನವಿ, ಅವಳಿಗೆ ಓಹೋ ಇಲ್ಲಿ ಅವಳಿಗೆ ಓಟ ಓಡುವಾಗ ದಾಂಡುಗಾರ ಮತ್ತೆ ವಿಫಲತೆ ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿನ ಮುಕ್ತಾಯದ ತಂಡದ ಒಟ್ಟು ಮೊತ್ತ 28, 28 ಆನ್ ದಿ ಬೋರ್ಡ್. ಮುಂದಿನ ವೀಕ್ಷಕ ವಿವರಣೆಗಾಗಿ ಪ್ರೀತಿಪೂರ್ವಕವಾಗಿ ಅನ್ಸಾರ್ ಅನ್ನು ಆಹ್ವಾನಿಸ್ತಾ ಇದ್ದೇವೆ. ಎಸ್ ಆರಂಭದ ಇನ್ನಿಂಗ್ಸ್ ಅಲ್ಲಿ ಎಸ್ ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತಹ ಸಮಯ. ಕಷ್ಟಕ್ಕೆ ಸಹಾಯ ಮಾಡಲು ಯಾರು ಸಿಗದಿದ್ರೂ ಪರವಾಗಿಲ್ಲ, ಆದರೆ ಧೈರ್ಯ ಏಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಸಾಕು ಎಂಬ ಮಾತಿನೊಂದಿಗೆ ನೇರ ಪಂದ್ಯಾಕೂಟಕ್ಕೆ ಸಾಗಿ ಬರುವಾಗ ರೋಚಕತೆಯ ಪಂದ್ಯಾಕೂಟ ಮುಡಿ ಬರಲಿಕ್ಕಿದೆ. ಗೆದ್ದವರಂತೂ ನೇರ ಕ್ವಾಲಿಫೈ ನಂಬರ್ 1 ಪಂದ್ಯಾಕೂಟ ಆಡಲಿಕ್ಕಿದೆ. ಆ ತಂಡ ಯಾವುದು, ಎಲಿಮೆಂಟರಿಗೆ ಅರ್ಹತೆ ಪಡುವಂತ ತಂಡ ಯಾವುದು, ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಬಹಳಷ್ಟು ರೋಚಕತೆಯ ಪಂದ್ಯಾಕೂಟ ಮೂಡಿ ಬರ್ತಾ ಇದೆ. ಖಂಡಿತವಾಗ್ಲೂ ಎರಡು ತಂಡಗಳು ಬಲಿಷ್ಠವಾಗಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಆ ಎಲಿಮೆಂಟ್ಗೆ ಪಡ್ಕೊಳ್ಳುವಂತ ತಂಡ ಯಾವುದು, ಕ್ವಾಲಿಫೈ ನಂಬರ್ 1ರ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ತಂಡ ಯಾವುದು, ಯಾರಿಗೆ ಗೆಲುವು ಯಾರಿಗೆ ಸೋಲು ಎಲ್ಲೋ ಕೂಡ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 28-29 ಓಟದ ನಿವಾರ್ಯತೆ. ಬಹಳಷ್ಟು ರೋಚಕತೆಯಾಗಿ ಸಾಗಿ ಬರಲಿಕ್ಕಿದೆ ಪಂದ್ಯಾಕೂಟ. ಮಾಡಿ ವಿಲಂಬೆ ಮಾಡಿ ಪಂದ್ಯಾಕೂಟ ಕಾರಣ ಸೋತರು ಕೂಡ ಅವಕಾಶ ಇದೆ, ಗೆದ್ದರು ಕೂಡ ಅವಕಾಶ ಇದೆ. ಆದರೆ ಗೆದ್ದರಂತೂ ನೇರ ಕ್ವಾಲಿಫೈ ನಂಬರ್ 1ಕ್ಕೆ ಟಿಕೆಟ್ ಅನ್ನು ಪಡೆದುಕೊಳ್ಳಲಿಕ್ಕಿದೆ. ಆ ಟಿಕೆಟ್ ಪಡೆದುಕೊಳ್ಳುವಂತ ತಂಡ ಯಾವುದು, ಇಲ್ಲಿ ಎಲಿಮೆಂಟರಿಗೆ ಟಿಕೆಟ್ ಅನ್ನು ಪಡೆದುಕೊಳ್ಳುವ ತಂಡ ಯಾವುದು ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. 4 ಓವರ್ಗಳ ಪಂದ್ಯಾಕೂಟ, ಅರ್ಥ 24 ಚೆಂಡಿನ ಪಂದ್ಯಾಕೂಟ. 24 ಔಟ್ ಆಫ್ 29 ರನ್ ರಿಕ್ವೈರ್ಡ್. ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಎಸೆತಗಾರಿಕ ಭಾಗದಲ್ಲಿ ಸರ್ವೇಗದ ಹೂರಿ ಚೆಂಡಿನ ದಾಳಿಗಾರ ಇಸಾಕ್ ತಂಡದ ಭರವಸೆ ಆಟಗಾರ ಆರಂಭದ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ತೀರ್ಪುಗಾರ ದಾಡುತ್ತಾ ಆರಂಭದ ಚೆಂಡು ಎಸೆಯಬೇಕಾಗಿದೆ. ಇದು ಇನ್ನಿಂಗ್ಸ್ ನಂಬರ್ 1 ಚಾಲ್ತಿಯಲ್ಲಿದೆ, ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ಬಹಳಷ್ಟು ರೋಚಕತೆಯಾಗಿ ಪಂದ್ಯಾಕೂಟ ಮುಡಿ ಬರುತ್ತಾ ಇದೆ. ಆಟ ನೋಡದವನಿಗೆ ಏನೋ ಒಂದು ಪಡೆದ ಖುಷಿ, ನೋಡಲಾದವನಿಗೆ ತುಂಬಲಾರದ ನಷ್ಟ. ಹಸಿರು ಉಳುಸಿನಿಂದ ಕಂಗೊಳಿಸಿದ ಮೈದಾನ ಖಂಡಿತವಾಗ್ಲೂ ಜನಸಾಗರ ತುಂಬಿ ತುಳುಕುತ್ತಾ ಇದೆ. ಈ
ಅಜ್ಜಿನಡ್ಕ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು? ಜನ್ಮ ಕೊಟ್ಟ ತಂದೆಯನ್ನು ಮರೆಯಬೇಡ, ವಿದ್ಯೆ ಕಲಿಸಿದ ಗುರುವನ್ನು ಮರೆಯಬೇಡ, ಯಾರಿಗೂ ಮೋಸ ಮಾಡಿ ಜೀವನ ಮಾಡಬೇಡ, ಸಮರ್ಥ ತೀರ್ಪನ್ನು ಕೊಡುವನು ಮೇಲಿದ್ದಾನೆ. ನೆನಪಿಟ್ಟುಕೊಳ್ಳಿ, ಜೀವನ ಶಾಶ್ವತಲ್ಲ. ಯಾವಾಗ, ಎಲ್ಲಿ, ಹೇಗೆ, ಯಾವ ರೀತಿ ಮರಣ ಎಂಬುದು ಖಂಡಿತವಾಗ್ಲೂ ಗೊತ್ತಿಲ್ಲ. ಇತ್ತೀಚಿನ ದಿನದಲ್ಲಿ ಮರಣ ಸುದ್ದಿ ಕೇಳಿ ಬರ್ತಾ ಇದೆ. ಹಾರ್ಟ್ ಬೈಲ್ ಇನ್ನಿತರ ಮರಣಗಳು ಖಂಡಿತವಾಗ್ಲೂ ಕೇಳಿ ಬರ್ತಾ ಇದೆ. ಖಂಡಿತ ನಮಗೆಂದು ಬೇಸರದ ಸಂಗತಿ ಕೊಡ್ತಾ ಇದೆ. ಪ್ರೀತಮ್ ಶೆಟ್ಟಿ ಅವರ ಮರಣ ಖಂಡಿತವಾಗ್ಲೂ ನಮಗೆಂದು ಬೇಸರದ ಕಬಡ್ಡಿ ಆಟಗಾರ ಪ್ರೀತಮ್ ಶೆಟ್ಟಿ ಅವರ ಮರಣ ಖಂಡಿತವಾಗ್ಲೂ ನಮಗೆ ಬೇಸರ ನೀಡ್ತಾ ಇದೆ. ನಿಜವಾಗ್ಲೂ ಇರುವಷ್ಟು ಕಾಲ ಒಳ್ಳೆದನ್ನು ಬಯಸೋಣ, ಒಳ್ಳೆದನ್ನು ಮಾಡೋಣ. ಯಾರ ಕಾಲ್ನಡಿಯಲ್ಲಿ ಕೆಲಸವನ್ನು ಮಾಡಬೇಡಿ, ಯಾರ ಮನಸ್ಸನ್ನು ನೋವನ್ನು ಮಾಡಬೇಡಿ. ಜಗತ್ತು ಶಾಶ್ವತ ಅಲ್ಲ. ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿಂದ ಬರುವಾಗ ಏನನ್ನು ನಾವು ತಗೊಂಡು ಬಂದಿಲ್ಲ, ಹೋಗುವಾಗ ಏನನ್ನು ಕೂಡ ಕೊಂಡೋಗೋದಿಲ್ಲ. ಇಲ್ಲಿ ಯಾರಿಗೆ ಶಾಶ್ವತ ಅಲ್ಲ. ಇರುವುದೊಂದೇ ಪ್ರೀತಿ, ವಿಶ್ವಾಸ, ನಂಬಿಕೆ. ಇಲ್ಲಿ ಬಾಳುಕೊಳ್ಳಿ. ಯಾವಾಗ ಯಾರಿಗಾದ್ರೂ ಸಹಾಯ ಮಾಡಿ, ಯಾರನ್ನ ಕಾಲನ್ನು ಎಳೆಯಬೇಡಿ. ಮಾತನಾಡುತ್ತಾ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಳಿಡುವಾಗ ಶಾಂತಿಗಾಗಿ, ಸೌಹಾರ್ದಕ್ಕಾಗಿ, ಸಾಮರಸ್ಯಕ್ಕಾಗಿ ನಾವೆಲ್ಲರೂ ಒಂದೇ ಎಂಬ ವಾಕಿನೊಂದಿಗೆ ನೇರ ಪಂದ್ಯಾಕೂಟಕ್ಕೆ ದಾಪು ಕಾಲಿಡುವಾಗ ಬಹಳಷ್ಟು ರೋಚಕತೆಯಾಗಿ ಪಂದ್ಯಾಕೂಟ ಮುಡಿ ಬರಲಿದೆ. ಇಲ್ಲಿ ಮುಂದುವರಿಸಬೇಕಾಗಿದೆ ತೀರ್ಪುಗಾರರೇ. ಮೂರನೇ ತೀರ್ಪುಗಾರ ಮೊರೆ ಹೋಗ್ತಾ ಇದೆ. ಖಂಡಿತವಾಗ್ಲೂ ತೀರ್ಪುಗಾರ ಸ್ಪಷ್ಟ ಉತ್ತರ ಇಲ್ಲಿ ನೀಡಲಿಕ್ಕಿದ್ದಾರೆ. ಯಾವ ತೀರ್ಪು? ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಲೆಗ್ ಬೈ ತೀರ್ಪುಗಾರ, ಲೆಗ್ ಬೈ ಬ್ಯಾಟ್. ಲೆಗ್ ಬೈ. ಕಾರ್ಲಿ ಶುಭಾರಂಭಗೊಳ್ತಾ ಇದೆ. ಪ್ರಥಮ ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುವಾಗ ಒಂದು ಒಟ್ಟಿಲಿ ಕ್ರಮಿಸುವಾಗ ಬಹಳಷ್ಟು ಸೊಗಸಾದ ಚೆಂಡನ್ನು ಇಸಾಕ್ ನಿಭಾಯಿಸ್ತಾ ಇದ್ದಾನೆ. ಆರಂಭದ ಚೆಂಡಿಗೆ ಇಲ್ಲಿ ಮನವಿ ನೀಡಿದ್ರು, ಆದರೆ ಮೂರನೇ ತೀರ್ಪುಗಾರಿಕೆಯಲ್ಲಿ ನೋಟ್ ಔಟ್ ಎಂಬ ತೀರ್ಪು ಬಂದಿದೆ. ಇಲ್ಲಿ ನೇರ ಪಂದ್ಯಾಕೂಟಕ್ಕೆ ದಾಪುಗಳಿಡುವಾಗ ಇಲ್ಲಿ ಆರಂಭದ ಚೆಂಡಿಯಲ್ಲಿ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಸಾಕ್ ದೊಡ್ಡ ಹೊಡೆತ ಮೈ ಗಾಡ್ನೆಸ್. ಕ್ಯಾಚ್ ಯಾವಾಗ ಕ್ಯಾಚ್? ನೋ ಮೈ ಗಾಡ್ನೆಸ್. ಈ ಬಾರಿ ಖಂಡಿತವಾಗ್ಲೂ ನೋ ಸ್ಟ್ರೈಕ್ ಭಾಗದಲ್ಲಂತ ದಾಂಡುಗಾರ ಮನಸೋಲ್ತಾ ಇಲ್ಲ. ಆದರೆ ಇಲ್ಲಿ ಬಹುದೊಡ್ಡ ತಿಮಿಂಗಿಲ ಬಳಗೆ ಬೀಳ್ತಾ ಇದೆ. ದ ಹಾರ್ಡ್ ಹಿಟರ್ ಆಫ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ದೊಡ್ಡ ಬೇಟೆಯಾಗ್ತಾ ಇದೆ ಇಲ್ಲಿ ಖಂಡಿತವಾಗ್ಲೂ ಬ್ಲಾಕ್ ಪ್ಯಾಂಥರ್ಸ್ ತಂಡದ ಪರವಾಗಿ. ಇಲ್ಲಿ ಆರಂಭದ ಉದ್ದರಿ ನಷ್ಟವಾಗ್ತಾ ಇದೆ.
ಇಲ್ಲಿ ಪ್ರಥಮವಾಗಿ ಬ್ರೇಕ್ ಥ್ರೂ ನೀಡ್ತಾ ಇದ್ದಾರೆ ಎಸೆತಗಾರ ಭಾಗದಲ್ಲಿ ಇಸಾಕ್ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ. ದಾಂಡುಗಾರ ಭಾಗದಲ್ಲಿ ಸಹಿ, ಎಸೆತಗಾರ ಭಾಗದಲ್ಲಿ ಸಹಿ. ಖಂಡಿತವಾಗ್ಲೂ ಹುರಿ ಚೆಂಡಿನ ದಾಳಿಗಾರ. ಆರಂಭದ ಚೆಂಡು ಇಲ್ಲಿ ಲೆಗ್ ಬೈ ಮುಖೇನ ಒಂದು ಓಟ ಆದ್ರೆ ದ್ವಿತೀಯ ಚೆಂಡು ಇಲ್ಲಿ ಒಂದು ಓಟ. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ ಎರಡು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ 4 ಚೆಂಡು ಬಾಕಿ ಇದೆ. ಗೆದ್ದವರಂತೂ ಕ್ವಾಲಿಫೈ ನಂಬರ್ 1 ಪಂದ್ಯ ಹಾಕೊಂಡು ಆಡ್ಲಿಕ್ಕಿದೆ. ಚಾಲೆಂಜರ್ಸ್ ಅಜ್ಜನಡಕ ತಂಡ ಕಾತರದಿಂದ ಕಾಯ್ತಾ ಇದೆ. ನಮ್ಮನ್ನು ಎದುರಿಸುವ ತಂಡ ಯಾವುದು ಖಂಡಿತವಾಗಲು ನೋಡಬೇಕಾಗಿದೆ. ನಾವು ಸ್ಪಷ್ಟ ಉತ್ತರ ಈ ಒಂದು ಇನ್ನಿಂಗ್ಸ್ ನಲ್ಲಿ ನೀಡಲಿಕ್ಕಿದ್ದೇವೆ. ಯಾರು ಅಜ್ಜನಡಕ ತಂಡವನ್ನು ಎದುರಿಸುವ ತಂಡ ಯಾವುದು? ಇಲ್ಲಿ ದೊಡ್ಡ ಹೊಡೆತ ಆದರೆ ಕ್ಯಾಚಿಗಾಗಿ ಮೈ ಗಾಡ್ನೆಸ್ ಬಹುತೇಕ ಕ್ಯಾಚಿಗಾಗಿ ಅವಕಾಶ ಇತ್ತು. ಆದರೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಗಮನಿಸಿಕೊಳ್ಳಿ. ಕ್ಯಾಚ್ ಯಾವಾಗ ಕ್ಯಾಚ್ ಅನ್ನು ಕೈ ಚೆಲ್ಲಿತಾರೋ ಆವಾಗ ಪಂದ್ಯಾಕೂಟವನ್ನು ಕೈ ಬಿಡಬಹುದೇ. ಕಾರಣ ದೊಡ್ಡ ಆಟಗಾರಿಗೆ ಯಾವತ್ತು ಅವಕಾಶ ನೀಡಬೇಡಿ. ಕಾರಣ ಆ ಅವಕಾಶವನ್ನು ಖಂಡಿತವಾಗ್ಲೂ ತಮಗೆ ಅದು ಮುಳ್ಳಾಗ್ಲಿಕ್ಕಿದೆ. ಎಸೆತಗಾರ ಗಮನಿಸಿಕೊಳ್ಳಿ. ಖಂಡಿತ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 4 ಓಟ ಬಂದಾಗಿದೆ. 3 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಇಸಾಕ್ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಇಲ್ಲಿ ಕಟ್ ಮಾಡುವ ಪ್ರಯತ್ನ, ಆಫ್ ಸೈಡ್ ಗೆ ತಳ್ಳುವ ಪ್ರಯತ್ನ ದಾಂಡುಗಾರ. ಆದರೆ ಯಾವುದೇ ಓಟಗಳಿಗೆ ಇಸಾಕ್ ಅವಕಾಶ ನೀಡುತ್ತಾ ಇಲ್ಲ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4. ಅಂತಿಮ 2 ಚೆಂಡು ಬಾಕಿ ಇದೆ. ತೀರ್ಪುಗಾರ ರೈಟ್ ಆರ್ಮ್ ಒಂದು ಮಾದರಿ ಮತ್ತೆ ಸೊಗಸಾದ ಎಸೆತ. ಇಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಬೈ ಮುಖೇನೆ ಬರುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅವಸಾನಿತ ഒരു പന്ത് മാത്രം ഇവിടെ ബാക്കി നിൽക്കവേ സ്കോർ നില 5 എന്ന നിലയിൽ ഒരു വിക്കറ്റ് നഷ്ടപ്പെടുമ്പോൾ ലയൺസ് അജിനെടുക്ക ಅವಸಾನಿತ ಊರಿ ಪಂದು ಮಾತ್ರ ಬಾಕಿ. ಇಸಾಕ್ ಇವಡೆ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 5 ಚೆಂಡು ಮುಕ್ತಾಯ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಕೊನೆಯ ಚೆಂಡು ಪವರ್ ಪ್ಲೇ ಅಂತಿಮ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ಇಸಾಕ್ ಎಸೆಯಬೇಕಾಗಿದೆ. ಜಾನ್ಮೈ ಎಸೆತ ಚೆಂಡು ಲಾಂಗ್ ಬಾಗ್ ಚಲಿಸುವಾಗ 1 ಓಟಲ್ಲಿ ಕ್ರಮಿಸುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು. ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ. ಇಲ್ಲಿ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಖಂಡಿತವಾಗಲು ಕೆಲವೊಂದು ತಪ್ಪುಗಳು ಕ್ಷೇತ್ರರಕ್ಷಕರ ಮಾಡುವುದಾದ್ರೆ ಎದುರಾಳಿ ತಂಡ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ. ಕಾರಣ ಇಲ್ಲಿ 29 ಓಟದ ನಿವಾರತೆ, 24 ಚೆಂಡು ಮುಂದೆ ಇಲ್ಲಿ ಆರಂಭದ ಓವರ್ ನಾಂದಿ ಆಡುತ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಓವರಿನ ಪ್ರಥಮ ಓವರ್ ಮುಕ್ತಾಯಗೊಂಡು ಅಂಕಾಂಶ ಪಟ್ಟಿಯಲ್ಲಿ 7ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಲಯನ್ಸ್ ಅಜ್ಜಿನಡಕ ತಂಡ ಆಡುವುದಾದರೆ ಇಲ್ಲಿ 18 ಚೆಂಡು ಬಾಕಿ ಇದೆ. 18 ಚೆಂಡು ಮುಂದೆ ಬೇಕಾಗಿದೆ. 22 ಓಟದ ನಿವಾರತೆ. ಆ ಚೆಂಡು ದಂಡು ಮಧ್ಯೆ ಇರುವಂತರ 4 ಓಟ ಆದ್ರೆ ಇಲ್ಲಿ ತಡೆ ಹಿಡಿಯುವರೆ ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡಕ ತಂಡದಲ್ಲಿ ಉರಿ ಚೆಂಡಿನ ದಾಳಿಗಾರಿದ್ದಾರೆ. ಆದರೆ ಸರವೇಗದ ಚೆಂಡಿಗೆ ಬಲಾಢ್ಯ ಹೊಡೆತಗಾರರಿದ್ದಾರೆ ಇಲ್ಲಿ ಲಯನ್ಸ್ ಅಜ್ಜಿನಡಕ ತಂಡದಲ್ಲಿ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು ಕ್ವಾಲಿಫೈ ನಂಬರ್ 1ರ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಕೂಟ ಸಾಗುವುದಾದರೆ ಖಂಡಿತವಾಗಲು ಇಲ್ಲಿ ಒಂದು ರೀತಿಯಲ್ಲಿ ನೋಡಿದರೆ ಚಾಲೆಂಜರ್ಸ್ ಅಜ್ಜಿನಡಕ ಈ ಅಗ್ರಸ್ಥಾನದಲ್ಲಿ ಕುಳಿತುಕೊಂಡು ಕಾಯ್ತಾ ಇದೆ. ನಮ್ಮನ್ನು ಎದುರಿಸುವ ತಂಡ ಯಾವುದು ಎಲ್ಲ ಕೂಡ ನಾವು ಉತ್ತರ ನೀಡಲಿಕ್ಕಿದೆ ಈ ಒಂದು ಇನ್ನಿಂಗ್ಸ್ ನಲ್ಲಿ. ಖಂಡಿತವಾಗಲು ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಮುಜಮ್ಮಿಲ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಖಂಡಿತವಾಗಲು ತಡೆ ಹಿಡಿಯುವನೆ ಮುಜಮ್ಮಿಲ್. ದಾಂಡುಗಾರಿ ಭಾಗದಲ್ಲಿ ಅಂತೂ ನೌಸಿ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಮುಜಮ್ಮಿಲ್ ಚೆಂಡು ಸುಸಾದ ದಾಳಿ, ಯಾವುದೇ ಪ್ರತಿ ಉತ್ತರ ಇಲ್ಲ. ಇಲ್ಲಿ ವೈಡ್ ಬರ್ತಾ ಇದೆ. ಖಂಡಿತವಾಗ್ಲು ಇಲ್ಲಿ 3ನೇ ತೀರ್ಪುಗೆ ಮೊರೆ ಹೋಗ್ತಾ ಇದೆ. ಖಂಡಿತ ಆ ವೈಡ್ ಸ್ಪಷ್ಟ ಉತ್ತರ 3ನೇ ತೀರ್ಪುಗಾರ ನೀಡಲಿಕ್ಕಿದ್ದಾರೆ. ಆ ವೈಡ್ ಅಥವಾ ನೋ ವೈಡ್ ಎಂಬ ತೀರ್ಪಿಗೆ ಸ್ಪಷ್ಟ ಉತ್ತರ 3ನೇ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ತೀರ್ಪುಗಾರರಿಂದ ಬರ್ತಾ ಇದೆ. ಇದು ವೈಟ್ ಎಂಬ ತೀರ್ಪು ಬರ್ತಾ ಇದೆ.
ಬ್ಲಾಕ್ ಪ್ಯಾಂಥರ್ಸ್ ತಂಡದ ರಿವ್ಯೂ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಪ್ರಥಮ ಚೆಂಡಿಲಿ ಮುಕ್ತಾಯಗೊಳ್ತಾ ಇದೆ ಮುಜಂಬಿಲ್ ಎಸೆತಗಾರಿಕೆ ಭಾಗದಲ್ಲಿ. ಆರಂಭದ ಚೆಂಡನ್ನು ವೈಡ್ ಆಗಿ ಎಸೆದ್ರು. ದ್ವಿತೀಯ ಆರಂಭದ ಚೆಂಡು ಇಲ್ಲಿ ವೈಡ್ ಆಗಿ ಎಸೆದ್ರು. ಅದರ ಬಳಿಕ ಇಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಮತ್ತೆ ಕಾಳಿಗೆ ತಗಲಿದ ಚೆಂಡು. ಮೈ ಗಾಡ್ನೆಸ್, ನೇರ ಗುರಿ ಇಲ್ಲಿ ತೀರ್ಪುಗಾರಿಂದ ಬರ್ತಾ ಇದೆ. ಮೂರನೇ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಮತ್ತೆ ಇಲ್ಲಿ ಮೂರನೇ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಸ್ಪಷ್ಟ ಉತ್ತರ ಮೂರನೇ ತೀರ್ಪುಗಾರ ನೀಡಲಿಕ್ಕಿದ್ದಾರೆ. ಖಂಡಿತವಾಗ್ಲೂ ವೈಟ್ ಅಂಡ್ ಸಿ ಇಲ್ಲಿ ಮೂರನೇ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಸ್ಪಷ್ಟ ಉತ್ತರ ತೀರ್ಪುಗಾರ ನೀಡಲಿಕ್ಕಿದ್ದಾರೆ. ಎಸ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ನೇರ ಗುರಿಯನ್ನು ಇಟ್ಟರು ಇಲ್ಲಿ ಇಸಾಕ್ ಅವರು. ಇಲ್ಲಿ ಮತ್ತೊಂದು ಉದರಿ ನೆಲಪಾಲಾಗ್ತಾ ಇದೆ. ಬಹುದೊಡ್ಡ ಆಘಾತ ಕಾಣಸಿಗ್ತಾ ಇದೆ. ಅನೀಫ್ ಅವರ ಆಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಸಂಕಷ್ಟದ ಸ್ಥಿತಿಯಲ್ಲಿ ಇರಬಹುದಾ? ಎರಡು ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ತಡೆ ಹಿಡಿತಾ ಇದ್ದಾರೆ ಬ್ಲಾಕ್ ಪ್ಯಾಂಥರ್ಸ್ ತಂಡ. ಕಾರಣ ಕ್ವಾಲಿಫೈ ನಂಬರ್ 1ಕ್ಕೆ ದಾಪುಗಾಲಿಡುವಂತ ತಂಡ ಯಾವುದು? ಎರಡು ತಂಡ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಡ್ಕೊಳ್ತಾ ಇದೆ. ಕಾರಣ ಒಂದೇ ಲಕ್ಷಣ, ಒಂದೇ ನೋಟ. ಕಾರಣ ಅಜ್ಜಿನಡಕ ಚಾಲೆಂಜರ್ಸ್ ಅಜ್ಜಿನಡಕ ಒಂದ್ ಕಡೆ ಆದ್ರೆ ಆ ತಂಡದಲ್ಲಿ ಆಡುವಂತ ತಂಡ ಯಾವುದು? ಆ ತಂಡವನ್ನು ಪ್ರತಿನಿಧಿಸುವ ತಂಡ ಯಾವುದು? ಸರವೇಗದ ಚೆಂಡು, ಊರಿ ಚೆಂಡಿನ ದಾಳು. ಕಿಂಚಿತ್ತು ಅವಕಾಶ ನೀಡ್ತಾ ಇಲ್ಲ ಎಸೆತಗಾರ. ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿ ಆಗ್ತಾ ಇದೆ. 3 ಚೆಂಡಿಲಿ ಮುಕ್ತಾಯ. 8ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಲಯನ್ಸ್ ಅಜ್ಜಿನಡಕ ತಂಡ ಒಂದು ರೀತಿಯಲ್ಲಿ ನೋಡಿದ ಸಂಕಷ್ಟದ ಸ್ಥಿತಿಯಲ್ಲಿದೆ. ಮತ್ತೊಮ್ಮೆ ಸೊಗಸಾದ ಚೆಂಡು ಬರ್ತಾ ಇದೆ. ವೈಟ್ ತೀರಾ ಹೊರಭಾಗಕ್ಕೆ ಚೆಂಡು ಒಂದು ಒಟ್ಟ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ ಲಯನ್ಸ್ ಅಜ್ಜಿನಡಕ ತಂಡ. 3 ಚೆಂಡು ಸಂಪೂರ್ಣ. ಒಟ್ಟಾರೆಯಾಗಿ 9 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9. 4ನೇ ಬಾರಿಗೆ ಎಸೆಬೇಕಾಗಿದೆ. ಸೊಗಸಾದ ಚೆಂಡು ಲಾಂಗ್ ಆನ್ ಭಾಗಕ್ಕೆ ಚಲಿಸುವಾಗ ಮೈ ಗಾಡ್ನೆಸ್, ಅದ್ಭುತವಾದಂತಹ ಕ್ಷೇತ್ರರಕ್ಷಣೆ. ಒಂದರ ಬಳಿಕ ಇಲ್ಲಿ 2 ಬರ್ತಾ ಇದೆ. 2 ಓಟವನ್ನು ತಡೆ ಹಿಡಿದ್ರು ಚಿತ್ರರಕ್ಷಕ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 11-4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಮುಸ್ತಫಾ ಸೊಗಸಾದ ಚಿತ್ರರಕ್ಷಣೆ ಕಾಣಸಿಗ್ತಾ ಇದೆ. ಲಾಂಗ್ ಆನ್ ಭಾಗದಲ್ಲಿ ಕಾಣಸಿಗುವಾಗ ಇಲ್ಲಿ 2 ಓಟವನ್ನು ತಡೆ ಹಿಡಿದ್ರು ಮುಸ್ತಫಾ. ಅಂಕಾಂಶ ಪಟ್ಟಿಯಲ್ಲಿ 11, ಇಲ್ಲಿ 4, 5ನೇ ಚೆಂಡು ಎಸೆಯಬೇಕಾಗಿದೆ. ಸೊಗಸಾದ ದಾಳಿ. 1 ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇದರೊಂದಿಗೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡು ಎಸೆಯಬೇಕಾಗಿದೆ. 1.5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 13 ಓಟ ಇಲ್ಲಿ ಬಂದಾಗಿದೆ. 2 ಉದರಿನಲ್ಲಿ ಬಿಟ್ಕೊಟ್ಟಾಗಿದೆ. ಕೊನೆಯ 1 ಚೆಂಡು ಎಸೆಯಬೇಕಾಗಿದೆ. ಮುಜಂಬಿಲ್ ಕೊನೆಯದಾಗಿ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. 4 ಓವರ್ಗಳ ಪಂದ್ಯಾಕೂಟ, ಅರ್ಥ 24 ಚೆಂಡುಗಳ ಪಂದ್ಯಾಕೂಟ. 11 ಚೆಂಡು ಮುಕ್ತಾಯ, 13 ಓಟ ಬಂದಾಗಿದೆ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. 2 ಉದರಿಲಿ ಬಿಟ್ಕೊಟ್ಟಾಗಿದೆ. ಅಂತಿಮ ಬಾರಿಗೆ ತೀರ್ಪು ಕೊಂಡಾಡುತ್ತ ತನ್ನದಾದ ಶೈಲಿಯಲ್ಲಿ ಮತ್ತೊಮ್ಮೆ ಉಲ್ಟಾ ದಂಡು. ಇಲ್ಲಿ 1 ಓಟ ಕ್ರಮಿಸುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು ಕೂಡ ಚಿತ್ರರಕ್ಷಕ ಬಿಟ್ಕೊಡ್ತಾ ಇಲ್ಲ. ಎಂಡ್ ಆಫ್ ದಿ ಓವರ್ ನಂಬರ್ 2. ಓವರ್ ನಂಬರ್ 2 ನಾಂದಿ ಆಡ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2. Scores sum to 14 on the board without loss of valuable big to get inside of Lions Ajinadika. 12 to go, 15 run required. 12 ಚೆಂಡು ಬಾಕಿ ಇದೆ. 15 ಓಟದ ಅನಿವಾರ್ಯತೆ.
is back to the match and score some to 14 on the board. That was well big 2 wicket. Last 12 to go, 15 run required and over number 3 progress Bulimak, Mr. The big man of Munir is the man into the attack. Over number 3 progress right arm on the wicket. 12 to go, 15 run required. The crucial match once again. Umpire is wide, 1+1, 2 run added. As it is by run 1+1, 2 run added. Has come some to 16 on the board. Last 12 to go, 13 run required. ಅಪ್ಪಿ ಅವರೊಂದು ಷಡಕ ಬಾರಿಸಿದಲ್ಲಿ 500 ರೂಪಾಯಿ ಘೋಷಣೆ ಮುಳುಗುತ್ತಾ ಇದೆ. ಬಶೀರ್ ಅವರ ಘೋಷಣೆ ಆಗ್ತಾ ಇದೆ. Yes. Dot and delivery. Yes, wide call. Again, one more wide. 12 to go, 12 to get. What a match. ಅದ್ಭುತವಾಗ್ತಾ ಇದೆ ಪಂದ್ಯಾಕೂಟ. ರೋಚಕತೆಯಾಗಿದ್ದ ಪಂದ್ಯಾಕೂಟ. 12 ಚೆಂಡು ಮುಂದೆ ಬೇಕಾಗಿದೆ. 12 ಓಟದ ಅನಿವಾರ್ಯತೆ. 12 to go, 12 to get. What a match. ಇಲ್ಲಿ ಕಟ್ ಮಾಡೋ ಪ್ರಯತ್ನ. ಒಂದು ಓಟಲ್ಲಿ ಕ್ರಮಿಸುವಾಗ 11 to go, 11 to go, 11 to get. 11 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. ರೋಚಕತೆಯಾಗಿ ಪಂದ್ಯಾಕೂಟ ಮುಡಿ ಬರಲಿಕ್ಕಿದೆ. ಕೊನೆಯ ಒಂದು ಚೆಂಡಿನವರೆಗೂ ಪಂದ್ಯಾಕೂಟ ರೋಚಕತೆಯಾಗಲಿದೆ. ಕಾರಣ 11ಕ್ಕೆ ಬೇಕಾಗಿದೆ 11 ಓಟ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಅಪ್ಪಿ ಎಸೆಯಬೇಕಾಗಿದೆ ದ್ವಿತೀಯ ಬಾರಿಗೆ. ಮುನೀರ್ ಎಸೆದಗಾರಿಕೆ ಭಾಗದ ರೈಟ್ ಆರ್ಮ್ ಒದಮಾದಿಸಬೇಕಾಗಿದೆ. ಇಲ್ಲಿ ಮೈ ಗಾಡ್ನೆಸ್, ವಾಟ್ ಕ್ಯಾಚ್, ಎಕ್ಸಲೆಂಟ್, ಬ್ರಿಲಿಯಂಟ್ ಕಾರ್ ಬಾಲ್, ಕಮಲ್ ಕ್ಯಾಚ್. ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ ಮುನೀರ್ ಖಂಡಿತವಾಗ್ಲೂ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ. ಇಲ್ಲಿ 10 ಚೆಂಡು 11 ಓಟ. ಯಾರು ಕ್ವಾಲಿಫೈ ನಂಬರ್ 1ಕ್ಕೆ ದಾಪುಗಾಲಿಡುವಂತ ತಂಡ ಯಾವುದು? 10 ಚೆಂಡು ಬಾಕಿ ಇದೆ. 11 ಓಟದ ಅನಿವಾರ್ಯತೆ. ಮುನೀರ್ ಕೈ ಚಾಲಕ ಮಾಡುವಣೆ. ಖಂಡಿತವಾಗ್ಲೂ ಎಲ್ಲೋ ಕೂಡ ಇಲ್ಲಿ ಪ್ರಶ್ನಾರ್ಥರ ಚಿನಿಯಾಗ್ತಾ ಇದೆ. ಲಯನ್ಸ್ ಅಜ್ಜಿನಡಕ ತಂಡದಲ್ಲೂ ಕೂಡ ಬಲಿಷ್ಠರ ದಾಂಡುಗಾರ ಇನ್ನೂ ಕೂಡ ಇದೆ ಇಲ್ಲಿ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು? 10 ಚೆಂಡು 11 ಓಟದ ಅನಿವಾರ್ಯತೆ. 10 to go, 11 to get. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಜರ್ಸಿ ನಂಬರ್ 03 ನೌಫಲ್ ಅವರ ಆಗಮನವಾಗ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ರೈಟ್ ಆಮೋದ ಮಾದರಿ. 10 ಚೆಂಡು ಮುಂದೆ ಇಲ್ಲಿ ಅಲ್ಲಿ ತಪ್ತಾ ಇದೆ. ವೈಟ್. 10 to go, 10 to get. 10 ಚೆಂಡು ಮುಂದೆ 10 ಬೇಕಾಗಿದೆ. ಅದ್ಭುತವಾದಂತ ಪಂದ್ಯಾಕೂಟ, ರೋಚಕತೆಯ ಪಂದ್ಯಾಕೂಟ ಮುಡಿ ಬರುತ್ತಾ ಇದೆ. 10ಕ್ಕೆ ಬೇಕು 10. ಈ ಪಂದ್ಯಾಕೂಟ ಗೆಲ್ಲುವರು ಯಾರು? ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ ಎಲ್ಲ ಕೂಡ ಇಂದು ಓವರ್ನಲ್ಲಿ ಸಾಗಿ ಬರುವಾಗ ತೀರ್ಪುಗಾರಿಗೆ ಬಹಳಷ್ಟು ಕೆಲಸವನ್ನು ಎಸೆತಗಾರ ನೀಡ್ತಾ ಇದ್ದಾನೆ. ಆದರೆ ಇಲ್ಲಿ ಇಸಾಕ್ ಅವರ ಕಿವಿ ಮಾತು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಆ ಕಿವಿ ಮಾತು ಎಷ್ಟರ ಮಟ್ಟಿಗೆ ಲಾಭವನ್ನು ಪಡ್ಕೊಳ್ತಾ ಎಲ್ಲೋ ಇಲ್ಲಿ ಕಾದು ನೋಡುವಂತ ಸಮಯ. ಇಲ್ಲಿ 10 ಚೆಂಡು ಮುಂದೆ ಬೇಕಾಗಿದೆ 9 ಓಟ. 10 to go, 9 to get. ಒಮ್ಮೆ 10 ಕಡೆ, ಒಮ್ಮೆ 10 ಕಡೆ ಪಂದ್ಯಾಕೂಟ ಹೋಲ್ತಾ ಇದೆ. ಕೊನೆಯಲ್ಲಿ 10 ಕಡೆ ಪಂದ್ಯಾಕೂಟ ಸಾಗೆ ಬರಬಹುದೇ? 9 ಚೆಂಡು 10 ಚೆಂಡು 9 ಬೇಕಾಗಿದೆ. ಜಾನ್ ಮೈ ಎಸೆತ. ಓ ಮೈ ಗಾಡ್ನೆಸ್. ಬೈಮುಖಿನವಾಗಿ 1 ಓಟ. 9 to go, 8 to get. 9 ಚೆಂಡು ಬಾಕಿ ಇದೆ. 8 ಓಟದ ಅನಿವಾರ್ಯತೆ. 1-2 ಚೆಂಡಲ್ಲಿ ಪಂದ್ಯಾಕೂಟ
ರೋಚಕತೆಯಲ್ಲಿದೆ. ನೋಡುಗರ ಕಣ್ಮನ ಸೆಳೆಯುವಂತ ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಕ್ಷಿ ಆಗ್ಲಿಕ್ಕಿದೆ. ಒಂದೆರಡು ಚೆಂಡು ಚುಕ್ಕುಗಳು ಸುವರ್ಣ ಕಾದು ನೋಡಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಮೊನೀರ್ ಕೈ ಸೆಲಕ ಇಲ್ಲಿ ಮಾಡುವಣೆ ಖಂಡಿತ ಎಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ, ಚಿಹ್ನೆ ಆಗ್ತಾ ಇದೆ. ಪ್ರತಿ ಒಂದು ಚೆಂಡು ಕೂಡ ಇಲ್ಲಿ ರೋಚಕತೆಯಾಗ್ಲಿಕ್ಕಿದೆ. ಒಂದೊಂದು ಚುಕ್ಕಿ ಚೆಂಡು ಕೂಡ ಇಲ್ಲಿ ಖಂಡಿತವಾಗಲು ಇಲ್ಲಿ ಕಷ್ಟ ಆಗ್ಲಿಕ್ಕಿದೆ. ಆದರೆ ಇಲ್ಲಿ ಎಸ್ ಅಬಿಗೋ ಮತ್ತೆ ವೈಡ್. ಖಂಡಿತವಾಗ್ಲೂ ಬಹಳಷ್ಟು ಇತರ ಒಟ್ಟ ಇಲ್ಲಿ ಎದುರಾಳಿ ತಂಡಕ್ಕೆ ಬಿಟ್ಕೊಡೋದಾದರೆ ಒಂದು ರೀತಿಯಲ್ಲಿ ನೋಡಿ ಲಯನ್ಸ್ ಅಜ್ಜನಡಿಕ ತಂಡದ ಆಟಗಾರರಿಂದ ಗಂಟಾ ಘೋಷ ಮುಳುಗುತ್ತಾ ಇದೆ. ಕಾರಣ ಒಂದೊಂದು ಓಟ ಇಲ್ಲಿ ಪ್ರಾಮುಖ್ಯತೆ ಓಟ. ಖಂಡಿತವಾಗ್ಲೂ ಮನವಿ ಮೂರನೇ ತೀರ್ಪುಗಾರಿಕೆ ಮೊರೆ ಹೋಗ್ತಾ ಇದೆ. ಇಲ್ಲಿ ಸ್ಪಷ್ಟ ಉತ್ತರ ಆ ಮೂರನೇ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ. ಇಲ್ಲಿ ತೀರ್ಪುಗಾರರಿಂದ ಚುಕ್ಕಿಯಾದ ಚೆಂಡು, ಆದರೆ ಮೂರನೇ ತೀರ್ಪುಗೆ ಮೊರೆ ಹೋಗ್ತಾ ಇದೆ. ಸ್ಟಂಪ್ ಔಟಿಗೆ ಮೂರನೇ ತೀರ್ಪು ಬರ್ತಾ ಇದೆ. Eight to go, 7 to get. ಬಹಳಷ್ಟು ಕುತೂಹಲದ ರನ್ಔಟ್ ಆಗಿದೆ. ಸ್ಪಷ್ಟ ಉತ್ತರ ತೀರ್ಪುಗಾರರು ಮೂರನೇ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ. ಯಾವ ತೀರ್ಪು ಹೊರ ಬರಲಿಕ್ಕೆ ಅಂತ ಕಾದು ನೋಡಬೇಕಾಗಿದೆ. ಯಾರ ಆ ತಂಡದ ಎರಡು ತಂಡದ ಆಟಗಾರರಿಂದ ಘಂಟಾಘೋಷ ಈಗ ಬರ್ಲಿಕ್ಕಿದೆ. ಕಾರಣ ಇಲ್ಲಿ ಕಾತರಿಂದ ಕಾಯ್ತಾ ಇದೆ. ಆ ಸ್ಪಷ್ಟ ಉತ್ತರ ಯಾರು ಆ ಲಾಭವನ್ನು ಪಡ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಕ್ಷೇತ್ರರಕ್ಷ ಭಾಗದಲ್ಲಿ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಇಸಾಕ್ ಪಡ್ಕೊಂಡ್ರು. ಸ್ಟಂಪ್ ಔಟ್ಗಾಗಿ ಮೂರನೇ ತೀರ್ಪಿಗೆ ಮೊರೆ ಹೋಗಿತ್ತು. ಆದರೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಬಂದಿಲ್ಲ. ಸ್ಪಷ್ಟ ಉತ್ತರ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ. ಇಸ್ ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ.
Yes, 8 to go, 7 to get. Okay, 8 to go, 7 to get. 8ಕ್ಕೆ 7 ಬೇಕಾಗಿದೆ. ಮತ್ತಷ್ಟು ಪ್ರೇಕ್ಷಕರನ್ನ ಉರಿ ತುಂಬಿಸ್ತಾ ಇದೆ ಪಂದ್ಯಾಕೂಟ. ಇಲ್ಲಿ 8ಕ್ಕೆ 7 ಬೇಕಾಗಿದೆ. ಪಂದ್ಯಾಕೂಟ ಗೆಲ್ಲುವರು ಯಾರು? ಮತ್ತೆ ಕಾಲಿಗೆ ತಗಲಿದ ಚೆಂಡು. ಆದರೆ ಆ ಚಿತ್ರರಕ್ಷಕ ಖಂಡಿತವಾಗ್ಲೂ ಕೊಂಚ ಮಟ್ಟಿಗೆ ಎಡಬಿಟ್ರು. ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಬೇಕಾಗಿದೆ 7ಕ್ಕೆ 6. ಪಂದ್ಯಾಕೂಟ ಗೆಲ್ಲುವರು ಯಾರು? ರೋಚಕತೆಯಾಗಿ ಸಾಗಿ ಬರ್ತಾ ಇದೆ. ಖಂಡಿತವಾಗ್ಲೂ ಎರಡು ತಂಡದ ಮಾಲಕರ ಎದುರಲ್ಲಿ ಡಬ್ಬ ಶಬ್ದಗಳು ಕೇಳಿ ಬರ್ತಾ ಇದೆ. ಕಾರಣ ಆ ಕ್ವಾಲಿಫೈ ನಂಬರ್ 1ಕ್ಕೆ ದಾಪುಗಾಲಿಡುವಂತ ತಂಡ ಯಾವುದು? ಕ್ವಾಲಿಫೈ ನಂಬರ್ 1ಕ್ಕೆ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? 7ಕ್ಕೆ 6 ಬೇಕಾಗಿದೆ. ಸೊಗಸಾದ ಚೆಂಡು, ಡಾಟ್ ಅಂಡ್ ಡೆಲಿವರಿ. ಚೆಂಡು ಚುಕ್ಕಿ ಆಗ್ತಾ ಇದೆ. ಓವರ್ ಮುಕ್ತಾಯಗೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3 ನಾಂದಿ ಆಡುತ್ತಾ ಇದೆ. 6ಕ್ಕೆ 6 ಪಂದ್ಯಾಕೂಟ ಗೆಲ್ಲುವರು ಯಾರು? ನಿನ್ನೆ ದಿವಸ ಕಳೆದ ಪಂದ್ಯಾಕೂಟದಲ್ಲಿ ಹುಜೈಫಾ 6ಕ್ಕೆ 10 ಓಟದ ಅನಿವಾರ್ಯತೆ ಇತ್ತು. ಒಂದು ಚೆಂಡು ಮುಂದೆ 4 ಓಟವನ್ನು ಬಿಟ್ಟುಕೊಟ್ರು. ಯಾವುದೇ ಚೆಂಡು ಎಸೆಯದೆ 4 ಓಟವನ್ನು ಬಿಟ್ರು. ಅದರ ಬಳಿಕ 6 ಚೆಂಡು ಮುಂದೆ 6 ಓಟ ಬೇಕಿತ್ತು. ಇಲ್ಲಿ ಹುಜೈಫಾ ಅವರು ಕಟ್ಟಿ ಹಾಕಿದ್ರು. ಈ ಅದೇ ಶೈಲಿಯಲ್ಲಿ ಇನ್ನಿಂಗ್ಸ್ ಸಾಗಿ ಬರ್ತಾ ಇದೆ. 6ಕ್ಕೆ 6. ಇಲ್ಲಿ ಖಂಡಿತವಾಗ್ಲೂ ಕಡಿವಾಣ ಹಾಕುವಣೆ ಕಾದುಕೊಳ್ಳಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಅಜೀಜ್ ಅವರು ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 6ಕ್ಕೆ 6 ಮತ್ತೆ ಪ್ರಥಮ ಚೆಂಡು. ನಿಧಾನಗತಿ ಎಸೆತ. ಅಲ್ವಾ ಮಾದರಿ ಎಸೆತವಾಗಿತ್ತು. ಆದರೆ ಇದು ಪೊಟ್ಟು ಚೆಂಡು. ಖಂಡಿತವಾಗ್ಲೂ ಚೆಂಡು ಚುಕ್ಕಿ ಆಗ್ತಾ ಇದೆ. ತುಳು ಭಾಷೆಯಲ್ಲಿ ಹೇಳುವುದಾದರೆ ಇದು ಪೊಟ್ಟು ಚೆಂಡು. ಖಂಡಿತವಾಗ್ಲೂ ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 23 ಬೇಕಾಗಿದೆ. 5ಕ್ಕೆ 6 ಬೇಕಾಗಿದೆ. 5 to go, 6 to get. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ದು. ಇದರೊಂದಿಗೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 4ಕ್ಕೆ 4. 4 to go, 4 to get. ರೋಚಕತೆಯಾಗಿ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. 4 ಚೆಂಡು ಬಾಕಿ ಇದೆ. 4 ಓಟದ ಅನಿವಾರ್ಯತೆ. ಖಂಡಿತವಾಗ್ಲೂ ಅದ್ಭುತವಾದಂತಹ ಪಂದ್ಯಾಕೂಟ. ಪ್ರೇಕ್ಷಕರನ್ನು ಮನರಂಜಿಸುವ ಪಂದ್ಯಾಕೂಟ. ಕೊನೆಯ ಕ್ಷಣ, ಕೊನೆ ಓವರ್. 4ಕ್ಕೆ 4. ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? 4 ಮೆಟ್ಟಿಲು ಬಾಕಿ ಇದೆ. ಕ್ವಾಲಿಫೈ ನಂಬರ್ 1 ದಾಪುಗಾಲಿಡಲು 4ಕ್ಕೆ 4 ಬೇಕಾಗಿದೆ. ಮತ್ತೆ ಕಟ್ ಮಾಡೋ ಪ್ರಯತ್ನ. ಒಂದು ಓಟ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಒಂದು ಓಟದೊಂದಿಗೆ 3 to go, 3 to get. 3 ಚೆಂಡು ಮುಂದೆ 3 ಬೇಕಾಗಿದೆ. ಇಲ್ಲಿ ಟೈಮ್ ಈಸ್ ಓವರ್. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಓರ್ವ ಆ ಚಿತ್ರರಕ್ಷಕರನ್ನು 30 ಯಾರ್ಡ್ ಸರ್ಕಲ್ ಒಳಗೆ ಹಾಕುವಂತ ಕ್ಷಣ ಕಾಣ ಸಿಗುವಾಗ 3ಕ್ಕೆ 3. 3 to go, 3 to get. 3 ಪಂದ್ಯದಿಂದ 3 ನಿಂದ ಅವಶ್ಯ ಮಾಡಿಬಿಡ. ಗಮನಿಸಿಕೊಳ್ಳಿ. ಒಂದು ವೇಳೆ ಪಂದ್ಯಾಕೂಟ ಸಮಬಲಗೊಂಡಲ್ಲಿ ಸೂಪರ್ ಓವರ್ಗಳ ಪಂದ್ಯಾಕೂಟ ಸಾಗಿ ಬೆಳಗಿದೆ. Oh my goodness! Oh my goodness! He's waiting. Decision pending. Yes, dot ball. ಬಲವಾದ ಮನವಿನಿಟ್ರು ಕ್ಯಾಚ್ ಆಗಿ. ಆದರೆ ಇಲ್ಲಿ ಚುಕ್ಕಿ ಆಗ್ತಾ ಇದೆ ಚೆಂಡು. 2 ಚೆಂಡು 3 ಓಟ. ಖಂಡಿತವಾಗ್ಲೂ ಮತ್ತಷ್ಟು ಪಂದ್ಯಾಕೂಟ ರೋಚಕತೆ ಆಗ್ಲಿಕ್ಕಿದೆ. ರೋಚಕ ಆಗ್ತಾ ಇದೆ ಪಂದ್ಯಾಕೂಟ. 2 to go, 3 to get. 2 ಚೆಂಡು 3 ಓಟ. 1-2 ಚೆಂಡು ಚುಕ್ಕಿಗೊಳಿಸಿದಲ್ಲಿ ಪಂದ್ಯಾಕೂಟ ಪ್ಯಾಂಥರ್ಸ್ ಖಂಡಿತವಾಗ್ಲೂ ವಿಜಯ ಸಾಗಬಹುದು. ಆದರೆ ಇಲ್ಲಿ ಚುಕ್ಕಿಗೊಳಿಸುವಣೆ. 2ಕ್ಕೆ 3 ಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ. ಮೈ ಗಾಡ್ನೆಸ್! 1ರ ಬಳಿಕ 2 ಬರ್ತಾ ಇದೆ. ಇದರೊಂದಿಗೆ ಖಂಡಿತವಾಗ್ಲೂ ಈಗ ಬರ್ತಾ ಇದೆ ನೋಡಿ ಸಮಯ. ಯಾವಾಗ ಸಮಯಕ್ಕೆ ಬೆಲೆ ಕೊಟ್ಟು ಆಡಬೇಕಾಗಿದೆ. ಕಾರಣ ಓರ್ವ ಚಿತ್ರರಕ್ಷಕ 30 ಯಾರ್ಡ್ ಸರ್ಕಲ್ ಒಳಗಾಕುವಂತ ಆ ಸಂದರ್ಭ ಇದು ನಷ್ಟವಾಗ್ತಾ ಇದೆ ತಂಡಕ್ಕೆ. ಅಂದು ಸಮಯಕ್ಕೆ ಸರಿಯಾಗಿ ಆಡಿ, ಸಮಯಕ್ಕೆ ಬೆಲೆ ಕೊಡಿ. ಸಮಯ ನಮ್ಮದಲ್ಲ. ಖಂಡಿತವಾಗ್ಲೂ ನಾವು ಸಮಯಕ್ಕೆ ಕಾಯಬೇಕಾಗಿದೆ. ಖಂಡಿತ ಗಡಿಯಾರ ನಮ್ಮದು, ಗಡಿಯಾರದ ಮುಳ್ಳು ನಮ್ಮದಲ್ಲ. ಖಂಡಿತವಾಗ್ಲೂ ಸಮಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಲೇಬೇಕಾಗಿದೆ. ಇಲ್ಲಿ ಅಂಕಾಂಶ ಇಲ್ಲಿ
ಪಂದ್ಯಾಕೂಟ ಮುಕ್ತಾಯಗೊಳ್ತಾ ಇದೆ. ಇದರೊಂದಿಗೆ ಚಾಲೆಂಜರ್ಸ್ ಅಜ್ಜಿನಡ್ಕ ಬನ್ನಿ ಕ್ವಾಲಿಫ್ ನಂಬರ್ 1 ಪಂದ್ಯಾಕೂಟ ಆಡುವಂತ ತಂಡ ಚಾಲೆಂಜರ್ಸ್ ವಿರುದ್ಧವಾಗಿ ಲಯನ್ಸ್ ಅಚ್ಚಿನಡ್ಕ. ಎರಡು ತನ್ನ ನಾಯಕರು ಬನ್ನಿ, ನಾಣಿಸುವಿಕೆಯಾಗಿ ವಿಳಂಬ ಮಾಡಬೇಡಿ. ಎರಡು ತನ್ನ ನಾಯಕರು ಬನ್ನಿ. ಗಮನಿಸಿಕೊಳ್ಳಿ, ಎರಡು ತಂಡದ ಆಟಗಾರ ಕೊನೆ ಗಳಿಗೆಯಲ್ಲಿ ಫೈನಲ್ ಅಂತ 3 ಓವರ್ 2 ಓವರ್ ಆಡುವಂತ ಅವಕಾಶ ನೀಡಬೇಡಿ. ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಿ ಎರಡು ತಂಡದ ಆಟಗಾರರನ್ನು ಕಳಿಸಿಕೊಡಿ. ನಾಣ್ಯಚುವಿಕೆಯಾಗಿ ವಿಳಂಬವಾದಲ್ಲಿ ಫೈನಲ್ ಪಂದ್ಯಾಕೂಟ 1 ಓವರ್ 2 ಓವರ್ಗೆ ಸೀಮಿತಗೊಳ್ಳದೆ ಅಷ್ಟೊಂದು ಅದು ಚಂದ ಅಲ್ಲ, ಅದು ಶೋಭೆ. ಅದಕ್ಕಾಗಿ ಎರಡು ತಂಡದ ಆಟಗಾರರು ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಂಡು ಕೇವಲ 5 ನಿಮಿಷದ ಕಾಲಾವಕಾಶ ಇದೆ. ಆಟಗಾರರೇ, ಸಮಯ 1 ಗಂಟೆ 30 ನಿಮಿಷ, 1 ಗಂಟೆ 35 ನಿಮಿಷಕ್ಕೆ. ಗಮನಿಸಿಕೊಳ್ಳಿ ಆಟಗಾರರೇ, ಲಯನ್ಸ್ ತಂಡದ ಆಟಗಾರ ಗಮನಿಸಿಕೊಳ್ಳಿ, 1 ಗಂಟೆ 55 ನಿಮಿಷಕ್ಕೆ ನಾಣ್ಯಚುಂಬಿ ನಡೆಯಲಿಕ್ಕಿದೆ. ಗಮನಿಸಿಕೊಳ್ಳಿ, 1 ಗಂಟೆ 55 ನಿಮಿಷಕ್ಕೆ ನಾಣ್ಯಚುಂಬಿಗಾಗಿ ರೈಫ್ ಅವರೇ 1 ಗಂಟೆ 55 ನಿಮಿಷಕ್ಕೆ ನಾಣ್ಯಚುಂಬಿ ನಡೆಯಲಿಕ್ಕಿದೆ. ಆ ಸಮಯಕ್ಕೆ ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರೈಫ್ 1:55 ಟಾಸ್. Hello.
ಅಪ್ಪ डबल 343 मुज्जा एतर नंबर ರಾಜ್ಯಕ್ಕೊಬ್ಬನೇ ಮಂತ್ರಿ, ಈ ಏರಿಯಾಗೊಬ್ಬನೇ ರೌಡಿ, ಅದು ಈ ದಾಸ. ಈ ದಾಸ ನನ್ನ ಕೊಲೆಗಾರ ಮಾಡ್ತೀರಾ? ಯಾಕ್ರೋ ನನ್ನ ಕೊಲೆಗಾರ ಮಾಡ್ತೀರಾ? ನಾನ್ ಮಾಡಿರೋ 99 ಕೊಲೆಗೆ ಇದು ಸೇರಿ 100ನೇ ಕೊಲೆ ಆಗೋಯ್ತಲ್ರು. ಈ ದಾಸ ವರ ಇಟ್ಟರೆ ಶಾಪ. ഒരു ദിവസം നമുക്കുണ്ടെന്ന് കരുതുന്ന എല്ലാവരും നമ്മളെ വിട്ടു പോകും. ಏ ದಾಸ तन्नो तू ಏನ್ರಾ ಹಲೋ 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 ನಮ್ಮ ತನಾದನವರು ಈಗಾಗಲೇ ಇರಲಿ ನಮ್ಮ ಹೆಂಗೋಟು കേസരോട് പള്ളിനോട് പോലീസ് RTO എല്ലാം ഉണ്ടാവാ ജാഗ്രത കേസരോട് പള്ളിനോട് കേസരോട് പള്ളിനോട് പോലീസ് RTO എല്ലാം ഉണ്ടാവാ ജാഗ്രത ಮಿಸ್ಟರ್ ಮುಬಾರಕ್ ಜಾನ್ ಗಾಯ್ಚ ಆಟಗಾರ ಮುಬಾರಕ್ ಜಾನ್ ಗಾಯ್ಚ ಆಟಗಾರ ಮುಬಾರಕ್ ಜಾನ್ ಗಾಯ್ಚ ಸಿದ್ದೀಕನವರು ಎಲ್ಲಿದ್ದರು? ಹೈಂಕ್ ಪಾಯಿಂಟ್ ಹತ್ರ
पिच्चाली ज्ञान गाइस ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಕೋಟೋ ಅಮೇರಿಕಾ ಬ್ಯಾಂಟೋ ಸೌತ್ ಆಫ್ರಿಕಾ ಹ್ಯಾಟೋ ಅಂಟಾರ್ಟಿಕಾ ಬಾಡಿ ಕರ್ನಾಟಕ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಧೀಮ್ 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 ತಗದ ತಗದ ತಗ ಧೀಮ್ 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 ತಗದ ತಗದ ತಗ ಧೀಮ್ 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 ತಗದ ತಗದ ತಗ ಧೀಮ್ 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 ಮೊನ್ನೆ ಬ್ರಹ್ಮನ ಮನೆಯಲ್ಲಿ ಪುಸ್ತಕ ಮಸ್ತಕ ಕತ್ತುಕೊಂಡು ಹೊರಟರು ಈ ಕಿಂದರಿ ಜೋಗಿ ಓಡಿ
Alamam, tükürdüğünü hiç yalamam.
ಎಸ್ ಕ್ವಾಲಿಫೈ ನಂಬರ್ 1 ಪಂದ್ಯಾಕೂಟದ ನಾಣಿಸುವಿಕೆಯಾಗಿ ಚಾಲೆಂಜರ್ಸ್ ಅಜ್ಜನಡಿಗ ವಿರುದ್ಧವಾಗಿ ಲಯನ್ಸ್ ಅಜ್ಜನಡಿಗ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ. ಸಮಯ 1:59. ದಯವಿಟ್ಟು ಬನ್ನಿ ನಾಣಿಸುವಿಕೆಯಾಗಿ. ಎಸ್ ಲಯನ್ಸ್ ತಂಡದ ನಾಯಕರನ್ನು ಕಳಿಸಿಕೊಡಿ. ಇಲ್ಲಿ ಎದುರಾಳಿ ತಂಡದ ಚಾಲೆಂಜರ್ಸ್ ಅಜ್ಜನಡಿಗ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ನಾಣಿಸುವಿಕೆಯಾಗಿ. ಎಸ್ ದಯವಿಟ್ಟು ನಾಣಿಸುವಿಕೆಗೆ ಬರಮಾಡ್ತಾ ಇದ್ದಾವೆ. ಅಜ್ಜನಡಿಗ ಚಾಲೆಂಜರ್ಸ್ ಅಜ್ಜನಡಿಗ ಲಯನ್ಸ್ ಅಜ್ಜನಡಿಗ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ ನಾಣಿಸುವಿಕೆಯಾಗಿ.
ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡದ ಆಟಗಾರರು ನನ್ನ ನಿಜಮಗೋಸ್ಕರ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಲಯನ್ಸ್ ತಂಡದ ಎಲ್ಲ ಆಟಗಾರರು ಮೈದಾನದ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪ್ರೀತಿಯ ಕ್ರೀಡಾಭಿಮಾನಿಗಳೇ, ಪ್ರೀತಿಯ ಕ್ರೀಡಾಭಿಮಾನಿಗಳೇ, ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅಕ್ಕರೆ ಇಲ್ಲದ ಹನೀಫ್ ಅವರು ಎಲ್ಲಿದ್ದರೂ ತಂಡಗಳಿಗೆ ಸೇರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಲಯನ್ಸ್ ತಂಡದ ಹನೀಫ್ ತಂಡಕೂಟಕ್ಕೆ ಜಾಯ್ನ್ ಆಗಿದ್ದಾರೆ. ಇದೀಗ ಮತ್ತೊಮ್ಮೆ ನಾಳೆ ಅವರು ನಾಲಿ ಪಂದ್ಯಾಟವು 4 ಓವರಿಗೆ ಸೀಮಿತವಾಗಿರುತ್ತೆ. 4 ಓವರಿನ ಪಂದ್ಯಾಟವಾಗಿರುತ್ತದೆ.
4 ಓವರ್ನ ಪಂದ್ಯಾಟವಾಗಿರುತ್ತೆ. ಪ್ರತಿ ಪಂದ್ಯಾಟವು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. 4 ಓವರ್ಗಳ ಪಂದ್ಯಾಟವಾಗಿರುತ್ತದೆ. ಕ್ರೀಡಾಭಿಮಾನಿಗಳೇ, ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯ ಹೊರತು ಬೆಲ್ಲದ ರುಚಿಯನ್ನಲ್ಲ ಎಂದು ನೆನಪಿಸುತ್ತಾ ಮತ್ತೆ ಈ ಕ್ರೀಡಾಂಗಣಕ್ಕೆ ಚಾಲ್ತಿಯಲ್ಲಿ ನೀಡ್ತಾ ಇದ್ದಾವೆ. ಪಂದ್ಯಕೂಟಕ್ಕೆ ಚಾಲನೆ ನೀಡ್ತಾ ಇದ್ದಾವೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಓವರನ್ನು ಸ್ಟಾರ್ಟ್ ದ ಮ್ಯಾಚ್. ಪ್ರಥಮವನ್ನು ಚಾಲ್ತಿಯಲ್ಲಿದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಶೀರ್ ತಂಡುಕೊಡದ ಮೊದಲನೇ ಎಸೆತ. ಬಲವಾದಂತ ಹೊಡೆತ, ಗಾಳಿಯಲ್ಲಿ ತೊಗೆದ ಚೆಂಡು. ಅವಲಿ ಓಟಕ್ಕೆ ಮನವಿಯನ್ನು ನೀಡ್ತಾರಾ? ಇಲ್ಲ, ಮನ ಸೋಲ್ತಿದೆ ಅವಲಿ ಓಟಕ್ಕೆ. ಮತ್ತೊಮ್ಮೆ ಸ್ಟ್ರೈಕರ್ ಪಡೆಯುತ್ತಾ ನೌಚೀರ್ ಅವರು. ನೋ ಶೇಖ್ ವಿಭಾಗದಲ್ಲಿ ರಾಯೀಫ್ ಕಂಡುಕೊಂಡ್ರೆ, ಶೇಖರ್ ವಿಭಾಗದಲ್ಲಿ ಹನೀಫ್. ದಾಳಿಗಾರ ಬಶೀರ್ ದ್ವಿತೀಯ ಬಾರಿಗೆ ಸೊಗಸಾದ ದಾಳಿ ಕ್ರಮವಲ್ಲದೆ ಎಸೆತ. ವೈಟ್ ಬಾಲ್ ಅಡ್ಡ ನಿಶಾನೆ ಎಂದು ತೀರ್ಪನ್ನು ನೀಡುತ್ತಾ ಇದ್ದಾರೆ ತೀರ್ಪುಗಾರರು. ಮತ್ತೆ ಸೊಗಸಾದ ದಾಳಿ ಚುಕ್ಕಿಯಾಗುತ್ತಾ ಇದೆ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವನ್ನು ನೀಡ್ತಾ ಇಲ್ಲ, ಕಿಂಚಿತ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಲವಾದಂತಹ ಎಸೆತ ಇದು. ಮತ್ತೆ ಶಿಬಿರ್ ಬಲವಾದ ಎಸೆತ, ಮತ್ತೆ ಬಲವಾದ ಎಸೆತವನ್ನು ಎಸೆಯುತ್ತಾ ಇದ್ದಾರೆ ಈ ಬಶೀರ್ ಎನ್ನುತ್ತ ದಾಳಿಗಾರ. ಬಹಳ ಸೊಗಸಾದ ದಾಳಿಗಾರ ಈ ಬಶೀರ್. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಸೊಗಸಾದ ದಾಳಿ, ಕಿಂಚಿತ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಯಾವುದೇ ಅಂಕಗಳನ್ನು ಹೊಡೆಯಲು, ಯಾವುದೇ ಗರಿಷ್ಠ ಮೊತ್ತವನ್ನು ಹೊಡೆಯಲು ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ ಈ ಬಶೀರ್ ಎನ್ನುವಂತ ದಾಳಿಗಾರ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ
ಎರಡು ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಟು ಡೆಲಿವರಿ ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ. ಬಹಳ ಸೊಗಸಾದ ದಾಳಿಗಾರ ಈ ಬಶೀರ್. ಮತ್ತೆ ಬಲವಾದ ಹೊಡೆತ. ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡಿದ್ರ, ಯಾವುದೇ ಅವಲಿ ಓಟಕ್ಕೆ ಕರೆ ನೀಡುತ್ತಾ ಇಲ್ಲ ಇಲ್ಲಿ ಆಟಗಾರ. ಮತ್ತೆ ಬಶೀರ್ ಮುಖೇನವಾಗಿ ಕೊನೆಯ ಅಂಕಪಟ್ಟಿಯಲ್ಲಿ 3 ಜವಾಬನೆಗೊಳ್ಳುತ್ತಾ ಇದೆ. ಕೊನೆಯ 1 ಎಸೆತ ಮಾತ್ರ ಬಾಕಿಯಾಗುತ್ತಾ ಇವೆ. ಬಶೀರ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿಯಾಗುತ್ತಾ ಇವೆ. ಬಹಳ ಶರವೇಗದ ಎಸೆತಗಾರ ಈ ಬಶೀರ್. ಸೊಗಸಾದ ದಾಳಿ, ಗಾಳಿಯೆಲ್ಲ ಹೋಗಿದೆ. ದ ಬಿಗ್ ವಿಕೆಟ್. ಹೋ ಮೈ ಗುಡ್ನೆಸ್, ದ ಬಿಗ್ ವಿಕೆಟ್, ದ ಬಿಗ್ ಮ್ಯಾನ್ ಬ್ಯಾಕ್ ಟು ಫೆಮಿಲಿಯನ್. ಬಹಳ ನಷ್ಟಕರವಾದ ಸಂಗತಿ, ಕಾರಣ ಲಯನ್ಸ್ ಅಜ್ಜಿನಡ್ಕದ ಅತಿ ದೊಡ್ಡ ಆಟಗಾರನ ಅಂತ್ಯಗೊಳ್ಳುತ್ತಾ ಇದೆ. ಇದೀಗ ರಾಯಿಫ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ರಾಯಿಫ್ ರವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಯಾರು ಕಾದು ನೋಡಬೇಕಾಗಿದೆ. ಓವರಿನ ಮುಕ್ತಾಯವಾಗುತ್ತಾ ಇದೆ. ಪ್ರಥಮ ಓವರಿನ ಪವರ್ ಪ್ಲೇ ಚಾಲ್ತಿಯ ನಾಂದಿ ಆಗುತ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 3 ಇದೆ. ಖಾಲಿ 3 ಅಂಕಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಬಶೀರ್ ಎನ್ನುವಂತಹ ದಾಳಿಗಾರ. ಮತ್ತೆ ಪ್ರಥಮ ಪವರ್ ಪ್ಲೇಯಲ್ಲಿ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಬಶೀರ್ ಎನ್ನುವಂತ ದಾಳಿಗಾರ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಶಬೀರ್ ತನ್ನ ಕೂಡಿದ ಮೊದಲನೇ ಚೆಂಡಿಗೆ ಸಜ್ಜಾಗ್ತಾ ಇದ್ದಾರೆ. ಬಹಳಷ್ಟು ಅನುಭವವಿರುವಂತಹ ಆಟಗಾರ ಈ ಶಬೀರ್ ಅನ್ನುವಂತ ದಾಳಿಗಾರ. ಮತ್ತೊಮ್ಮೆ ಬಲವಾಗಿ ಹೊಡೆಯಲು ಪ್ರಯತ್ನ, ಕಿಂಚಿತ್ ಅವಕಾಶವನ್ನು. ಓಹೋ, ತೀರ್ಪುಗಾರರಿಂದ ಅಡ್ಡ ಚೆಂಡು. ತೀರ್ಪುಗಾರ ಅಗಲ ಚೆಂಡು. ಖಂಡಿತವಾಗಿಯೂ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ಇಲ್ಲಿ. ಪ್ರಥಮ ಎಸೆತಕ್ಕೆ ಅಡ್ಡ ಚೆಂಡನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಅದೇ ಹಾಡು, ಅದೇ ರಾಗ, ಮತ್ತೆ ಅಗಲ ಚೆಂಡು. ಎಸೆತಗಾರ ಕೊಂಚ ಮಟ್ಟಿಗೆ ಇಲ್ಲಿ ಎಡವುತ್ತಾ ಇದ್ದಾರೆ. ಚಾಲೆಂಜರ್ಸ್ ಅಜ್ಜಿನಡ್ಕ ಪರವಾಗಿ ಶಬೀರ್ ರವರು 2 ಅಡ್ಡ ಚೆಂಡು ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ. ಕಾದು ನೋಡಬೇಕಾಗಿದೆ ಇನ್ನು ಯಾವ ರೀತಿ ಈ ಶಬೀರ್ ಅನ್ನುವಂತ ದಾಳಿಗಾರ ಈ ಒಂದು ತಂಡಕ್ಕೆ ಆಸರೆಯಾಗುತ್ತಾರೆ ಎಂದು ಮತ್ತೆ ಕಾದು ನೋಡಬೇಕಾಗಿದೆ. ಮತ್ತೆ ಶಬೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಶೈಕರ್ ವಿಭಾಗದಲ್ಲಿ ಲಯನ್ಸ್ ಪರವಾಗಿ ನೌಶೀರ್ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅನುಭವಿ ಆಟಗಾರ ನೌಫಲ್. ಮತ್ತೆ ಅಗಲ ಚೆಂಡು. ಸತತವಾಗಿ 3 ಅಡ್ಡ ಚೆಂಡನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಈ ಶಬೀರ್ ಅನ್ನುವಂತ ದಾಳಿಗಾರ. ಏನಾಗಿದೆ ಈ ಶಬೀರ್ಗೆ? ಖಂಡಿತವಾಗಿಯೂ ಲಯನ್ಸ್ ತಂಡದ ಎಲ್ಲ ಆಟಗಾರರ ಮನದಲ್ಲಿ ಮೂಡುತ್ತಾ ಇದೆ ಈ ಶಬೀರ್ ರವರಿಗೆ ಏನಾಗಿದೆ. ಕಾರಣ ಇವರು ಈ ಒಂದು ಪಂದ್ಯಾಟದಲ್ಲಿ ಎಸೆಯುವ ಎಸೆತಗಾರಲ್ಲ, ಅದೆಷ್ಟೋ ಮೈದಾನಗಳಲ್ಲಿ ಎಸೆದು ಆಡಿ ಪಳಗಿದಂತ ಆಟಗಾರ ಈ ಶಬೀರ್ ಅನ್ನುವಂತ ಎಸೆತಗಾರ. ಇನ್ನೊಮ್ಮೆ ಈ ಕೆನ್ಸಾ ಮೈದಾನದಲ್ಲಿ ಕಾದು ನೋಡಬೇಕಾಗಿದೆ.
ಮತ್ತೆ ಮತ್ತೆ ಅಗಲ ಚೆಂಡು, ಮತ್ತೆ ಅಗಲ ಚೆಂಡು, ಸತತವಾಗಿ 4 ಅಂಕೆಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಶಬೀರ್ ರವರಿಗೆ? ಖಂಡಿತವಾಗಿಯೂ ಲಯನ್ಸ್ ತಂಡದ ಚಾಲೆಂಜರ್ಸ್ ಅಜ್ಜಿನಡಕ ತಂಡದ ಮನದಲ್ಲಿ, ಎಲ್ಲರ ಮನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತಾ ಇದೆ. ಮತ್ತೆ ಶಬೀರ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಶಬೀರ್ ಟು ನೌಶೀರ್. ಮತ್ತೆ ಶಬೀರ್ ತಂಡ ಕೊಡ್ತಾ ಒಂದು ಚೆಂಡು ಕೂಡ ಕಾಣ ಸಿಗ್ತಾ ಇಲ್ಲ, ಪೂರ್ತಿ ಕೂಡ ಆಗಲಿಲ್ಲ. ಇಲ್ಲಿ ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ ಶಬೀರ್. ಬಹಳ ಸೊಗಸಾದ ಎಸೆತ. ಓಹೋ ಮೈ ಗುಡ್ನೆಸ್, ಇಲ್ಲಿ ತೀರ್ಪುಗಾರರು ಮತ್ತೊಮ್ಮೆ ತಮ್ಮ ಕೈಯನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಮತ್ತೊಂದು ಅಡ್ಡ ಚೆಂಡು ದಾಖಲಾಗುವುದೊಂದಿಗೆ ಸತತವಾಗಿ 5 ಅಂಕಗಳನ್ನು ಸುಲಭ ರೀತಿಯಲ್ಲಿ ಲಯನ್ಸ್ ತಂಡದ ಪಾಲಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಸ್ಕೋರ್ ಮುಜಾಂಟು 8 on the board, 8ಕ್ಕೆ ಏರ್ತಾ ಇದೆ. Score moves on to 8 on the board. ಓಹೋ ಮತ್ತೆ ಅಡ್ಡ ಚೆಂಡು, ದಾಳಿಗಾರ ಮತ್ತೆ ತಪ್ಪನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ಅಡ್ಡ ಚೆಂಡಿನ ಮೂಲಕ ಮತ್ತೊಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಇದೆಲ್ಲವೂ ಬಹಳಷ್ಟು ಪ್ರಮುಖವಾದ ಪಂದ್ಯಾಟವಾಗಿದೆ, ಬಹಳಷ್ಟು ಪ್ರಾಮುಖ್ಯತೆ ಉಳ್ಳ ಪಂದ್ಯಾಟವಾಗಿದೆ. ಎಲ್ಲ ಆಟಗಾರರ ಮನದಲ್ಲಿ ಮೂಡಬೇಕಾಗಿದೆ ಇದು ಪಂದ್ಯಾಟ. ಮತ್ತೆ ಚೆಂಡನ್ನು ಭರವಸೆಯ ಎಸೆತಗಾರನ ಕೈ ತಪ್ಪುತ್ತಾ ಇದೆ. ಇಲ್ಲಿ ಭರವಸೆ ಎಸೆಗಾರನ ಕೈ ತಪ್ಪುತ್ತಾ ಇದೆ. ಕಾದು ನೋಡಬೇಕಾಗಿದೆ ಮತ್ತೊಮ್ಮೆ. ಮತ್ತೆ ಸೊಗಸಾದ ದಾಳಿ ನಡೆಸಿದ್ರು. ಇಲ್ಲಿ ಸೊಗಸಾದ ದಾಳಿ, ಅವಲಿ ಓಟಕ್ಕೆ ಮನವಿ ನೀಡುತ್ತಾ ಇಲ್ಲ. ಶಬೀರ್ ತಂದು ಕೊಡ್ತಾ ಒಂದು ಚೆಂಡು ಮುಕ್ತಾಯವಾಗ್ತಾ ಇದೆ. ಮತ್ತೆ ಶಬೀರ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಎರಡನೇ ಎಸೆತ ನೌಶೀರ್ ಅವರಿಗೆ. ಸೊಗಸಾದ ದಾಳಿ, ಅಡ್ಡ ಚೆಂಡು, ಪ್ರತಿ ಬಾರಿ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೊಂಚ ಮಟ್ಟಿಗೆ ಎಡವುತ್ತಾ ಇದ್ದಾರೆ ಶಬೀರ್ ಅನ್ನುವಂತ ದಾಳಿಗಾರ. ಖಾಲಿ ವೈಡ್ ಮೂಲಕವೇ ಇಲ್ಲಿ ಅಂಕೆ ಪಟ್ಟಿ ಖಂಡಿತವಾಗಿಯೂ ಹೆಚ್ಚಳವಾಗುತ್ತಾ ಇದೆ. ತಂಡದ ಒಟ್ಟು ಮೊತ್ತ 6 ಅಗಲ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾರೆ ಈ ಶಬೀರ್ ಅನ್ನಂತ ದಾಳಿಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಮತ್ತೆ ಅಗಲ ಚೆಂಡು, ಏನಾಗಿದೆ ಶಬೀರ್ ರವರಿಗೆ? ಖಂಡಿತವಾಗಿಯೂ ಪ್ರತಿ ಬಾರಿ ಅಗಲ ಚೆಂಡನ್ನು ನಿಭಾಯಿಸ್ತಾ ಇದ್ದಾರೆ. 8 ಅಗಲ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾರೆ ಈ ಶಬೀರ್ ಅನ್ನಂತ ದಾಳಿಗಾರ. ಏನಾಗಿದೆ? ಖಂಡಿತವಾಗಿ ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಾ ಇದೆ. ಮತ್ತೊಮ್ಮೆ ಬಲವಾಗಿ ದಂಡಿಸಿದ್ರು, ಗಾಳಿಯೆಲ್ಲ ತೂಗಿದೆ ಚೆಂಡು ನೇರವಾಗಿ ಬಶೀರ್ ಅವರ ಪಾಲಾಗುತ್ತಾ ಇದೆ. ಎರಡನೇ ಅವಲಿಗೆ ಮನಸೋಳುತ್ತಾ ಇದೆ. ಯಾವುದೇ ಯತ್ನವಿಲ್ಲ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿ ಜಮಾವಣೆಗೊಳ್ಳುತ್ತಾ ಇದೆ. ಅದರೊಂದಿಗೆ ತಂಡದ ಒಟ್ಟು ಮೊತ್ತ 14ಕ್ಕೆ ಏರ್ತಾ ಇದೆ. 14 on the board. ಓಹೋ ಮೈ ಗಾಡ್ನೆಸ್, ದಂಡಿಸಿದ್ರು, ಗಾಳಿಯೆಲ್ಲ ಹೋಗಿದೆ. ಓಹೋ ಮೈ ಗಾಡ್ನೆಸ್, ವಾಟ್ ಅ ಬ್ಯೂಟಿಫುಲ್ ಶಾಟ್, ವಾಟ್ ಅ ಸ್ಟೈಲಿಶ್ ಅಂಪೈರ್. ಖಂಡಿತವಾಗಿಯೂ ಬೌಂಡರಿ ದಾಖಲಾಗುತ್ತಾ ಇದೆ. ಇಲ್ಲಿ ಕ್ಷೇತ್ರಪಾಲಕನ ಕೈಚಲಕ ಸರಿ ಇಲ್ವೋ, ಎಸೆತಗಾರನ ಕೈಚಲಕ ಸರಿ ಇಲ್ವೋ ಖಂಡಿತವಾಗಿಯೂ ಪ್ರಶ್ನೆ ಮಾಡಬೇಕಾಗಿದೆ. ಕಾರಣ ಇದು ಒಂದು ಪ್ರಾಮುಖ್ಯತೆಯ ಪಂದ್ಯಾಟವಾಗಿದೆ. ಎಲ್ಲ ರೀತಿಯಲ್ಲಿ ನೋಡಬೇಕಾದರೆ ಈ ಒಂದು ಪಂದ್ಯಾಟವು ಬಹಳಷ್ಟು ರೋಮಾಂಚನಕಾರಿಯಾಗಿ ನಡೆಯುತ್ತಾ ಇದೆ.
ಮತ್ತೆ ಶಿಬಿರ್. ಸೊಗಸಾದ ಹೊಡೆತ ಗಾಳಿಯಲ್ಲಂತೂ ಹೋಗ್ತಾ ಇದೆ ಚೆಂಡು. ಇಲ್ಲಿ ನೇರವಾಗಿ ಬಶೀರ್ ಅವರ ಕೈಗೆ ಚೆಂಡು. ಬಹಳ ಸುಂದರ ಶೈಲಿ ದಂಡಿಸಿದ್ರು, ನೇರವಾಗಿ ಬಶೀರ್ ಕೈಪಾಲಾಗುತ್ತಾ ಇದೆ. ಬಶೀರ್ ಅವರ ಕೈಗೆ ಚೆಂಡು ಬಂದ್ರೆ ಖಂಡಿತ ಫಿಕ್ಸ್ ಮಾಡಿ ದಾಂಡುಗಾರ ಔಟ್ ಎಂದೇ ಭಾವಿಸಬೇಕು. ಕಾರಣ ಹಲವಾರು ಮೈದಾನಗಳಲ್ಲಿ ಸೊಗಸಾದ ಕ್ಷೇತ್ರ ಪಾಲನೆ ಮಾಡಿದ ಈ ಆಟಗಾರ ಮತ್ತೆ ಓರ್ವ ಅನುಭವಿ ಆಟಗಾರನ ಪಯಣ ಅಂತಿಮವಾಗುತ್ತಾ ಇದೆ. ನೌಫಲ್ ರವರ ಪಯಣ ಅಂತಿಮವಾಗುತ್ತಾ ಇದೆ. ಮತ್ತೊಮ್ಮೆ ನೌಫಲ್ ರವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 01 ಹನೀಫ್ ನವರನ್ನು ಕರೆತರಲಾಗಿದೆ. ಎರಡು ಉದರಿ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 18 ಆನ್ ದಿ ಬೋರ್ಡ್. 18ಕ್ಕೆ ಏರುತ್ತಾ ಇದೆ. ಪ್ರಥಮ ಓವರಿನಲ್ಲಿ 3 ಅಂಕ ಬಿಟ್ಟುಕೊಟ್ಟಂತಹ ಬಶೀರ್, ದ್ವಿತೀಯ ಓವರಿನಲ್ಲಿ ಶಬೀರ್ ಅವರು ಬಿಟ್ಟುಕೊಟ್ಟಂತಹ, ಇನ್ನು ಕೂಡ ಓವರ್ ಮುಕ್ತಾಯವಾಗಲಿಲ್ಲ, ಶಬೀರ್ ಅವರು ಬಿಟ್ಟುಕೊಟ್ಟಂತಹ ಒಂದು ಅಂಕೆ 15, ಬರೋಬ್ಬರಿ 15 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಕೂಡ ಚೆಂಡು ಮುಕ್ತಾಯವಾಗಲಿಲ್ಲ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಶಬೀರ್ ಅವರು ಪಂಚಮ ಬಾರಿ ಶಬೀರ್ ಮುಖೇನವಾಗಿ 5ನೇ ಎಸೆತ. ಸೊಗಸಾದ ದಾಳಿ, ಮತ್ತೆ ಅಡ್ಡ ಚೆಂಡು, ಮತ್ತೆ ಅಗಲ ಎಸೆತ. ಖಂಡಿತವಾಗಿಯೂ ಲಯನ್ಸ್ ತಂಡ ತಮ್ಮ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಶಬೀರ್ ಅವರು ಮತ್ತೆ ಮತ್ತೆ ಅಡ್ಡ ಚೆಂಡನ್ನು ಹಾಕುತ್ತಾ ಇದ್ದಾರೆ. ಇಲ್ಲಿ ಬಲವಾಗಿ ದಂಡಿಸಿದ್ರು. ಇಲ್ಲಿ ಓ ಮೈ ಗಾಡ್ನೆಸ್, ಇಲ್ಲಿ ತೀರ್ಪುಗಾರರು ಮೂರನೇ ವೀಕ್ಷಣೆಗೆ ಡೈರೆಕ್ಟ್ ತೀರ್ಪನ್ನು ಕೊಡಲಿದ್ದಾರೆ. ಕಾದು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಯಾವ ಡಿಸಿಷನ್ ಅನ್ನು ಕೊಡ್ತಾರೆ ಎಂದು ಕಾದು ನೀಡಬೇಕಾಗಿದೆ. ಬಹಳ ಸುಂದರ ರೀತಿಯಲ್ಲಿ ಸಾಗುತ್ತಾ ಇದೆ ಈ ಸುಡು ಬಿಸಿಲಿನಲ್ಲಿ. ನಮ್ಮೊಂದಿಗೆ ತೀರ್ಪುಗಾರರಾಗಿ ತಮೀಮ್ ಕಂಡಂತೆ ಮತ್ತೋರ್ವ ಕರೆಯಲ್ಲಿ ತಮೀಮ್, ಅದೇ ರೀತಿಯಲ್ಲಿ ಫರ್ವೀಸ್ ತೀರ್ಪುಗಾರರೊಂದಿಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರಿಗೂ APL 2025 ಪರವಾಗಿ, ಅದೇ ರೀತಿಯಲ್ಲಿ ಪೀಸ್ ಬಾಯ್ಸ್ ಅಜ್ಜನಕ ಇದರ ವತಿಯಿಂದ ಪ್ರೀತಿಪೂರ್ವಕವಾದ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಶಬೀರ್ನ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಶಬೀರ್ ಅನ್ನುವಂಥ ದಾಳಿಗಾರನ 1 ಚೆಂಡು ಬಾಕಿ ಆಗ್ತಾ ಇವೆ. ಡಿಸಿಷನ್ ಇಸ್ ಪೆಂಡಿಂಗ್. ಥರ್ಡ್ ಅಂಪೈರ್ ಖಂಡಿತವಾಗಿಯೂ ಕಾದು ನೋಡಬೇಕಾಗಿದೆ ಈ ಒಂದು ಡಿಸಿಷನ್ಗೋಸ್ಕರ. ಡಿಸಿಷನ್ ಇಸ್ ಪೆಂಡಿಂಗ್. ಕಾದು ನೋಡಬೇಕಾಗಿದೆ ಯಾರ ಪಾಲಾಗ್ತಾ ಇದೆ ಎಂದು.
ಓಕೆ, ಸ್ಟಂಪ್ ಔಟ್. ಖಂಡಿತವಾಗಿಯೂ ಔಟ್ ಆಗ್ತಿದ್ದಾರೆ ಇಲ್ಲಿ. ಮತ್ತೊಂದು ವಿಕೆಟ್ ನಷ್ಟದಲ್ಲಿದೆ ಹನೀಫ್. ಹನೀಫ್ ಅನ್ನುವಂತಹ ಬಹುದೊಡ್ಡ ಆಟಗಾರನ ಅಂತಿಮವಾಗದಾದ. ಇದೀಗ ಮತ್ತೊಮ್ಮೆ ಅಪ್ಪೀರವರ ಆಗಮನವಾಗುತ್ತಾಗಿದೆ. ಶಬೀರ್ ತಂಡ ಕೊಡದ ಕೊನೆಯ ಒಂದು ಚೆಂಡು ಬಾಕಿ ಆಗ್ತಾ ಇದೆ. ಸ್ಕೋರ್ ಮುಸಂಟು 19 ಆನ್ ದಿ ಬೋರ್ಡ್. ಖಂಡಿತವಾಗಿಯೂ ಗೆದ್ದ ತಂಡ ಸೀದಾ ಫೈನಲ್ ತಲುಪಲಿದೆ. ಬಹಳ ರೋಮಾಂಚನಕಾರಿಯಾದ ಪಂದ್ಯಾಟ ನಡೆಯುತ್ತಾ ಇದೆ. 2025 ಯಾರು ಫೈನಲ್ ತಲುಪುತ್ತಾರೋ, ಯಾರು ಒಳ ಉಳಿಯುತ್ತಾರೋ ಕಾದು ನೋಡಬೇಕಾಗಿದೆ. ಮತ್ತೆ ಸೊಗಸಾದ ದಾಳಿ. ಓವರ್ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 19 ಏರ್ತಾ ಇದೆ. 19 ಆನ್ ದಿ ಬೋರ್ಡ್. ಶಬೀರ್ ಅವರು ಎಸೆದ 6 ಚೆಂಡಿನಲ್ಲಿ 14 ಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ. ಕಾರಣ ಸ್ಕೋರ್ ಮುಸಂಟು 19 ಆನ್ ದಿ ಬೋರ್ಡ್. 19 ಏರ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊತ್ಲ ನಾಸೀರ್ ಅವರ ಕಂಬ್ಯಾಕ್ ಪಡಿಸ್ತಾರ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ನಾಸೀರ್ ಬಲವಾದ ಹೊಡೆತಕ್ಕೆ ಪ್ರಯತ್ನ ಬಿಟ್ಟರು. ಇಲ್ಲಿ ದಂಡು ಮುಖೇನವಾಗಿ ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಗೆದ್ದ ತಂಡ ನೇರ ಫೈನಲ್ ಮಹಾರಾಜ ಗುರಿಸಿನಲ್ಲಿ ಕುಳಿಯಲಿದೆ. ಖಂಡಿತವಾಗಿ ನೋಡಬೇಕಾಗಿದೆ ಯಾರು ಫೈನಲ್ ತಲುಪ್ತಾರೋ, ಯಾರು ಉಳಿಯುತ್ತಾರೋ. ಮತ್ತೊಮ್ಮೆ ಸೊಗಸಾದ ಆಟ, ಜಾನ್ಮಿಯುತವಾದ ಆಟ. ಅವಲಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ ಇಲ್ಲಿ. ಹೋ ಅವಲಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಹೆಚ್ಚಳ ಕಾಣಸಿಗ್ತಾ ಇದೆ. ಸ್ಕೋರ್ ಮುಸಂಟು 22 ಆನ್ ದಿ ಬೋರ್ಡ್. 22 ಏರ್ತಾ ಇದೆ. ನಾಸೀರ್ ಮುಖೇನವಾಗಿ ತೃತೀಯ ಎಸೆತ, 3ನೇ ಬಾರಿ ರಿವರ್ಸ್ ಸ್ವೀಪ್ಗೆ ಮನವಿಯನ್ನಿಟ್ರು. ಮತ್ತೆ ಸಿಂಗಲ್ ಡಿಕ್ಲೇರಿಯ ಒಂದು ಓಟ ಸುಲಭ ರೀತಿಯಲ್ಲಿ ಅಂಕಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ. ನಾಸೀರ್ ಮುಖೇನವಾಗಿ 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಬಿಟ್ಟು ಸೊಗಸಾದ ಚೇತ್ರಕ್ಷಣೆಯಲ್ಲಿ ಶಬೀರ್ ಅವರಿಂದ ಒಂದು ಅಂಕವು ಒಂಟೆಯಂತೆ ಓಡಿ ಬಂದ ಒಂದು ಅಂಕವು ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಂದೊಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುವುದರೊಂದಿಗೆ ಸ್ಕೋರ್ ಬರ್ತಾವಾಗಿ 24 ಆನ್ ದಿ ಬೋರ್ಡ್. ಮತ್ತೆ ಬಲವಾದ ಹೊಡೆತ. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಅವಲಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ಮನಸೋಲ್ತಿದೆ. ಓಹೋ, ಇಲ್ಲಿ ಮತ್ತೊಮ್ಮೆ ತೀರ್ಪುಗಾರರು ಇಲ್ಲಿ ಥರ್ಡ್ ಅಂಪೈರ್ಗೆ ಡಿಸಿಷನ್ ಅನ್ನು ಸಮರ್ಪಿಸ್ತಾ ಇದ್ದಾರೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಥರ್ಡ್ ಅಂಪೈರ್ಗೆ ನಿರೀಕ್ಷೆಯನ್ನು ಇಡ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಯಾರ ಪಾಲಾಗುತ್ತೆ ಅದೃಷ್ಟವು. ಲಯನ್ಸ್ ಪಾಲಾಗುತ್ತದೋ ಅಥವಾ ಚಾಲೆಂಜರ್ಸ್ ಅಜ್ಜನಡ್ಕ ಪಾಲಾಗುತ್ತದೆ. ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಥರ್ಡ್ ಅಂಪೈರ್ ತಮ್ಮ ಮನವಿಯನ್ನು ತೀರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಇನ್ನು ಕೂಡ ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಫೈನಲ್ ಪಂದ್ಯಾಟ ಕೂಡ ಈ ಮೈದಾನದಲ್ಲಿ ನಡೆಯಲಿರುವುದು.
ಆದಷ್ಟು ಬೇಗ ಥರ್ಡ್ ಎಂಪೈರ್ ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಓಕೆ, ಔಟ್ ಎಂಬ ತೀರ್ಪು ಬರ್ತಾ ಇದೆ. ಔಟ್ ಆಗಿದ್ದಾರೆ. ಇದೀಗ ಶಂಶೀರ್ ಅನ್ನುವಂತ ಬಹಳ ದೊಡ್ಡ ಆಟಗಾರನ ಅಂತ್ಯವಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ದಂಡನ್ನು ಹಿಡಿದ ಫಲೋಲ್ ರವರ ಆಗಮನವಾಗ್ತಾ ಇದೆ. ಜೆರ್ಸಿ ನಂಬರ್ 11 ಫಲೋಲ್ ರವರ ಆಗಮನವಾಗ್ತಾ ಇದೆ. ನಾಸಿರ್ ತಂಡಕೂಟದ ಕೊನೆಯ ಒಂದು ಚೆಂಡುಗಳು ಬಾಕಿ ಆಗ್ತಾ ಇದೆ. ನಾಸಿರ್ ಮುಖೇನವಾಗಿ ಲಾಸ್ಟ್ ಒನ್ ಡೆಲಿವರಿ. ಕೊನೆಯ ಒಂದು ಚೆಂಡು ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಲಾಸ್ಟ್ ಒನ್ ಮೋರ್ ಟು ಗೋ. ಸ್ಕೋರ್ ಮೂವ್ಸ್ ಆನ್ ಟು 25. ಮತ್ತೆ ಸೊಗಸಾದ ಆಟ, ಇಲ್ಲಿ ಸೊಗಸಾದ ಆಟ. ಒಂದು ಅಂಕ ದಂಡು ಮುಖೇನವಾಗಿ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 26ಕ್ಕೆ ಇರ್ತಾ ಇದೆ. 26 ಆನ್ ದಿ ಬೋರ್ಡ್. ಇನ್ನು ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಗೆದ್ದ ತಂಡ ಸೀದಾ ಫೈನಲ್ ಮಟ್ಟಲು ತಲುಪಲಿದೆ. ಯಾರು ಫೈನಲ್ಗೆ ತಲುಪುತ್ತಾರೋ, ಯಾರು ಎಲಿಮಿನೇಟ್ ಪಂದ್ಯ ಆಡುತ್ತಾರೋ ಕಾದು ನೀಡಬೇಕಾಗಿದೆ. ಮತ್ತೆ ಕೊನೆಯ 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಚೆಂಡನ್ನು ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ ಅಶ್ರಫ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಗೆದ್ದ ತಂಡ ಸೀದಾ ಫೈನಲ್ ತಲುಪಲಿದೆ. 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಯನ್ಸ್ ಅಜ್ಜಿನಡ್ಕ ಅದು ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಸೊಗಸಾಗಿ ಆಡುತ್ತದೆ ಕಾದು ನೋಡಬೇಕಾಗಿದೆ. ನೌಶೈಕ್ ವಿಭಾಗದಲ್ಲಿ ಜರ್ಸಿ ನಂಬರ್ 77 ಕಂಡುಕೊಂಡ್ರೆ ಶೈಕರ್ ವಿಭಾಗದಲ್ಲಿ ನೌಶೀರ್ into the middle. ಬಲವಾಗಿ ದಂಡಿಸಿದ್ರು. ಓಹೋ ಮೈ ಗುಡ್ನೆಸ್, ಸೊಗಸಾದ ಕ್ಷೇತ್ರಕ್ಷಣೆ, ಸೊಗಸಾದ ಕ್ಷೇತ್ರ ಪಾಲಕ. ಇಲ್ಲಿ ಅವಳಿ ಓಟಕ್ಕೆ ಕರೆನಿಟ್ಟು ಅವಳಿ ಓಟವನ್ನು ಕೂಡ ಪೂರ್ಣಗೊಳಿಸುತ್ತಾ ಇದ್ದಾರೆ. ಟೈಮ್ ಔಟ್. ಇಲ್ಲಿ ತಮಗೆ ಕೊಟ್ಟ ಸಮಯ ಮುಕ್ತಾಯವಾಗುತ್ತಾ ಇದೆ. ಒಂದು ಆಟಗಾರರು 32 ಒಳಗೆ ನಿಲ್ಬೇಕಾಗಿ ತೀರ್ಮಾನವನ್ನು ಸೂಚಿಸ್ತಾ ಇದ್ದಾರೆ ತೀರ್ಪುಗಾರರು. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ರಫ್ ಸಜ್ಜಾಗಿದ್ದಾರೆ. ಟೈಮ್ ಔಟ್ ಎಂದು ಘೋಷಣೆಯಾಗುತ್ತಾ ಇದೆ ತೀರ್ಪುಗಾರರು. ಇನ್ನು ಅಶ್ರಫ್ ಮುಖೇನವಾಗಿ 5 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಬಹಳ ಸೊಗಸಾದ ಓಟ. ಅವಳಿ ಓಟಿಗೆ ಕರೆ ನೀಡ್ತಾ ಇದ್ದಾರೆ ಇಲ್ಲಿ. ಓ ಮೈ ಗುಡ್ನೆಸ್, ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 30ಕ್ಕೆ ಏರ್ತಾ ಇದೆ. 30 ಆನ್ ದಿ ಬೋರ್ಡ್. 3ನೇ ಎಸೆತ ತಂಡಕೂಟದ ಅಶ್ರಫ್ ಮುಖೇನವಾಗಿ 3ನೇ ಎಸೆತ. ಸ್ಕೋರ್ ಮೂವ್ಸ್ ಆನ್ ಟು 30 ಆನ್ ದಿ ಬೋರ್ಡ್. 30ಕ್ಕೆ ಏರ್ತಾ ಇದೆ. ಅಶ್ರಫ್ ಮುಖೇನವಾಗಿ ಬಲವಾಗಿ ದಂಡಿಸಿದ್ರು ಇಲ್ಲಿ. ಯಾವುದೇ ಕ್ಷೇತ್ರ ಪಾಲಕ ಇಲ್ಲ. ಬೌಂಡರಿ ದಾಖಲಾಗುತ್ತಾ ಇದೆ. ಕಳೆದ 3 ದಿನಗಳಲ್ಲೂ ಕೂಡ ಯಾವುದೇ ಚೆಂಡುಗಳಿಗೆ ಇದರದೇ ಬೆವರಿಳಿಸುವಂತ ಈ ಆಟಗಾರ ಇದು ನೌಶೀರ್ ಖಂಡಿತವಾಗಿಯೂ ಖಾತೆ ಪಟ್ಟಿಯಲ್ಲಿ ಹೆಚ್ಚಳ ಕಾಣ ಸಿಗ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು
34 ಇದೆ. ಖಂಡಿತವಾಗಿಯೂ ಗರಿಷ್ಠ ಮೊತ್ತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. 34 ಇದೆ. ಅಶ್ರಫ್ ಮುಖ್ಯವಾಗಿ ಕೊನೆಯ ವಾಟ್ ಅ ಬ್ಯೂಟಿಫುಲ್ ಶಾಟ್, ವಾಟ್ ಅ ಶಾಟ್. ಇಲ್ಲಿ ಪರದಾಡುತ್ತಾ ಇದ್ದಾರೆ. ಮತ್ತೊಮ್ಮೆ ಅವಳಿ ಓಟಕ್ಕೆ ಕರೆ ನೀಡಿದ್ದು ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸುತ್ತಾ ಇದ್ದಾರೆ. ಇದು ಪಂದ್ಯಾಟ, ಖಂಡಿತವಾಗಿಯೂ ಕಣ್ಸೆಳೆಯುವಂತ ಪಂದ್ಯಾಟವಾಗುತ್ತಾ ಇದೆ. ನೌಶೀರ್ ಅವರು ಮನಮೋಹಕ ಶೈಲಿಯಲ್ಲಿ ದಂಡನ್ನು ಸಿಡಿಸ್ತಾ ಇದ್ದಾರೆ. ಇಲ್ಲಿ ಇದು ಗರ್ಜಿಸುವಂತ ಆಟಗಾರ. ಮತ್ತೊಮ್ಮೆ ದಂಡಿಸಿದ್ರು, ಸೊಗಸಾಗಿ ದಂಡಿಸಿದ್ರು. ಅವಳಿಗೆ ಕರೆ ನೀಡಿದ್ರ ಇಲ್ಲ. ಈಗ ಮತ್ತೊಮ್ಮೆ ಓಡ್ತಾ ಇದ್ದಾರೆ. ಇಲ್ಲಿ ರನ್ಔಟ್ ಮೂಲಕ ಫಲೂಲ್ ಅನ್ನುವಂತ ದಾಂಡುಗಾರರ ಅಂತ್ಯಗೊಳ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಾಂಟು 37 ಏರ್ತಾ ಇದೆ. 37 ಆನ್ ದಿ ಬೋರ್ಡ್. ಕೊನೆಯ ಒಂದು ಚೆಂಡು ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ ಎದುರಿಸುವಂತ ದಾಂಡುಗಾರ ನೌಶೀರ್. ಪ್ರಬಲ ಆಟಗಾರ, ದಿಗ್ಗಜ ಆಟಗಾರ. ಕಳೆದ 2 ದಿನಗಳಲ್ಲಿ ಕೂಡ ಪ್ರತಿಯೊಂದು ಪಂದ್ಯಕ್ಕೂ ಆಡಿ ಬಂದಂತಹ ಆಟಗಾರ, ಎದುರಾಳಿಗಳನ್ನು ಬೆವರಿಳಿಸುವಂತ ಆಟಗಾರ ಈ ನೌಶೀರ್ ಅನ್ನುವಂತ ದಾಂಡುಗಾರ. ಕೊನೆಯ ಒಂದು ಚೆಂಡು ಬಾಕಿ ಆಗ್ತಾ ಇದೆ. ಅಶ್ರಫ್ ಮುಖ್ಯವಾಗಿ ಲಾಸ್ಟ್ ಒಂದು ಡೆಲಿವರಿ. ಮುಂದಿನ ಪಂದ್ಯಾಕೂಟಕ್ಕೆ ಮತ್ತೆ ಬಲವಾಗಿ ದಂಡಿಸಿದ್ರು. ಅವಳಿಗೆ ಕರೆ ನೀಡಿದ್ರ ಇಲ್ಲಿ ಓಹೋ ಮೈ ಗಾಡ್, ಕ್ಷೇತ್ರ ಪಾಲಕ ಕೈ ಚೆಲ್ಲಿದ್ರು. ಅವಳಿಗೆ ಕರೆ ನೀಡಿದ್ರು. ಇಲ್ಲಿ ಅವಳಿ ಓಟ ಕೂಡ ಪೂರ್ಣಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ ಬ್ಲಾಕ್ ಪ್ಯಾಂಥರ್ಸ್ ಇದರ ತಂಡದ ಕಪ್ತಾನ ಅದೇ ರೀತಿಯಲ್ಲಿ 39 ಏರ್ತಾ ಇದೆ. ಜಾನ್ ಗೈಸ್ ತಂಡದ ಕಪ್ತಾನ ಕೂಡ ನಮ್ಮ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ನಾಣ್ಯ ಚಿಮ್ಮಿಗಾಗಿ ದಯವಿಟ್ಟು ಸಮಯದ ಅಭಾವ ಇದೆ. ನಮ್ಮೊಂದಿಗೆ 2 ದಿನಗಳಿಂದ ವೀಕ್ಷಣೆ ವಿವರಣೆಗಾಗಿ ನಮ್ಮೊಂದಿಗೆ ಅದ್ಭುತ ರೀತಿಯಲ್ಲಿ ಸಹಕರಿಸುವಂತಹ ನಮ್ಮ ಅಚ್ಚುಮೆಚ್ಚಿನ ಆಟಗಾರ ಮುಜಮ್ಮಿಲ್, ಅದೇ ರೀತಿಯಲ್ಲಿ ಅನ್ಸಾರ್ ಕೊಂಡಂಗೈ ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನೊಂದು ಚೆಲ್ಲಿಯಲ್ಲ ಅವ್ರು ಮುಂಡನೆಲ್ಲ ನಾನು ಹಿಂದೆ ಚೆಲ್ಲಿ അങ്ങനെയല്ല നീ മുണ്ടിരുന്ന ഞാൻ സ്റ്റോപ്പാക്കും നീ മുണ്ടെന്നല്ലേ നെക്സ്റ്റ് ക്യാമറ അങ്ങ് ഷൂട്ടിങ് അവന് കളിയാൻ മാത്രം എന്തല്ല എത്ര അല്ല ഡിസിഷൻ ആക്കിയല്ല നീ ഇപ്പുറത്തെ കാല അവിടെ സ്പോൺസറിന്റെ ഒരു പേരല്ല താല ಸ್ಪಾನ್ಸರ್ ಅವರ ಪೇರೆಲ್ಲ ತಾನೆ ಸೌಂಡ್ ಆಯ್ತು. ಅಜ್ವಾನ್, ಖಂಡಿತವಾಗಿಯೂ ಅಜ್ವಾನ್ ಅವರಿಗೆ ಒಂದು ಸುವರ್ಣಾವಕಾಶ. ಅಜ್ವಾನ್ ಅವರು ದಂಡು ಮುಖೇನವಾಗಿ ಪ್ಯಾಂಥರ್ಸ್ ತಂಡದ ಕಪ್ತಾನ, ಅದೇ ರೀತಿಯಲ್ಲಿ ಜಾನ್ ಗೈಸ್ ತಂಡ ಕಪ್ತಾನ ಇಬ್ಬರು ಕೂಡ ಮೈಕ್ ಪಾಯಿಂಟ್ ಬದರಬೇಕು. ದಯವಿಟ್ಟು ಸಹಕರಿಸಬೇಕು ನಾಣ್ಯ ಚಿಮ್ಮಿಗಾಗಿ. ಅದೇ ರೀತಿಯಲ್ಲಿ ಅಜ್ವಾನ್ ಅವರು, ಖಂಡಿತವಾಗಿಯೂ ಅಜ್ವಾನ್ ಅವರು ಒಂದು ಸಿಕ್ಸರ್ ಬಾರಿಸಿದಲ್ಲಿ ಜಲ್ಲೂರ್ ಅವರಿಂದ 2,000 ರೂಪಾಯಿ ಘೋಷಣೆ, ಮುನ್ನಾರ್ ಅವರಿಂದ 2,000 ರೂಪಾಯಿ ಘೋಷಣೆ ಮತ್ತು ಆಸಿಫ್ ಸೌದಿ ಇವರಿಂದ 2,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಅಜ್ವಾನ್ ಅವರೇ ಈ ಒಂದು ಸುವರ್ಣಾವಕಾಶವನ್ನು ಖಂಡಿತವಾಗಿ ಬಳಸಲೇಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದ ತೀರ್ಪುಗಾರರಾಗಿ 2 ದಿನಗಳಿಂದ ನಮ್ಮೊಂದಿಗೆ ಸಹಕರಿಸಿದಂತಹ ಫರ್ವೀಜ್ ಕುಂಜತೂರ್, ಅದೇ ರೀತಿಯಲ್ಲಿ ತಮೀಮ್ ಉಲ್ಲಾಲ, ಅದೇ ರೀತಿಯಲ್ಲಿ ನಮ್ಮ ನಾಡಿನ ಅಚ್ಚುಮೆಚ್ಚಿನ ನಮ್ಮ ಆತ್ಮೀಯದಂತಹ ಬರೀ ತೀರ್ಪುಗಾರರಲ್ಲ, ಅವರು ಹೆಸರು ಕರ್ನಾಟಕ ಹಾಗೂ ಕೇರಳ ಅಂತ ಹೆಸರುವಾಸಿಯಾದಂತ ಆಟಗಾರ ನಮ್ಮ ನೌಶಾದ್ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಇಲ್ಲಿ ಸ್ಕೋರ್ ಆಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ 2 ದಿನಗಳಿಂದ ನಮ್ಮ ನಿಸಾರ್ನವರು, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. 3 ದಿನಗಳಿಂದ ನಮ್ಮೊಂದಿಗೆ ಸ್ಕೋರ್ ಆಗಿ ಸಹಕರಿಸ್ತಾ ಇದ್ದಾರೆ ನಿಸಾರ್. ಅದೇ ರೀತಿಯಲ್ಲಿ
ಈ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ನಮ್ಮ ನೆಚ್ಚಿನ ಆತ್ಮೀಯ ಇಸಾಕ್, ಅದೇ ರೀತಿ ಥನಾಜ್, ಅದೇ ರೀತಿ ಹುಸೈಫಾ, ಅದೇ ರೀತಿಯಲ್ಲಿ ಬಾತೀಸ್ ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬುರಿದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸಿದಂತಹ ನಮ್ಮ ಅಜ್ಜಿನಡ್ಕದ ಎಲ್ಲಾ ಪಂದ್ಯಕೂಟ ಆಯೋಜಿಸಿದಲ್ಲಿ ನಮ್ಮೊಂದಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಸಹಕರಿಸುವಂತ ನಮ್ಮ ಅರ್ಫಾನ್, ಈ ಹೆಸರು ಹೇಳಬೇಕಾಗಿದ್ದೆ, ಕಾರಣ ಇಲ್ಲಿ ಮೈಕ್ ಪಾಯಿಂಟ್ ಅವರಿಗೂ ಕೂಡ ಎಲ್ಲಾ ರೀತಿಯಲ್ಲಿ, ಆರ್ಗನೈಸರಿಗೂ ಕೂಡ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿದಂತಹ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಸ್ನೇಹಿತರಾದ ಅರ್ಫಾನ್ ಅಜ್ಜಿನಡ್ಕ ಅವರಿಗೂ ಕೂಡ ಪಂದ್ಯಕೂಟದ ಪರವಾಗಿ ಅಭಿನಂದನೆಗಳು. ಮೊದಲ ಎಸೆದ ಬಲವಾಗಿ ಹೊಡೆದಿಗೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ ನಮ್ಮ ಆಶೀಕ್ ನವರಿಂದ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 1. ಇನ್ನು 23 ಎಸೆತಗಳಲ್ಲಿ 39 ರನ್ನಿನ ಗುರಿ ಕಂಡು ಬರ್ತಾ ಇದೆ. ಯಾವ ತಂಡವು ವಿಜಯಶಾಲಿ ಆಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಭಾಗದೊಮ್ಮೆ ಅಂಪೈರ್ ಅನ್ನು ದಾಟಿ ನೌಫಲ್ ಒಳ ಬ್ಯೂಟಿಫುಲ್ ಡೆಲಿವರಿ, ಭೂಮಿದಾಯಿಗೆ ಮಚ್ಚಿ ಬಂದಂತ ಚೆಂಡು ಕ್ಲೀನ್ ಬೌಲ್ಡ್ ಆಗಿ ನಿರ್ಗಮಿಸ್ತಾ ಇದ್ದಾರೆ ಬಶೀರ್ನವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ನೂರೀಶ್. ತಂಡಕ್ಕೆ ಯಾವ ರೀತಿಯಲ್ಲಿ ಆಸರ ಆಗ್ತಂತ ಕಾದು ನೋಡಬೇಕಾಗಿದೆ. ಗೆದ್ದ ತಂಡವು ಸೀದಾ ಫೈನಲ್ಗಳೇ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸಿದಂತಹ ನೌಮಾನ್ ದುಬೈ, ಅದೇ ರೀತಿಯಲ್ಲಿ ಅಶ್ರಫ್ ಕತ್ತರ್, ಅದೇ ರೀತಿಯಲ್ಲಿ ಅಚ್ಚು ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬುರಿದ ಅಭಿನಂದನೆಗಳು. ಪ್ರಥಮ ಓವರಿನ ತೃತೀಯ ಬಾರಿಗೆ ಮಗದೊಮ್ಮೆ ನೌಫಲ್ ಟು ನೂರೀಶ್. ಬಲವಾದ ಹೊಡೆದಿಗೆ ಪ್ರಯತ್ನ, ಅಲ್ಲಿ ತೀರ್ಪುಗಾರರಿಂದ ಯಾವುದೇ ನಿಶಾನೆ ಕಂಡು ಬರ್ತಾ ಇಲ್ಲ. ಒಳ ಬ್ಯೂಟಿಫುಲ್ ಕೀಪಿಂಗ್ ಮಿಸ್ಟರ್ ಹನೀಫ್. ಅದೇ ರೀತಿಯಲ್ಲಿ ಉತ್ತಮ ಶೈಲಿಯ ದಾಂಡುಗಾರ ಅಂತ ಕೂಡ ಹೇಳ್ಬೋದು ನಮ್ಮ ನೌಫಲ್. ಸುಂದರ ಶೈಲಿಯ ಎಸೆಗಾರಿಕೆ ಅಂತ ಕೂಡ ಹೇಳ್ಬಹುದು. ಕಳೆದ ದಿನದಲ್ಲಿ ಕಾರ್ಬೋನ್ ಕಮಾಲ್ ಕಾಚಿಗೆ ಹೆಸರುವಾಸಿಯಂತ ಆಟಗಾರ ನಮ್ಮ ಮೊಹಮ್ಮದ್ ಕೈಫ್ ಅಬ್ದುಲ್ ರೌಫ್ ಎಂಬ ಹೆಸರುವಾಸಿಯಂತ ಆಟಗಾರ ರೌಫ್. ಮಗದೊಮ್ಮೆ ಪ್ರಥಮ ಓವರಿನ ಚತುರ್ಥ ಬಾರಿಗೆ ನೌಫಲ್ ಟು ನೂರೀಶ್. ಬಲವಾದ ಹೊಡೆದಿಗೆ ಪ್ರಯತ್ನ ಇಲ್ಲ, ಒಂಟಿ ರನ್ನಿಗಷ್ಟೇ ಸೀಮಿತ. ಖಾತೆಯಲ್ಲಿ ಕೊಂಚ ಏಳಿಕೆ ಕಂಡು ಬರ್ತಾ ಇದೆ. ಕಳೆದ ಪಂದ್ಯಾಟದ ದಿಗ್ಗಜ ಅಂತ ಕೂಡ ಹೇಳ್ಬಹುದು. ಸಿಕ್ಸರ್ನ ಸುರಿಮಳೆಯನ್ನೇ ಸುರಿಸಿದಂತ ಆಟಗಾರ ಮಿಸ್ಟರ್ ನಾಸೀರ್ ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ. ತಂಡಕ್ಕೆ ಯಾವ ರೀತಿಯಲ್ಲಿ ಆಸೆ ಆಗ್ತಂತ ಕಾದು ನೋಡಬೇಕಾಗಿದೆ. ನಾಸೀರ್ನವರು ಎದುರಾಳಿ ತಂಡಕ್ಕೆ ಭಯಪಡಿಸುವಂತ ಆಟಗಾರ ಅಂತ ಕೂಡ ಹೇಳ್ಬಹುದು ಮಿಸ್ಟರ್ ನಾಸೀರ್ ಟು ನೌಫಲ್. ಪ್ರಥಮ ಓವರಿನ ಪಂಚಮಿ ಬಾರಿಗೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಇಲ್ಲ, ಒಂಟಿ ರನ್ನಿಂಗ್ ಅಷ್ಟೇ ಸೇರ್ಪಡೆ. ಉತ್ತಮ ಕ್ಷೇತ್ರ ರಕ್ಷಣೆ ಮುವಾಜ್, ಉತ್ತಮ ಕ್ಷೇತ್ರ ರಕ್ಷಣೆ ಅಂತ ಕೂಡ ಹೇಳ್ಬೋದು ಮುವಾಜ್. ಪ್ರಥಮ ಓವರಿನ ಕೊನೆಯ ಬಾರಿಗೆ ಮಗದೊಮ್ಮೆ ನೌಫಲ್ ತಮೀಮ್ನವರನ್ನು ದಾಟಿ ನೌಫಲ್ ಟು ನೂರೀಶ್. ನಾಸೀರ್ ಹಾಗೂ ನೂರೀಶ್ ತಂಡಕ್ಕೆ ಯಾವ ರೀತಿಯ ಆಸರೆಯನ್ನು ತೋರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಪಂದ್ಯದ ಹೀರೋಗಳು ಆಗ್ತಾರ ಅಂತ ಕಾದು ನೋಡಬೇಕಾಗಿದೆ. ಪಂದ್ಯದ ತಿರುವನ್ನೇ ಬದಲಿಸಬಹುದೇ ಕಾಣಬೇಕಾಗಿದೆ. ಇದೀಗ ಮಗದೊಮ್ಮೆ ನೌಫಲ್ ಬಲವಾದ ಹೊಡೆತ, ಉತ್ತಮ ಕ್ಷೇತ್ರ ರಕ್ಷಣೆಯಲ್ಲಿ ಜಾಬೀರ್ನವರಿಂದ ಬ್ಯೂಟಿಫುಲ್ ಫೀಲ್ಡಿಂಗ್ ಅಂತ ಕೂಡ ಹೇಳ್ಬೋದು. ಜಾಬೀರ್ ಅಜ್ಜಿನಡ್ಕ ಉತ್ತಮ ಶೈಲಿ ಕ್ಷೇತ್ರ ರಕ್ಷಣೆ. ಒಂದು ಓವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ
ಕೇವಲ 4 ರನ್ ಅನ್ನು ಮಾತ್ರ ಬಿಟ್ಟುಕೊಡ್ತಾ ಇದರಲ್ಲಿ ಪಂದ್ಯದ ತಿರುವನ್ನೇ ಬದಲಿಸ್ತಾರೋ ನೌಫಾಲ್ ಈ ಪಂದ್ಯಾಕೂಟದ ಹೀರಾಗ್ತಾರೋ ಕಾದು ನೋಡಬೇಕಾಗಿದೆ. ಇದೀಗ 2ನೇ ಓವರಿಗೆ ಸಜ್ಜಾಗ್ತಾ ಇದ್ದಾರೆ. ನ್ಯೂ ಬೌಲರ್ ಕಳೆದ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೈವಶ ಮಾಡಿಕೊಂಡಂತ ಆಟಗಾರ ಮಿಸ್ಟರ್ ನೌಚಿ ಪಂದ್ಯದ ತೀರ್ವನ್ನೇ ಬದಲಾಯಿಸ್ತಾರಂತ ಕಾದು ನೋಡಬೇಕಾಗಿದೆ. ನಮ್ಮ ನೌಚಿ 18 ಎಸೆತಗಳ ಮುಂದೆ 36 ರನ್ನಿನ ಗುರಿ, 18 ಎಸೆತ 36 ಓಟ. 1 ಓವರಿಗೆ 12 ರನ್ನಿನ ಸರಾಸರಿ ಬಂದರೆ ಕೂಡ ಈ ಪಂದ್ಯಾಕೂಟವು ವಿಜಯಶಾಲಿ ಆಗ್ತದೆ. 18 ಎಸೆತ 36 ಓಟ. ಜಿದ್ದಿನ ಪಂದ್ಯಾಟ ಕೂಡ ಅಂತ ಹೇಳ್ಬಹುದು. 18 ಎಸೆತ 36 ಓಟ. ಬಲವಾದ ಹೊಡೆತಕ್ಕೆ ಪ್ರಯತ್ನ, ತೀರ್ಪುಗಾರರಿಂದ ಯಾವುದೇ ಕೂಡ ತೀರ್ಪು ಕಂಡು ಬರ್ತಾ ಇಲ್ಲ. ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ ಸುಂದರ ಶೈಲಿ ಎಸೆತಗಾರಿಕೆ ಮಿಸ್ಟರ್ ನೌಚಿ. ಬಲವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, ನೌಫಲ್ನವರ ಕೈಯಲ್ಲಿ ದೊಡ್ಡ ವಿಕೆಟ್ ಉದರಿ ಕಂಡು ಬರ್ತಾ ಇದೆ. ನೂರೀಶ್ನವರ ವಿಕೆಟ್ ಪತನ. ಅವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ನೂರೀಶ್ನವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ಜಾಕೀರ್ ತಂಡಕ್ಕೆ ಯಾವ ರೀತಿಯಲ್ಲಿ ಆಸರೆ ನೀಡುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ಕೂಡ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕೂಡ 2 ದಾಂಡಿಗರು ಸೇರಿದ್ರೆ ಸಿಕ್ಸರ್ನ ಸುರಿಮಳವೆ ಇಲ್ಲಿ ಸುರಿಸುವ ಸಾಧ್ಯತೆ ಇದೆ. ಯಾಕೆಂದ್ರೆ ಕಳೆದ ಪಂದ್ಯಾಟದ ಹೀರೋ ಮಿಸ್ಟರ್ ನಾಸೀರ್ ಅದೇ ರೀತಿಯಲ್ಲಿ 2023ನ ಸಾಲಿನ ಇದೇ APL ಪಂದ್ಯಾಟದಲ್ಲಿ ಹೀರೋ ಆಗಿ ಮಿಂಚಿದಂತ ಆಟಗಾರ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜಾಕೀರ್. ಗೂಟ್ ರಕ್ಷಣೆ ವಿಭಾಗದಲ್ಲಿ ಮಾತೆ ಬರ್ತಾ ಇಲ್ಲ. ಸುಂದರ ಶೈಲಿಯ ಗೂಟ್ ರಕ್ಷಣೆ ಅಲ್ಲಿ ಹನೀಫ್ನವರಿಂದ. ಅದೇ ರೀತಿಯಲ್ಲಿ ಎಸೆಗಾರಿಕೆ ವಿಭಾಗದಲ್ಲಿ ಕೂಡ ಸುಂದರ ಶೈಲಿ ಎಸೆಗಾರಿಕೆ ಮಿಸ್ಟರ್ ನೋಚಿ ಟು ಜಾಕೀರ್. ಬಲವಾದ ಹೊಡೆತಕ್ಕೆ ಪ್ರಯತ್ನ ಇಲ್ಲ, 1 ರನ್ನಿನಷ್ಟೇ ಸೇರ್ಪಡೆ. ತಂಡ ಖಾತೆಯಲ್ಲಿ ಕೊಂಚ ಇಳಿಕೆ ಕಂಡು ಬರ್ತಾ ಇದೆ. ಸ್ಕೋರ್ ಮುಸೆಂಟು 5. ಕೊನೆ 2 ಬಾರಿಗೆ ದ್ವಿತೀಯ ಓವರಿನ ಪಂಚಮಿ ಬಾರಿಗೆ ಮಗದೊಮ್ಮೆ ತಮೀಮ್ನವರನ್ನು ದಾಟಿ ನೋಚಿ ಟು ಸಿಕ್ಸರ್ ದಾಟಿಗ ನಾಸೀರ್. ತೀರ್ಪುಗಾರರಿಂದ ಮಗದೊಮ್ಮೆ ಅಡ್ಡ ನಿಶಾನೆ. സ്കോർ ಬರ್ತಾ ಹುವ 6. അടുത്ത മത്സരത്തിൽ ടോസിനായി ലയൺസ് പാന്തേഴ്സ് ബ്ലാക്ക് പാന്തേഴ്സ് അതുപോലെ തന്നെ ജാൻ ഗൈസ് ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. ടോസിന്റെ അടുത്ത മത്സരത്തിന്റെ ಸಿಗ್ನಪ್ಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು, ಅದೇ ರೀತಿಯಲ್ಲಿ ಜಾನ್ ಗಾಯ್ಸ್ ತಂಡದ ಆಟಗಾರರು. ಸಮಯದ ಅಭಾವ, ದಯವಿಟ್ಟು ಕ್ಲೀನ್ ಬೌಲ್ಡ್. ನೆಲ ಕಚ್ಚಿ ಬಂದಂತ ಚೆಂಡು ಸೀದಾ ವಿಕೆಟ್ ಪತನ. ಇದೀಗ ಜಾನ್ ಗಾಯ್ಸ್ ತಂಡದ ಎಲ್ಲ ಆಟಗಾರರು ಸಜ್ಜಾಗಬೇಕು, ಅದೇ ರೀತಿಯಲ್ಲಿ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ಸಜ್ಜಾಗಬೇಕು. ದಯವಿಟ್ಟು ಇನ್ನೂ ಕೂಡ ಈ ಮೈದಾನದಲ್ಲಿ ಹಲವು ಪಂದ್ಯಾಟಗಳು ಬಾಕಿ ಇದೆ. ಎಲಿಮಿನೇಟರ್, ಸೆಮಿಫೈನಲ್, ಅದೇ ರೀತಿಯಲ್ಲಿ ಬಿಗ್ ಫಿನಾಲೆ. ಸ್ಕೋರ್ ಮುಸೆಂಟು
12 ಎಸೆತ 33 ಓಟ. 12 ಎಸೆತ 33 ಓಟ. ಕಠಿಣ ಪರಿಶ್ರಮ ಪಡಬೇಕಾಗಿ ബ്ലാക്ക് പാന്തേഴ്സിന്റെ ക്യാപ്റ്റൻ എത്രയും പെട്ടെന്ന് മൈക്കുമായി ബന്ധപ്പെടുക. സമയം ഒരുപാട് കുറവുണ്ട്. എത്രയും പെട്ടെന്ന് ബ്ലാക്ക് പാന്തേഴ്സിന്റെ ക്യാപ്റ്റൻ മൈക്കുമായി ബന്ധപ്പെടുക. ಜಾನ್ ಗಾಯ್ಸ್ ಒಳ್ಳೆಯ ಬಲಿಷ್ಠ ತಂಡ ಅಂತ ಹೇಳ್ಬೋದು. ಯಾಕೆಂದ್ರೆ ಅನುಭವಿ ಆಟಗಾರ ಶಬೀರ್ ಕಂಡುಕೊಂಡರೆ ಅದೇ ರೀತಿಯಲ್ಲಿ ಫಿನಿಶರ್ ಆಗಿ ಮಿಂಚ್ತಾ ಇದ್ದಾರೆ ಶಂಸೀರ್. ಅದೇ ರೀತಿಯಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಸಿದ್ದೀಕ್, ಕಳೆದ 23ನೇ ಸಾಲಿನ ಬೆಸ್ಟ್ ಬೌಲರ್ ಆಗಿ ಮಿಂಚಿದಂತ ಆಟಗಾರ ಸಿದ್ದೀಕ್. ಅದೇ ರೀತಿಯಲ್ಲಿ ದ ಲೆಜೆಂಡ್ ಆಫ್ ದ ಪ್ಲೇಯರ್ ಅಂತ ಕೂಡ ಹೇಳ್ಬಹುದು, ಹಲವಾರು ಪಂದ್ಯವನ್ನು ಆಡಿದಂತ ಆಟಗಾರ ಮುನೀರ್. ಅದೇ ರೀತಿಯಲ್ಲಿ ತಂಡದಲ್ಲಿ ಫಯಾಜ್ ಕೂಡ ಸೇರಿಕೊಂಡರೆ ಅದೇ ರೀತಿಯಲ್ಲಿ ಮುಬಾರಕ್ನವರು ಕೂಡ ತಂಡದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ಸಜ್ಜಾಗಬೇಕು. ದಯವಿಟ್ಟು ನಾಣ್ಯ ಚಿಮ್ಮವಾಗಿ ನಿಮ್ಮನ್ನು ಇಲ್ಲಿ ಕಾಯ್ತಾ ಇದ್ದಾರೆ ಮೈಕ್ ಪಾಯಿಂಟ್ ಅಂತ. ದಯವಿಟ್ಟು ಇದೀಗ 12 ಎಸೆತ 33 ಓಟ. 12 ಎಸೆತ 33 ಓಟ. ಮಗದೊಮ್ಮೆ ಆಫೀಸ್ ಅಪ್ಪಿ ತಮೀಮ್ನವರನ್ನು ದಾಟಿ ಮಗದೊಮ್ಮೆ ಅಪ್ಪಿ. ಸ್ಟ್ರೈಕರ್ ವಿಭಾಗದಲ್ಲಿ ನಾಸೀರ್. ಬಲವಾದ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ ಗಾಳಿಯಲ್ಲಿ ಚೆಂಡು ಸೀದಾ ನೌಫಲ್ನವರ ಕೈಯಲ್ಲಿ. ಸುಂದರ ಶೈಲಿ ಹೊಸಗಾರಿಕೆ. ಅದೇ ರೀತಿಯಲ್ಲಿ ಸುಂದರ ಶೈಲಿ ಹೊಡೆತ ನಮ್ಮ ನಾಸೀರ್ನವರಿಂದ. ಸಿಕ್ಸರ್ನ ಸುರಿಮಳವನ್ನೇ ಸುರಿಸಿದಂತ ಆಟಗಾರ ಮಿಸ್ಟರ್ ನಾಸೀರ್. ನಾಸೀರ್ನವರ ಉದರಿ ಕಂಡು ಬರ್ತಾ ಇದೆ. ನಾಸೀರ್ನವರ ಸ್ಥಾನದ ಇನ್ನೋರ್ವ ಆಟಗಾರ ಮಿಸ್ಟರ್ ಕೊಡಿಕಲ್ ಮೈದಾನದಲ್ಲಿ ಮಿಂಚಿದಂತ ಆಟಗಾರ ಮಿಸ್ಟರ್ ಅಶ್ರಫ್. ಅಶ್ರಫ್ ಆಗ ತಂಡದಲ್ಲಿ ಯಾವ ರೀತಿಯಲ್ಲಿ ಆಸರೆ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾವ ರೀತಿಯಲ್ಲಿ ಕೂಡ ಮಿಂಚ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಶ್ರಫ್ನವರು. ಅದೇ ರೀತಿಯಲ್ಲಿ ವಿನೋಜ್. മൂന്നാമത്തെ ഓവറിന്റെ രണ്ടാമത്തെ പദമായി ഇവിടെ മനോഹരമായ പന്തായിരുന്നു. ഉയർത്തി ശ്രമിക്കുമ്പോൾ ഒരു റൺ കരസ്ഥമാക്കുമ്പോൾ സ്കോർ നില 8 എന്ന നിലയിൽ അവസാനത്തെ 4 പന്തും ബാക്കി നിൽക്കവേ മൂന്നാമത്തെ ഓവറിന്റെ അവസാനത്തെ 4 പന്തും ബാക്കി നിൽക്കവേ സ്കോർ നില 8 എന്നതിൽ കരസ്ഥമാക്കുമ്പോൾ സ്കോർ നില 4 വിക്കറ്റ് നഷ്ടപ്പെടുമ്പോൾ ഇവിടെ മൂന്നാമത്തെ പന്തുമായി ഉയർത്തിയടിക്കാൻ ശ്രമിക്കുമ്പോൾ ഇവിടെ ഒരു റൺ കരസ്ഥമാക്കുമ്പോൾ രണ്ടാമത്തെ റണ്ണിന് വേണ്ടി ഇവർ അവസരം ഒരുക്കുമ്പോൾ ഇവിടെ വീണ്ടും ഒരു വിക്കറ്റ് നഷ്ടപ്പെടുമ്പോൾ സ്കോർ നില 8 എന്ന നിലയിൽ അഞ്ചാമത്തെ വിക്കറ്റ് നഷ്ടപ്പെടുമ്പോൾ വിജയത്തിന്റെ ലക്ഷ്യം 40. ചാലഞ്ചേഴ്സ് അർജുനെടുക്ക വിജയത്തിനായി 40 റണ്ണിന്റെ ആവശ്യമാണ് ഇവിടെ. നാലാമത്തെ പന്തുമായി മനോഹരമായി പന്തായിരുന്നു ഇവിടെ. ഉയർച്ചെടുക്കാൻ ശ്രമിക്കുന്നില്ല. ഒരു റൺ കരസ്ഥമാക്കുമ്പോൾ സ്കോർ നില 10 എന്ന നിലയിൽ 5 വിക്കറ്റ് നഷ്ടപ്പെടുമ്പോൾ അവസാനത്തെ 2 പന്തും ഇവിടെ ബാക്കി നിൽക്കവേ അഞ്ചാമത്തെ പന്തുമായി മൂന്നാമത്തെ ഓവറിന്റെ അഞ്ചാമത്തെ പന്തുമായി മനോഹരമായ പന്തായിരുന്നു ഇവിടെ. ഒരു റൺ കരസ്ഥമാക്കുമ്പോൾ ഇവിടെ അവസാനത്തെ ഒരു പന്ത് മാത്രം ബാക്കി നിൽക്കവേ സ്കോർ നില 11 5 വിക്കറ്റ് ഇവിടെ നഷ്ടപ്പെടുമ്പോൾ അവസാനത്തെ ഒരു പന്ത് മാത്രമേ ബാക്കി നിൽക്കവേ അവസാനത്തെ പന്ത് ഇവിടെ മനോഹരമായി പന്തായിരുന്നു. ക്യാച്ച് എടുക്കുമ്പോൾ മറ്റൊരു വിക്കറ്റ് ഇവിടെ നഷ്ടപ്പെടുമ്പോൾ സ്കോർ നില 11-6 വിക്കറ്റ് ഇവിടെ നഷ്ടപ്പെടുമ്പോൾ
ಅಜ್ವಾನ್ ಅವರಿಗೆ ಒಂದು ಸುವರ್ಣಾವಕಾಶ ಬರ್ತಾ ಇದೆ. ಜಲೀಲ್ ನವರಿಂದ ಒಂದು ಸಿಕ್ಸರ್ ಬಾರಿಸಿದಲ್ಲಿ 2,000 ರೂಪಾಯಿ ಘೋಷಣೆ. ಅದೇ ರೀತಿಯಲ್ಲಿ ಮುನೇನ್ ಅವರಿಂದ 2,000 ರೂಪಾಯಿ ಘೋಷಣೆ. ಅದೇ ರೀತಿಯಲ್ಲಿ ಆಸಿಫ್ ಸೌದಿ ಅವರಿಂದ 1,000 ರೂಪಾಯಿ ಘೋಷಣೆ. ಬರೋಬ್ಬರಿ 5,000 ರೂಪಾಯಿಯ ಸುವರ್ಣಾವಕಾಶ ಇಲ್ಲಿ ಕಂಡು ಬರ್ತಾ ಇದೆ ಅಜ್ವಾನ್ ಅವರಿಗೆ. ನೌಮಾನ್ ಅವರಿಂದ ಕೂಡ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಐದು ಚೆಂಡು ಇಲ್ಲಿ ಬಾಕಿ ಇದೆ. ಗೆದ್ದವರಂತೂ APL 2025 ಪೀಸ್ ಅಜ್ಜನಡ್ಕ ಸಾದರಪಡಿಸುವಂತಹ ಗ್ರ್ಯಾಂಡ್ ಫಿನಾಲಿಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಲಿದೆ. ಆ ಫೈನಲ್ಗೆ ದಾಪು ಕಾಲಿಡುವಂತಹ ತಂಡ ಖಂಡಿತವಾಗಲೂ ಕೇವಲ ನಿಮಿಷಗಳಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಪೀಸ್ ಬಾಯ್ಸ್ ಸಾದರಪಡಿಸುವಂತಹ ಪಂದ್ಯಾಕೂಟಕ್ಕೆ ಗ್ರ್ಯಾಂಡ್ ಫಿನಾಲೆ ಫೈನಲ್ ಹಂತಕ್ಕೆ ಇದೀಗ ಇಲ್ಲಿ ನಾಣ್ಯ ಚಿಮ್ಮಿಗೆ ನಡೀತಾ ಇದೆ ಜಿದ್ದಿನ ಪಂದ್ಯಾಟ. ಪ್ಯಾಂಥರ್ಸ್ ವಿರುದ್ಧವಾಗಿ ಜಾನ್ ಗಾಯ್ಸ್. ವಾಟ್ ಅ ಬ್ಯೂಟಿಫುಲ್ ಕ್ಯಾಚ್ ಮಿಸ್ಟರ್ ಫೌಲ್. The last final, one more to go. Score moves to 13 on the board. 1 to go. 27 run required. 99% ಇಲ್ಲಿ ಲಯನ್ಸ್ ಅಚ್ಚನಡ್ಕ ತಂಡಕ್ಕೆ ವಾಳ್ತಾ ಇದೆ. ಕೇವಲ ಘೋಷಣೆ ಮಾತ್ರ ಇಲ್ಲಿ ಬಾಕಿ ಇದೆ. ಎಸ್, ಇದರೊಂದಿಗೆ ಫೈನಲ್ ಹಂತಕ್ಕೆ ದಾಪು ಕಾಲಿಡ್ತಾ ಇದೆ ಲಯನ್ಸ್ ಅಚ್ಚನಡ್ಕ ತಂಡ. ಪ್ರಥಮ ತಂಡವಾಗಿ ಮೂಡಿ ಬರುವಾಗ ಇನ್ನು ಕೂಡ ನಾವು ನೋಡಬೇಕಾಗಿದೆ ಆ ದ್ವಿತೀಯ ತಂಡ ಯಾವುದು, ಫೈನಲ್ಗೆ ದಾಪು ಕಾಲಿಡುವಂತ ದ್ವಿತೀಯ ತಂಡ ಯಾವುದು ಎಲ್ಲ ಪ್ರಶ್ನೆಗೆ ಇಲ್ಲಿ ಉತ್ತರ ನೀಡಲಿಕ್ಕಿದ್ದಾರೆ ಮುಸಂಬಿಲ್. ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಅಜ್ವಾನ್, ಖಂಡಿತವಾಗಿಯೂ ಅಜ್ವಾನ್ ಅವರು ಬಹಳಷ್ಟು ರೀತಿಯಲ್ಲಿ ಹಣದ ಈ ಒಂದು ಖಂಡಿತವಾಗಿಯೂ ಆಫರ್ ಇಟ್ಟಿದ್ರು. ಯಾರು ಅಂದ್ರೆ ನಮ್ಮ ನೂಮನ್ ಕತ್ತಾರ್, ಅದೇ ರೀತಿಯಲ್ಲಿ ಆಸಿಫ್ ದುಬೈ. ಅಜ್ವಾನ್ ಅವರು ಖಂಡಿತವಾಗಿಯೂ ಅದಕ್ಕೆ ಬದ್ಧವಾಗ್ತಾ ಇಲ್ಲ. ಬ್ಲಾಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ತಂಡಕ್ಕೆ ಸೇರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬ್ಲಾಕ್ ಪ್ಯಾಂಥರ್ಸ್ ತಂಡದ ಎಲ್ಲ ಆಟಗಾರರು ತಂಡಕ್ಕೆ ಸೇರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಷರ್ರಫ್ ದಯವಿಟ್ಟು ಅಲ್ಲಿಂದ ಸರಿಬೇಕು. ದಯವಿಟ್ಟು ಮುಷರ್ರಫ್ ಆ ತಂಡ ಇದೀಗಾಗಲೇ ಫೈನಲ್ಗೆ ಏರಿದೆ. ದಯವಿಟ್ಟು ನೀವು ಬುದ್ಧಿಮುಟ್ಟು ಮಾಡಬಾರದು. ಜಮಾಲ್ ಅಜ್ಜನಡ್ಕ ಇವರ ನೇತೃತ್ವದಲ್ಲಿ ಬಂದಂತಹ ಈ ತಂಡ ಖಂಡಿತವಾಗಿ ಬಹಳ ಸುಂದರವಾಗಿ ಫೈನಲ್ ಹಂತ ತಲುಪ್ತಾ ಇದೆ. ನಾನು ಮೊನ್ನೆ ಒಂದು ಪಂದ್ಯಾಟದಲ್ಲಿ ನೋಡಿದ್ರೆ ಬಹಳಷ್ಟು ತೀರಾ ಕಡಿಮೆ ಮಟ್ಟದಲ್ಲಿದ್ದ ಈ ಒಂದು ಲಯನ್ಸ್ ತಂಡವು ಈ ಒಂದು ದಿನ ಫೈನಲ್ ಹಂತಕ್ಕೆ ತಲುಪಿದೆ. ಕಾರಣ ಇದು ಜಮಾಲ್ ಅಜ್ಜನಡ್ಕ ಇವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ನೌಫಲ್ನವರಿಗೆ ಏನೋ ಹೇಳಲಿಕ್ಕಿದೆ.
ಶ್ರೀಲಂಕಾ ಪರಿಸರದಲ್ಲಿ ಹಲವಾರು ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ಸಮಯದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಿ. ಬ್ಲ್ಯಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಹೂವನ್ನು ಮುಡಿಲಿಗೆ ಇಳಿಸುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. ಪಂದ್ಯಾಕೂಟವನ್ನು ಆದಷ್ಟು ಬೇಗ. ನಿಜ್ಜಾರು ಎಲ್ಲಿದ್ದರು? ನಿಜ್ಜಾರವರು ಎಲ್ಲಿದ್ದರು? ನನ್ನ ಧ್ವನಿ ನಿಮಗೆ ಕೇಳುವುದಾದರೆ ನಿಜ್ಜ ಎನ್ನುವಂತ ಆಟಗಾರ ಎಲ್ಲಿದ್ದರು? ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡಕ್ಕೆ ಆದಷ್ಟು ಬೇಗ ಸೇರ್ಪಡೆಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಜ್ಜಾರವರು ಎಲ್ಲಿದ್ದರು? ತನಗೊಡಗೆ ಸೇರ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತನಗೆ ಸೇರ್ಬಾಕಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ರೀತಿಯಲ್ಲಿ 2025ರ APL ಪಂದ್ಯಾಟವು ಕೆನ್ಸಾ ಮೈದಾನದಲ್ಲಿ ಬಹಳಷ್ಟು ಸುಂದರ ರೀತಿಯಲ್ಲಿ ಸೊಗಸಾದ ರೀತಿಯಲ್ಲಿ ನಡೆಯುತ್ತಾ ಇದೆ. ಕಾರಣ ಇದು ಈ ಪಂದ್ಯಾಟ ಪ್ರಾಮುಖ್ಯತೆಯ ಪಂದ್ಯಾಟವಾಗಿದೆ. ಗೆದ್ದ ತಂಡ ಖಂಡಿತವಾಗಿಯೂ ಗೆದ್ದ ತಂಡ ಸೆಮಿಫೈನಲ್ ಆಡಲಿದೆ. ಸೋತ ತಂಡ ಸೀದಾ ಮನೆಗೆ ನಡೆಯಲಿದೆ. ಖಂಡಿತವಾಗಿಯೂ ಸೋತ ತಂಡಕ್ಕೆ ಈ 3 ದಿನ ನಡೆದ ಪಂದ್ಯಾಟದಲ್ಲಿ ಕೇವಲ ನೆನಪು ಮಾತ್ರವಾಗುತ್ತಾ ಇದೆ. ಕಾದು ನಡೆಯಬೇಕಾಗಿದೆ. ಈ ಒಂದು ಮಾಟವಿಲ್ಲವೇ ಮನಿ ಪಂದ್ಯಾಟದಲ್ಲಿ ಅದು ಯಾವ ರೀತಿ ಈ ಪಂದ್ಯಾಟವು ಸಾಗಿ ಬರುತ್ತದೆ ಎಂದು. ಜಾನ್ ಗೈಸ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್. ಕಾದು ನೋಡಬೇಕಾಗಿದೆ ಅದು ಯಾವ ರೀತಿ ಪಂದ್ಯಾಟವು ಸಾಗಿ ಬರಲಿದೆ. ಅದು ಯಾವ ರೀತಿ ಪಂದ್ಯಾಟವು ನಡೆಯುತ್ತದೆ ಎಂದು ಕೇಳಬೇಕಾಗಿದೆ. ಕಾರಣ ಇದು ಅತಿ ಪ್ರಾಮುಖ್ಯತೆ. ಸೋತ ತಂಡವು ನೆನಪಿಸಿಕೊಳ್ಳಿ, ಸೋತ ತಂಡವು ಇನ್ನು ಕೇವಲ ಈ 3 ದಿನ ಆಡಿದ ನೆನಪು ಮಾತ್ರ ಈ ಮೈದಾನದಲ್ಲಿ. ಯಾವ ತಂಡ ಕಾದು ನೋಡಬೇಕಾಗಿದೆ. ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಹಳಷ್ಟು ಮೈದಾನದಲ್ಲಿ ಎಸೆತಗಾರ ವಿಭಾಗದಲ್ಲಿ ಎಸೆತಗಾರಿಕಾ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಎಸೆತಗಾರ ಜಾನ್ ಗೈಸ್ ವಿರುದ್ಧವಾಗಿ ಸಿದ್ದೀಕ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಅಜೀಜ್ ಎನ್ನುವಂತ ಆಟಗಾರ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಇಸಾಕ್ ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಪ್ರಥಮ ಬಾರಿಗೆ ಬಲವಾದ ಹೊಡೆತ ಇಲ್ಲಿ. ಓಹೋ ಮೈ ಗಾಡ್ನೆಸ್, ಕೈ ಚೆಲ್ಲಿದಾದರೆ ಚೆಂಡು 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಸೊಗಸಾದ ಕ್ಷೇತ್ರಕ್ಷಣೆ ಕೂಡ ಅಂತ ಹೇಳ್ಬಹುದು ಇಲ್ಲಿ. ಮತ್ತೆ ಖಾತೆ ಪಟ್ಟು ಆರಂಭಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾನ್ 2-1. ಅಜೀಜ್ ರವರ ಖಾತೆ ಕೂಡ ಆರಂಭಗೊಳ್ಳುತ್ತಾ ಇದೆ. ಮತ್ತೆ ಸೊಗಸಾದ ಹೊಡೆತ ಇಲ್ಲಿ ತೀರ್ಪುಗಾರರಿಂದ ಅಗಲ ವೈಡ್ +1 ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಏರ್ತಾ ಇದೆ. ಮತ್ತೆ ಸಿದ್ದೀಕ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ದಾಂಡುಗಾರಿಕೆ ಭಾಗದಲ್ಲಿ ಪರಿಚಯವಾಗುತ್ತ ದಾಂಡುಗಾರ, ಚುರುಕಿನ ದಾಂಡುಗಾರ ಅಜೀಜ್ ಕಾಣಸಿಗ್ತಾ ಇದ್ದಾರೆ. ಮತ್ತೊಮ್ಮೆ what a beautiful shot Aziz. Oh my goodness, ಬಹಳ
ಸಂಕಷ್ಟದ ಹಾದಿಯಲ್ಲಿದ್ದ ಇಸಾಕ್ರವರು ಇದೀಗ ದಡವನ್ನು ಸೇರಿದ್ದಾರೆ. ಖಂಡಿತವಾಗಿಯೂ ಇಸಾಕ್ರವರಿಗೆ ಜೀವದಾನ ಕೂಡ ಅಂತ ಹೇಳ್ಬೋದು. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ಮತ್ತೆ ಓಹೋ ಹೋ ಹೋ ಮೈ ಗಾಡ್ನೆಸ್, ಸಿದ್ದೀಕ್ ನೇರವಾಗಿ ವಿಕೆಟ್ಗೆ ಮುತ್ತನ್ನಿಡ್ತಾ ಇದೆ. ಇಸಾಕ್ ಅನ್ನುವಂತ ಅತಿ ದೊಡ್ಡ ಆಟಗಾರನ ಪಯಣ ಅಂತ್ಯಗೊಳ್ಳುತ್ತಾ ಇದೆ. ಇದೀಗ ಇಸಾಕ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಕಾದು ನೋಡಬೇಕಾಗಿದೆ. 17 ಬಣಿಯಂದಾರಿ ಇಜ್ಜಾರವರ ಆಗಮನವಾಗುತ್ತಾ ಇದೆ. ಅದು ಯಾವ ರೀತಿ ಈ ಜಾನ್ ಗೈಸ್ ಅದೇ ರೀತಿಯಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಮಾಡು ಇಲ್ಲ ಮಾಡಿ ಕೊನೆಯ 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಇನ್ನು 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸಿದ್ದೀಕ್ ಮುಖೇನವಾಗಿ 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಕಾದು ನೋಡಬೇಕಾಗಿದೆ. ಸ್ಕೋರ್ ಮುಸಾಂಟು 4 ಆನ್ ದಿ ಬೋರ್ಡ್, 4ಕ್ಕೆ ಇರ್ತಾ ಇದೆ. ಇಜ್ಜಾ ಜರ್ಸಿ ನಂಬರ್ 17 ಇಜ್ಜಾರವರ ಆಗಮನವಾಗ್ತಾ ಇದೆ. ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಓರ್ವ ಬಲಿಷ್ಠ ಆಟಗಾರನ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 17 ಇಜ್ಜಾ ಅದು ಯಾವ ರೀತಿ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡಕ್ಕೆ ಆಸರೆಯಾಗುತ್ತಾರೋ ಕಾದು ನೋಡಬೇಕಾಗಿದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೊಮ್ಮೆ ಸಿದ್ದೀಕ್ ಅನ್ನುವಂಥ ದಾಳಿಗಾರ 4ನೇ ಎಸೆತ, ಚತುರ್ಥ ಬಾರಿಗೆ. ಮತ್ತೆ ಸೊಗಸಾದ ದಾಳಿ, ತೀರ್ಪುಗಾರರ ಅಡ್ಡ ನಿಶಾನೆ ಎಂದು ಉತ್ತರ ಬರುತ್ತಾ ಇದೆ. ಅಗಲ ಚೆಂಡು 1 ಅಂಕ ಸುಲಭ ರೀತಿಯಲ್ಲಿ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 5. ಬಹಳ ಸೊಗಸಾದ ಹೊಡೆತ ಇಲ್ಲಿ. ಹೋ ಮೈ ಗಾಡ್ನೆಸ್, ಸೊಗಸಾದ ಕ್ಷೇತ್ರ ಪಾಲನೆ ಕೂಡ ಇಲ್ಲಿ ಸಿದ್ದೀಕ್ ಮುಖೇನವಾಗಿ. ಕೊನೆಯ 2 ಎಸೆತ ಬಾಕಿಯಾಗ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಕೊನೆಯ 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ನಿಜ ಬಲವಾಗಿ ದಂಡಿಸಲು ಪ್ರಯತ್ನಿಸಿದ್ರು. ಇಲ್ಲಿ ಯಾವುದೇ ಓಟಕ್ಕೆ ಕರೆ ನೀಡುತ್ತಾ ಇಲ್ಲ ಈ ಇಜ್ಜಾ ಎನ್ನುವಂತಹ ದಾಂಡುಗಾರ. ಒಬ್ಬರಿನ ಕೊನೆಯ 1 ಎಸೆತ ಬಾಕಿಯಾಗುತ್ತಾ ಇವೆ. ಸಿದ್ದೀಕ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಇದು ಮಾಡು ಇಲ್ಲವೇ ಮಧ್ಯಾಟ, ಡೂ ಆರ್ ಡೈ. ಯಾರ ಮಡಿಲಿಗೆ ವಿಜಯದ ಮಾಲೆ ಕಾದು ನೋಡಬೇಕಾಗಿದೆ. ಮತ್ತೆ ಬಲವಾಗಿ ದಂಡಿಸಲು ನೋಡಿದ್ರು. ಇಲ್ಲಿ ಅಗಲ ಚೆಂಡು, ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂಬ ಉತ್ತರ ಸಿಗ್ತಾ ಇದೆ. ಸ್ಕೋರ್ ಮುಸಾಂಟು 6 ಆನ್ ದಿ ಬೋರ್ಡ್. ಮತ್ತೆ ಬಲವಾಗಿ ದಂಡಿಸಿದ್ರು. ಇಲ್ಲಿ ಕೈ ಚೆಲ್ಲಿದಂತಹ ಚೆಂಡು ಅವಲಿ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಅವಲಿ ಓಟಕ್ಕೆ ಮನವಿಯನ್ನು ನೀಡಿದ್ರು. ಅವಳಿ ಓಟ ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಓವರಿಗೆ ನಾಂದಿಯಾಗುತ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯವಾಗುತ್ತಾ ಇದೆ. ಪ್ರಥಮ ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 8ಕ್ಕೆ ಇರ್ತಾ ಇದೆ. ಮುಂದಿನ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ನೌಚಿರವರು ಎಲ್ಲಿದ್ದರು ಬರಬೇಕು. ಇವರಿಗೆ ಅಬ್ಬೈಚ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಿ, ಇವರಿಗೆ ಬಶೀರ್ ರಂತಡ್ಕ ಈ ಒಂದು ಪಂದ್ಯಾಕೂಟದಲ್ಲಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಬಶೀರ್ ರಂತಡ್ಕ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಶಬೀರ್ ದಾಳಿಗಾರ, ಚೆಂಡನ್ನು ಶಬೀರ್ ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಶಬೀರ್ ಟು ಅಜೀಜ್, ಬಲವಾದ ಹೊಡೆತ, ಸೊಗಸಾದ ಆಟ, ಇದು ನಾಜೂಕಾದ ಆಟ. ಖಂಡಿತವಾಗಿಯೂ ಖಾತೆಪಟ್ಟಿಯಲ್ಲಿ ಹೆಚ್ಚಳವಾಗ್ತಾ ಇದೆ. ಸ್ಕೋರ್ ಮುಜಾಂಟು 9 ಆನ್ ದಿ ಬೋರ್ಡ್, 9ಕ್ಕೆ ಏರ್ತಾ ಇದೆ. ಪವರ್ ಪ್ಲೇ ಮುಕ್ತಾಯಗೊಂಡು ದ್ವಿತೀಯ ಓವರ್ಗೆ ಕಾಲಿಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಡೂ ಆರ್ ಡೈ, ಮಾಡುವಿಲ್ಲವೇ ಮಡಿ. ಇಜ್ಜಾ ಅಗೈನ್ ಫೇಸ್ ಟು ಇಜ್ಜಾ, ಬಲವಾಗಿ ದಂಡಿಸಿದ್ರು, ಗಾಳಿಯಲ್ಲಂತೂ ಆಗಿದೆ ಚೆಂಡು. ಸಿಂಗಲ್ ಡಿಕ್ಲೇರಿಯಾ, 1 ಅಂಕ ಸುಲಭರಿಯತೆಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಎದುರಿಸಿದ ಪ್ರತಿ ಚೆಂಡಿಗೂ ತಮ್ಮ ಪ್ರಬಲವಾದ ತೋರ್ಪಡೆಯನ್ನು ಕೊಡ್ತಾ ಇದ್ದಾರೆ ಇಜ್ಜಾ ಎನ್ನುವಂತ ದಾಂಡುಗಾರ. ಇದೀಗ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಜಾನ್ ಗೈಸ್ ವಿರುದ್ಧವಾಗಿ ಶಬೀರ್ ತಂಡು ಕೊಡ್ತಾ 3ನೇ ಎಸೆತ. ಮತ್ತೆ ಬಲವಾಗಿ ಹೊಡೆದ್ರೆ ಇಲ್ಲಿ ಚೆಂಡು ಕೈ ಚೆಲ್ಲಿದ್ದಾರೆ. ಖಂಡಿತವಾಗಿಯೂ ಚೆಂಡನ್ನು ಕೈ ಚೆಲ್ಲಿದ್ರು, ತಕ್ಷಣ ಹಿಡಿದಿದ್ದರೆ ಏನೋ ಸಾಧ್ಯತೆ ಇತ್ತು. ಆದ್ರೂ ಕೂಡ ಅದೃಷ್ಟ ಬ್ಲಾಕ್ ಪ್ಯಾಂಥರ್ಸ್ ಪಾಲಾಗಿತ್ತು. ಕಾದು ನೋಡಬೇಕಾಗಿದೆ ಮತ್ತೊಮ್ಮೆ. ಇದೀಗ ಅಜೀಜ್ ರವರು ತಂಡವನ್ನು ಹಿಡಿಯುತ್ತಾ ಓರ್ವ ಅನುಭವಿ ಆಟಗಾರ ಅಜೀಜ್. ಮತ್ತೆ ಬಲವಾದ ಹೊಡೆತ ಇಲ್ಲಿ. ಮೈ ಗಾಡ್ನೆಸ್, ಅದೃಷ್ಟ ಜಾನ್ ಗೈಸ್ ಪಾಲಾಗಿತ್ತು. ಸೊಗಸಾದ ಕ್ಯಾಚ್ ಔಟ್. ಇಲ್ಲಿ ಅತಿ ದೊಡ್ಡ ನಷ್ಟದಲ್ಲಿ ಅಜೀಜ್ ಎನ್ನುವಂತ ದಾಂಡುಗಾರನ ಪಯಣ ಅಂತಿಮಗೊಳ್ಳುತ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 11ಕ್ಕೆ ಏರ್ತಾ ಇದೆ. 11 ಆನ್ ದಿ ಬೋರ್ಡ್. ಶಬೀರ್ ಮುಖ್ಯವಾಗಿ ತಂದುಕೊಡ್ದ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ತಂದುಕೊಡ್ದ 2 ಚೆಂಡುಗಳು ಬಾಕಿಯಾಗ್ತಾ ಇವೆ. ಶಬೀರ್ ತಂಡ ಕೊಡಿದ ಪಂಚಮಿಸಿದ 5ನೇ ಎಸೆತ. ಮತ್ತೆ ನಿಭಾಯಿಸಲು ಬಂದಂತ ದಾಂಡಿಗ ಮುಜಮ್ಮಿಲ್ ಮುಜ್ಜಾ ಇದೀಗ ಸ್ಟ್ರೈಕರ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಶಬೀರ್ ತಂಡ ಕೊಡಿದ ಪಂಚಮಿ ಎಸೆತ, 5ನೇ ಎಸೆತ. ಸೊಗಸಾದ ದಾಳಿ, ಅಡ್ಡ ಚೆಂಡು ಒಂದು ಘೋಷಿಸ್ತಾ ಇದ್ದಾರೆ. ಅಡ್ಡ ಚೆಂಡಿನ ಘೋಷಣೆ ಮುಳುಗುತ್ತಾ ಇದೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 12 ಆನ್ ದಿ ಬೋರ್ಡ್, 12ಕ್ಕೆ ಏರ್ತಾ ಇದೆ. ಮತ್ತೆ ಸೊಗಸಾದ ಡೆಲಿವರಿ, ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಶಬೀರ್ ಮುಖೇನವಾಗಿ ತಂದುಕೊಡಿದ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ಮರುಗಳಿಸ್ತಾ ಇದ್ದಾರೆ ಸ್ಟ್ರೈಕ್ ಅನ್ನು ನಿಜ್ಜ ಎನ್ನುವಂತ ದಾಂಡುಗಾರ. ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಅದು ಯಾವ ರೀತಿ ಈ ನಿಜ್ಜಾರವರು ಆಸರೆ ಆಗುತ್ತಾರೆ ಎಂದು ನೋಡಬೇಕಾಗಿದೆ. ಮತ್ತೆ ದಂಡನ್ನು ಪಡೆಯುತ್ತಾ ನಿಜ್ಜ ಇಂಟು ದ ಮಿಡಲ್.
ಬಾರಿಸಿದ್ರು ಇಲ್ಲಿ. ಇದೀಗ ಕೊಂಚ ಮಟ್ಟಿಗೆ ಇಲ್ಲಿ ಎಡವಟ್ಟು ಮಾಡಿಕೊಂಡ್ರು. ಕರೆಗೆ ಮನವಿ ನೀಡ್ತಾ ಇದ್ದಾರೆ ಇಲ್ಲಿ. ಇದರೊಂದಿಗೆ ಒಬ್ಬರಿಗೆ ನಾಂದಿ ಆಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 13 ಇದೆ. 13 ಆನ್ ದಿ ಬೋರ್ಡ್. ಪಂದ್ಯಾಟವು ಅದು ಯಾವ ರೀತಿ ಯಾವ ಸಮಯ ಸಂದರ್ಭದಲ್ಲೂ ಬೇಕಾದರೂ ಬದಲಾಗಬಹುದು. ಕಾರಣ ಇದು ಯಾರು ತಡೆ ಹಿಡಿಯುತ್ತಾರೋ ಕಾದು ನೀಡಬೇಕಾಗಿದೆ. ಇದು ಎಲಿಮಿನೇಟರ್ ಪಂದ್ಯಾಟ. ಯಾರ ತಲೆಯಲ್ಲಿದೆ ಲಕ್ ಕಾದು ನೀಡಬೇಕಾಗಿದೆ. ಪಂದ್ಯದ ಚಿತ್ರಣವನ್ನೇ ಬದಲಿಸ್ತಾರ ಈ ಮುಜ್ಜ ಎನ್ನುವಂತ ದಾಂಡಿಗ, ಅದೇ ರೀತಿಯಲ್ಲಿ ನಿಜ್ಜ ಎನ್ನುವಂತ ದಾಂಡಿಗಾರರು. ಯಾರು ಈ ಪಂದ್ಯದ ಚಿತ್ರಣವನ್ನು ಬದಲಿಸ್ತಾರೋ ಕಾದು ನೀಡಬೇಕಾಗಿದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮುನೀರ್ ರವರ ಆಗಮನವಾಗುತ್ತಾ ಇದೆ. ಮುಜ್ಜ into the middle. What a beautiful shot, what a beautiful delivery. ಸೊಗಸಾದ ಬೈ ಮೂಲಕ ಸಿಂಗಲ್ ಡಿಕ್ಲೇರಿಯ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಹಳ ಸುಂದರ ರೀತಿಯ ಆಟಗಾರ, ಚುರುಕಿನ ಆಟಗಾರ ಮುಜ್ಜ ಕಾಣ ಸಿಗ್ತಾ ಇದ್ದಾರೆ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೊಮ್ಮೆ ಮುಜ್ಜಾರವರ ಪಯಣ ಅಂತಿಮವಾಗುತ್ತಾ ಇದೆ. ಮುನೀರ್ ರವರ ದಾಳಿಗೆ ಮನಸೋಳುತ್ತಾ ಇದೆ. ಖಂಡಿತವಾಗಿಯೂ ಬಹಳ ಸೊಗಸಾದ ರೀತಿಯ ದಾಳಿಯನ್ನು ನಡೆಸ್ತಾ ಇದ್ದಾರೆ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡವು. ಖಂಡಿತವಾಗಿಯೂ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡವು ಕೊಂಚ ಮಟ್ಟಿಗೆ ವೆಲತನ್ನು ಪಡೆದುಕೊಳ್ಳುತ್ತಾ ಇದೆ. ಇದೀಗ ತಂಡದ ಭರವಸೆ ಆಟಗಾರ ಕ್ರೀಡಾಂಗಣದ ಒಳಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಿಜ್ಜಾರವರು ತಂಡದ ಅನುಭವಿ ಆಟಗಾರ ನಿಜ್ಜಾರವರು ಇದೀಗ ಜೀವಿತಾವಧಿಯಲ್ಲಿದ್ದಾರೆ. ಅದು ಯಾವ ರೀತಿ ಈ ನಿಜ್ಜ ಎನ್ನುವಂತ ದಾಂಡುಗಾರ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡಕ್ಕೆ ಆಸರೆ ಆಗುತ್ತಾರೋ ಕಾದು ನೋಡಬೇಕಾಗಿದೆ. ಜಾವೇದ್ ರವರ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 18 ಜಾವೇದ್ ಆಗಮನವಾಗುತ್ತಾ ಇದೆ. ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡದ ಮಾಲಕ ಜಾವೇದ್ ಅನ್ನು ಕರೆತರಲಾಗಿದೆ. ಕಾದು ನೀಡಬೇಕಾಗಿದೆ ಜಾವೇದ್ ಅದು ಯಾವ ರೀತಿ ಪಂದ್ಯಾಕೂಟಕ್ಕೆ ಆಸರೆಯಾಗುತ್ತಾರೆ ಎಂದು. ಮುನಿಯರು ಮುಖ್ಯವಾಗಿ 3ನೇ ಎಸೆತ, ತೃತೀಯ ಬಾರಿಗೆ. Score moves on to 14 on the board. ಬಹಳ ಸೊಗಸಾದ ರೀತಿಯಲ್ಲಿ ಅಡ್ಡ ಚೆಂಡು ಉತ್ತರ ಬರ್ತಾ ಇದೆ. ಅಗಲ ಚೆಂಡು ವೈಟ್ ಬಾಲ್ ಎಂಬ ಘೋಷಣೆ ನೀಡುತ್ತಾ ಇದ್ದಾರೆ ಇಲ್ಲಿ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮುನೀರ್. ಬಲವಾದ ಹೊಡೆತಕ್ಕೆ ಮನವಿಯನ್ನು ನೀಡಿದ್ರು ಇಲ್ಲಿ. ಮತ್ತೆ ಸಿಂಗಲ್ ಡಿಕ್ಲೇರಿಯ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ, ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ನೋಡಬೇಕಾಗಿದೆ ಯಾರ ಪಾಲಿಗೆ ವಿಜಯದ ಮಾಲೆ. ಜಾನ್ ಗೈಸ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಎಲಿಮಿನೇಟರ್ ಪಂದ್ಯಾಟ. ಯಾರು ವಿಜಯಶಾಲಿ ಆಗುತ್ತಾರೋ ಕಾದು ನೀಡಬೇಕಾಗಿದೆ. ಫೈನಲ್ ಮಟ್ಟದಲ್ಲಿ ಲಯನ್ಸ್ ದಾಪುಗಾಲಿಡ್ತಾ ಇದ್ರೆ ಮತ್ತೊಮ್ಮೆ ಇದೀಗ ನೋಡಬೇಕಾಗಿದೆ. ಬಲವಾಗಿ ದಂಡಿಸಿದ್ರು ಜಾವೇದ್, ಬಲವಾಗಿ ದಂಡಿಸಿದ್ರು ಇಲ್ಲಿ. ಓಹೋ, ಅವಲಿ ಓಟಕ್ಕೆ ಕರೆ ನೀಡಿದ್ರು ಇಲ್ಲಿ. ಅವಲಿ ಓಟಕ್ಕೆ ಕರೆ ನೀಡಿದ್ರು. ಅವಲಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಸ್ಕೋರ್ ಮುಸಂಟು 18 ಆನ್ ದಿ ಬೋರ್ಡ್. 18ಕ್ಕೆ ಏರ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ ಆಗ್ತಾ ಇದೆ. ಲಾಸ್ಟ್ 2 more left. ಸ್ಕೋರ್ ಮೂವ್ಸ್ ಆನ್ ಟು 18. ತನ್ನದ ಮಾಲಕ ಜವಾಬ್ದಾರಿಯುತವಾಗಿ ಆಡ್ತಾ ಇದ್ದಾರೆ. ಜಾವೇದ್ ಕಾಣಸಿಗ್ತಾ ಇದ್ದಾನೆ ಸ್ಟ್ರೈಕರ್ ವಿಭಾಗದಲ್ಲಿ.
ಮತ್ತೆ ಬಲವಾಗಿ ದಂಡಿಸಿದ್ರು ಜಾವೇದ್. ಮತ್ತೆ ಸೊಗಸಾದ ಆಟ ಇಲ್ಲಿ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನಿಜ್ಜಾರ್ ಅವರಿಗೆ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಮುನೀರ್ ಮುಖೇನವಾಗಿ ಜಾನ್ ಗೈಸ್ ವಿರುದ್ಧವಾಗಿ ಕೊನೆಯ ಮುನೀರ್ ರವರ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ವಿಜಯದ ಪತಾಕೆ ಹಾರಿಸುವವರು ಯಾರು ಕಾದು ನೋಡಬೇಕಾಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಮಾತ್ರ ಕಾಣಸಿಗುತ್ತದೆ ಯಾರ ಮಡಿಲಿಗೆ ವಿಜಯದ ಮಾಲೆ, ಯಾರು ಅದೃಷ್ಟವಂತರು ಯಾರು ದುರದೃಷ್ಟವಂತರು. ಇನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿಯಲಿದೆ. ಮತ್ತೊಮ್ಮೆ ಇಜ್ಜಾ ಬಲವಾದ ದಂಡನೆಗೆ ಪ್ರಯತ್ನ, ಯಾವುದೇ ಮನವಿಯನ್ನು ನೀಡ್ತಾ ಇಲ್ಲ. ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯಗೊಳ್ತಾ ಇದೆ. 3 ಓವರ್ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 20 ಆನ್ ದಿ ಬೋರ್ಡ್. ಖಾತೆ ಪಟ್ಟಿಯಲ್ಲಿ ಹೆಚ್ಚಳವಾಗುತ್ತಾ ಇದೆ 20. 3 ಓವರ್ ನದಿಯಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 20 ಆನ್ ದಿ ಬೋರ್ಡ್. ಆರು ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಕಾದು ನೋಡೋಣ. ರಣಹದ್ದಿನ ಬೇಟೆ ಇಂದು ಕಾಣಸಿಗುತ್ತದ. ನಿಜ್ಜಾರ್ ಅವರು ಹಸಿದ ಹುಲಿ ಎಂದು ಇದೀಗ ಮತ್ತೆ ಕ್ರೀಡಾಂಗಣಕ್ಕೆ ಹೋಗುತ್ತಾ ಇದ್ದಾರೆ. ಯಾರ ಮಡಿಲಿಗೆ ವಿಜಯದ ಮಾಲೆ, ಜರ್ಸಿ ನಂಬರ್ 17 ABD ಎವಿಲಿಯರ್ಸ್ ಅಂತಹ ಜರ್ಸಿ ನಂಬರ್ ಪಡೆದುಕೊಂಡು ಇದೀಗ ಅದರದೇ ಆದ ಶೈಲಿಯಲ್ಲಿ ಆಡುತ್ತಾರೋ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಈ ನಿಜ್ಜಾ ಅನ್ನುವಂತ ದಾಂಡುಗಾರ ಅದು ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಸೊಬಗಿನ ರೀತಿಯಲ್ಲಿ ಸಾಗಿಸ್ತಾರೋ ಕಾದು ನೋಡಬೇಕಾಗಿದೆ. ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಇನ್ನು ಉಳಿದಿರುವ 6 ಚೆಂಡುಗಳ ಮುಂದೆ ಅದು ಯಾವ ರೀತಿ ಪಂದ್ಯಾಟವು ಸಾಗಿ ಬರುತ್ತದೆ ಕಾದು ನೋಡಬೇಕಾಗಿದೆ. ತಂಡದ ಮಾಲಕರಾದಂತಹ ಶಂಶೀರ್ ಜಾನ್ ಗೈಸ್ ವಿರುದ್ಧವಾಗಿ ಶಂಶೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಅದೆಷ್ಟು ರನ್ಗಳ ಸುರಿಮಲೆ ಕಂಡು ಬರುತ್ತದೆ ಎಂದು. 6 ಚೆಂಡುಗಳ ಮುಂದೆ ಅದು ಎಷ್ಟು ಅಂಕೆಗಳನ್ನು ಕಳಚಿ ಆಗುತ್ತಾರೋ ಕಾದು ನೋಡಬೇಕಾಗಿದೆ. ಇನ್ನು 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಸ್ಟ್ರೈಕರ್ ವಿಭಾಗದಲ್ಲಿ ನಿಜ್ಜಾ ಕಂಡುಕೊಂಡೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ಮಾಲಕ ಜಾವೇದ್ ರವರು ಕಾಣಸಿಗ್ತಾ ಇದ್ದಾರೆ. ಇನ್ನು 6 ಚೆಂಡುಗಳು ಬಾಕಿ ಆಗ್ತಾ ಇವೆ. ಶಂಶೀರ್ ಟು ನಿಜ್ಜಾ. ಶಂಶೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಶಂಶೀರ್ ಟು ಇಜ್ಜಾ. ಮತ್ತೆ ಅಗಲ ಚೆಂಡು 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಏರುತ್ತಾ ಇದೆ. ಅಡ್ಡ ನಿಶಾನೆ ಎಂಬ ಚಿಹ್ನೆಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ತೀರ್ಪುಗಾರರು. ಮತ್ತೊಮ್ಮೆ ಅಂಪೈರ್ನನ್ನು ದಾಟಿ ಶಂಶೀರ್ ಬಲವಾಗಿ ದಂಡಿಸಲು ಪ್ರಯತ್ನಿಸಿದ್ರು. ಅವಲಿ ಓಟಕ್ಕೆ ಕರೆ ನೀಡಿದ್ರ ಇಲ್ಲಿ ಇಲ್ಲ, ಅವಲಿ ಓಟಕ್ಕೆ ಮನಸೋಳ್ತಾ ಇದೆ. ಇಲ್ಲಿ 1 ಅಂಕ ಖಾತೆ ಪಟ್ಟಿಯಲ್ಲಿ ಆಡ್ ಆಗ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 22ಕ್ಕೆ ಏರ್ತಾ ಇದೆ. 22 ಆನ್ ದಿ ಬೋರ್ಡ್. ಸ್ಕೋರ್ ಬೋರ್ಡ್ 22. ಬಲವಾಗಿ ದಂಡಿಸಿದ್ರು ಜಾವೇದ್ ರವರು ನೇರವಾಗಿ ಲಾಂಗ್ ಆನ್ ವಿಭಾಗಕ್ಕೆ ಅವಲಿ ಓಟಕ್ಕೆ ಮನವಿ ನೀಡ್ತಾರ ಇಲ್ಲಿ. ಓಹೋ ಹೋ, ಜಾವೇದ್ ಕೊಂಚ ಮಟ್ಟಿಗೆ ಎಡವಿದ್ರು. ಇಲ್ಲಿ ಬಹಳ ಸುಂದರ ರೀತಿಯ ಕ್ಷೇತ್ರ ಪಾಲನೆಯೊಂದಿಗೆ ಮತ್ತೊಂದು ವಿಕೆಟ್ ನಷ್ಟದಲ್ಲಿ ಮತ್ತೊಂದು ಒತ್ತರಿ ನಷ್ಟವಾಗುತ್ತಾ ಇದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗಲಿದೆ. ಆಸೀರ್ ಅವರ ಆಗಮನವಾಗುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಆಸೀರ್ ಎನ್ನುವಂತಹ ಈ ದಾಂಡುಗಾರರ ಆಗಮನವಾಗುತ್ತಾರೆ. ಕಾದು ನೋಡಬೇಕಾಗಿದೆ ಅದು ಯಾವ ರೀತಿಯಲ್ಲಿ ಕೊನೆಯ
Score moves on to 23 on the board. ಶಂಶೀರ್ ಮುಖೇನವಾಗಿ 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಜೀವಿತಾವಧಿಯಲ್ಲಿ ಇನ್ನೂ ಕೂಡ ನಿಜ ಶೇಖರ್ ವಿಭಾಗದಲ್ಲಿ ಕಾಣಿಸುತ್ತಾ ಇದ್ದಾರೆ. 4 ಚೆಂಡು ಇನ್ನೂ ಕೂಡ ಬಾಕಿಯಾಗ್ತಾ ಇವೆ. ತೃತೀಯ ಸತಕ್ಕೆ ಸಜ್ಜಾಗಿದ್ದಾರೆ ಜಾನ್ ಗೈಸ್ ತಂಡದ ಶಂಶೀರ್. ಬಲವಾದ ಹೊಡೆತ ಇಲ್ಲಿ ಸೊಗಸಾದ ಹೊಡೆತ ಇಲ್ಲಿ ಅವಲಿ ಮೊಡಕ್ಕೆ ಮನಸೋಳುತ್ತಾ ಇದೆ. ಇಲ್ಲಿ ಸೊಗಸಾದ ಕ್ಷೇತ್ರ ಪಾಲನೆ. ಮತ್ತೊಮ್ಮೆ ಇಲ್ಲಿ ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳ ಜಾನ್ ಗೈಸ್ ವಿರುದ್ಧವಾಗಿ ಶಂಶೀರ್ 4ನೇ ಎಸೆತ ಚತುರ್ಥ ಬಾರಿಗೆ. ಇಲ್ಲಿ ಕೊಂಚ ಮಟ್ಟಿಗೆ ಬ್ಲಾಕ್ ಪ್ಯಾಂಥರ್ಸ್ ಅನ್ನು ಕೊಂಚ ಮಟ್ಟಿಗೆ ವಿಫಲತೆಯನ್ನು ಕಣ್ಣು ಸಿಗ್ತಾ ಇದೆ. ಇದೀಗ ಆಶೀರ್ವರ ಸ್ಥಾನವನ್ನು ತುಂಬಲು ಒಂದಂಕದ ಬನಿಯಂದಾರಿ ಮನ್ಸೂರ್ ರವರ ಆಗಮನವಾಗುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ ತಂಡಕ್ಕೆ ಮನ್ಸೂರ್ ರವರ ಕೊಡುಗೆ ಯಾವುದು ಕಾದು ನೋಡಬೇಕಾಗಿದೆ. ಇನ್ನು ಶಂಶೀರ್ ಮುಖ್ಯವಾಗಿ ಕೊನೆಯ 2 ಎಸೆತಗಳ ಬಾಕಿಯಾಗುತ್ತವೆ. ಲಾಸ್ಟ್ ಡೆಲಿವರಿ. ಈ 7 ಬೀಳು ಪಂದ್ಯಾಟದಲ್ಲಿ ಯಾರು ವಿಜಯ ಪತಾಕೆ ಹಾರಿಸ್ತಾರೋ ಕಾದು ನೋಡಬೇಕಾಗಿದೆ. ಸ್ಕೋರ್ ಮೂವ್ಸ್ ಆನ್ ಟು 24 24ಕ್ಕೆ ಏರ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 24. ಇನ್ನು 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಖಂಡಿತವಾಗಿ ಒಂದು ಭರ್ಜರಿ 6 ಬರುತ್ತದ ದಂಡು ಮುಖ್ಯವಾಗಿ ಕಾದು ನೋಡಬೇಕಾಗಿದೆ. ಮಂಚು ಇಂಟು ದ ಮಿಡಲ್. 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಡೆಲಿವರಿ. ಬಲವಾಗಿ ದಂಡಿಸಲು ಪ್ರಯತ್ನ ಪಟ್ಟರು ಇಲ್ಲಿ ಓಹೋ ಮೈ ಗುಡ್ನೆಸ್. ಇಲ್ಲಿ ಥರ್ಡ್ ಅಂಪೈರ್ಗೆ ಮನವಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತ್ತ ಕೈಯಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾರ ಪಾಲಾಗ್ತದೆ ಅದೃಷ್ಟ, ಬ್ಲಾಕ್ ಪ್ಯಾಂಥರ್ಸ್ ಅಥವಾ ಜಾನ್ ಗೈಸ್ ಅಂತ ಕಾದು ನೋಡಬೇಕಾಗಿದೆ. ನೋಟ್ ಔಟ್ ತೀರ್ಪು ನೀಡ್ತಾ ಇದ್ದಾರೆ ಇಲ್ಲಿ. ನೋಟ್ ಔಟ್ ಎಂದು ದಂಡುಗಾರ ಮತ್ತೆ ಸೇಫ್ ಆಗ್ತಾ ಇದ್ದಾರೆ ಇಲ್ಲಿ. ಇದೀಗ ಮತ್ತೊಮ್ಮೆ
ಕೊನೆಯ 1 ಚೆಂಡುಗಳು ಬಾಕಿ ಆಗ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ನಿಜ್ಜಾರವರ ದಂಡು ಮುಖೇನವಾಗಿ 1 ಭರ್ಜರಿ 6 ಬರುತ್ತದೋ ಕಾದು ನೋಡಬೇಕಾಗಿದೆ. ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಸ್ಕೋರ್ ಮೂವ್ಸ್ ಆನ್ ಟು 25 ಆನ್ ದಿ ಬೋರ್ಡ್. 25ಕ್ಕೆ ಏರ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಬಹಳ ಸೊಗಸಾಗಿ ಹೊಡೆದಿಲ್ಲಿ ಅವಳಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾಗಿದೆ, ಅವಳಿ ಓಟಕ್ಕೆ ಮನಸೋಳ್ತಾ ಇದೆ. ಇಲ್ಲಿ ರನ್ ಔಟ್. ಇಲ್ಲಿ ಖಂಡಿತವಾಗಿಯೂ ಓವರಿನ ಮುಕ್ತಾಯವಾಗ್ತಾ ಇದೆ, ಓವರಿಗೆ ನಾಂದಿ ಆಗ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 26 ಆನ್ ದಿ ಬೋರ್ಡ್. 24 ಎಸೆತಗಳ ಮುಂದೆ 27ರ ಗುರಿ ಬೆನ್ನಟ್ಟಬೇಕಾಗಿದೆ. 24 ಎಸೆತ, 27 ಓಟ. ಮಾಡುವಿಲ್ಲವೇ ಮಡಿ ಪಂದ್ಯಾಟವಾಗಿರುತ್ತದೆ. ಮುಂದಿನ ವೀಕ್ಷಕ ಬಣ್ಣಗಾರರಿಗೆ ಅನ್ಸಾರ್ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ. Yes, back to match innings number 2 and after innings number 1 24 to go 27 run required. 24 ಚೆಂಡು ಮುಂದೆ ಬೇಕಾಗಿದೆ. 27 ಓಟದ ನಿವಾರತೆ. ಇದು ಒಂದು ರೀತಿಯಲ್ಲಿ ನೋಡಿದರೆ ನಾಕ್ಔಟ್ ಮಾದರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಗೆದ್ದರಂತೂ ನೇರ ಅಜ್ಜಿನಡ್ಕ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡವನ್ನು ಎದುರಿಸಿದೆ. ಸೋತರಂತೂ 3 ದಿವಸ ಆಡಿದಂತ ಅನುಭವ ಮಾತ್ರ ಕಾಣಲಿಕ್ಕಿದೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು, ಇಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಇದು ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. 24 ಚೆಂಡು ಮುಂದೆ ಬೇಕಾಗಿದೆ. 27 ಓಟದ ಅನಿವಾರ್ಯತೆ. ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಜಾನ್ ಗೈಸ್ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಾಣಿಸಬೇಕಿದ್ದಂತಹ ಜಾನ್ ಗೈಸ್ ತಂಡ ಚೇತರಕ್ಷಕ ಆಯ್ದುಕೊಂಡು ಎದುರಾಳಿ ತಂಡಕ್ಕೆ 26 ಓಟನ್ನು ಬಿಟ್ಕೊಡ್ತಾ ಇದೆ. 27ರ ಸವಾಲಿದೆ. ಶಂಶೀರ್ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಶಂಶೀರ್ ಜೊತೆಗೂಡುತ್ತಾ ಶಬೀರ್ 27-24 ಚೆಂಡು ಮುಂದೆ ತಡೆ ಹಿಡಿಯುವರೆ ಗೆಲುವಿಗಾಗಿ 2 ತಂಡ ಸೆಣಸಾಡ್ತಾ ಇದೆ. ಕಾರಣ ಗೆದ್ದರೆ ನೇರ ಸೆಮಿಫೈನಲ್ಗೆ ದಾಪುಗಳಿಡುವಂತ ಸಮಯ. ಆ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? ಅಜ್ಜಿನಡ್ಕ ತಂಡವನ್ನು ಇಲ್ಲಿ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡವನ್ನು ಸ್ಪರ್ಧಿಸುವ ತಂಡ ಯಾವುದು? ಈ ಪಂದ್ಯಾಕೂಟದ ಸೋಲನ್ನು ಒಪ್ಪಿಕೊಳ್ಳುವಂತ ತಂಡ ಯಾವುದು? ಖಂಡಿತವಾಗ್ಲೂ ಈ ತಂಡದ ಗೆಲುವು ಯಾರಿಗೆ, ಈ ತಂಡದ ಸೋಲು ಯಾರಿಗೆ? ಎಲ್ಲೂ ಕೂಡ ಈ ಲೆಕ್ಕಾಚಾರದ ಪಂದ್ಯಾಕೂಟ ಸಾಗಿ ಬರುವಾಗ ಪಂದ್ಯಾಕೂಟ ರೋಚಕ ಆಗ್ಲಿಕ್ಕಿದೆ. ಇದು ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚೆಂಡು ಎಸೆತಗಾರಿಕೆ ಭಾಗದಲ್ಲಿ ಇಸಾಕ್ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ ಇಶಾಕ್ ತಂಡದ ಆಯೋಜಕ ಕೂಡ ಹೌದು. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ತೀರ್ಪುಗಾರರಾಡುತ್ತಾ
ತನ್ನದಾದ ಶೈಲಿಯಲ್ಲಿ ಆರಂಭದ ಚೆಂಡು ಜೆರ್ಸಿ ನಂಬರ್ 18 ಬನಿಯಂದಾರಿ ತೀರ್ಪುಗಾರ ಪೀಠದಲ್ಲಿ ನೌಶಾದ್ ಅವರ ಸಮ್ಮತಿ ಪಡೆದುಕೊಂಡು ಆರಂಭದ ಚೆಂಡಿಸಬೇಕಾಗಿದೆ. ಇಲ್ಲಿ ಇಶಾಕ್ ತನ್ನದಾದ ಶೈಲಿಯಲ್ಲಿ ನೌಶಾದ್ ತೀರ್ಪುಗಾರ ಪೀಠದಲ್ಲಿ ಅವರನ್ನು ದಾಟುತ್ತಾ ಪ್ರಥಮ ಚೆಂಡು ಜಾನ್ಮಯ ದಂಡನೆ ಒಂದು ಓಟಿಲಿ ಕ್ರಮಿಸುವಾಗ ಇಲ್ಲಿ ಜಾನ್ ಗೈಸ್ ತಂಡದ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಒಂದು ಓಟಿಲಿ ಕಾಣಸಿಗುವಾಗ ಇದು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆ ಪವರ್ ಶಬೀರ್ ತಂಡುಗಾರ ಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ ನೋಟು ಮಿಂಟ್ರು, ಆದ್ರೆ ಖಾಲಿ ಜಾಗ ಇತ್ತು. ಆದ್ರೆ ಒಂದರ ಬಳಿಕ ಎರಡು ಶ್ರೇಷ್ಠ ಮಟ್ಟದ ಚಿತ್ರರಕ್ಷಣೆ ಕಾಣ ಸಿಗ್ತಾ ಇದೆ. ಜೆರ್ಸಿ ನಂಬರ್ 22 ಬಣಿಯಂದಾರಿ ಮುಜಾ ಚಿತ್ರರಕ್ಷ ಭಾಗದಲ್ಲಿ ಬಹಳಷ್ಟು ಸೊಗಸಾದ ಚಿತ್ರರಕ್ಷಣೆ ನಿಭಾಯಿಸಿದ್ರು. ಇಲ್ಲಿ ಎರಡು ಚೆಂಡು ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಎರಡು ಚೆಂಡು ಮುಂದೆ 3 ಓಟವನ್ನು ಬಿಟ್ಟುಕೊಂಡ್ರೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರಿಗೆ ಸ್ವರ್ಗ ತಂದುಕೊಳ್ಳಬಹುದಾದೆ. ತೀರಾ ಹೊರ ಭಾಗಕ್ಕೆ ಚೆಂಡು ಇಲ್ಲಿ ಒಂದರ ಬಳಿಕ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಓ ಮೈ ಗಾಡ್ನೆಸ್, ಓವರ್ ಥ್ರೋ ಖಂಡಿತವಾಗ್ಲೂ ಇದು ತಂಡಕ್ಕೆ ಮುಳ್ಳಾಗ್ತಾ ಇದೆ. ಈ ಒಂದು ಓವರ್ ಥ್ರೋ ಗಳಿಸಿದ ಮೊತ್ತ ಸಾಧಾರಣ ಮೊತ್ತ 26 ಓಟ ಗಳಿಸಿದೆ. ಖಂಡಿತ ಇಲ್ಲಿ ಓವರ್ ಥ್ರೋ ಮೂಲಕ ಒಟ್ಟಾರೆಯಾಗಿ 3 ಓಟ ಬರುತ್ತಾ ಇದೆ. ವೈಡ್ +2 3 ಓಟ ಇಲ್ಲಿ ಕೊಡುಗೆಯಾಗಿ ನೀಡುವುದಾದರೆ ಗೂಟರಕ್ಷಕ ಮಾಡಿದಂತ ತಪ್ಪು ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ ಜಾನ್ ಗೈಸ್ ತಂಡ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಮಾಡಿ ಇಲ್ಲವೇ ಮಾಡಿ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ ಎರಡು ತಂಡ. ಆದ್ರೆ ಗೆಲ್ಲುವಂತ ತಂಡ ಯಾವುದು, ಯಾರ ಮಡಿಗೆ ವಿಜಯದ ಮಾಲೆ ಎಲ್ಲೂ ಕೂಡ ಇಲ್ಲಿ ಕಾದರೆ ನೋಡಬೇಕಾಗಿದೆ. ಒಂದು ಓಟ ಇಲ್ಲಿ ಕ್ರಮಿಸುವಾಗ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 7 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯ ಮಟ್ಟಿಗೆ ಎಡಬೊಟ್ರು ಇಲ್ಲಿ ಚಿತ್ರರಕ್ಷಕರು ಪದೇ ಪದೇ ತಪ್ಪನ್ನು ಇಲ್ಲಿ ಎಸೆತಗಾರರು ಗೂಟರಕ್ಷಕರು ಮಾಡುವುದಾದ್ರೆ ಖಂಡಿತ ಬಾಗಲು ಸುಲಭ ರೀತಿಯಲ್ಲಿ ಜಾನ್ ಗೈಸ್ ಎದುರಿಸಿದ ಇದೆ. ಅಂಕಾಂಶ ಪಟ್ಟಿಯಲ್ಲಿ 8 ಎಸ್ ಕ್ಯಾಚ್ ಔಟ್ ಮುಖೇನವಾಗಿ ಇಲ್ಲಿ ಪ್ರಥಮ ಆಘಾತ ಕಾಣ ಸಿಗ್ತಾ ಇದೆ. ಇಲ್ಲಿ ತಂಡದ ಭರವಸೆಯ ಆಟಗಾರನ ಅಂತ್ಯಗೊಳ್ಳುತ್ತಾ ಇದೆ. ಆರಂಭದ ಉದರಿ ನೆಲಪಾಲಾಗ್ತಾ ಇದೆ. ಇಲ್ಲಿ 5 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 8 ಓಟ ಬಂದಾಗಿದೆ. ಇದು ದೊಡ್ಡ ಬೇಟೆಯಾಗ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ಅಜ್ಜನಡಕ ತಂಡದ ಎಸೆತಗಾರರಿಂದ ಬರುತ್ತಾ ಇದೆ. ಆರಂಭದ ಚೆಂಡನ್ನು ಇಲ್ಲಿ 1 ಓಟವನ್ನು ಬಿಟ್ಟುಕೊಟ್ರು. ಅದರ ಬಳಿಕ ದ್ವಿತೀಯ ಚೆಂಡು 2 ಓಟವನ್ನು ಬಿಟ್ಟುಕೊಟ್ರು. 3ನೇ ಚೆಂಡು ವೈಡ್ +2 2 ಓಟವನ್ನು ಬಿಟ್ಟುಕೊಟ್ರು. 4ನೇ ಚೆಂಡು ಇಲ್ಲಿ 1 ಓಟವನ್ನು ಬಿಟ್ಟುಕೊಟ್ರು. ಬಳಿಕ 1 ಓಟ. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 8 ಓಟ. ಕೊನೆಯ ಕೊನೆಯ 1 ಚೆಂಡು ಇಲ್ಲಿ ವಿಕೆಟ್ ಒಪ್ಪಿಸಿಕೊಂಡ್ರು. ಅಂಕಾಂಶ ಪಟ್ಟಿಯಲ್ಲಿ ಒಟ್ಟಾರೆಯಾಗಿ 8 ಓಟ ಬಂದಿದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳಬೇಕಾಗಿದೆ. ಜಲೀಲ್ ಅವರ ಕೊಡುವಿಕೆ, ಮುರಿಯ್ ಅವರ ಕೊಡುವಿಕೆ ಎಸೆತಗಾರಿಕೆ ಭಾಗದಲ್ಲಂತೂ ಇಸಾಕ್ ಎಸೆಬೇಕಾಗಿದೆ. ಸಮಯ ಸಂದರ್ಭ ಎಲ್ಲವನ್ನ ಅರಿತುಕೊಂಡು ಎಸೆಬೇಕಾಗಿದೆ. ಕೊನೆಯ ಚೆಂಡು ಕಡೆತ ಬಾಲ್. ಚೆಂಡು ಮೈ ಗಾಡ್ನೆಸ್, ಇಲ್ಲಂತೂ ಮತ್ತೊಂದು ಮಗದೊಂದು ಉದರಿ ನೆಲಪಾಲಾಗ್ತಾ ಇದೆ. 2 ದಾಂಡುಗಾರರು ಖಂಡಿತವಾಗ್ಲೂ ಬೇಕು ಬೇಡ 2 ಮನಸ್ಸನ್ನು ಮಾಡಿದ್ರು. ನೋ ಸ್ಟ್ರೈಕ್ ಭಾಗದಲ್ಲಿ ಮನಸ್ಸು ಉಳಿಲ್ಲ ಓಡಾಟಕ್ಕೆ. ಆದರೆ ಇಲ್ಲಿ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. 2ನೇ ಉದರಿ ನಷ್ಟವಾಗ್ತಾ ಇದೆ. 8 ಓಟ 9 ಓಟ ಬಂದಾಗಿದೆ. ಕೊನೆಯ 1 ಚೆಂಡು ಎಸೆಯಬೇಕಾಗಿದೆ. ಗಳಿಸಿದಂತ ಮೊತ್ತ 26. ಜಾನ್ ಗೈಸ್ ವಿಜಯಶಾಲಿಯಾಗಲು 27. ಸಂಕಷ್ಟದ ಸ್ಥಿತಿಯಲ್ಲಿರಬಹುದು ಇಲ್ಲಿ ಜಾನ್ ಗೈಸ್ ತಂಡ. ಪದೇ ಪದೇ ಹುದರಿನ ಬಿಡುಕಾಡ್ತಾ ಇದೆ. 9 ಆಗಿದೆ. 5 ಚೆಂಡು ಮುಕ್ತಾಯ.
ಗೂಟರಕ್ಷಕ ಮಾಡಿದಂತ ತಪ್ಪು. ಇಲ್ಲಿ ಇಸಾಕ್ ವೈಡನ್ ಎಸೆದ್ರು, ಆದ್ರೆ ಆ ಗೂಟರಕ್ಷಕ ಓವರ್ ಮೂಲಕ 2 ಓಟ ಕೊಡುಗೆಯಾಗಿ ನೀಡಿದ್ರು. ಆದರೆ ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 9 ಕೊನೆಯ 1 ಚೆಂಡು ಇಲ್ಲಿ ಬಾಕಿ ಇರುವಾಗ ಇಲ್ಲಿ 2 ಉದರನ್ನು ಬಿಟ್ಕೊಡ್ತಾ ಇದೆ ತಂಡ. ಖಂಡಿತವಾಗಲು ಇಲ್ಲಿ ಕಾದು ನೋಡಬೇಕಾಗಿ ತಡೆ ಹಿಡಿಯುವರೆ ಬೇಕಾದ ಪಂದ್ಯಾಕೂಟ, ನೋಡಲೇಬೇಕಾದ ಪಂದ್ಯಾಕೂಟ. 2 ತಂಡಕ್ಕೂ ಗೆಲುವು ಪ್ರಾಮುಖ್ಯತೆ. ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು? ತಡೆ ಹಿಡಿಯುವರೆ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ. ಇಲ್ಲಿ ನೇರ ಗುರಿ ಬಿದ್ದಲ್ಲಿ ಅಪಾಯುತ್ತಿಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಪ್ರಥಮ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 10 ಓಟ ಬಂದಾಗಿದೆ. 18 ಚೆಂಡು ಮುಂದೆ ಬೇಕಾಗಿದೆ. 17 ಓಟದ ನಿವಾರತೆ. 10 to go, 17 ರನ್ ರಿಕ್ವೈರ್ಡ್. ಅದ್ಭುತವಾಗ್ಲಿಕ್ಕಿದೆ ಪಂದ್ಯಾಕೂಟ ಅಂತೂ ರೋಚಕತೆ ಆಗ್ಲಿಕ್ಕಿದೆ. ನೋಡುಗರ ಕಣ್ಮನ ಸೆಳೆಯುವಂತ ಪಂದ್ಯಾಕೂಟ ಸಾಗಿ ಬಳಕಿದ ಕಾರಣ ಇದು ನೋಕಟ್ ಮಾದರಿಯ ಪಂದ್ಯಾಕೂಟ, ಎಲಿಮಿನೇಟರ್ ಪಂದ್ಯಾಕೂಟ. ಗೆದ್ದರೆ ಮಾತ್ರ ಇಲ್ಲಿ ಮತ್ತೊಂದು ಅವಕಾಶ, ಸೋತರೆ ಈ 3 ದಿವಸದಲ್ಲಿ ಆಡಿದ ಬಿಸಿಲಿನಲ್ಲಿ ಆಡಿದಂತ ಅನುಭವ ಮಾತ್ರ ಕಾಣ್ಲಿಕ್ಕಿದೆ. ಆದರೆ ತಡೆ ಹಿಡಿಯುವಂತಹ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಚೆಂಡು ನಿಭಾಯಿಸಬೇಕಾಗಿದೆ. ಪ್ರಥಮ ಚೆಂಡು ಸೊಗಸಾದ ದಾಳಿ, ಜಾನ್ಮೆ ಎಸೆತ, ಊರಿ ಚೆಂಡಿನ ದಾಳಿ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಚೆಂಡು ದಂಡು ಮದಿ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಡಾಟ್ ಅಂಡ್ ಡೆಲಿವರಿ. 17 ಚೆಂಡು ಬಾಕಿ ಇದೆ. 17 ಓಟದ ನಿವಾರತೆ. ಒಂದೊಂದು ಚುಕ್ಕಿ ಚೆಂಡು ಕೂಡ ಕಷ್ಟ ಆಗ್ಲಿಕ್ಕಿದೆ ಜಾನ್ ಗೈಸ್ ತಂಡದ ದಾಂಡುಗಾರರೇ. ಇಲ್ಲಿ 1 ಓಟ ಕ್ರಮಿಸುವಾಗ 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 1 ಓವರ್ ಮುಕ್ತಾಯಗೊಂಡು 2 ಚೆಂಡು ಇಲ್ಲಿ ಮುಕ್ತಾಯಗೊಂಡು ಎಸೆತಗಾರಿಕೆ ಭಾಗದಲ್ಲಿ ಮುಜಂಬಿಲ್ ಎಸೆಯಬೇಕಾಗಿದೆ. 3ನೇ ಚೆಂಡು ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಆಡುತ್ತಾ ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ ಮುಜಂಬಿಲ್. ಕ್ಷೇತ್ರಕ್ಷಿಣ ಭಾಗದಲ್ಲಿ ಬಹಳಷ್ಟು ಭದ್ರಗೊಳಿಸುತ್ತಾ ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಮುಜಂಬಿಲ್ ಎಸೆಯಬೇಕಾಗಿದೆ. 3ನೇ ಬಾರಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. 27ರ ಸವಾಲಿದೆ. ಸೊಗಸಾದ ಚೆಂಡಾಗಿತ್ತು. ತೀರಾ ಹೊರಭಾಗಕ್ಕೆ ಚಲಿಸ್ತಾ ಇದೆ ಚೆಂಡು. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ ಮುಜಂಬಿಲ್. ಮತ್ತೆ ದಾಂಡುಗಾರನ್ನು ಕಟ್ಟಿ ಹಾಕಲೇಬೇಕಾಗಿದೆ. ಕಾರಣ ವಿಜಯ. ಯಾರ ಮಡಿಲಿಕ್ಕೆ ವಿಜಯದ ಮಾಲೆ. 1 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 13 ಬಂದಾಗಿದೆ. 15 ಚೆಂಡು ಬಾಕಿ ಇದೆ. 14 ಓಟದ ನಿವಾರತೆ. 15 to go, 14 ರನ್ ರಿಕ್ವೈರ್ಡ್. ಮುಜಂಬಿಲ್ 4ನೇ ಬಾರಿಗೆ ಎಸೆಯಬೇಕಾಗಿದೆ. ಇಲ್ಲಿ ಆಫ್ ಸೈಡ್ಗೆ ಚೆಂಡನ್ನು ತಳ್ಳಿದ್ರು. ಮೈ ಗಾಡ್ನೆಸ್, ಕ್ಷೇತ್ರಕ್ಷಣೆ ಬಹಳಷ್ಟು ತಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲು 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಕ್ಷೇತ್ರಕ್ಷರು ಕೆಲವೊಂದು ತಪ್ಪುಗಳು ಮಾಡಿದ್ರೆ ಖಂಡಿತವಾಗ್ಲು ಆ ತಂಡಕ್ಕೆ ಅದು ಮುಳ್ಳಾಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 15, 12 ಬೇಕಾಗಿದೆ. 14 ಚೆಂಡು ಮುಂದೆ ಬೇಕಾಗಿದೆ. 12 ಓಟದ ನಿವಾರತೆ. ಮತ್ತೆ ಅದೇ ಶೈಲಿಯ ಹೊಡೆತವಾಗಿತ್ತು. ಅದೇ ಕ್ಷೇತ್ರರಕ್ಷಕ ಅಲ್ಲ, ಬದಲಾವಣೆ. ಕ್ಷೇತ್ರರಕ್ಷಣೆ ಬದಲಾಯಿಸಿದ್ರು, ಆದರೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 10 ಬೇಕಾಗಿದೆ. 13 ಚೆಂಡು ಬಾಕಿ ಇದೆ. 10 ಓಟದ ನಿವಾರತೆ. 13 to go, 10 ರನ್ ರಿಕ್ವೈರ್ಡ್. ಕೊನೆಯ ಚೆಂಡು ಮುಜಂಬಿಲ್. ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಬರ್ತಾ ಇದೆ. 13 ಚೆಂಡು 9 ಓಟ. ಗೆದ್ದರೆ ನೇರ ಸೆಮಿಫೈನಲ್ ಚಾಲೆಂಜರ್ಸ್ ಅಜ್ಜಿನಡಕ ತಂಡವನ್ನು ಬದಲಿಸುವ ತಂಡ ಯಾವುದು? ಓ ಮೈ ಗಾಡ್ನೆಸ್, ದೊಡ್ಡ ಹೊಡೆತ. ಈ 1 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಆ ಬಳಿ ಓಟಕ್ಕೆ ಕಾರ್ಯ ನೀಡಿದ್ರು. ಇಲ್ಲಿ ಖಂಡಿತವಾಗ್ಲು ಮೂರನೇ ತೀರ್ಪಿಗೆ ಮೊರೆ ಹೋಗ್ತದೆ. 3ನೇ ತೀರ್ಪುಗಾರರು ಸ್ಪಷ್ಟ ಉತ್ತರ ನೀಡಲಿಕ್ಕಿದ್ದಾರೆ.
ಎಸ್ ಬರ್ತಾ ಇದೆ ಮೂರನೇ ತೀರ್ಪುಗಾರರಿಂದ ಸ್ಪಷ್ಟ ಉತ್ತರ ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. 27 ಬೇಕಾಗಿದೆ. 12 to go, 7 to get. ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ಜಾನ್ ಗೈಸ್ ತಂಡ. ಆದರೆ ಇಲ್ಲಿ ವಿಜಯದ ಪಥಕ್ಕೆ ನಾರಿಸುವ ತಂಡ ಯಾವುದು? ಯಾರು ಸೆಮಿಫೈನಲ್ ಗೆ ದಾಪುಗಾಲಿಡ್ತಾ ಕಾದು ನೋಡಬೇಕಾಗಿದೆ. 12 to go, 7 ರನ್ ರಿಕ್ವೈರ್ಡ್. 12 ಚೆಂಡು, 7 ಓಟದ ಅನಿವಾರ್ಯತೆ. ದಾಂಡುಗಾರ ಭಾಗದಲ್ಲಿ ವಯಾಸ್ ಜೊತೆಗೂಡುತ್ತಾ ಶಂಶೀರ್ ಆರಂಭದ ಕ್ರಮಾಂಕದಲ್ಲಿ ಬಂದ ಶಂಶೀರ್ ಆರಂಭದ ಕ್ರಮಾಂಕದಲ್ಲಿ ಬಂದಂತ ದಂಡುಗಾರ ಶಂಶೀರ್ ದಂಡು ಮುಖೇನವಾಗಿ ಒಟ್ಟಾರೆವಾಗಿ 8 ಓಟ ಬರುತ್ತಾ ಇದೆ. ಜಾವೀದ್ ಎಸೆತಗಾರಿಕೆ ಭಾಗದಲ್ಲಿ 12 to go, 7 to get. ಕೊನೆಯ ಕ್ಷಣದಲ್ಲಿದೆ ಪಂದ್ಯಾಕೂಟ. ಮೂರನೇ ಓವರಲ್ಲಿ ಚಾಲ್ತಿಯಲ್ಲಿದೆ. 12 ಚೆಂಡು ಬಾಕಿ ಇದೆ. 7 ಓಟ, ಬೆರಳು ಎಣಿಕೆ ಓಟ ಮಾತ್ರ ಬೇಕಾಗಿದೆ. ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 11 ಚೆಂಡು 6 ಓಟ. 11 to go, 6 to get. ಜಾವೀದ್ ಮತ್ತೊಮ್ಮೆ ಮತ್ತೆ ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 22, 22, 5 ಓಟದ ಅನಿವಾರ್ಯತೆ ಇದೆ. 5 ಔಟ್ ಆಫ್ 10 ಡೆಲಿವರಿ. ತೃತೀಯ ಬಾರಿ ಜಾವೇದ್. ಎಸ್, ಇಲ್ಲಿ ಮತ್ತೆ ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 23, 4 ಬೇಕಾಗಿದೆ. 9 ಚೆಂಡು ಬಾಕಿ ಇದೆ. 4 ಬೇಕಾಗಿದೆ. ದೊಡ್ಡ ಹೊಡೆತವಾಗ್ತಾ ಇದೆ. ಆದರೆ ಇಲ್ಲಿ ಎಸ್ 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 ಇದರೊಂದಿಗೆ ಸೆಮಿಫೈನಲ್ಗೆ ದಾಪುಗಾಲಿಡ್ತಾ ಇದೆ ಪಂದ್ಯಾಕೂಟ. ಜಾನ್ 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 ಗೈಸ್ ತಂಡ ಸೆಮಿಫೈನಲ್ಗೆ ದಾಪುಗಾಲಿಡ್ತಾ ಇದೆ. ಕಾರಣ ಈ ಸೋಲಿಗೆ ಪ್ರಮುಖ ಕಾರಣ ಕ್ಷೇತ್ರರಕ್ಷಕರು. ಖಂಡಿತವಾಗ್ಲೂ ಆ ಕ್ಷೇತ್ರರಕ್ಷಕರಲ್ಲಿ ಕೆಲವೊಂದು ತಪ್ಪುಗಳು ಖಂಡಿತವಾಗ್ಲೂ ತಂಡಕ್ಕೆ ಮುಳ್ಳಾಗ್ತಾ ಇದೆ. ಇದರೊಂದಿಗೆ ಜಾನ್ ಗೈಸ್ ತಂಡ ಸೆಮಿಫೈನಲ್ಗೆ ದಾಪುಗಾಲಿಡ್ತಾ ಇದೆ. ಬನ್ನಿ ನಾಣ್ಯ ಗೆಲ್ಲುವ ತಂಡ ಜಾನ್ ಗೈಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡಕ ತಂಡದ ನಾಯಕರನ್ನು ಕಳಿಸಿಕೊಂಡು ನಾಣ್ಯ ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಶಂಶೀರ್ ಜಾನ್ ಗೈಸ್ ತಂಡದ ಶಂಶೀರ್ ಅವರಿಗೆ ಪಾಲಾಗ್ತಾ ಇದೆ. ಇವರಿಗೆ ಅಬ್ಬಾಯಿಷಾ ಇವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹಳ ಸೊಗಸಾದ ರೀತಿಯಲ್ಲಿ ಶಂಶೀರ್ ಅಯ್ಯೂಬ್ ತಲಪಾಡಿ ಎಲ್ಲಿದ್ದರೂ ಮುಖ್ಯ ವೇದಿಕೆಗೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶಂಶೀರ್ ಅವರೇ ಗಮನಿಸಿಕೊಳ್ಳಿ, ನಾಣ್ಯ ಚುಮ್ಮಿಕೆ ಮುಕ್ತ ಬಳಿಕ 4 ಗಂಟೆಗೆ ಸರಿಯಾಗಿ ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಕಪ್ತ ಸಮಯ 4 ಗಂಟೆಗೆ ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ಯಾವುದೇ ವಿಳಂಬ ಮಾಡಬೇಡಿ. 4 ಗಂಟೆಗೆ ನಾವು ಪಂದ್ಯಾಕೂಟ ಆರಂಭಗೊಳ್ಳಲಿದೆ. ದಯವಿಟ್ಟು ನಮ್ಮೊಂದಿಗೆ 2 ತಂಡದ ಆಟಗಾರರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಮಿಸ್ಟರ್ ಶಂಶೀರ್. ಮ್ಯಾನ್ ಆಫ್ ದ ಮ್ಯಾಚ್ ತಮೀಮ್ ಉಲ್ಲಾಲ್ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. The next match super semi ಜಾನ್ ಗೈಸ್ ಅದೇ ರೀತಿ ಚಾಲೆಂಜರ್ಸ್ ಅಜ್ಜಿನಡ್ಕ.
ನಾಣ್ಯ ಚಿಮ್ಮುವಿನ ನಂತರ ಕೇವಲ 5 ನಿಮಿಷ ಮಾತ್ರ ನಿಮಗೆ ವಿರಾಮ. 4 ಗಂಟೆಗೆ ಸರಿಯಾಗಿ ಬಿಗ್ ಸೆಮಿಫೈನಲ್ ಪಂದ್ಯಾಟವು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಅದರ ಬಳಿಕ ಜಿದ್ದಾಜಿದ್ದಿನ ಗ್ರ್ಯಾಂಡ್ ಫಿನಾಲೆ ಕೂಡ ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ನಾಣ್ಯ ಚಿಮ್ಮಿಯನ್ನು ಗೆದ್ದಿದ್ದಾರೆ ಚಾಲೆಂಜರ್ಸ್ ಅಜ್ಜಿನಡ್ಕ. ಡಿಸಿಷನ್ ಇಸ್ ಪೆಂಡಿಂಗ್. ಪ್ರತಿಯೊಂದು ಪಂದ್ಯಾಕೂಟಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಟ್ಟು ಸಹಕರಿಸಿದಂತಹ ಸಿರಾಜ್ ಎಲೆಕ್ಟ್ರಿಕಲ್ ಉಚ್ಚಿಲ ಅವರಿಗೆ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಇದೀಗ ಕೇವಲ 10 ನಿಮಿಷಗಳ ಕಾಲ ಮಾತ್ರ ನಿಮಗೆ ವಿರಾಮ. ತದನಂತರ ಇದೇ ಮೈದಾನದಲ್ಲಿ ಬಿಗ್ ಸೆಮಿಫೈನಲ್ ಪಂದ್ಯಾಟ, ಅದೇ ರೀತಿಯಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿಕ್ಕಿದೆ. ಇದೀಗಾಗಲೇ ನಾಣ್ಯ ಚಿಮ್ಮಿಯನ್ನು ಗೆದ್ದು ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಡುತ್ತಿದೆ. ಅದೇ ರೀತಿಯಲ್ಲಿ ಅಜ್ಜಿನಡ್ಕ ಪರಿಸರದ, ಅದೇ ರೀತಿಯಲ್ಲಿ ಹಿದಾಯತ್ ನಗರದ ಪರಿಸರದಲ್ಲಿ ಕೂಡ ಯಾವುದೇ ಪಂದ್ಯಾಕೂಟ ಆಯೋಜಿಸಿದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕರಿಸುವಂತಹ ಒಬ್ಬ ನಗುಮುಖದ ನಮ್ಮ ಸ್ನೇಹಿತ ಜಮಾಲ್ ಅಜ್ಜಿನಡ್ಕ ಅವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟವನ್ನು ನೇರ ವೀಕ್ಷಣೆಯಲ್ಲಿದ್ದಾರೆ ನಮ್ಮ ಇಬ್ರಾಹಿಂ ಶಾ, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ 3 ದಿನಗಳ ಕಾಲ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪಂತ ಕೂಡ ಹೇಳ್ಬಹುದು, ಎಲ್ಲ ಆಟಗಾರರಲ್ಲಿ ಕೂಡ ಸುಂದರ ರೀತಿಯಲ್ಲಿ ಪ್ರವರ್ತಿಸಿದಂತಹ ತೀರ್ಪುಗಾರರು ತಮೀಮ್ ಕುಂಜತೂರ್, ಅದೇ ರೀತಿಯಲ್ಲಿ ಫರ್ವೀಜುಲ್ಲಾಲ, ಅದೇ ರೀತಿಯಲ್ಲಿ ನಮ್ಮ ನಾಡಿನ ನೆಚ್ಚಿನ ಆಟಗಾರ ಅಂತ ಕೂಡ ಹೇಳ್ಬಹುದು. ಕರ್ನಾಟಕ ಕೇರಳದಲ್ಲಿ ಕೂಡ ಹೆಸರುವಾಸಿಯಾದಂತಹ ಹಲವಾರು ಪಂದ್ಯಶ್ರೇಷ್ಠ ಪುರಸ್ಕಾರವನ್ನು ಕೈವಶ ಮಾಡಿಕೊಂಡಂತಹ ಆಟಗಾರ ಇದೀಗ ತೀರ್ಪುಗಾರರಾಗಿ ಕೂಡ ಮಿಂಚ್ತಾ ಇದ್ದಾರೆ. ನೌಶಾದ್ ಕೆಸಿ ನಗರ, ಅದೇ ರೀತಿಯಲ್ಲಿ HW ಇದರ ಕಪ್ತಾನರಾದಂತಹ ಚಿಲ್ಲು ಕೂಡ
ಈ ಪಂದ್ಯಾಕೂಟದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟವನ್ನು ನೇರ ವೀಕ್ಷಣೆ ಇದ್ದಿದ್ದಾರೆ ಕೆಬೀರ್ ಮುಳ್ಳುಗುಡ್ಡ, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಇಂತಹ ಒಂದು ದೊಡ್ಡ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ APL ಸೀಸನ್ 6 ಇದರ ಮಾಲಕರಾದಂತಹ ಅದೇ ರೀತಿಯಲ್ಲಿ ಆರ್ಗನೈಸರ್ ಆದಂತಹ ಇಸಾಕ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಹುಸೈಫ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ತನಾಜ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಬಾತೀಸ್ ಅಜ್ಜಿನಡ್ಕ, ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ 3 ದಿನಗಳ ಕಾಲ ಎಲ್ಲರ ಮನಸ್ಸನ್ನು ಗೆದ್ದಂತಹ ಸುಂದರ ಶೈಲಿಯ ವೀಕ್ಷಣೆಗಾರರಾಗಿ ನಮ್ಮೊಂದಿಗೆ ಇಬ್ಬರು ಸಹಕರಿಸಿದ್ದಾರೆ. ಅನ್ಸಾರ್ ಕೊಡಂಗೈ, ಅದೇ ರೀತಿಯಲ್ಲಿ ನಮ್ಮ ನಾಡಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಜಮ್ಮಿಲ್, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಈ ಪಂದ್ಯಾಕೂಟವನ್ನು ನೇರ ವೀಕ್ಷಣೆಯಲ್ಲಿದ್ದಾರೆ ನಮ್ಮ ರಜಾಕ್ ಶಾ, ನಮ್ಮೆಲ್ಲರೂ ಅಚ್ಚುಮೆಚ್ಚಲಿ ಕರೆಯುವಂತಹ ಅದ್ದುಚ್ಚ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಸಂಜೆ ಹೊತ್ತಿನಲ್ಲಿಯೂ ಅದೇ ರೀತಿಯಲ್ಲಿ ಲೀಗ್ ಪಂದ್ಯಾಕೂಟದಲ್ಲಿಯೂ ಎಲ್ಲ ಪಂದ್ಯಾಟವನ್ನು ವೀಕ್ಷಿಸುವಂತಹ ನಮ್ಮ ನೆಚ್ಚಿನ ಸ್ನೇಹಿತ ಅಂತ ಕೂಡ ಹೇಳ್ಬೋದು ಯಾಕೂಬಾಕ, ಎಲ್ಲರಿಗೂ ಕೂಡ ಒಂದು ಮನ ಮೆಚ್ಚಿಸುವಂತಹ ಸಹಕಾರಿ ಅಂತ ಕೂಡ ಹೇಳ್ಬೋದು ಯಾಕೂಬಾಕ, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರನ್ನು ನಾನು ಮೈಕ್ ಪಾಯಿಂಟ್ ಹತ್ರ ಕರೀತಾ ಇದ್ದೇನೆ, ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು ಯಾಕೂಬಾಕ. ಅದೇ ರೀತಿಯಲ್ಲಿ 8 ದಿನಗಳ ಕಾಲ ನಿದ್ದೆಯೂ ಇಲ್ಲದೆ ಈ ಮೈದಾನದಲ್ಲಿ ಅಚ್ಚುಕಟ್ಟಾಗಿ ನಮಗೆ ಈ ಪಂದ್ಯಾಕೂಟವನ್ನು ನಡೆಸಿಕೊಟ್ಟಂತಹ ಇಸಾಕ್ ಅಜ್ಜಿನಡ್ಕ, ಅವರಿಗೆ ನಮ್ಮ ಫೈಟರ್ಸ್ ಮುಳ್ಳುಗುಡ್ಡ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ 3 ದಿನಗಳ ಕಾಲ ನಮ್ಮೊಂದಿಗೆ ಸ್ಕೋರ್ ಆಗಿ ಸಹಕರಿಸಿದಂತಹ ನಿಸಾರ್ ಮಕ್ಯಾರ್ ಮೈದಾನದಲ್ಲಿ ಕೂಡ ಪಂದ್ಯಾಕೂಟ ಆಯೋಜದಲ್ಲಿ ಸ್ಕೋರ್ ಆಗಿ ಸಹಕರಿಸುವಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಿಸಾರ್, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದ ಮುಖ್ಯ ಅತಿಥಿಗಳಾಗಿ UK ಬಿಲ್ಡರ್ಸ್, ಅದೇ ರೀತಿಯಲ್ಲಿ ಜಮಾಲ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಇರ್ಷಾದ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಪ್ರಕಾಶ್ ಕುಂಪಲ, ಅದೇ ರೀತಿಯಲ್ಲಿ ಹಾರಿಸ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ರಫೀಕ್ ಸರ್ CCB ಮ್ಯಾಂಗಲೋರ್, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದ ಮುಖ್ಯ ಅತಿಥಿಯಾಗಿ ಮತ್ತೋರ್ವ ನಿಯಾಜ್ KK, ಅದೇ ರೀತಿಯಲ್ಲಿ ಸುನೈ ದುಬೈ, ಅದೇ ರೀತಿಯಲ್ಲಿ ಇರ್ಫಾನ್ ಖತರ್, ಅದೇ ರೀತಿಯಲ್ಲಿ ಅಬ್ಬಾಸ್ KC ರೋಡ್, ಅದೇ ರೀತಿಯಲ್ಲಿ ಇಬ್ರಾಹಿಂ UBM ಉಚ್ಚಿಲ, ಅದೇ ರೀತಿಯಲ್ಲಿ ಈ ಎಲ್ಲಾ ಪಂದ್ಯಾಕೂಟಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಟ್ಟು ಸಹಕರಿಸಿದಂತಹ ನಮ್ಮ ಸಿರಾಜ್ ಉಚ್ಚಿಲ್, ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ AH ಫ್ಯೂಲ್ಸ್ ತಲಪಾಡಿ, ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು.
ತೀರ್ಪುಗಾರರೇ ಸಹಕರಿಸಿ. ಇದೀಗಾಗಲೇ 15 ನಿಮಿಷ ಮುಗಿದಾಗಿದೆ. ದಯವಿಟ್ಟು ಆಟಗಾರರು ಕೂಡ ಇದೀಗ ಮೈದಾನದಲ್ಲಿ ಸಜ್ಜಾಗಿದ್ದಾರೆ, ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತೀರ್ಪುಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ಇದೇ ಮೈದಾನದಲ್ಲಿ ಬಿಗ್ ಫಿನಾಲೆ ಕೂಡ ನಡೀಲಿಕ್ಕಿದೆ. ಇದೀಗಾಗಲೇ ಫೈನಲ್ ಪಂದ್ಯಾಟಕ್ಕೆ ಲಗ್ಗೆ ಇಟ್ಟಂತಹ ತಂಡ ಲಯನ್ಸ್ ಜಮಾಲ್ ನವರ ಮಾಲಕರಾದ ಜಮಾಲ್ ನವರ ತಂಡ ಇದೀಗಾಗಲೇ ಫೈನಲ್ಗೆ ಲಜ್ಜೆಗಿಟ್ಟಿದೆ. ಅದೇ ರೀತಿಯಲ್ಲಿ ಇದೀಗ ಸೆಮಿಫೈನಲ್ ಪಂದ್ಯಾಟ ಕೂಡ ಇಲ್ಲಿ ನಡೀಲಿಕ್ಕಿದೆ. ಯಾವ ತಂಡವು ಫೈನಲ್ಗೆ ಏರಿರುತ್ತೆ ಕಾದು ನೋಡಬೇಕಾಗಿದೆ. ತೀರ್ಪುಗಾರರೇ ಸಹಕರಿಸಿ. ಬಿಗ್ ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ವೀಕ್ಷಣೆಗಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಜನಮನ ಗೆದ್ದಂತಹ ನಮ್ಮ ನಾಡಿನ ಕಲಾಗಾರ ಅಂತ ಕೂಡ ಹೇಳ್ಬೋದು ನಮ್ಮ ಮುಸಮಿಲ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. Assalamu alaikum. Good evening, every spectators and who gathered the cricket fans. Last 3 days, today we are going to conclude this mega event. 4 members, Mr. Isaac, Tanaz, Batish and Udaifa. This is the 4 pillar of this mega event. And 3 days, 7 teams and more than 21 games. We are very appreciate and we are congratulate the 4 member of this, the man who founder and the supporter and sponsor, and every way they are arranged with we are appreciate their hard work and all the things. And inshallah in future days they will make bigger than this event once again. And I also congratulate who already came to the final, the winner of Jamal Lions Sajinadka. The second match will be Jan guys with the Challenger Sajinadka. Let us see what is the result will come, who will be enter the final.
Once again, I request the both umpires, please start the game soon as possible. After this match, another we are going to be final, and after that one we have the prize distribution ceremony. And request the umpires, please take your position. As a fan of cricket, last 3 days I was a spectator of this ground and spent a lot of time here because of my favorite teams are few of them, and also one is in the playing the next match. Inshallah, wish you all, both of team very good, best of luck, very good luck. Let us wait, and I am request thank you for the spectators, their support to all the teams who played here. Inshallah, every year, the next season, these 4 members will make another event much bigger than this, and with the supporter also to this event, what they get from all sides. Thank you. I hand over to the Muzammil. ಥ್ಯಾಂಕ್ ಯು ಮಿಸ್ಟರ್ ಅಬ್ಬಾಸ್ ಶಾ. ಇದೇ ರೀತಿಯಲ್ಲಿ ಮುದ್ದಿನ ಪಂದ್ಯಾಟ ವೀಕ್ಷಣೆಗಾಗಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ ಮುಜಮ್ಮಿಲ್ ಅವರು. ಸ್ಟಾರ್ಟ್ ಆಫ್ ದ ಗೇಮ್. ಥ್ಯಾಂಕ್ ಯು ಮಿಸ್ಟರ್ ನೌಫಲ್. ಅದೇ ರೀತಿಯಲ್ಲಿ ಪಂದ್ಯಕೂಟಕ್ಕೆ ಆಗಮಿಸಿದಂತಹ ನಮ್ಮ ಈ ನಾಡಿನ ನೆಚ್ಚಿನ ದಾಸಣ್ಣ ಅವರು ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಓಕೆ, ಸ್ಟಾರ್ಟ್ ದ ಮ್ಯಾಚ್. ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನ ಪ್ರಥಮ ಬಾರಿಗೆ What a beautiful shot. Khali jaga. What an outstanding open. ಖಾತೆಯು ಆರಂಭಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಮೊದಲನೇ ಚೆಂಡಿಗೆ 4 ಪಡೆದುಕೊಂಡ್ರೆ ಶಬೀರ್ ಅವರು. ಖಾತೆ ಪಟ್ಟಿ ಆರಂಭಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡಿಗೆ ಸಿಡಿಲಬ್ಬರದ ಹೊಡೆತ 4 ದಾಖಲಾಗುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆಟ್ಟುಕೊಳ್ಳುತ್ತಾ ಬಶೀರ್ ಟು ಶಬೀರ್. ಸೆಮಿಫೈನಲ್ ಪಂದ್ಯಾಟ. ಮತ್ತೆ ಬಲವಾಗಿ ಹೊಡೆಯಲು ಪ್ರಯತ್ನಿಸಿದ್ರು. ಯಾವುದೇ ಮನವಿ ಪುರಸ್ಕಾರ ನೀಡುತ್ತಾ ಇಲ್ಲ. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಹೊಡೆತಕ್ಕೆ ಮನವಿ ನೀಡುತ್ತಾ ಇಲ್ಲ. ಪ್ರಥಮ ಚೆಂಡಿಗೆ ಬರೋಬ್ಬರಿ ಬೌಂಡರಿಯನ್ನು ಬಾರಿಸಿ ತದನಂತರದ ಚೆಂಡಿಗೆ ಚುಕ್ಕಿಯಾಗಿ ಮಾರ್ಪಡಿಸ್ತಾ ಇದ್ದಾರೆ ಈ ಬಶೀರ್ ಅನ್ನುವಂಥ ದಾಳಿಗಾರ. ಮತ್ತೆ ಬಶೀರ್ ಬಹಳ ಸೊಗಸಾದ ರೀತಿಯ ದಂಡಿಗೆ ಪ್ರಯತ್ನಿಸಿದ್ರು. ಇಲ್ಲಿ ತೀರ್ಪುಗಾರರ ಅವಲಿ ಓಟಕ್ಕೆ ಕರೆ ನೀಡುತ್ತಾರಾ? ಅವಲಿ ಓಟಕ್ಕೆ ಮನಸ್ಸು ಉಳುತ್ತಾ ಇದೆ. ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 5 ಏರುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಶೀರ್ ತಂಡದ ಅನುಭವಯುತ ಆಟಗಾರ, ತಂಡದ ಅನುಭವಯುತ ಎಸೆತಗಾರ. ದಂಡಿಗೂ ಸೈ, ಚಿತ್ರಕ್ಷಣೆಗೂ ಸೈ, ಎಲ್ಲದಕ್ಕೂ ಸೈ ಅಂತ ಈ ಆಟಗಾರ ಮತ್ತೊಮ್ಮೆ. ಮತ್ತೆ ಸೊಗಸಾದ ದಾಳಿ. ತೀರ್ಪುಗಾರರಿಂದ ಪ್ರತ್ಯುತ್ತರ ನೀಡುತ್ತಿದ್ದಾರೆ. ಅಗಲ ಚೆಂಡೆಂಬ ಘೋಷಣೆ, ಘಂಟಾಘೋಷ ಮುಳುಗುತ್ತಾ ಇದೆ. ಅಗಲ ಚೆಂಡು ಖಂಡಿತವಾಗಿಯೂ ಪ್ರತಿಯೊಂದು ಚೆಂಡು ಅಮೂಲ್ಯವಾದಂತಹದ್ದು. ಕಾದು ನೋಡಬೇಕಾಗಿದೆ. ಕಾರಣ ಇದು ಸೆಮಿಫೈನಲ್ ಪಂದ್ಯಾಟ. ಯಾರು ಫೈನಲ್ಗೆ ತಲುಪ್ತಾರೋ ಕಾದು ನೋಡಬೇಕಾಗಿದೆ. ಮತ್ತೆ ಬಶೀರ್ ಸೊಗಸಾದ ದಾಳಿ, ಉರಿ ಚೆಂಡಿನಂತಹ ದಾಳಿ. ಬಹಳ ಸೊಗಸಾಗಿ ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ.
ಪಂಚಮ ಬಾರಿ 5ನೇ ಎಸೆತ. ಬಹಳ ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ನೇರವಾಗಿ ನೆಲಕ್ಕೆ ಬಂದಂತಹ ಚೆಂಡು ಉತ್ತಮವಾದ ಕ್ಷೇತ್ರಕ್ಷಣೆಯೊಂದಿಗೆ ಬಹಳ ಸೊಗಸಾಗಿ ಸಾಗಿ ಬರ್ತಾ ಇದೆ. MPL 2025 ಸ್ಕೋರ್ ಮುಸಾಂಟು 8 ಆನ್ ದಿ ಬೋರ್ಡ್. 8ಕ್ಕೆ ಏರ್ತಾ ಇದೆ. ಕೊನೆಯ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 1 ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ 1 more to go. ಕೊನೆಯ 1 ಎಸೆತ ಚಾಲ್ತಿಯಲ್ಲಿದೆ. ಬಶೀರ್ ಟು ಶಂಶೀರ್. ಬಹಳ ಸುಂದರ ಶೈಲಿಯ ಹೊಡೆತ ಇದು. ಓಹ್ ಮೈ ಗುಡ್ನೆಸ್, ಖಂಡಿತವಾಗಿ ದಾಂಡುಗಾರರು ಇಲ್ಲಿ ಸೇಫ್ ಆಗ್ತಾ ಇದ್ದಾರೆ. ಓವರಿಗೆ ನಾಂದಿ ಆಗ್ತಾ ಇದೆ. ಪ್ರಥಮ ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 9ಕ್ಕೆ ಏರ್ತಾ ಇದೆ. 9 ಆನ್ ದಿ ಬೋರ್ಡ್. ಪ್ರಥಮ ಓವರಿನ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಪವರ್ ಪ್ಲೇ ಚಾಲ್ತಿಯ ನಾಂದಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 9ಕ್ಕೆ ಏರ್ತಾ ಇದೆ. 9 ಆನ್ ದಿ ಬೋರ್ಡ್ ವಿತೌಟ್ ಲಾಸ್ ಆಫ್. ಮತ್ತೆ 2ನೇ ಓವರ್ ಅನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕೊಂಚ ಮಟ್ಟಿಗೆ ಬದಲಾವಣೆಯೊಂದಿಗೆ ನಾಸೀರ್ ಅನ್ನುವಂತ ದಾಳಿಗಾರ, ದಂಡಿಗೂ ಸೈ ಎಸೆತಕ್ಕೂ ಸೈ ಎನ್ನುವಂತ ದಾಂಡುಗಾರ, ಆಲ್ರೌಂಡ್ ಮಾದರಿಯ ಎಸೆತಗಾರ ಮತ್ತೆ ನಾಸೀರ್ ಅವರು ಕಾಣಸಿಗುತ್ತಾ ಇದ್ದಾರೆ. ಎಸೆತಗಾರ ವಿಭಾಗದಲ್ಲಿ ನಾಸೀರ್ ಕಂಡುಕೊಂಡ್ರಿ. ಶೈಖರ್ ವಿಭಾಗದಲ್ಲಿ ಶಂಶೀರ್. ಜಾನ್ ಗೈಸ್ ತಂಡದ ಸ್ಟಾರ್ ಆಟಗಾರ ಈ ಶಂಶೀರ್. ಸೊಗಸಾದ ದಾಳಿ. ಇಲ್ಲಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಓಟಕ್ಕೆ ಕರೆ ನೀಡಿದ್ರು. ಅಗಲ ಎಸೆತ ಖಾತೆಯಲ್ಲಿ ಜಮಾವಣೆ ಆಗ್ತಾ ಇದೆ. 2 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಗೆ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 11 ಆನ್ ದಿ ಬೋರ್ಡ್. ಮತ್ತೆ ಬಲವಾಗಿ ಹೊಡೆದ್ರು. ಇಲ್ಲಿ ನೇರವಾಗಿ ಬಶೀರ್ ಅವರ ಕೈಯಲ್ಲಿ ಚೆಂಡು. ಸೊಗಸಾದ ಕ್ಷೇತ್ರ ಪಾಲನೆ. ಸೊಗಸಾದ ಕ್ಷೇತ್ರ ಪಾಲನೆ. 1 ಅಂಕ ಮತ್ತು ಖಂಡಿತ ಸಿಗ್ತಾ ಇದೆ. ಇಲ್ಲಿ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನಾಸೀರ್, ತಂಡಗುಡ್ದ ಅನುಭವಿ ಆಟಗಾರ. 2ನೇ ಎಸೆತ ನಾಸೀರ್ ಮುಖೇನವಾಗಿ 2ನೇ ಎಸೆತ. ಸೊಗಸಾದ ನೇರವಾಗಿ. ಹೋ ಮೈ ಗಾಡ್, ದಿಸ್ ಈಸ್ ದ ಮ್ಯಾಚ್. ಸೆಮಿಫೈನಲ್ ಪಂದ್ಯಾಟ ಖಂಡಿತವಾಗಿಯೂ ಗಮನ ಸೆಳೆಯುತ್ತಾ ಇದೆ. ಆಕರ್ಷಣೀಯವಾದ ಕ್ಯಾಚ್ ಬಶೀರ್ ಮುಖೇನವಾಗಿ. ಇದೀಗ ದೊಡ್ಡ ವಿಕೆಟ್ ನಷ್ಟದಲ್ಲಿ ಜಾನ್ ಗೈಸ್ ತಂಡಕ್ಕೆ ತುಂಬಲಾರದ ನಷ್ಟ ಕೂಡ ಅಂತ ಹೇಳ್ಬಹುದು. ಜಾನ್ ಗೈಸ್ ತಂಡದ ಓರ್ವ ಅನುಭವಿ ಆಟಗಾರನ ನಷ್ಟ. ಇದೀಗ ನಿಧಾನಗತಿಯಿಂದ ಶಂಶೀರ್ ಬ್ಯಾಕ್ ಟು ಪ್ಯಾವಿಲಿಯನ್. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಆಗಮನವಾಗುತ್ತಾ ಇದೆ. ಮುನೀರ್, ಜರ್ಸಿ ನಂಬರ್ 77 ಮುನೀರ್ ಅವರ ಆಗಮನವಾಗುತ್ತಾ ಇದೆ. ನಾಸೀರ್ ತಂಡಗೂಡಿದ ಕೊನೆಯ 4 ಎಸೆತ ಇನ್ನು ಕೂಡ ಬಾಕಿಯಾಗುತ್ತಾ ಇವೆ. ನಾಸೀರ್ ಅವರ ಶಂಶೀರ್ ಅವರ ಜಾಗವನ್ನು ತುಂಬಲು ಮುನೀರ್ ಅವರು ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನಾಸೀರ್ ಅನ್ನುವಂತ ಎಸೆತಕ್ಕೆ ಒಂದು ಜೀವ ಬಲಿಯಾಗುತ್ತಾ ಇದೆ. ಇಲ್ಲಿ ಶಂಶೀರ್ ಖಂಡಿತವಾಗಿಯೂ ಬ್ಯಾಕ್ ಟು ಪ್ಯಾವಿಲಿಯನ್. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಮುನೀರ್ ಅವರ ಆಗಮನವಾಗ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನಾಸೀರ್. ಬಲವಾದ ಎಸೆತ ಬೈ ಮೂಲಕ 1 ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಬಲವಾದ ಹೊಡೆತ. ಹೋ ಹೋ ಹೋ, ಇಲ್ಲಿ ಓಟಕ್ಕೆ ಮನವಿ ನೀಡಿದ್ರಾ? ಇಲ್ಲಿ ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರುತ್ತೆ. ಇಲ್ಲಿ ಕೊಂಚ ಮಟ್ಟಿಗೆ ನಾಸೀರ್ ಅವರ
Score moves on to 14 on the board. ಕೊನೆಯ 2 ಚೆಂಡುಗಳು ಬಾಕಿ ಆಗ್ತಾ ಇವೆ. ನಾಸೀರ್ ಮುಖೇನವಾಗಿ ಕೊಂಚ ಮಟ್ಟಿಗೆ ನಾಸೀರ್ ಅವರ ಕಾಲಿಗೆ ತಗುಲಿದಂತಹ ದಂಡು ಬೇಸರದ ಸಂಗತಿಯಲ್ಲಿ ಕಾಣಸಿಗ್ತಾ ಇದೆ. ಇಲ್ಲಿ ಮತ್ತೆ ನೋಡಬೇಕಾಗಿದೆ. ನಾನು ಆಗಲೇ ಹೇಳ್ತಿದ್ದೆ, ಸುರಕ್ಷಿತವಾಗಿ ಪಂದ್ಯಾಟವನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದ ಮತ್ತೊಮ್ಮೆ ಮತ್ತೆ ನಾಸೀರ್ ಬ್ಯಾಕ್ ಟು ಫಾರ್ಮ್. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸೊಗಸಾದ ದಾಳಿ ತೀರ್ಪುಗಾರರಿಂದ ಅಡ್ಡ ನಿಶಾನೆ, ವೈಟ್ ಬಾಲ್ ಎಂದು ಘಂಟಾಘೋಷ ಮುಳುಗುತ್ತಾ ಇದೆ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ನಾಸೀರ್ ಟು ಮುನೀರ್. ಬಲವಾದ ಎಸೆತ ತೀರ್ಪುಗಾರರಿಂದ ಲೆಗ್ ಬೈಸ್ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನಾಸೀರ್ ಮುಖೇನವಾಗಿ ಕೊನೆಯ ಓವರ್ ಮುಕ್ತಾಯವಾಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಕೊನೆಯ 1 ಚೆಂಡು ಬಾಕಿ ಆಗ್ತಾ ಇವೆ. ಕೊನೆಯ 1 ಚೆಂಡು ಬಾಕಿ ಆಗ್ತಾ ಇವೆ. ಬಲವಾಗಿ ದಂಡಿಸಲು ಪ್ರಯತ್ನ. ಸೊಗಸಾದ ದಾಳಿ ಯಾವುದೇ ಮನವಿ ನೀಡುತ್ತಾ ಇಲ್ಲ ತೀರ್ಪುಗಾರರು. ಇಲ್ಲಿ ಚುಕ್ಕಿ ಆಗ್ತಾ ಇದೆ, ಚೆಂಡು ಚುಕ್ಕಿ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 16 ಆನ್ ಬೋರ್ಡ್. 16ಕ್ಕೆ ಏರ್ತಾ ಇದೆ. ಚಬ್ಬಿ ಆರಂಭಿಕ ದಾಂಡುಗಾರರಾಗಿ ಬಂದಂತ ಆಟಗಾರ, ನೂತನ ಕ್ರಮಾಂಕದ ದಾಂಡುಗಾರ ಶಬೀರ್ ಜೀವಿತಾವಧಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಸೆಮಿಫೈನಲ್ ಪಂದ್ಯಾಟ. ಶಬೀರ್ ಅನ್ನಂತ ದಾಳಿಗಾರನ ಆಗಮನವಾಗುತ್ತಾ ಇದೆ. ನಾಸೀರ್ ಅವರು ಎಸೆದ 6 ಚೆಂಡುಗಳ ಮುಂದೆ 7 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಮತ್ತೆ ಕಾದು ನೋಡಬೇಕಾಗಿದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡದ ಓರ್ವ ಅನುಭವಿ ಎಸೆತಗಾರ ಶಬೀರ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಮುನೀರ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶಬೀರ್ ಯಾನಿ ಚಬ್ಬಿ. ಮತ್ತೊಮ್ಮೆ ಸೊಗಸಾದ ದಾಳಿ. ಇಲ್ಲಿ ಒಂಟಿ ಓಟಕ್ಕೆ ಸಿಂಗಲ್ ಡಿಕ್ಲೇರಿಯಾ ತೀರ್ಪುಗಾರರಿಂದ ಸುಲಭ ರೀತಿಯಲ್ಲಿ 1 ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ.
ಮತ್ತೆ ದಾಂಡಿಸಿದ್ರು, ಗಾಳಿಯೆಲ್ಲ ಹೋಗಿದೆ ಚೆಂಡು ನೇರವಾಗಿ ಬಶೀರ್ ಅವರ ಎರಡನೇ ಕ್ಯಾಚರ್. ಖಂಡಿತವಾಗಿಯೂ ಭದ್ರ ಬೊಗಸೆಯಲ್ಲಿ ನೇರವಾಗಿ ಬಶೀರ್ ಅವರ ಕೈ ಪಾಲಾಗುತ್ತಾ ಇದೆ. ಮತ್ತೋರ್ವ ವಿಕೆಟ್ ನಷ್ಟದಲ್ಲಿದೆ. ಜಾನ್ ಗೈಸ್ ತಂಡದ ಇನ್ನೋರ್ವ ಆಟಗಾರನ ಅಂತಿಮ ಪಯಣವಾಗುತ್ತಾ ಇದೆ. ಪ್ರತಿಯೊಂದು ಚೆಂಡು ಪ್ರಾಮುಖ್ಯತೆಯಾಗುತ್ತಾ ಇದೆ. ಶಬೀರ್ ಅವರು ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡ್ತಾರ, ಕಾದು ನೋಡಬೇಕಾಗಿದೆ. ಇದೀಗ ಮುನೀರ್ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 45 ಫಯಾಜ್ ರವರ ಆಗಮನವಾಗುತ್ತಾ ಇದೆ. ಜಾನ್ ಗೈಸ್ ತಂಡದ ಲಕ್ಕಿ ಆಟಗಾರ, ಲಕ್ಕಿ ಚಾರ್ಮ್, ಜಾನ್ ಗೈಸ್ ತಂಡದ ಅನುಭವಿ ಆಟಗಾರ ಫಯಾಜ್ ರವರ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 45 ಕಾದು ನೋಡಬೇಕಾಗಿದೆ. ಜಾನ್ ಗೈಸ್ ತಂಡಕ್ಕೆ ಅದು ಯಾವ ರೀತಿ ಈ ಫಯಾಜ್ ಎನ್ನುವಂತ ದಾಂಡುಗಾರ ಅದೆಷ್ಟು ಅಂಕೆಗಳ ಕಳಚಿ ಹಾಕ್ತಾರಂತ ಕಾದು ನೋಡಬೇಕಾಗಿದೆ. ಮತ್ತೆ ಫಯಾಜ್ ಬಲವಾಗಿ ದಂಡಿಸಿದ್ರು. ಫಯಾಜ್ ಗಾಳಿಯಲ್ಲೆಂದು ಹೋಗಿದೆ. ಹೋ ಮೈ ಗುಡ್ನೆಸ್, ಮತ್ತೆ ಕ್ಯಾಚ್ ಪಾಲಾಗುತ್ತಾ ಇದೆ. ಇದು ತುಂಬಲಾರದ ನಷ್ಟ. ಜಾನ್ ಗೈಸ್ ತಂಡಕ್ಕೆ ತುಂಬಲಾರದ ನಷ್ಟ ಕೂಡ ಅಂತ ಹೇಳ್ಬೋದು. ಫಯಾಜ್ ಅವರು ಭರ್ಜರಿಯಾದಂತಹ ಒಂದು ಸಿಕ್ಸಿಗೆ ಪ್ರಯತ್ನ ಪಟ್ಟು ಖಂಡಿತವಾಗಿ ಅದೃಷ್ಟವು ಚಾಲೆಂಜರ್ಸ್ ಕೋಟೆಗಾರ ಪಾಲಾಗ್ತದೆ. ನೋಡಬೇಕಾಗಿದೆ. ಇನ್ನು ಇದೀಗ ಫಯಾಜ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಶಾಫಿ, ಜರ್ಸಿ ನಂಬರ್ 10. ಶಬೀರ್ ಮುಖೇನವಾಗಿ ಕುಣಿಯ 3 ಎಸೆತಗಳು ಬಾಕಿಯಾಗುತ್ತಾ ಇವೆ. ಕುಣಿಯ 3 ಚೆಂಡುಗಳು ಬಾಕಿ ಆಗ್ತಾ ಇವೆ. ಹ್ಯಾಟ್ರಿಕ್ ಅವಕಾಶವಿದೆ. ಶಬೀರ್ ರವರಿಗೆ ಹ್ಯಾಟ್ರಿಕ್ ಅವಕಾಶ, ಕಾದು ನೋಡಬೇಕಾಗಿದೆ. ಶಬೀರ್ ಮುಖೇನವಾಗಿ ಹ್ಯಾಟ್ರಿಕ್ ಅವಕಾಶವಿದೆ, ಕಾದು ನೋಡಬೇಕಾಗಿದೆ. ಈ ಒಂದು ಹ್ಯಾಟ್ರಿಕ್ ಬಡದಲ್ಲಿ ಎಲ್ಲ ಆಟದ ಪಂದ್ಯದ ತಿರುವೆ ಬದಲಾಗಬಹುದು ಅಂತ ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಶಬೀರ್ ಮತ್ತೆ ಇಲ್ಲಿ ಮೈ ಗಾಡ್ನೆಸ್, ಹ್ಯಾಟ್ರಿಕ್ ದಿಸ್ ಇಸ್ ಶಬೀರ್. ಖಂಡಿತವಾಗಿಯೂ ಕಳೆದ ಪಂದ್ಯಾಟದಲ್ಲಿ ಅತಿ ಕಳಪೆ ಪ್ರದರ್ಶನವನ್ನು ತೋರಿಸಿದ ಇದೇ ಶಬೀರ್ ಇದೀಗ ಈ ಮೈದಾನದಲ್ಲಿ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಮಿಂಚುತ್ತಾ ಇದ್ದಾರೆ. 3 ಎಸೆತಕ್ಕೆ 3 ವಿಕೆಟ್ ಕಬಳಿಸ್ತಾ ಇದ್ದಾರೆ. ಜಾನ್ ಗೈಸ್ ಮತ್ತೆ ಸಂಕಷ್ಟದಲ್ಲಿ. ಶಾಫೀರ್ ಅವರ ಉತ್ತರಿ ನಷ್ಟದೊಂದಿಗೆ ಮತ್ತೊಮ್ಮೆ ಇವರ ಸ್ಥಾನವನ್ನು ತುಂಬಲು ಸಿದ್ದೀಕ್ ರವರ ಆಗಮನವಾಗುತ್ತಾ ಇದೆ. ಶಬೀರ್ ಕಳೆದ ಪಂದ್ಯಾಟದಲ್ಲಿ ಅತಿ ಕಳಪೆ ಮಟ್ಟವನ್ನು ತೋರಿಸಿದಂತ ಈ ಆಟಗಾರ ಮತ್ತೆ ಈ ಮೈದಾನದಲ್ಲಿ ಗುಡುಗಿನಂತೆ ಸಿಡಿಸ್ತಾ ಇದ್ದಾರೆ. ಇದು ಶಬೀರ್ ಮುಖೇನವಾಗಿ 4ನೇ ಎಸೆತ, 3 ದಿನಗಳಲ್ಲಿ ಪಡೆದ 5ನೇ ಎಸೆತ, ಪಂಚಮ ಬಾರಿ. ಶಬೀರ್ ಮುಖೇನವಾಗಿ 5ನೇ ಎಸೆತ. ಸ್ಕೋರ್ ಮುಸಾನ್ ಟು 17 17ಕ್ಕೆ ಇರ್ತಾ ಇದೆ. ಬಾರಿ ಶಬೀರ್ ಇದೆ. ಸಿಂಗಲ್ ಮೂಲಕ ಸಿಂಗಲ್ ಡಿಕ್ಲೇರ್. ಶಬೀರ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ ತಂದುಕೊಡ್ತಾ 1 ಚೆಂಡು ಬಾಕಿ ಆಗುತ್ತಾ ಇವೆ. ಶಬೀರ್ ಮುಖೇನವಾಗಿ ಚಾಲೆಂಜರ್ಸ್ ಅಜನಕದ ಹೀರೋ ಶಬೀರ್ ಮತ್ತೊಮ್ಮೆ APL 2025 ಕೇನ್ಸಾ ಮೈದಾನದಲ್ಲಿ ನೋಡಬೇಕಾಗಿದೆ. ಕೊನೆಯ 1 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಸೊಗಸಾದ ದಾಳಿ. ಓಹೋ, ಖಂಡಿತವಾಗಿ ಇದು 4ನೇ ವಿಕೆಟ್. ಓಹ್ ಮೈ ಗಾಡ್, 4ನೇ
ಶಬೀರ್ನವರ ಎಸೆತದಲ್ಲಿ 4ನೇ ವಿಕೆಟ್ ನೆರಳಕ್ಕುರುತ್ತಾ ಇದೆ. ಖಂಡಿತವಾಗಿಯೂ ಇದೊಂದು ಅದ್ಭುತವಾದ ಪಂದ್ಯಾಟ ಕೂಡ ಅಂತ ಹೇಳ್ಬಹುದು. 4 ವಿಕೆಟ್ ನೆರಕ್ಕುರುತ್ತಾ ಇದೆ. ಇದರೊಂದಿಗೆ ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತದೊಂದಿಗೆ ತಂಡದ ಒಟ್ಟು ಮೊತ್ತ 18ಕ್ಕೆ ಏರ್ತಾ ಇದೆ. 18 ಆನ್ ದಿ ಬೋರ್ಡ್. 3 ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 18. 18 ಆನ್ ದಿ ಬೋರ್ಡ್. ಎಸೆತ 6 ಚೆಂಡುಗಳ ಮುಂದೆ 4 18. ಆನ್ ದಿ ಬೋರ್ಡ್. ಇನ್ನು 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ರಫ್. ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ಇಲ್ಲಿ ಮುಬಾರಕ್ ರವರ ಆಗಮನ ಆಗಿದೆ. ಇಲ್ಲಿ ಮತ್ತೊಮ್ಮೆ ಆರಂಭಿಕ ದಾಂಡುಗಾರರಾಗಿ ತಂಡದ ಕಪ್ತಾನ ಚೆಬ್ಬಿ ಇಂಟು ದ ಮಿಡಲ್. ಶಬೀರ್ ರವರ ಆಗಮನವಾಗ್ತಾ ಇದೆ. ಬಲವಾಗಿ ದಂಡಿಸಿದ್ರು. ಸೊಗಸಾದ ಹೊಡೆತ. ಅವಳಿಗೆ ಕರೆ ನೀಡ್ತಾರಾ? ಇಲ್ಲಿ ಅವಳಿಗೆ ಕರೆ ನೀಡ್ತಾರಾ? ಹೋ ಇಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ಕಾಣಸಿಗ್ತಾ ಇದೆ. ಓ ಮೈ ಗಾಡ್ನೆಸ್. ಇಲ್ಲಿ ತೀರ್ಪುಗಾರರು ತೃತೀಯ ಅಂಪೈರಿಗೆ ಕರೆ ನೀಡ್ತಾ ಇದ್ದಾರೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಯಾವ ಡಿಸಿಷನ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಡಿಸಿಷನ್ ಇಸ್ ಪೆಂಡಿಂಗ್. ಔಟ್. ತಮ್ಮ ನಿರ್ಣಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೊಂದು ವಿಕೆಟ್ ಸಂಕಷ್ಟದಲ್ಲಿ. ಓಹೋ ಮೈ ಗುಡ್ನೆಸ್. ಮತ್ತೊಂದು ಅನುಭವಿ ಆಟಗಾರನ ಅಂತ್ಯಗೊಳ್ಳುತ್ತಾ ಇದೆ. ಇಲ್ಲಿ ಶಬೀರ್ ರವರು ನಿರಾಶಿತರಾಗಿ ಪಿಮಿಲಿಯನ್ ಅತ್ತ ಸಾಗ್ತಾ ಇದ್ದಾರೆ. ಶಬೀರ್ ಇವರ ಸ್ಥಾನವನ್ನು ತುಂಬಲು ಅಬ್ಬಶಾದ್ ಜರ್ಸಿ ನಂಬರ್ 02 ಅಬ್ಬಶಾದ್ ರವರ ಆಗಮನವಾಗುತ್ತಾ ಇದೆ. ಸ್ಕೋರ್ ಮುಸಾಂಟು. ತೀರ್ಪುಗಾರ 1 ಓಟ 2. ಇದು ರನ್ ಔಟ್. ಫಸ್ಟ್ ರನ್ ಔಟ್ ಅಲ್ಲ ಸೆಕೆಂಡ್ ರನ್? ಫಸ್ಟ್ ರನ್ ಔಟ್. ಓಕೆ ಓಕೆ. ಒಂದು ಅಂಕ ಖಾತೆ ಪಟ್ಟಿಯಲ್ಲಿ ಏರುತ್ತಾ ಇದೆ. ಜಾನ್ ಗೈಸ್ ಸಂಕಷ್ಟದಲ್ಲಿರುವ ಸಮಯದಲ್ಲಿ ಅದು ಯಾವ ಆಟಗಾರ ಈ ಒಂದು ಜಾನ್ ಗೈಸ್ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾರೋ ಕಾದು ನೋಡಬೇಕಾಗಿದೆ. ಅಬ್ಬಶಾದ್ ರವರ ಆಗಮನವಾಗಿದೆ. ಅಬ್ಬಶಾದ್ ಇಂಟು ದ ಮಿಡಲ್. ಮತ್ತೆ ಅಶ್ರಫ್. ಬಲವಾಗಿ ದಂಡಿಸಿದ್ರು. ಓಟಕ್ಕೆ ಕರೆ ನೀಡಿದ್ರು. ಬೈಮುಖೇನವಾಗಿ 1 ಅಂಕ ಖಾತೆ ಜಲವಾಗ್ತಾ ಇದೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಸ್ಕೋರ್ ಮುಸಾಂಟು 20 ಆನ್ ದಿ ಬೋರ್ಡ್. 20ಕ್ಕೆ ಏರ್ತಾ ಇದೆ. ಮತ್ತೆ ದಂಡನ್ನು ತಿರುಗಿಸಿದ್ರು. ಇಲ್ಲಿ ದಂಡಂ
ದಶಗುಣ. ಮತ್ತೊಂದು ವಿಕೆಟ್ ನಷ್ಟದಲ್ಲಿ ಏನಾಗಿದೆ ಈ ಜಾನ್ ಗೈಸ್ ತಂಡಕ್ಕೆ? ಅದೃಷ್ಟ ಎಲ್ಲವೂ ಚಾಲೆಂಜರ್ಸ್ ಅಜ್ಜಿನಡ್ಕರ ಪಾಲಾಗ್ತಾ ಇದೆಯಾ? ಕಾದು ನೋಡಬೇಕಾಗಿದೆ. ಕ್ರಿಕೆಟ್ ಯಾವ ಸಮಯದಲ್ಲೂ ಕೂಡ ಬೇಕಾದರೂ ಬದಲಾಗಬಹುದು, ಕಾರಣ ಇದು ಕ್ರಿಕೆಟ್ ಪಂದ್ಯಾಟ. ಇನ್ನು ಉಳಿದಿರುವ ಮೂರು ಚೆಂಡುಗಳ ಮುಂದೆ ಅದೆಷ್ಟು ಅಂಕೆಗಳನ್ನು ಕಳಿಸಾಗುತ್ತಾರೋ ಕಾದು ನೀಡಬೇಕಾಗಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ನಜೀರ್ ಅನ್ನುವಂತ ದಾಂಡುಗಾರರ ಆಗಮನವಾಗುತ್ತಾ ಇದೆ. ನಜೀರ್ ಸಂಕಷ್ಟದಲ್ಲಿದೆ ತಂಡವು. ಅದು ಯಾವ ರೀತಿ ನಜೀರ್ ಅನ್ನುವಂತ ದಾಂಡುಗಾರ ಜಾನ್ ಗೈಸ್ ತಂಡಕ್ಕೆ ಆಸರೆ ಆಗುತ್ತಾರೋ ಕಾದು ನೋಡಬೇಕಾಗಿದೆ. ನಜೀರ್ ಇಂಟು ದ ಮಿಡಲ್, ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಅಶ್ರಫ್ ದಾಳಿಗಾರ, ಲೆಗ್ ಸ್ಪಿನ್ ಮಾಂತ್ರಿಕ ದಾಳಿಗಾರ ಅಶ್ರಫ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಮತ್ತೊಮ್ಮೆ ಯಾವ ತಂಡ ಫೈನಲ್ ತಲುಪುತ್ತದೋ ಕಾದು ನೋಡಬೇಕಾಗಿದೆ. ಸೆಮಿಲ್ ಮತ್ತೆ ಇಲ್ಲಿ ಎಡವಟ್ಟು ಮಾಡಿಕೊಂಡ್ರು. ಇಲ್ಲಿ ತೀರ್ಪುಗಾರರಿಂದ ಚುಕ್ಕಿ ಎಸೆತ. ಟೈಮ್ ಔಟ್. ತೀರ್ಪುಗಾರರಿಂದ ಟೈಮ್ ಔಟ್ ಎಂದು ಘೋಷಣೆ ಮೊಳಗುತ್ತಾ ಇದೆ. ಟೈಮ್ ಔಟ್ ಎಂದು ಗಂಟಾ ಘೋಷಣೆ ಮೊಳಗುತ್ತಾ ಇದೆ. ತಮಗೆ ಕೊಟ್ಟ ಸಮಯ ಇಲ್ಲಿ ಕಳೆದಿದೆ. ಎಸೆತ ಚುಕ್ಕಿ ಆಗ್ತಾ ಇದೆ. ಅಶ್ರಫ್ ಮುಖೇನವಾಗಿ ಕೊನೆಯ ಯಾವ ತಂಡ ಫೈನಲ್ ತಲುಪುತ್ತದೋ ಕಾದು ನೀಡಬೇಕಾಗಿದೆ. 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಡೆಲಿವರಿ. ಮತ್ತೆ ಬಲವಾಗಿ ದಂಡಿಸಿದ್ರು. ಗಾಳಿಯೆಲ್ಲ ಹೋಗಿದ ಚೆಂಡು ಅವಲಿ ಓಟಕ್ಕೆ ಮನವಿ ನೀಡ್ತಾರ ಇಲ್ಲಿ. ಓಹೋ ಮೈ ಗಾಡ್ನೆಸ್, ಇದು ಎಂತ ದುರ್ವಿಧಿ. ಖಂಡಿತವಾಗಿಯೂ ಮತ್ತೆ ವಿಕೆಟ್ ನೆಲಕ್ಕುರುಳ್ತಾ ಇದೆ. ಇದೀಗ ನಜೀರ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. Score moves on to 21 on the board. 21 21ಕ್ಕೆ ಏರ್ತಾ ಇದೆ. ಸಿದ್ದೀಕ್ ರವರ ಆಗಮನವಾಗುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಅಬ್ಬಶಾದ್ ಇಂಟು ದ ಮಿಡಲ್. ಎಸೆತಗಾರಿಕಾ ವಿಭಾಗದಲ್ಲಿ ಅಶ್ರಫ್ ಕಾಣ ಸಿಗ್ತಾ ಇದ್ದಾರೆ. ಕಾರಣ ಇದು ಸೆಮಿಫೈನಲ್ ಪಂದ್ಯಾಟ. 2025ರ APL ಕೆನ್ಸಾ ಮೈದಾನದಲ್ಲಿ ಬಹಳಷ್ಟು ರೀತಿಯಲ್ಲಿ ರೋಮಾಂಚನಕಾರಿಯಾಗಿ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಅಶ್ರಫ್ ಟು ಅಬ್ಬಶಾದ್. ಲಾಸ್ಟ್ 1 ಡೆಲಿವರಿ. ಬಹಳ ಸೊಗಸಾದ ರೀತಿಯಲ್ಲಿ ಪಂದ್ಯಾಟವು ಸಾಗಿ ಬರುತ್ತಾ ಇದೆ. ಸೊಗಸಾದಲ್ಲಿ ಬಹಳ ಸುಲಭ. ವಾಟ್ ಅ ಫೀಲಿಂಗ್. ಸೊಗಸಾದ ಕ್ಷೇತ್ರಕ್ಷಣೆ ಇಲ್ಲಿ. ಸೊಗಸಾದ ಕ್ಷೇತ್ರ ಪಾಲಕ ಈ ಖಲೀಲ್. ಇದರೊಂದಿಗೆ ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 22. ಖಂಡಿತವಾಗಿಯೂ ಬಹಳ ಸೊಗಸಾದ ರೀತಿಯಲ್ಲಿ ಪ್ರದರ್ಶನವನ್ನು ತೋರಿಸಿಕೊಡ್ತಾರೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಅನ್ಸಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದ ಮುಸಂಬಿಲ್ ಅವರೇ, ಬಹಳಷ್ಟು ಅರ್ಥಪೂರ್ಣವಾದ ವೀಕ್ಷಕರು ಮಾಡಿದ್ದೀರಾ. ಈ ಪಂದ್ಯ ಗುಟ್ಟಂತೂ ಪಂದ್ಯಕೂಟ ಸಾಗಿ ಬರ್ತಾನೆ. ಜಾನ್ ಗೈಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಚ್ಚನಡಿಕ ನಡುವೆ ಸೆಮಿಫೈನಲ್ ಪಂದ್ಯಕೂಟ ರೋಚಕತೆಯಾಗಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತಹ ಸಮಯ 22-23 ಓಟದ ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ಚಾಲೆಂಜರ್ಸ್ ಅಚ್ಚನಡಿಕ ತಂಡ. ಯಾರು ಫೈನಲ್ಗೆ ದಾಪು ಕಾಲಿಡುವಂತ ತಂಡ ಖಂಡಿತವಾಗ್ಲೂ ಕಾದು ನೋಡಬೇಕಾಗಿದೆ. ಗೆದ್ದವರಂತೂ
ಪಂದ್ಯಾಕೂಟ ಸಾಗಿ ಬರುವಾಗ ಇಲ್ಲಿ 23 ಓಟದ ಅನಿವಾರ್ಯತೆ, 24 ಚೆಂಡು ಮುಂದೆ ಫೈನಲ್ಗೆ ದಾಪುಗಾಲಿಡುವಂತ ತಂಡ ಯಾವುದು? ಲಯನ್ಸ್ ಅಜ್ಜನಡಿಗ ಕಾತರಿಂದ ಕಾಯ್ತಾ ಇದೆ. ನಮ್ಮನ್ನು ಎದುರಿಸುವ ತಂಡ ಯಾವುದು? ಎಲ್ಲೋ ಕೂಡ ಇಲ್ಲಿ ಪ್ರಶ್ನಾರ್ಥರ ಚಿಹ್ನೆ ಆಗ್ತಾ ಇದೆ. 24 ಚೆಂಡು ಬಾಕಿ, 23 ಓಟದ ಅನಿವಾರ್ಯತೆ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಓವರ್ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಜಾನ್ ಗೈಸ್ ಪರವಾಗಿ ಸಿದ್ದಿಕ್ ಅವರ ಪರಿಚಯವಾಗ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸುಲಭದ ಗುರಿಯನ್ನು ಬೆನ್ನಡೆಯಬೇಕಾಗಿದೆ ಚಾಲೆಂಜರ್ಸ್ ಅಚ್ಚನೆಡೆಗ. ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ, ಯಾರು ಒಳಗೆ ಯಾರು ಹೊರಗೆ, ಎಲ್ಲೋ ಕೂಡ ಇದು ಪ್ರಶ್ನಾರ್ಥರ ಚಿಹ್ನೆ ಆಗ್ತಾ ಇದೆ. ಗೆದ್ದವರಂತೂ ಖಂಡಿತವಾಗೂ ಫೈನಲ್ಗೆ ದಾಪುಗಳಿಡುವಂತ ಸಮಯ. ಸೋತರೆ ಈ ಮಣ್ಣಿನಲ್ಲಿ ಆಡಿದಂತ ಅನುಭವ, 3 ದಿವಸಗಳ ಈ ಸುಡಿ ಬಿಡಿಸಿನಲ್ಲಿ ಆಡಿದಂತ ಅನುಭವ ಮಾತ್ರ ಕಾಣಲಿಕ್ಕಿದೆ. ಆದರೆ ಫೈನಲ್ಗೆ ದಾಪುಗಾಲಿಡುವಂತ ತಂಡ ಯಾವುದು? ಫೈನಲ್ಗೆ ಲೆಗ್ ಹಿಡಿಯುವಂತ ತಂಡ ಯಾವುದು? ಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? ಎಲ್ಲೂ ಕೂಡ ಕುತೂಹಲ ಪಂದ್ಯಾಕೂಟ. ಎರಡು ತಂಡದ ಮಾಲಕರಲ್ಲಿ ಖಂಡಿತವಾಗಲೂ ಸಂಚಲನ ಮೂಡುತ್ತಾ ಇದೆ. ಕಾರಣ ಇದು ಸೆಮಿಫೈನಲ್ ಪಂದ್ಯಾಕೂಟ. ಗೆದ್ದವರೇ ಖಂಡಿತವಾಗಲೂ ಫೈನಲ್ಗೆ ಗ್ರ್ಯಾಂಡ್ ಫಿನಾಲ್ ಆಡುವಂತ ಅವಕಾಶ ಖಂಡಿತವಾಗಲೂ ಇದೆ. ಆದರೆ ಇಲ್ಲಿ ಫೈನಲ್ಗೆ ದಾಪುಗಾಲಿಡುವಂತ ತಂಡ ಸ್ಟಾರ್ಟ್ ಮ್ಯಾಚ್ ಟೈಮ್ ಸ್ಟಾರ್ಟ್ ನಾವು. ಅಂಪೈರ್ ಗ್ರೀನ್ ಸಿಗ್ನಲ್ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ದ್ವಿತೀಯ ಇನ್ನಿಂಗ್ಸ್ ಆರಂಭದ ಚೆಂಡು, ಸೊಗಸಾದ ದಾಳಿ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುವಾಗ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಚಾಲೆಂಜರ್ ತಂಡದ ಖಾತೆ ಶುಭಾರಂಭಗೊಳ್ತಾ ಇದೆ. ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ದಾಂಡುಗಾರರು ನಾಸೀರ್ ಜೊತೆಗೂಡುತ್ತಾ ಬಸೀರ್. ಸ್ಟ್ರೈಕ್ ಆನ್ ಭಾಗದಲ್ಲಿ ಬಸೀರ್ ಕಾಣುವುದಾದರೆ Oh my goodness, कॉलेज में लड़की नहीं है तो पढ़ने के क्या मजा. ये बसीर ಸಡಕ ನಯ್ಯತ್ತು ಕ್ಯಾ ಮಜಾ. ಸೊಗಸಾದ ಹೊಡೆತ, ಅದ್ಭುತವಾದಂತ ಹೊಡೆತ. ಇದು ಕಲಾತ್ಮಕ ಶೈಲಿಯ ಹೊಡೆತ. ಬುಲೆಟ್ ಶಾಟ್, ಕಿಂಟ್ವಲ್ ಮಾದರಿ ಹೊಡೆತ. ಚೆಂಡು ಅಂಕಣದ ಹೊರ ಭಾಗಕ್ಕೆ. ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ. ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗ್ತಾ ಇದೆ. ಚಿತ್ರಣವಾಗ್ತಾ ಇದೆ. ಇದು ಷಡ್ಕ ದಾಖಲಾಗ್ತಾ ಇದೆ. ಅದ್ಭುತವಾದಂತ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತವಾಗಿತ್ತು. ಪಂದ್ಯಾಕೂಟದ ತಿರುವು ಹೊಡೆತ ಕಾಣ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇದು ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ರೋಚಕತೆಯಾಗಿ ಪಂದ್ಯಾಕೂಟ ಸಾಗುವುದಾದ್ರೆ ಇಲ್ಲಿ ಬಸೀರ್ ಅವರ ದಂಡು ಗುಡುಗಲು ಆರಂಭಿಸಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 8 ಓಟ ಬಂದಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಮೈ ಗುಡ್ನೆಸ್. ಆದರೆ ಕ್ಯಾಚ್ ಪಕಡೋ, ಮ್ಯಾಚ್ ಪಕಡೋ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ರ. ದೊಡ್ಡ ಆಟಗಾರನ ಕ್ಯಾಚ್ ಆಗಿತ್ತು. ಅದು ಖಂಡಿತವಾಗ್ಲೂ ಬಹುದೊಡ್ಡದ ಉದರಿತ್ತು. ಆದರೆ ಇಲ್ಲಿ ಖಂಡಿತವಾಗ್ಲೂ ಆ ಮೈದಾನದ ಕೊರತೆವೋ ಆ ಚಿತ್ರಕ್ಷಣ ಕೊರತೆವೋ ಕಾಣ ಸಿಗ್ತಾ ಇಲ್ಲ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 9 ಬಂದಾಗಿದೆ. 3 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ಇಲ್ಲಿ ಖಂಡಿತವಾಗಲೂ ಸೊಗಸಾದ ದಂಡನ್ನು ನಿಭಾಯಿಸ್ತಾ ಇದ್ದಾರೆ ದಾಂಡುಗಾರರು. Score to 10 on the board. Last one more to go. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಉಲ್ಟಾ ದಂಡಿಗೆ ಯತ್ನಿಸಿದ್ರಲ್ಲಿ 1 ಓಟ ಕ್ರಮಿಸುವಾಗ ಆ ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1. Score to 11 on the board.
ಪವರ್ ಪ್ಲೇ ಎಲ್ಲ ಲಾಭವನ್ನು ಪಡ್ಕೊಳ್ತಾ ಇದೆ. ಆರಂಭದ ಓವರ್ನಲ್ಲಿ ಒಂದು ಸೊಗಸಾದ ಒಂದು ಷಡಕ ಖಂಡಿತವಾಗ್ಲೂ ಬಸೀರ್ ಅವರ ದಂಡು ಮುಗಿರೆ ಬಂತು. ಆ ಸರಿಯಾದಂತಹ ಷಡಕವಾಗಿತ್ತು. ಖಂಡಿತವಾಗ್ಲೂ ಇದು ಬೇಕಿತ್ತು. ಒಂದು ಷಡಕ ತಂಡಕ್ಕೋಸ್ಕರ ಖಂಡಿತವಾಗ್ಲೂ ಬಹಳಷ್ಟು ಆ ತಂಡಕ್ಕೋಸ್ಕರ ಬಸೀರ್ ಅವರು ಪ್ರಯತ್ನ ಪಡ್ಕೊಳ್ತಾ ಇರೋ ಕಾರಣ ಫೈನಲ್ ಗೆ ಲಗ್ ಇಡುವಂತಹ ಒಂದು ಲಕ್ಷಣ ಇಲ್ಲಿ ಕಾಣ ಸಿಗ್ತಾ ಇದೆ. ಇಲ್ಲಿ ತಂಡ ಚಾಲೆಂಜರ್ಸ್ ಅಜ್ಜಿನಡಕ ತಂಡ, ಆದ್ರೆ ಇಲ್ಲಿ ತಡ ಹಿಡಿಯುವರೆ ಅದೆಷ್ಟು ಮೈದಾನದಲ್ಲಿ 24 ಚೆಂಡು ಮುಂದೆ 23 ಗಳಿಸಿದಂತಹ 23 ಇದು ಕಟ್ಟಿಯಾಗಿದ್ದ ಇತಿಹಾಸ ಅದೆಷ್ಟು ಮೈದಾನದಲ್ಲಿ ಕಂಡು ಬಂದಿದೆ. ಆದರೆ ಇಲ್ಲಿ ಖಂಡಿತವಾಗಲು ತಡೆ ಹಿಡಿಯುವರೆ 24 ಚೆಂಡು ಮುಂದೆ ಇಲ್ಲಿ ಗಳಿಸಿದಂತ ಮೊತ್ತ 6 ಚೆಂಡು ಮುಂದೆ 11 ಒಟ್ಟು ಗಳಿಸಿಯಾಗಿದೆ. ಬಹಳಷ್ಟು ಸರ್ವೇಗದಲ್ಲಿ ದಾಂಡುಗಾರ ನಿಭಾಯಿಸಿದಾದರೆ ನಾಸಿರು ಕೂಡ ಇಲ್ಲಿ ದಾಂಡುಗಾರಿ ಭಾಗದಲ್ಲಿ ಒಬ್ಬ ಅದ್ಭುತ ಆಟಗಾರ, ಕ್ಷಣ ಮಾತ್ರದಲ್ಲಿ ಸಡಗು ಬಾರಿಸುವಂತ ಆಟಗಾರ ಈ ಶಬ್ದಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಶಂಶೀರ್ ನಿಧಾನಗತಿಯ ಚೆಂಡಿಗೆ ಬಾರುತ್ತಾ ಇದೆ, ಆದರೆ ದೊಡ್ಡ ಹೊಡೆತಕ್ಕೆ ನಾಸೀರ್ ಮನಸೋಲ್ತಾ ಇದ್ರು. ಆದರೆ ಇಲ್ಲಿ ಕ್ಷಣ ಮಾತ್ರದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡು ಕಾದು ಕುಳಿತ ಗಿಡುಗನಂತೆ ಕ್ಯಾಚ್ ಅನ್ನು ಪಡೆದುಕೊಂಡಾಗ ಕ್ಷೇತ್ರರಕ್ಷಕ ಅಂಕಾಂಶ ಪಟ್ಟಿಯಲ್ಲಿ 11 ಚೆಂಡಿಲಿ ಮುಕ್ತಾಗೊಳ್ಳುತ್ತಾ ಇದೆ. ಉಳಿದಂತಹ 19 17 ಚೆಂಡು ಮುಂದೆ ಬೇಕಾಗಿದೆ. 12 ಓಟದ ನಿವಾರತೆ. 17 to go, 12 run required. ಶಂಶೀರ್ ಈ ಶಬ್ದಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದ್ದಾನೆ. ಓರಂ ಆಟದಲ್ಲೂ ಕೂಡ ಅನುಭವವುಳ್ಳಂತ ಆಟಗಾರ ಈ ಆಟಗಾರ. ಅಂಡ್ರಾಮ್ ಕಿಟ್ನಲ್ಲಿ ಇದೆಷ್ಟು ಮೈದಾನದಲ್ಲಿ ಆಡಿ ಬೆಳೆದಂತ ಆಟಗಾರ ಶಂಶೀರ್. ಆ ದಾಂಡುಗಾರನ ಎಲ್ಲ ಚಲನ ಒಳನುಗಾರಿತಂತಹ ಎಸೆತಗಾರ. ಹೊಸ ದಾಂಡುಗಾರನಾಗಿ ನೂರೀಸ್ ಒಬ್ಬ ಅನುಭವವುಳ್ಳಂತ ಆಟಗಾರ. ಇಲ್ಲಿ ಫುಲ್ಟಾಸ್ ಮಾತ್ರ ಚೆಂಡಾಗಿತ್ತು. ಜಾನ್ಮೆಯ ದಂಡನೆ, ಆದರೆ ಬಹಳಷ್ಟು ಅವಕಾಶ ಇತ್ತು ರನ್ಔಟ್ಗೆ ಆಗಿ. ಅಂಕಾಂಶ ಪಟ್ಟಿಯಲ್ಲಿ 12. ಮೂರನೇ ಚೆನ್ನಣಿಸಬೇಕಾಗಿದೆ. ಶಂಶೀರ್ ತನ್ನದಾದ ಶೈಲಿಯಲ್ಲಿ ಗೆದ್ದರೆ ಗ್ರ್ಯಾಂಡ್ ಫಿನಾಲೆಗೆ ಆ ತಂಡ ಯಾವುದು ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಕೂಟ. ಆ ಗ್ರ್ಯಾಂಡ್ ಫಿನಾಲೆಗೆ ದಾಪುಗಾರ ತಂಡ ಯಾವುದು? ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಬಡಿ ಓಟಕ್ಕೆ ಕರೆ ನೀಡ್ತಾ ಇಲ್ಲ. ಒಂದು ಓಟಲ್ಲಿ ಮಾತ್ರ ಕಾಣ ಸಿಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13 ಓಟ ಬಂದಾಗಿದೆ. 13 10 ಬೇಕಾಗಿದೆ. ಹದಿಮೂರು ಓಟ ಬಂದಾಗಿದೆ. 15 ಚೆಂಡು ಬಾಕಿದೆ. ಬೆರಳು ಎಣಿಕೆ 10 ಓಟದ ಅನಿವಾರ್ಯತೆ. ಯಾರಾಗಿರಬಹುದು ಆ ಫೈನಲ್ಗೆ ಆ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? ನಿಧಾನಗತಿಯ ತಂಡನೆ. ಒಂದು ಓಟಲ್ಲಿ ಸಂಪೂರ್ಣ 4 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 14 4 ಚೆಂಡಿಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 14 ಚೆಂಡು 9 ಓಟದ ಅನಿವಾರ್ಯತೆ. ತಡ ಹಿಡಿಯುವರೆ ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಆರಂಭದಲ್ಲಿ ಕ್ರಮಾಂಕದಲ್ಲಿ ಬಂದಂತ ಬಸೀರ್ ಸೊಗಸಾದ ದಂಡನೆ. ಇಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಆ ತಂಡಗೋಸ್ಕರ ಬಸೀರ್ ಬಹಳಷ್ಟು ಪ್ರಯತ್ನ ಪಡ್ಕೊಳ್ತಾ ಇದ್ದಾನೆ. ಆ ಒಂದರ ಷಡಕವನ್ನು ಬಾರಿಸಿದ ಬಳಿಕ ಯಾವುದೇ ದೊಡ್ಡ ಹೊಡೆತಗಳಿಗೆ ಮನಸೋಳದೆ ಬಸೀರ್ ಒಂದೊಂದು ಓಟಗಳಿಗೆ ಮನಸೋಳುತ್ತಾ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 14 ಬಂದಾಗಿದೆ. ಇಲ್ಲಿ ಮತ್ತೆ ವೈಡ್ ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 16. ಇಲ್ಲಿ ಮೂರನೇ ತೀರ್ಪಿಗೆ ಮೊರೆ ಹೋಗ್ತಾ ಇದೆ ವೈಡ್ಗಾಗಿ. ಅಲ್ಲಿ ಸ್ಪಷ್ಟ ಉತ್ತರ, ಮೂರನೇ ತೀರ್ಪುಗಾರರು ಸ್ಪಷ್ಟ ಉತ್ತರ ನೀಡಲಿಕ್ಕಿದ್ದಾರೆ. ವೈಡ್ಗೆ ರಿವ್ಯೂ ಬರ್ತಾ ಇದೆ.
ಎಸ್ ವೈಡ್ ಬರ್ತಾ ಇದೆ. ಮೂರನೇ ತೀರ್ಪು ಸ್ಪಷ್ಟ ಉತ್ತರ ಇಲ್ಲಿ ನೀಡ್ತಾ ಇದ್ದಾರೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. The last final one more to go. Skumsum to 16 Alibot. 13 to go, 7 run required. 13 ಚೆಂಡು ಬಾಕಿ ಇದೆ. 7 ಓಟದ ಅನಿವಾರ್ಯತೆ. ಸೆಮಿಫೈನಲ್ ಪಂದ್ಯಾಕೂಟ. ಗೆದ್ದರೆ ನೇರ ಫೈನಲ್, ಸೋತರೆ ಮನೆಗೆ. ಓ ಮೈ ಗಾಡ್ನೆಸ್, ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಇಲ್ಲಿ ಕ್ಯಾಚಿಗಾಗಿ ಆ ತಂಡದ ಆಟಗಾರ ಬಹಳಷ್ಟು ತನ್ನ ದೇಹವನ್ನು ಲೆಕ್ಕಿಸದೆ ಆ ಕ್ಯಾಚಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಆದರೆ ಇಲ್ಲಿ ಒಂದು ಓಟ ನಜೀರ್ ಅವರು ಆ ಕ್ಯಾಚಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು. ಇಲ್ಲಿ ಒಂದು ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 17 ಓವರ್ ಮುಕ್ತಾಯ ಕಾಣ ಸಿಗ್ತಾ ಇದೆ. ಎರಡನೇ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಶಬೀರ್. ಮತ್ತೆ ಚುಕ್ಕಿ ಆಗ್ತಾ ಇದೆ. ಆರಂಭದ ಚೆಂಡು ಚುಕ್ಕಿ. ದ್ವಿತೀಯ ಬಾರಿಗೆ ಬೇಕಾಗಿದೆ. ಲಯನ್ಸ್ ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿದೆ. ನಾಣ್ಯಚುವಿಕೆಯಾಗಿ ಮತ್ತೆ ಡಾಟ್ ಅಂಡ್ ಡೆಲಿವರಿ. 10 ಎಸೆತ 6 ಓಟದ ಅನಿವಾರ್ಯತೆ. ಇಲ್ಲಿ ಆಫ್ ಸೈಡ್ಗೆ ಚೆಂಡನ್ನು ತಳ್ಳಿದ್ರು. ಇಲ್ಲಿ ಒಂದು ಓಟ ಮಾತ್ರ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಓವರ್ ಥ್ರೋ. ಮತ್ತೆ 1-2 ಬಳಿಕ ಮತ್ತೆ ಒಂದು ಓಟ ಉಚಿತಿಯಾಗಿ ಕ್ಷೇತ್ರರಕ್ಷಕ ನೀಡ್ತಾ ಇದ್ದಾನೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 20. 9ಕ್ಕೆ 3 ಬೇಕಾಗಿದೆ. ಉಲ್ಟಾ ದಂಡ. ಇದರೊಂದಿಗೆ ಎರಡು ಬೇಕಾಗಿದೆ. ಮ್ಯಾಚ್ ವಿಲ್ ಬಿ ಟೈಟ್. ಪಂದ್ಯಾಕೂಟ ಸಮಬಲಗೊಳ್ಳುತ್ತಾ ಇದೆ. ಒಂದು ಮೆಟ್ಟಿಲು ಬಾಗಿದೆ. ಫೈನಲ್ಗೆ ದಾಪುಗಾಲಿಡುವ ತಂಡ 99% ಇಲ್ಲಿ ಚಾಲೆಂಜರ್ಸ್ ಅಜ್ಜಿನಡಕ್ಕೆ ಒಂದು ಬೇಕಾಗಿ ಒಂದು ಬೇಕಾಗಿದೆ. ಎಷ್ಟು ಮುಂದುವರಿಸಬೇಕಾದ್ರೆ ಒಂದು ಬೇಕಾಗಿದೆ. ಎರಡು ಚೆಂಡು ಬಾಕಿ ಇದೆ. ಎಷ್ಟು ಮುಂದುವರಿಸಬೇಕಾಗಿದೆ. 6 ಚೆಂಡು 1 ಓಟದ ಅನಿವಾರ್ಯತೆ. 6 to go 1 to get. 6 to go 1 to get. ಕೊನೆ ಕ್ಷಣ. ಒಂದು ಬೆಟ್ಟಲು ಬಾಕಿ ಇದೆ. ಫೈನಲ್ಗೆ ದಾಪುಗಾಲಿಡುವ ತಂಡ ಚಾಲೆಂಜರ್ಸ್ ಅಜ್ಜಿನಡಕ ಅಥವಾ ಜಾನ್ ಗೈಸ್. ಕಾರಣ ಒಂದು ಬೇಕಾಗಿದೆ. 6ಕ್ಕೆ 1 ಕಟ್ಟಿಯಾಗಿದೆ. ಇತಿಹಾಸ ಕೂಡ ಇದೆ ಇಲ್ಲಿ. ಇದರೊಂದಿಗೆ ಚಾಲೆಂಜರ್ಸ್ ಅಜ್ಜಿನಡಕ ಫೈನಲ್ ಹಂತಕ್ಕೆ ದಾಪುಗಾಲಿಡ್ತಾ ಇದೆ. ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ ಚಾಲೆಂಜರ್ಸ್ ಅಜ್ಜಿನಡಕ ತಂಡಕ್ಕೆ. ಅದೇ ರೀತಿ ಬಹಳಷ್ಟು
ಪ್ರಯತ್ನ ಪಟ್ಟಂತಹ ಜಾನ್ ಗೈಸ್ ಈ ತಂಡಕ್ಕೂ ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಎಸ್, ಗ್ರ್ಯಾಂಡ್ ಫಿನಾಲೆ ಒಂದೇ ಪಂದ್ಯಾಕೂಟ ಇನ್ನು ಬಾಕಿ ಇದೆ. ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾದರಪಡಿಸುವಂತಹ APL 2025 ಆವರ್ತಿ 6 ಫೈನಲ್ ಮಾತ್ರ ಇಲ್ಲಿ ಬಾಕಿ ಇದೆ. ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು ಎಲ್ಲೂ ಕೂಡ ನಾವು ಉತ್ತರ ನೀಡಲಿಕ್ಕಿದ್ದೇವೆ. APL 2025 ಸೀಸನ್ 6 ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ ಈಗ ಕ್ಷಣದಲ್ಲಿ ಆರಂಭಗೊಳ್ಳಲಿಕ್ಕಿದೆ. ನನ್ನ ಚುಮ್ಮಿಗೋಸ್ಕರ ಎರಡು ತಂಡದ ನಾಯಕ ಬನ್ನಿ. ಚಾಲೆಂಜರ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ ತಂಡದ ನಾಯಕರನ್ನು ಕಳಿಸಿಕೊಡಿ. ನಾಣ್ಯ ಚುಮ್ಮಿಗಾಗಿ ಕೊನೆಯ ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ ಮಾತ್ರ ಇಲ್ಲಿ ಬಾಕಿ ಇದೆ. ವಿಳಂಬ ಮಾಡಬೇಡಿ, 5 ಗಂಟೆ ಆಗಿದೆ. ದಯವಿಟ್ಟು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ, ಶಬೀರ್ ಅವರ ಪಾಲಾಗ್ತಾ ಇದೆ. ಹ್ಯಾಟ್ರಿಕ್ ಕಬಳಿಸಿದಂತ ಆಟಗಾರ, ಅದ್ಭುತ ಹುರಿಚೆ ನಿರ್ದಾಳಿ ಮಾಡಿದಂತಹ ದಾಳಿಗಾರ. ಕಂಗ್ರಾಚುಲೇಷನ್ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡಕ್ಕೆ. ಇದೀಗ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಮಿಸ್ಟರ್ ಶಬೀರ್. ಇವರಿಗೆ ನಮ್ಮ ನಾಡಿನ ನೆಚ್ಚಿನ ನಮ್ಮ ದಾಸನ್ ಅವರು ಕೊಟ್ಟು ಸಹಕರಿಸಲಿದ್ದಾರೆ. ತಿರುಪುಗರೆ ನಾಣ್ಯ ಚುಮಕಿ ನಡೆಸಬೇಕಾಗಿದೆ. ಎರಡು ದಯವಿಟ್ಟು ಸಹಕರಿಸಿ. ಶಬೀರ್ ಎಲ್ಲಿದ್ರು ಕೂಡ ಪಾಯಿಂಟ್ ಬರಬೇಕು. ಲಯನ್ಸ್ ತಂಡದ ಕಪ್ತಾನ್ ನಾಣ್ಯ ಚುಮಕಿ ನಡೆಸಿ ಮತ್ತೆ 5 ನಿಮಿಷ ಕಾಲಾವಕಾಶ ಕೊಡ್ತೇವೆ. ನಾಣ್ಯ ಚುಮಕಿ ನಡೆಸಿ ತಾವು ತೆರಳಬೇಕಾಗಿದೆ. ಕಳೆದ ಪಂದ್ಯಾಟದ ಹೀರೋ ಶಬೀರ್ 1 ಓವರಿನಲ್ಲಿ ಕೇವಲ 1 ರನ್ ಅನ್ನು ಮಾತ್ರ ಬಿಟ್ಟುಕೊಟ್ಟು 4 ವಿಕೆಟ್ ಗಮನಿಸುವಲ್ಲಿ ಯಶಸ್ವಿಯಾದಂತಹ ನಮ್ಮ ನಾಡಿನ ಆಟಗಾರ, ಲೆಜೆಂಡ್ ಆಫ್ ದ ಪ್ಲೇಯರ್ ಶಬೀರ್ ನವರಿಗೆ ನಮ್ಮ ನಾಡಿನ ನೆಚ್ಚಿನರಂತಹ ದಾಸಣ್ಣ ಅವರು ಇದೀಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಅವರಿಗೆ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಬರೋಬ್ಬರಿ 4 ವಿಕೆಟ್ ಅನ್ನು ಕಬಳಿಸಿದಂತಹ ದಾಂಡುಗಾರ, ಎಸೆತಗಾರ ಮಿಸ್ಟರ್ ಶಬೀರ್. ಸೀಸನ್ 6 ಇದರ ಅಧ್ಯಯನದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆಯುವಲ್ಲಿ ಪ್ರಥಮ ಅಗ್ರಮ ಸ್ಥಾನದಲ್ಲಿ ನಮ್ಮ ಶಬೀರ್ ನವರು. ದಾಸಣ್ಣ ಅವರಿಗೆ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ತೀರ್ಪುಗಾರ ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕು ದಯವಿಟ್ಟು. ಇದೀಗ ಈ ಮೈದಾನದಲ್ಲಿ ಜಿದ್ದಾಜಿದ್ದಿನ ಪಂದ್ಯಾಕೂಟವು ನಡೀಲಿಕ್ಕಿದೆ. ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡದ ವಿರುದ್ಧವಾಗಿ ಈ ಲಯನ್ಸ್ ಅಜ್ಜಿನಡ್ಕ ತಂಡದ ನಡುವಿನ ಜಿದ್ದಾಜಿದ್ದಿನ ಪಂದ್ಯಾಕೂಟವನ್ನು ನಡೀಲಿಕ್ಕಿದೆ. ಈ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ಸೀಸನ್ APL 6 ಇದರ ಮಾಲಕರಾದಂತಹ ಇಸಾಕ್, ಅದೇ ರೀತಿಯಲ್ಲಿ ಉಸೈಫ್, ಅದೇ ರೀತಿಯಲ್ಲಿ ಥನಾಜ್, ಅದೇ ರೀತಿಯಲ್ಲಿ ಬಾತೀಸ್ ಅವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಈ ಪಂದ್ಯಾಕೂಟವನ್ನು ನೇರ ವೀಕ್ಷಣೆಯಲ್ಲಿದ್ದಾರೆ ನಮ್ಮ ದಾಸನ್ ಅವರು, ಅದೇ ರೀತಿಯಲ್ಲಿ ಅದುಚ್ಚ, ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟವನ್ನು ನೇರ ವೀಕ್ಷಣೆಯಲ್ಲಿದ್ದಾರೆ ಸಲಾಂ ಕೆಸಿ ನಗರ. ಪಂದ್ಯಾಕೂಟ ಸಲಾಂ ಕೆಸಿ ನಗರ ಅವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ತೀರ್ಪುಗಾರ ಆದಷ್ಟು ಬೇಗ ಪಂದ್ಯಾಕೂಟವು ಮುಂದುವರಿಸಬೇಕು ದಯವಿಟ್ಟು. ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾದರಪಡಿಸುವಂತ APL 2025 ಸುದೀರ್ಘ 3 ದಿವಸಗಳ ಕಾಲ ಈ ಮೈದಾನ ಸಾಕ್ಷಿಗೊಳ್ಳುವಾಗ ಬಹಳಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ಪಂದ್ಯಾಕೂಟ ಸಾಗಿ ಬರುವಾಗ
ಕೊನೆಯ ಒಂದು ಪಂದ್ಯಾಕೂಟ ಮಾತ್ರ ಬಾಕಿ ಇದೆ, ಅದು ಕೂಡ ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ. ಈ APL 2025 ಇದರ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು? ಎಲ್ಲೂ ಕೂಡ ನಾವು ಈ ಒಂದು ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟದಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಇದು ಎರಡು ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಕೂಟ. ಈ ಮೈದಾನ ಸಾಕ್ಷಿಗೊಳ್ಳುವಾಗ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ ನಾಣ್ಯಚುವಿಕೆಯಾಗಿ. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ, ಎರಡು ಒಂದೇ ಊರಿನ ಪಂದ್ಯಾಕೂಟ. ಲಯನ್ಸ್ ಅಜ್ಜಿನಡ್ಕ, ಲಯನ್ಸ್ ಅದೇ ರೀತಿ ಚಾಲೆಂಜರ್ಸ್ ಅಜ್ಜಿನಡ್ಕ. യെസ്, ഫൈനൽ മത്സരത്തിന്റെ ടോസിനായി ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. ലയൻസ് അജ്ജിനെടുക്ക, അതുപോലെ തന്നെ ചാലഞ്ചേഴ്സ് അജ്ജിനെടുക്ക. ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. അടുത്ത മത്സരത്തിന്റെ ಕೇವಲ 5 ನಿಮಿಷಗಳ ಕಾಲ ಮಾತ್ರ ನಿಮಗೆ ಅವಕಾಶ.
ತೀರ್ಪುಗಾರರೇ ದಯವಿಟ್ಟು ಪಂದ್ಯಕೂಟವನ್ನು ಎರಡು ಸಾವಿರದ ಅಬ್ದುಲ್ ಕೈಫ್ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಅಬ್ದುಲ್ ಕೈಫ್ ಅದೇ ರೀತಿಯಲ್ಲಿ ಪಂದ್ಯಕೂಟದಲ್ಲಿ ಇಕ್ಕು ಮುಳ್ಳುಗುಡ್ಡೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇಕ್ಕು ಮುಳ್ಳುಗುಡ್ಡೆ ಇವರಿಗೂ ಕೂಡ ಈ ಪಂದ್ಯಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇವೆ. ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಕೂಟವು ಮುಂದುವರಿಸಬೇಕು. ಬಿಗ್ ಫಿನಾಲೆ ಈ ಪಂದ್ಯಕೂಟಕ್ಕೆ ವೀಕ್ಷಣೆ ವಿವರಣೆಗಾಗಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ ಮುಜಮ್ಮಿಲ್ ಹಿದಾಯತ್ ನಗರ, ಅದೇ ರೀತಿ ಕೊಡಂಗೇರಿ ಅನ್ಸಾರ್ನವರು. ಆದಷ್ಟು ಬೇಗ ತೀರ್ಪುಗಾರರೇ ದಯವಿಟ್ಟು ಸಹಕರಿಸಬೇಕು. APL ಸೀಸನ್ 6 ಜಿದ್ದಾಜಿದ್ದಿನ ಗ್ರ್ಯಾಂಡ್ ಫಿನಾಲೆ ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಎಲ್ಲಾ ವೀಕ್ಷಣೆಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಇಲ್ಲೊಂದು ಮೊಬೈಲ್ ಬಂದು ಸಿಕ್ಕಿದೆ. ಈಗಾಗಲೇ ನಮ್ಮ ಪಂದ್ಯವನ್ನು ವೀಕ್ಷಿಸಲು ಮಾಡಿ ಬಂದಂತ ದೇವದಾಸ್ ಶೆಟ್ಟಿಯವರಿಗೆ APL ಪರವಾಗಿ ಅಭಿನಂದಿಸುತ್ತೇನೆ. ಇವರಿಗೆ ಶಾಲವನ್ನು ನೀಡಿ ಗೌರವಿಸಬೇಕಾಗಿ ಕೋಟೆಗಾರ್ ಪಟ್ಟಣ ಪಂಚಾಯತ್ನ 8ನೇ ವಾರ್ಡ್ನ ಕೌನ್ಸಿಲರ್ ಆದ ಅಹಮದ್ ಇಸಾಕ್ನವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಕೋಟೆಗಾರ್ ಪಟ್ಟಣ ಪಂಚಾಯತ್ 8ನೇ ವಾರ್ಡಿನ ಕೌನ್ಸಿಲರ್ ಆದಂತ ಅಹಮದ್ ಇಸಾಕ್ನವರು ದೇವದಾಸ್ ಶೆಟ್ಟಿ ಅವರಿಗೆ ಸಾಲವನ್ನು ಕೊಟ್ಟು ಸಹಕರಿಸಬೇಕಾಗಿ ಹೇಳ್ತೇನೆ. ಅದೇ ರೀತಿ ಈಗಾಗಲೇ ಮುಂದಿನ ಪಂದ್ಯ ಫೈನಲ್ ಪಂದ್ಯ ಅದ್ದೂರಿಯಾಗಿ ನಡೆಯುವ ಫೈನಲ್ ಪಂದ್ಯಕ್ಕೆ ಪ್ರವೇಶಿಸಿದೆ ಚಾಲೆಂಜರ್ಸ್ ಅಜ್ಜಿನಡ್ಕ, ಅದೇ ರೀತಿ ಲಯನ್ಸ್ ಅಜ್ಜಿನಡ್ಕ. ಅದೇ ರೀತಿ ಈ ಪಂದ್ಯವನ್ನು ವೀಕ್ಷಿಸಲು ನಮ್ಮ ಊರಿನ ಹಿರಿಯರಾದಂತ ಹದ್ದುಚ್ಚ ಅವರಿಗೆ APL ಪರವಾಗಿ ಅಭಿನಂದಿಸುತ್ತೇನೆ. ಇವರಿಗೆ ಬಾತಿ ಸಜ್ಜನಕ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಫೈನಲ್ ಪಂದ್ಯ ವೀಕ್ಷಿಸಲು ಮುಖ್ಯ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿರಾಜ್ ಉಚ್ಚಿಲ್ ಎಸ್ ಎಲೆಕ್ಟ್ರಿಕಲ್ ಇದರ ಮಾಲಕರಾದಂತ ಸಿರಾಜ್ ಉಚ್ಚಿಲ್ ಮುಖ್ಯ ವೇದಿಕೆ ಬಂದು ಫೈನಲ್ ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ APL ಫೈನಲ್ ಹಂತಕ್ಕೆ ಬಂದು ಇದೀಗ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ
ದೇವದಾಸ್ ಶೆಟ್ಟಿ ಅವರಿದ್ದಾರೆ, ಹಾಗೂ ನಮ್ಮ ಊರಿನ ಹಿರಿಯರಾದಂತಹ ಅದ್ದುಚ್ಚರ್ ಅವರಿದ್ದಾರೆ. ಹಾಗೆ ವೇದಿಕೆಗೆ ಹಾಗೆ ಶಮೀರ್ ಬೊಂಬೈ ಸಾಮಿಲ್ ಇದರ ಮಾಲಕರಾದಂತಹ ಶಮೀರ್ ಅವರು ಎಲ್ಲಿದ್ದರೂ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ತಲಪಾಡಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಜಾಯಿದ್ ಕೆಸಿ ನಗರ ಇವರನ್ನು ಕೂಡ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಕೂಡ ಈ ವೇದಿಕೆಯಲ್ಲಿ ಬಂದು ಅಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನ ಸಮಾಜ ಸೇವಕರಾದಂತಹ ಇರ್ಷಾದ್ ಅಜಿನಡ್ಕರ್ ಅವರು ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಈ ವೇದಿಕೆಯ ಮುಖಾಂತರ ನೀವು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕಳಕಳಿಯ ವಿನಂತಿ. ಜಾಯಿದ್ ಮೊಹಿದ್ದೀನ್ ಎಸ್ಪಿ ಇವರು ಕೂಡ ಅಶ್ರಫ್ ಇವರು ಕೂಡ ಬಂದು ನಮ್ಮ ಈ ವೇದಿಕೆಯಲ್ಲಿ ನಿಂತು ನಮ್ಮ ಈ ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ತಿಳಿಸಿಕೊಳ್ತಾರೆ. ಸಮೀರ್ ಮೊಹಮ್ಮದ್ ಸಾಮಿಲ್ ಇವರಿಗೆ ತನಾಜ್ ತನ್ನೂರ್ ಅವರು ಶಾಲ್ ಹಾಕುವ ಮುಖಾಂತರ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ನಮ್ಮ ಊರಿನ ಸಮಾಜ ಸೇವಕರು ಜಮಾಲ್ ಎಂಬಿ ಲಯನ್ಸ್ ತಂಡದ ಮಾಲಕರಾದಂತಹ ಜಮಾಲ್ ಎಂಬಿ ಇವರಿಗೂ ಪೀಸ್ ಬಾಯ್ ಸಜ್ಜಿನಡ್ಕ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆ. ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಕೂಡ ವೇದಿಕೆಯಲ್ಲಿ ನಿಂತು ಈ ಪಂದ್ಯಾಕೂಟವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೆ ನಮ್ಮ ಇನ್ನೊಬ್ಬ ಊರಿನ ಹಿರಿಯರಾದ ನಮ್ಮ ಸ್ನೇಹಿತನಾದ ರಶೀದ್ ಇಂಜಿನಿಯರ್ ಇವರು ಕೂಡ ನಮ್ಮ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಕೂಡ ರಶೀದ್ ಬಾಯ್ ಇವರು ಪ್ಲೀಸ್ ವೇದಿಕೆಯಲ್ಲಿ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಎರಡು ತಂಡದ ಕಪ್ತಾನ ನಾಣ್ಯ ಚಿಮ್ಮಿಗೋಸ್ಕರ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 5 ಓವರಿನ ಪಂದ್ಯಾಟವಾಗಿರುತ್ತದೆ. ಎರಡು ತಂಡದ ಕಪ್ತಾನ ನಾಣ್ಯ ಚಿಮ್ಮಿಗೋಸ್ಕರ ವೀಕ್ಷಕ ಕೊಟ್ಟಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ ಗ್ರ್ಯಾಂಡ್ ಫಿನಾಲೆ 2025ರ APL ಕೆನ್ಸಾ ಮೈದಾನದಲ್ಲಿ ಈ ಸುಂದರ ಸಂಜೆಯಲ್ಲಿ ಸಾಗಿ ಬರಲಿದೆ. ಕಾದು ನೋಡಬೇಕಾಗಿದೆ ಯಾರ ಮಡಲಿಗೆ ಚಾಂಪಿಯನ್ ಟ್ರೋಫಿ ಎಂದು. ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೋಸ್ಕರ ಆದಷ್ಟು ಬೇಗ ವೀಕ್ಷಕ ಬೆಣ್ಣಗಾರ ಕೊಟ್ಟಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಯಾಜ್ ಜಾನ್ ಗೈಸ್ ತಾವು ಕೂಡ ಎಲ್ಲಿದ್ದರೂ ವೇದಿಕೆಯಲ್ಲಿ ಬಂದು ಅಸೀನರಾಗಬೇಕಾಗಿ ಕೇಳಿಕೊಳ್ತಾರೆ. ಫಯಾಜ್ ಜಾನ್ ಗೈಸ್ ನಾಣ್ಯ ಚಿಮ್ಮಿಗೆಯನ್ನು ಲಯನ್ಸ್ ತಂಡವು ಗೆದ್ದುಕೊಂಡ್ರಿ. ಒಂದು ಕಡೆಯಲ್ಲಿ ಚಾಲೆಂಜರ್ಸ್ ಅಜ್ಜಿನಡ್ಕ ಎರಡೂ ಕೂಡ ಬಲಾಢ್ಯ ತಂಡ. ಕಾದು ನೋಡಬೇಕಾಗಿದೆ. ಇದು ಹೈ ವೋಲ್ಟೇಜ್ ಪಂದ್ಯಾಟ ಕಾಣ ಸಿಗ್ತಾ ಇದೆ ಈ ಮೈದಾನದಲ್ಲಿ. ತಂಡದ ಮಾಲಕರಾದ ಫಯಾಜ್ ಅಜ್ಜಿನಡ್ಕ ಪಂದ್ಯವನ್ನು ವೀಕ್ಷಣೆ ಮಾಡಲು ವೇದಿಕೆಗೆ ಬರಬೇಕು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಫಯಾಜ್ ಅಜ್ಜಿನಡ್ಕ APL 2025 ಈ ಸುಂದರ ಸಂಜೆಯಲ್ಲಿ ಬಹಳ ಸೊಗಸಾಗಿ ಸಾಗಿ ಬರಲಿದೆ. ಕಾದು ನೋಡಬೇಕಾಗಿದೆ ಯಾರ ಮಡಿಲಿಗೆ ಚಾಂಪಿಯನ್ ಟ್ರೋಫಿ ಎಂದು. ಬಹಳ ಸೊಗಸಾದ ರೀತಿಯಲ್ಲಿ ಸಾಗಿ ಬರಲಿದೆ. ಅದೇ ರೀತಿಯಲ್ಲಿ
ಹಮೀದ್ ಉಚ್ಚಿಲ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಪಂದ್ಯಕೂಟವನ್ನು ಪ್ರೇಕ್ಷಕರ ಬಹಳಷ್ಟು ರೀತಿಯಲ್ಲಿ ಸೊಗಸಾಗಿ ಸಾಗಿ ಬರಲಿದೆ. ಎಲ್ಲಾ ತಂಡದಲ್ಲಿ ಎಲ್ಲಾ ಮುಖ್ಯ ಅತಿಥಿಗಳು ಬಂದಂತಹ ಎಲ್ಲಾ ಮುಖ್ಯ ಅತಿಥಿಗಳು ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ತೀರ್ಪುಗಾರರೇ. ಇದು ನಮ್ಮ ಊರಿನ ಪಂದ್ಯಾಟವಾಗಿದೆ. ದ ಗ್ರ್ಯಾಂಡ್ ಫಿನಾಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಕಾದು ನೋಡಬೇಕಾಗಿದೆ ಯಾರ ಮಡಿಲಿಗೆ ವಿಜಯದ ಟ್ರೋಫಿ ಎಂದು. ಎರಡು 2025 ಈ ಕಾಲಿಟ್ಟು 2025ಕ್ಕೆ ಕಾಲಿಟ್ಟಿದಂತಹ ಪಂದ್ಯ 3 ದಿನ ಕಳೆದು ನಿಸಾರ್ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ನಿಸಾರ್ ಲಯನ್ಸ್ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದು ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತವೆ. ನಿಸಾರ್ ಇಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. 2025ನ ಕೊನೆಯ ಎಪಿಎಲ್ ಪಂದ್ಯಾಟ ಫೈನಲ್ ಸಾಗಲಿದೆ. ಬಹಳ ಅದ್ದೂರಿಯಾದ ರೋಮಾಂಚಕ ಪಂದ್ಯವು ಕೂಡ ಇಲ್ಲಿ ಸಾಗಲಿದೆ. ಹಲವಾರು ಗಣ್ಯರು ಕೂಡ ನಮ್ಮ ವೇದಿಕೆಯಲ್ಲಿ ಆಸರಾಗಿದ್ದಾರೆ. ಆದ್ದರಿಂದ ಪಂದ್ಯ ನೋಡಲು ಬಂದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಎಪಿಎಲ್ ಪರವಾಗಿ ಎಪಿಎಲ್ ಆಯೋಜಿಸಿರುವ ಪೀಸ್ ಬಾಯ್ಸ್ ಆರ್ಗನೈಸೇಷನ್ ಪರವಾಗಿ ಅಭಿನಂದಿಸಿದ್ದೇನೆ. ಬಹಳ ಸುಂದರವಾದ ಸಾಗ್ತಾ ಇದೆ ಈ ಸುಂದರ ಸಂಜೆಯಲ್ಲಿ. ದ ಗ್ರ್ಯಾಂಡ್ ಫಿನಾಲೆ ಇನ್ನು ಕೆಲವೇ ಕ್ಷಣ ಮಾತ್ರಗಳಲ್ಲಿ ನಡೆಯಲಿದೆ. ಕಾದು ನೋಡೋಣ. ಎಪಿಎಲ್ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಎಲ್ಲಾ ರೀತಿ ಸಹಕರಿಸಿದ ವಿಜಿ ಸ್ವೀಟ್ಸ್ ಇವರಿಗೂ, ಯುಕೆ ಬಿಲ್ಕಾನ್ ಇವರಿಗೂ, ಜಮಾಲ್ ಅಜ್ಜಿನಡಕ, ಇರ್ಷಾದ್ ಅಜ್ಜಿನಡಕ, ಏಜ್ ಫೀಲ್ಡ್ಸ್ ತಲಪ್ಪಾಡಿ, ಸಾಲಿ ಕತ್ತರ್, ಆರಿಸ್ ಕತ್ತರ್, ಶಫೀಕ್ ಕತ್ತರ್, ಶೋಯಿಲ್ ದುಬೈ, ಇರ್ಫಾನ್ ಕತ್ತರ್, ಅಬ್ಬಾಸ್ ಕೆಸಿ ರೋಡ್, ಸಿರಾಜ್ ಉಚ್ಚಿಲ್, ಶರೀಫ್ ದುಬೈ ಸೌದಿ ಅರೇಬಿಯಾ, ಶಮೀರ್ ಅಜ್ಜಿನಡಕ, ಶಮೀರ್ ಬೊಂಬೈ ಸ್ವಾಮಿಯಲ್, ಅದೇ ರೀತಿ ಅಬ್ಬಾಸ್ ಸ್ಕ್ರಾಪ್, ಅದೇ ರೀತಿ ಇಬ್ರಾಹಿಂ ಸ್ಕ್ರಾಪ್, ರಹೀಂ ಸಿಎಚ್, ಅನ್ಸಾರ್ ಮಜಲ್ ಇವರೆಲ್ಲರಿಗೂ ಎಪಿಎಲ್ ಪರವಾಗಿ ಅಭಿನಂದಿಸುತ್ತೇನೆ. ತನಾಜ್ ತನ್ನು ತನಾಜ್ ಅವರೇ, ಇಸಾಕ್ ಈ ಏಳು ಬೀಳು ಪಂದ್ಯಾಟದಲ್ಲಿ ಯಾರ ಮಡಿಲಿಗೆ ಚಾಂಪಿಯನ್ ಟ್ರೋಫಿ, ಯಾರಿಗೆ ವಿಜಯದ ಆದಿ ಕಾದು ನೀಡಬೇಕಾಗಿದೆ. ಇವೆಲ್ಲ ತೀರ್ಮಾನವು ಇನ್ನು ಕೆಲವೇ ಕ್ಷಣಗಳೇ ನಡೆಯಲಿರುವುದು.
ಒಂದು ಕಡೆಯಲ್ಲಿ ಲಯನ್ಸ್ ತಂಡವು ಕಾಣಸಿಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಆರಂಭಿಕ ದಾಂಡುಗಾರರಾಗಿ ಆಗಮಿಸ್ತಾ ಇದ್ದಾರೆ ಓರ್ವ ದಿಗ್ಗಜ ಆಟಗಾರರ ಆಗಮನವಾಗುತ್ತಾ ಇದೆ ನಾಸೀರ್ ಅದೇ ರೀತಿಯಲ್ಲಿ ಬಶೀರ್. ಎರಡು ದಿಗ್ಗಜ ದಾಂಡುಗಾರರು ಮೈದಾನವನ್ನು ನಿಧಾನಗತಿಯಲ್ಲಿ ಸಾಗಿಸಿಕೊಡ್ತಾ ಇದ್ದಾರೆ. ಕಾದು ನೀಡಬೇಕಾಗಿದೆ ನಾಸೀರ್, ಅದೇ ರೀತಿಯಲ್ಲಿ ಬಶೀರ್. ಅದು ಎಷ್ಟು ಅಂಕಿಗಳನ್ನು ಕಳಚಿ ಹಾಕುತ್ತಾರೋ. ಪಂದ್ಯಾಟವು 5 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಪ್ರತಿ ಫೈನಲ್ ಪಂದ್ಯಾಟವು 5 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಪ್ರಥಮ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿರುತ್ತದೆ. 5 ಓವರ್ಗೆ ಚಾಲ್ತಿಯಲ್ಲಿ 5 ಓವರಿನ ಪಂದ್ಯಾಟವಾಗಿರುತ್ತದೆ. ಪ್ರಥಮ ಓವರ್ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಪೀಕರ್ ಆದಂತ UT ಖಾದರ್ನವರು ಈಗಾಗಲೇ ನಮ್ಮ ಪಂದ್ಯ ಕೂಟಕ್ಕೆ ಆಗಮಿಸಿದ್ದಾರೆ. ಚಮ್ಮು start the match. ಸ್ಟಾರ್ಟ್ ದ ಮ್ಯಾಚ್. ಪ್ರಥಮ ದಾಂಡುಗಾರರಾಗಿ ನಾಸೀರ್ ಅವರು ಸ್ಟ್ರೈಕರ್ ಅಲ್ಲಿ ಕಾಣಸಿಗ್ತಾ ಇದ್ದಾರೆ. ನೌಶೈ ವಿಭಾಗದಲ್ಲಿ ಬಶೀರ್ ಅನ್ನಂತಹ ಡೇಂಜರಸ್ ಆಟಗಾರನ ಕಾಣಲು ಸಿಗ್ತಾ ಇದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನೌಫಲ್ ದಾಳಿಗಾರ ನೌಫಲ್. ಬಲವಾದ ಹೊಡೆಕೆ ಮನವಿನಿಟ್ಟು ದಂಡು ಮುಖೇನವಾಗಿ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನಾಸೀರ್ ಅವರ ಖಾತೆ ತೆರೆಯಲ್ಪಟ್ಟಿದೆ. ಖಾತೆಯು ಆರಂಭಗೊಳ್ಳುತ್ತಾ ಇದೆ. 1ಕ್ಕೆ ಏರ್ತಾ ಇದೆ. ಮತ್ತೆ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ನೌಫಲ್. ಅಂಪೈರ್ ಮುಂದುವರಿಸಿ. ಮತ್ತೆ ನೌಫಲ್ ರವರ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ಭೂಮಿ ತಾಯಿಗೆ ಬಡಿಯುತ್ತಾ ಮತ್ತೊಮ್ಮೆ ಬಲವಾದ ಪ್ರಯತ್ನ, ಬಲವಾದ ಹೊಟ್ಟೆಗೆ ಮನವಿಡ್ತಾರೆ ಇಲ್ಲಿ. ಓಹೋ, ಇಲ್ಲಿ ಕೊಂಚ ಮಟ್ಟಿಗೆ ಎಡವಿದ್ರು. 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಹಳ ಸೊಗಸಾಗಿ ಈ ಸುಂದರ ಸಂಜೆಯಲ್ಲಿ ಬಹಳ ಸೊಗಸಾದ ರೀತಿಯಲ್ಲಿ ಪಂದ್ಯಾಟವು ಸಾಗಿ ಬರುತ್ತಾ ಇದೆ. APL 2025 ಸುಂದರ ಸಂಜೆಯಲ್ಲಿ ದ ಗ್ರ್ಯಾಂಡ್ ಫಿನಾಲೆ, ಯಾರ ಮಡಿಲಿಗೆ ವಿಜಯದ ಮಾಲೆ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ನಾಸೀರ್ ದಂಡನ್ನು ಪಡೆಯುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ನಾಸೀರ್ ಇಂಟು ದ ಮಿಡಲ್. ಇಲ್ಲಿ ಸೊಗಸಾದ ದಾಳಿ ಲೆಗ್ ಬೈ ಮೂಲಕ 1 ಅಂಕ ಖಾತೆಯ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು ಅನುಭವಿಯುತ್ತ ದಾಳಿಗಾರ ಈ ನೌಫಲ್ ರವರು ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡಿಕೊಡುತ್ತಾ ಇಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮತ್ತೆ ನೌಫಲ್ ಕೈಗೆತ್ತಿಕೊಳ್ಳುತ್ತಾ ಚೆಂಡನ್ನು ಬಲವಾದ ಹೊಡೆತಕ್ಕೆ ಪ್ರಯತ್ನವಿಟ್ಟು ಸೊಗಸಾದ ಕ್ಷೇತ್ರಕ್ಕೆ ಸುಂದರ ಕ್ಷೇತ್ರ ಪಾಲಕನ ಕಣ್ಮಡಿಸಲಿಸ್ತಾ ಇದೆ. ಇಲ್ಲಿ ಸೊಗಸಾದ ಕ್ಷೇತ್ರ ಪಾಲನೆ ಮುನ್ಬಾಸ್ ಎನ್ನುವಂತ ಕ್ಷೇತ್ರ ಪಾಲಕ
ನೌಫಲ್ ಮುಖೇನವಾಗಿ ಕೊನೆಯ 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಡೆಲಿವರಿ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ನೌಫಲ್ ಟು ನಾಸೀರ್. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಬಿಟ್ಟು ಇಲ್ಲಿ ಕೊಂಚ ಮಟ್ಟಿಗೆ ಗಿಡಬಿದ್ರು. ಇಲ್ಲಿ ಅವಲಿ ಒಟ್ಟಿಗೆ ಕರೆ ನೀಡಲ್ಪಡ್ತಾ ಇಲ್ಲ. ಲೆಗ್ ಬೈ ಮೂಲಕ 1 ಅಂಕ ಖಾತೆಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸನ್ ಟು 5 ಏರ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯ ಕೊನೆಯ 1 ಚೆಂಡುಗಳು ಬಾಕಿ ಆಗ್ತಾ ಇವೆ. ಬಶೀರ್ ಇಂಟು ದ ಮಿಡಲ್. ಕಳೆದ ಬಾರಿ ಒಂದು ಭರ್ಜರಿ 6 ಅನ್ನು ಕೂಡ ಮಾಡಿಸಿದ್ರು ಈ ಬಶೀರ್ ಎನ್ನುವಂತ ಆಟಗಾರ. ಮತ್ತೆ ಸೊಗಸಾಗಿ ಕಾಣಸಿಗ್ತಾ ಇದೆ. ಕೊನೆಯ 1 ಚೆಂಡು. ನೌಫಲ್ ಟು ಬಶೀರ್. ಮತ್ತೆ ಸೊಗಸಾಗಿ ದಂಡಿಸಿದ್ರು. ಇಲ್ಲಿ ಅವಲಿ ಒಟ್ಟಿಗೆ ಕರೆ ನೀಡ್ತಾರ. ಸೊಗಸಾದ ಕ್ಷೇತ್ರ ಪಾಲನೆ. ಓವರಿಗೆ ಮುಕ್ತಾಯವಾಗ್ತಾ ಇದೆ. ಓವರಿನ ನಾಂದಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 6ಕ್ಕೆ ಏರ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 6 ಅಂಕಗಳ ಮುಂದೆ ಕೇವಲ 6 ಅಂಕವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಅನ್ಸಾರ್. നന്ദി രേഖപ്പെടുത്തുന്നു മുസമ്മിൽ. ഇവിടെ രണ്ടാമത്തെ ഓവറുമായി ആദ്യത്തെ ഓവർ കരസ്ഥമാക്കുമ്പോൾ സ്കോർ നില 6 എന്ന നിലയിൽ രണ്ടാമത്തെ ഓവറുമായി ആദ്യത്തെ ഓവർ പന്തേരുവൻ ജസ്നും നൗസി രണ്ടാമത്തെ ഓവറിന്റെ ആദ്യത്തെ പന്ത് ബസീർ ഇവിടെ ബാറ്റ് ചെയ്യുമ്പോൾ രണ്ടാമത്തെ ഓവറിന്റെ ആദ്യത്തെ പന്ത് എറിയുവാനായിട്ട് നൗസി ഇവിടെ രണ്ടാമത്തെ ഓവറിന്റെ ആദ്യത്തെ പന്ത് ഇവിടെ പന്ത് നൗസി ഇവിടെ ഉയർത്തി അടിക്കാൻ ശ്രമിക്കുമ്പോൾ ഇവിടെ ഫീൽഡർ മിസ് ചെയ്യുമ്പോൾ രണ്ടാമത്തെ 2 കരസ്ഥമാക്കുമ്പോൾ സ്കോർ നില 8 എന്ന നിലയിൽ ഒരു വിക്കറ്റും ഇവിടെ വിട്ടുകൊടുക്കുന്നില്ല. രണ്ടാമത്തെ പന്തുമായി രണ്ടാമത്തെ ഓവറിന്റെ നൗസി ಅದೇ ರೀತಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಹರಿಕೃಷ್ಣ ಕಾಸರಗೋಡು. ತಮ್ಮನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ತಾವು ವೇದಿಕೆಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ವೇದಿಕೆಯಲ್ಲಿ ಕುಳಿತುಕೊಂಡು ಈ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡಲು ಕೇಳಿಕೊಳ್ತಾ ಇದ್ದಾವೆ. രണ്ടാമത്തെ ഓവറിന്റെ 4 പന്ത് ഇവിടെ ബാക്കി നിൽക്കവേ സ്കോർ നില 9 എന്ന നിലയിൽ മൂന്നാമത്തെ പന്തുമായി നൗസി ಈ ಪಂದ್ಯಕ್ಕೋಸ್ಕರ ನಮ್ಮ ರಾಜಧಾನಿ ಬೆಂಗಳೂರಿಂದ ಆಗಮಿಸಿದಂತಹ ಅಶ್ಬಾಕ್ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಭವ್ಯ ವೇದಿಕೆಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಯಾಸ್ಮಿನ್ ಅದೇ ರೀತಿ ಅಶ್ಬಾಕ್ ತಾವು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಮ್ಮನ್ನು ವೇದಿಕೆಗೆ ಆಧಾರದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ತಮಗೆ ಪೀಸ್ ಬಾಯ್ಸ್ ಅಚ್ಚನಡಿಕ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ನೇರ ಪಂದ್ಯಾಕೂಟಕ್ಕೆ ಇಲ್ಲಿ ದಾಪುಗಾಲಿಡುವಾಗ ಗ್ರ್ಯಾಂಡ್ ಫಿನಾಲೆ, ಖಂಡಿತವಾಗಲೂ ಗ್ರ್ಯಾಂಡ್ ಫಿನಾಲೆ. ಯಾರು ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು ಎಲ್ಲೂ ಕೂಡ ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಉತ್ತರ ನೀಡಲಿಕ್ಕಿದೆ. ಇದು ಆರಂಭದ ಇನ್ನಿಂಗ್ಸ್ ಸಾಗಿ ಬರುವಾಗ ಪಂದ್ಯಂತೂ ಫೈನಲ್ ಪಂದ್ಯಾಕೂಟ ರೋಚಕತೆಯಾಗಿ ಸಾಗಿ ಬಳಕಿದೆ. ಇಲ್ಲಿ 100,000 ಆಗಮವಾಗ್ತಾ ಇದೆ. ತಂಡದ ಭರವಸೆ, ಜವಾಬ್ದಾರಿ ಎಲ್ಲವನ್ನು ಹೊತ್ತುಕೊಂಡು ಆಡುವಂತ ಆಟಗಾರ ಇಲ್ಲಿ is Escomusam 2 10 on the board.
Last 2 more to go. Skomsum to 10 on the board. Loss of valuable big fish. Valuable first wicket inside of challengers Ajinadika. The new man Norris. Here we go. 5th time bowling mark once again. No collect the batsman. Big appeal. Batsman can't be beaten. No collect the batsman. One more dot and delivery. Skomsum to 10 on the board. Loss of valuable first wicket. Last final. 1 more to go. 1.5 delivery. Again over number 2 innings number 1. Grand finale. And the last final 1 more to go. Right arm on the wicket. Skomsum to 10 on the board. Outstanding delivery. What a delivery. Excellent, brilliant delivery. Norris is a man walking back the pavilion. The big fish into the net. The hard hitter of Norris walking back to the pavilion. Dodda bete aagta ide. End of the over number 2. Skomsum to 10 on the board without loss of valuable. Big 2 wicket inside of challengers Ajinadika. Sankashtada ಸ್ಥಿತಿಯಲ್ಲಿದೆ ಕಾರಣ ಎರಡು ಬಹುದೊಡ್ಡ ಹುದರಿಯಲ್ಲಿ ನೆಲಪಾಲಾಗ್ತಾ ಇದೆ. 12 ಚೆಂಡನ್ನು ಬಳಸಿದಂತಹ ಚಾಲೆಂಜರ್ಸ್ ಅಜಿನಡಿಕ ತಂಡ ಗಳಿಸಿದಂತ ಮೊತ್ತ ಬೆರಳಿಣಿಕೆ 10 ಓಟ. ಎರಡು ಹುದರಿ ನೆಲಪಾಲಾಗ್ತಾ ಇದೆ. ಇಲ್ಲಿ ಓವರ್ ನಂಬರ್ 2 ನಾಂದಿ ಆಡ್ತಾ ಇದೆ. ಓವರ್ 2 ಮುಜಂಬಿಲ್. ವಿನೋದ್ ರವರ ಆಗಮನವಾಗುತ್ತಾ ಇದೆ. ಮತ್ತೆ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ನಾಶೀರ್ ಸ್ಟ್ರೈಕ್ ಅಲ್ಲಿ ಕಾಣಸಿಗ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆರಂಭಿಕ ದಾಳಿಗಾರಾಗಿ ಕಾಣಸಿಗ್ತಾ ಇದ್ದ ನೌಫಲ್. ಮತ್ತೊಮ್ಮೆ ನೌಫಲ್ ಟು ನಾಸೀರ್. ಬಲವಾದ ದಂಡಿಗೆ ಪ್ರಯತ್ನಪಟ್ಟರು. ಯಾವುದೇ ಸಂಪರ್ಕ ಕಂಡು ಬರುತ್ತಾ ಇಲ್ಲ. ಚುಕ್ಕಿಯಾಗುತ್ತಾ ಇದೆ. ನೆಲಕ್ಕೆ ಬಡಿದು ಬಂದಂತ ಚೆಂಡು, ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಬಹಳ ಸೊಗಸಾದ ರೀತಿಯಲ್ಲಿ ಮತ್ತೆ ಸೊಗಸಾದ ದಾಳಿ. ತೀರ್ಪುಗಾರರಿಂದ ಕ್ರಮವಲ್ಲದಿಸಿದ ಸುಲಭ ರೀತಿಯಲ್ಲಿ ಅಂಕಪಟ್ಟಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದಲ್ಲಿ ಅಶ್ಫಾಕ್, ಯಾಸ್ಮಿನ್, ಹಫೀಜ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಈ ಒಂದು ಶಾಲನ್ನು ಹಾಕಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಇವರಿಗೆ ಜಮಾಲ್ ಅಜಿನಡ್ಕ ಇವರು ಶಾಲನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳದ ಮೂಲಕ ಮುಖೇನವಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಯಾಸ್ಮಿನ್ ಇವರಿಗೂ ಕೂಡ ಜಮಾಲ್ ಅಜಿನಡ್ಕ ಅವರು ಶಾಲನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಹಫೀಜ್ ಇವರಿಗೂ ಕೂಡ ಜಮಾಲ್ ಅಜಿನಡ್ಕ ಅವರು ಶಾಲನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸೊಗಸಾದ ದಾಳಿ ಬೈ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಬ್ಯಾಟ್ ಮುಖೇನವಾಗಿ ಸುಲಭ ರೀತಿಯಲ್ಲಿ ಒಂದು ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನೌಫಲ್ ಮುಖೇನವಾಗಿ ಕೊನೆಯ 3 ಎಸೆತಗಳು ಬಾಕಿ ಆಗ್ತಾ ಇದೆ. ಇಸ್ಮಾಯಿಲ್ ಮುಳ್ಳುಗುಡ್ಡ ಇವರು ವೇದಿಕೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಿದ್ದೀನಿ. ಬನ್ನಿ ಇಸ್ಮಾಯಿಲ್ ಅವರೇ, ಮುಖ್ಯ ವೇದಿಕೆ ಬಂದು ಪಂದ್ಯವನ್ನು ವೀಕ್ಷಿಸಿ. ಮತ್ತೆ ಸೊಗಸಾದ ದಾಳಿ ಬ್ಯಾಟ್ ಮುಖೇನವಾಗಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಂಡಿತವಾಗಿ ಒಂದೊಂದು ಅಂಕ ಬಂದರೆ ಹನಿ ಸೇರಿದ ಹಳ್ಳ ಎನ್ನುವಾಗಿ ಸುಲಭ ರೀತಿಯಲ್ಲಿ ಒಂದೊಂದು ಅಂಕ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ತಂಡದ ಅನುಭವಿ ಎಸೆತಗಾರ ನೌಫಲ್ ಇತ್ತ ಕಡೆಯಲ್ಲಿ ಕಂಡುಕೊಂಡ್ರೆ, ಇತ್ತ ಕಡೆಯಲ್ಲಿ ಮತ್ತೊಮ್ಮೆ ವಿನೋದ್ ಬಹಳ ಸೊಗಸಾದ ಹೊಡೆತ. ಇಲ್ಲಿ ಅವಲಿ ಓಟಕ್ಕೆ ಕರೆ ನೀಡ್ತಾರ, ಅವಲಿ ಓಟಕ್ಕೆ ಮನಸ್ಸು ಉಳುತ್ತಾ ಇದೆ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನೌಫಲ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಉರಿ ಚೆಂಡಿನ ದಾಳಿಗಾರ, ಬಹಳ ಅದ್ಭುತ ದಾಳಿಗಾರ, ನಾಜೂಕು ದಾಳಿಗಾರ ನೌಫಲ್. ಮತ್ತೊಮ್ಮೆ ಕೊನೆಯ 1 ಚೆಂಡುಗಳು ಬಾಕಿಯಾಗ್ತಾ ಇವೆ. ನಾಸೀರ್ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದ ನಾಸೀರ್ ಇಂಟು ದ ಮಿಡಲ್.
ಸೊಗಸಾಗಿ ದಂಡಿಸಲು ಪ್ರಯತ್ನಿಸಿದ್ರು. ಇಲ್ಲಿ ಓಟಕ್ಕೆ ಕರೆ ನೀಡ್ತಾ ಇದ್ದಾರೆ. ಓಟವು ಪೂರ್ಣಗೊಳ್ಳುತ್ತಾ ಇದೆ. ಇದರೊಂದಿಗೆ ಮೂಲಕ ಒಂದಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಂಟು 16 ಆನ್ ದಿ ಬೋರ್ಡ್, 16ಕ್ಕೆ ಇರ್ತಾ ಇದೆ. ಮುಂದಿನ ವೀಕ್ಷಕರಿಗಾಗಿ ಅನ್ಸಾರನ್ನು ಆಹ್ವಾನಿಸ್ತಾ ಇದ್ದಾರೆ. ಈಗಾಗಲೇ ಕೆಲವೇ ನಿಮಿಷದಲ್ಲಿ ಕರ್ನಾಟಕದ ಸ್ಪೀಕರ್ ಆದಂತ ನಮ್ಮ ಉಲ್ಲಾಲ MLA ಆದಂತ UT ಖಾದರ್ನವರು ಆಗಮಿಸಿದ್ದಾರೆ. ആരായിരിക്കും ഇന്നത്തെ ചാമ്പ്യൻ? ആരായിരിക്കും ഈ ട്രോഫിയിൽ മുത്തം വെക്കുന്നത്? കതോർക്കാം. ഇവിടെ ആദ്യത്തെ മത്സരത്തിന്റെ ആദ്യത്തെ ഇന്നിംഗ്സിലെ 3 ഓവർ അവസാനിക്കുമ്പോൾ സ്കോർ നില 16 എന്ന നിലയിൽ. Here we go, back to the match. Innings number 1 as comes to 16 on the board. Lots of big 2 wicket inside of challengers Achinedika. ಇಲ್ಲಿ ಬಲಿಷ್ಠ ಎರಡು ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ರೋಚಕತೆಯಾಗಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಪ್ರೇಕ್ಷಕರಂತೂ ಬಹಳಷ್ಟು ಪ್ರೇಕ್ಷಕರನ್ನು ಕಾಣಸಿಗುವಾಗ ಇಲ್ಲಿ ಖಂಡಿತವಾಗ್ಲೂ ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು, ಆ ಸ್ಟೇಟಸ್ ನಲ್ಲಿ ರಾಜಾರಿಸುವ ತಂಡ ಯಾವುದು, ಎಲ್ಲೋ ಕೂಡ ಇಲ್ಲಿ ನಾವು ನೋಡುವಂತ ಸಮಯ. ಇದು ಗ್ರ್ಯಾಂಡ್ ಫಿನಾಲೆ, ಫೈನಲ್ ಪಂದ್ಯಾಕೂಟ. ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ, ಯಾರು ವಿನ್ನರ್, ಯಾರು ರನ್ನರ್, ಎಲ್ಲೋ ಕೂಡ ಇಲ್ಲಿ ನಾವು ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ಉತ್ತರ ನೀಡಲಿಕ್ಕಿದ್ದೇವೆ. ಇದು ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಅನೀಫ್. ಎಸೆತಗಾರಿಕೆ ಭಾಗದಲ್ಲಿ ಆರಂಭದ ಇನ್ನಿಂಗ್ಸಿನ 4ನೇ ಓವರ್ ಚಾಲ್ತಿಯಲ್ಲಿರುವಾಗ 5 ಓವರ್ಗಳ ಪಂದ್ಯಾಕೂಟ, ಅರ್ಥ 30 ಚೆಂಡುಗಳ ಪಂದ್ಯಾಕೂಟ ಇಲ್ಲಿ 3 ಓವರ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 16 ಬಂದಾಗಿದೆ. 18 ಚೆಂಡನ್ನು ಬಳಸಿದಂತಹ ಚಾಲೆಂಜರ್ಸ್ ಅಜ್ಜನಡ್ಕ ಗಳಿಸಿದಂತ ಮೊತ್ತ 16. 16ಕ್ಕೆ 2 ಉದರಿಯಲ್ಲಿ ಬಿಟ್ಟುಕೊಡ್ತಾ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಅಂಕಾಂಶ ಪಟ್ಟಿಯಲ್ಲಿ 16, 16ಕ್ಕೆ 2 ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಅನೀಪ ಪರಿಚಯವಾಗ್ತಾ ಇದೆ. ಇದು ಆರಂಭದ ಚೆಂಡು. ಫೈನಲ್ ಪಂದ್ಯಾಕೂಟ ಪ್ರಥಮ ಇನ್ನಿಂಗ್ಸ್ 4ನೇ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಮತ್ತೆ ಪರಿಚಯವಾಗ್ತಾ ಇದೆ. ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ. ಆರಂಭದ ಕ್ರಮಾಂಕದಲ್ಲಿ ಬಂದಂತ ನಾಸಿರ್ ಇನ್ನು ಕೂಡ ಕ್ರೀಸಿನಲ್ಲಿ ಜೀವಂತವಾಗಿದ್ದಾನೆ, ಕ್ರೀಸಿನಲ್ಲಿ ಅಂಟಿಕೊಂಡಿದ್ದಾನೆ. ಇದು ಪ್ರಥಮ ಚೆಂಡು. ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ. ಅನೀಫ್ ಎಸೆತಗಾರಿಕೆ ಭಾಗದಲ್ಲಿ, ನಾಸಿರ್ ದಾಟುಗಾರ ಭಾಗದಲ್ಲಿ 4ನೇ ಓವರ್ ಪ್ರಥಮ ಚೆಂಡು. ಸೊಗಸಾದ ಹೊಡೆತ, ಆದರೆ ಇಲ್ಲಿ ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ ಕಾರಣ, ಆ ಕಾಲ್ ನೋವಿದ್ದ ಕಾರಣ ಓಟಕ್ಕೆ ಬಹುತೇಕ ಇಲ್ಲಿ ಖಚಿತಗೊಳ್ತಾ ಇದೆ. ಆದರೆ ಇಲ್ಲಿ ರನ್ಔಟ್ ಮುಖ್ಯವಾಗಿ ಇಲ್ಲಿ 3ನೇ ಉದರಿ ನೆಲಪಾಲಾಗ್ತಾ ಇದೆ. ಅದು ಕೂಡ ಬಹು ದೊಡ್ಡ ಬೇಟೆಯಾಗ್ತಾ ಇದೆ. ದೊಡ್ಡ ತಿಮಿಂಗಿಲ ಬಲೆಗೆ ಬೀಳ್ತಾ ಇದೆ. ಇಲ್ಲಿ ಮತ್ತೊಂದು ಮಗದೊಂದು ಜವಾಬ್ದಾರಿ, ಸಮಯ, ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಆಡುವಂತ ಆಟಗಾರ ಈ ಆಟಗಾರ. ಇದೊಂದು ದೊಡ್ಡ ಬೇಟೆಯಾಗ್ತಾ ಇದೆ. ತಂಡದ ಭರವಸೆ ಆಟಗಾರ, ತಂಡದ ಟ್ರಂಪ್ ಆಟಗಾರ ಈ ಆಟಗಾರ. ಖಂಡಿತವಾಗಲೂ ಇಲ್ಲಿ ನಾಸೀರ್ ಅವರ ಆಟ ಇಲ್ಲಿ ಅಂತ್ಯಗೊಳ್ತಾ ಇದೆ. ಪುಟ್ಟ ಹೆಜ್ಜೆ ಇಡುತ್ತಾ ವೀಕ್ಷಣೆ ಮಾಡುವಾಗ ಉದರಿ ನಂಬರ್ 3 ದಾಖಲಾಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 17 ಬಂದಾಗಿದೆ. ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅನೀಫ್ ಬಹಳಷ್ಟು ಕಂಬ್ಯಾಕ್ ನೀಡ್ತಾ ಇದ್ದಾನೆ, ಕೈ ಚಲಕ ನೀಡ್ತಾ ಇದೆ. ಕಾರಣ ಇದು ಗ್ರ್ಯಾಂಡ್ ಫಿನಾಲೆ, ಫೈನಲ್ ಪಂದ್ಯಾಕೂಟ. ಗೆಲುವು ಪ್ರಾಮುಖ್ಯತೆ, ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು? ಖಂಡಿತವಾಗ್ಲೂ ಕಾದು ನೋಡಬೇಕಾಗಿದೆ. ಇಲ್ಲಿ ಎಲ್ಲೋ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಈ ಕೆಂಪು ಟೋಪಿದಾರಿ ಇನ್ನು ಕೂಡ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ. ಈ ಕೆಂಪು ಎಂಬುದೇ ಅಪಾಯಕಾರಿ ಆಟಗಾರ ಇನ್ನು ಕೂಡ ಕ್ರೀಸಿನಲ್ಲಿ ಬದ್ಧವಾದ್ರೆ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 17 ಬಂದ ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ, ಅರ್ಥ 19 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಗಳಿಸಿದಂತ ಮೊತ್ತ 17ಕ್ಕೆ 3 ಎಂಬ ಸ್ಥಿತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಅನೀಫ್ ತನ್ನದಾದ ಶೈಲಿಯಲ್ಲಿ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ 3 ಬಾರಿಗೆ ಎಸೆಬೇಕು. ಸೊಗಸಾದ ಚೆಂಡು, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಯಾವುದೇ ಸಿಗ್ತಾ ಇಲ್ಲ. ತೃತೀಯ ಬಾರಿಗೆ ಎಸೆಬೇಕಾಗಿದೆ. ಎಸೆತಗಾರ ಅನೀಫ್ ಎಸೆಬೇಕಾಗಿದೆ. ತನ್ನದಾದ ಶೈಲಿಯಲ್ಲಿ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಜಾಕೀರ್ ಕೈ ಚಾಲಕ ನೀಡುವನೆ. ಈ ಒಂದು ಆ ಜೊತೆಯಾಟ ಬೆಳೆಯಬಹುದೇ? ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥ ಚಿಹ್ನೆ ಆಗ್ತಾ ಇದೆ. ಇಲ್ಲಿ ಆ ಜೊತೆಯಾಟಕ್ಕೆ ಬ್ರೇಕ್ ಥ್ರೂ ನೀಡ್ತಾನೆ ಅನೀಫ್. ಮತ್ತೆ ಸೊಗಸಾದ ದಾಳಿ, ಆದರೆ ಯಾವುದೇ ಪ್ರತಿ ಉತ್ತರ ಕಾಣಿಸಿದ್ದಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಇದೆ. അവസാനത്തെ 3 പന്ത് ഇവിടെ ബാക്കി നിൽക്കവേ സ്കോർ നില 11 എന്ന നിലയിൽ 3 വിക്കറ്റ് നഷ്ടപ്പെടുമ്പോൾ 4ാമത്തെ പന്തുമായി 4ന് ചെണ്ടു.
3 ಚೆಂಡು ಇಲ್ಲಿ ಸಂಪೂರ್ಣಗೊಂಡಿದೆ. 4ನೇ ಬಾರಿಗೆ ಎಸೆಯಬೇಕಾಗಿದೆ. ಅನೀಫ್ ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ಫೋಟಾಮ್ ರೈಟ್ ಆರ್ಮ್ ಆಫ್ ದ ವಿಕೆಟ್. ಅನೀಫ್ ಟು ಜಾಕೀರ್. ಅಬಿಗೋ ಫೋಟಾಮ್ ಮತ್ತೊಮ್ಮೆ 4ನೇ ಬಾರಿಗೆ ಎಸೆಯಬೇಕಾಗಿದೆ. 3 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. 17ಕ್ಕೆ 3 ಎಂಬ ಸ್ಥಿತಿಯಲ್ಲಿ ಚಾಲೆಂಜರ್ಸ್ ಅಚ್ಚನಡಕ ತಂಡ ಆಡುವುದಾದರೆ ಇಲ್ಲಿ 4ನೇ ಬಾರಿಗೆ ಸೊಗಸಾದ ದಾಳಿ, ದೊಡ್ಡ ಹೊಡೆತಕ್ಕೆ ಕಿಂಚಿತ್ ಅವಕಾಶ ಇಲ್ಲಿ ಎಸೆತಗಾರ ನೀಡ್ತಾ ಇಲ್ಲ. ಒಂದರ ಬಳಿಕೆ ಅವಳಿಗೆ ಕಾರ್ಯ ನೀಡಿದ್ದು ಈ ಬಾರಿ ಖಂಡಿತ ನೇರ ಗುರಿ ಬಿದ್ದಲ್ಲಿ ಅಪಾಯವಿತ್ತು. ಆದರೆ ಕ್ಷೇತ್ರರಕ್ಷಣೆ ಮಾಡಿದಂತ ತಪ್ಪು ಒಂದು ಓಟ ಕೊಡುಗೆಯಾಗಿ ಆ ಕ್ಷೇತ್ರರಕ್ಷಣೆ ನೀಡುವುದಾದರೆ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 19 ಕ್ಕೆ 3 ಎಂಬ ಸ್ಥಿತಿಯಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಆಖರಿ 2 ಗೇಂದ್ ತಯಾರ್. 2 ಚೆಂಡು ಇಲ್ಲಿ ಬಾಕಿ ಇರುವಾಗ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. 5ನೇ ಗೇಂದ್ 5ನೇ ಚೆಂಡು 5ನೇ ಬಾಲ್ ಅಂಜಾಮತ್ತ ಬಂದ್. ಮತ್ತೊಮ್ಮೆ ಅನೀಫ್ ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ರೈಟ್ ಆರ್ಮ್ ಆಫ್ ದ ಮಾದರಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಸಿಗ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ನೋಡಿದ್ರೆ ತಡೆ ಹಿಡಿತಾ ಇದ್ದಾರೆ ಎಸೆತಗಾರರು. ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ. ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಳ್ತಾ ಇದ್ದ ಕಾರಣ ಚಾಂಪಿಯನ್ ಒಂದೇ ಲಕ್ಷಣ. ಆ ಚಾಂಪಿಯನ್ ಯಾರ ಮಡಿಲಿಗೆ, ಯಾರಿಗೆ ಗೆಲುವು ಯಾರಿಗೆ ಸೋಲು. ಕೊನೆಯ 1 ಚೆಂಡು ಬಾಕಿ ಇದೆ. ತೀರ್ಪುಗಾರನ ದಾಟುತ್ತಾ ಅಂತಿಮ ಬಾರಿಗೆ ಅನೀಫ್ ಎಸೆಯಬೇಕಾಗಿದೆ. ಮತ್ತೆ ಸೊಗಸಾದ ಚೆಂಡಾಗಿತ್ತು. ಆದರೆ ಇಲ್ಲಿ ಒಂದು ಒಟ್ಟಲ್ಲಿ ಲೆಗ್ ಬೈ ಮುಖ್ಯವಾಗಿ ಕಾಣುವುದಾದರೆ ಇಲ್ಲಿ ಓವರ್ ನಂಬರ್ 4 ನಾಂದಿ ಆಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 20, 20, 20 ಇಲ್ಲಿ ಕಾಣಸಿಗುವಾಗ ಇಲ್ಲಿ ಓವರ್ ನಂಬರ್ 4 ಇಲ್ಲಿ ಮುಕ್ತಾಯ ಇದೆ. ಓವರ್ ಟು ಮುಜಂಬಿಲ್. ಐದನೇ ಓವರಿಗೆ ಸಜ್ಜಾಗಿದ್ದಾರೆ. ಮತ್ತೊಮ್ಮೆ ಹಫೀಜ್ ಎನ್ನುವಂತ ದಾಳಿಗಾರ. ಇನ್ನು 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಫೈನಲ್ ಪಂದ್ಯಾಟಕ್ಕೆ ಕಾಲಿಡ್ತಾ ಇದೆ. ಪ್ರತಿಯೊಬ್ಬ ಆಟಗಾರರ ಗಮನ ಹೊಂದಿರಲಿ, ಇದು ಫೈನಲ್ ಪಂದ್ಯಾಟ. ಇನ್ನು ಉಳಿದಿರುವ 6 ಚೆಂಡುಗಳ ಮುಂದೆ ಅದೆಷ್ಟು ಗರಿಷ್ಠ ಮೊತ್ತವನ್ನು ಕಳಚಿ ಹಾಕ್ತಾರೆ ಅಂತ ನೋಡ್ಬೇಕಾಗಿದೆ. 6 ಚೆಂಡುಗಳ ಮುಂದೆ ಅದೆಷ್ಟು ಮೊತ್ತವನ್ನು ಕಳಚಿ ಹಾಕ್ತಾರೆ ಕಾದು ನೋಡ್ಬೇಕಾಗಿದೆ. ಜರ್ಸಿ ನಂಬರ್ 09 ಹಫೀಜ್ ದಾಳಿಗಾರ. ಮತ್ತೊಮ್ಮೆ ಹಫೀಜ್ ಟು ಜಾಕೀರ್. ಚಾಲೆಂಜರ್ಸ್ ಅಜ್ಜನಡಕ ತಂಡಕ್ಕೆ ಅದು ಯಾವ ರೀತಿ ಈ ಜಾಕೀರ್ ಎನ್ನುವಂತ ಆಟಗಾರ ಅದು ಯಾವ ರೀತಿ ಆಡುತ್ತಾರಂತ ಕಾಲ ನೋಡ್ಬೇಕಾಗಿದೆ. ಒಂದು ಕಡೆ ಲಯನ್ಸ್ ಅಜ್ಜನಡ್ಕ ಕಂಡ್ರೆ ಇನ್ನೊಂದು ಕಡೆ ಚಾಲೆಂಜರ್ಸ್ ಅಜ್ಜನಡ್ಕ. 2 ತಂಡದ ನಡುವೆ ಹೈ ವೋಲ್ಟೇಜ್ ಪಂದ್ಯಾಟ, ಕ್ರಿಕೆಟ್ ಪಂದ್ಯಾಟ. ಅದು ಯಾವ ರೀತಿ ಯಾವ ಸಮಯದಲ್ಲೂ ಕೂಡ ಬದಲಾಗಬಹುದು. ಯಾರ ಮಡಿಲಿಗೆ ವಿಜಯದ ಮಾಲೆ ಎಂದು ಕಾದು ನೋಡಬೇಕಾಗಿದೆ. ಚಾಂಪಿಯನ್ ಪಟ್ಟ ತಲುಪುವರು ಯಾರು ಮತ್ತೆ ನೋಡಬೇಕಾಗಿದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಅಪ್ಪೀರವರ ತಂಡುಕೊಡ್ತಾ ಪ್ರಥಮ ಎಸೆತ. ಅಪ್ಪಿ ಟು ಜಾಕೀರ್. ಬಲವಾಗಿ ದಂಡಿಸಲು ಪ್ರಯತ್ನಿಸಿದ್ರು. ಗಿಲ್ಲಿ ನೇರವಾಗಿ ಕಾಲಿಗೆ ತಗುಲಿದಂತಹ ಚೆಂಡು ಲೆಗ್ ಬೈ ಮುಖೇನವಾಗಿ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಂಟಿಯಂತೆ ಬಂದ ಅಂಕೆಗಳು 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಉಳಿದಿರುವ 5 ಚೆಂಡುಗಳ ಮುಂದೆ ಅದೆಷ್ಟು ಅಂಕೆಗಳ ಕಳಿಚು ಹಾಕುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಪ್ಪಿ ಮುಖೇನವಾಗಿ 2ನೇ ಎಸೆತ. ಅಪ್ಪಿ ಟು ವಿನೋದ್. ಸೊಗಸಾದ ದಾಳಿ, ಯಾವುದೇ ಉತ್ತರ ನೀಡುತ್ತಾ ಇಲ್ಲ. ಇಲ್ಲಿ ಆಟಗಾರನಿಗೆ ದೊಡ್ಡ ಹೊಡೆತಕ್ಕೆ ಕಿಂಚಿತ್ತು ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ದಾಳಿಗಾರ. ಅಪ್ಪಿ ಎನ್ನುವಂತ ದಾಳಿಗಾರ, ಸೊಗಸಾದ ದಾಳಿಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಪ್ಪಿ ತೃತೀಯ ಎಸೆತ, 3ನೇ ಬಾರಿಗೆ. ಮತ್ತೆ ಸೊಗಸಾದ ದಾಳಿಗೆ ತಕ್ಕಂತ ಉತ್ತರ ಸಿಗುತ್ತಾ ಇಲ್ಲಿ. ಅವಳಿ ಓಟಕ್ಕೆ ಪ್ರಯತ್ನವನ್ನು ಇಡ್ತಾ ಇದ್ರು. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಇಲ್ಲಿ ನೇರವಾಗಿ 3ನೇಯ ವೀಕ್ಷಣೆಗಾರರಿಗೆ ಅಂಪೈರ್ಗೆ ನೇರವಾಗಿ ಸೀದಾ ಹೋಗ್ತಾ ಇದೆ. ಕಾದು ನೋಡಬೇಕಾಗಿದೆ 3ನೇ ತೀರ್ಪನ್ನು ಅದು ಯಾವ ರೀತಿ ತೀರ್ಪುಗಾರರು ತೀರ್ಮಾನಿಸುತ್ತಾರೆ ಎಂದು. ಆದಷ್ಟು ಬೇಗ ತಮ್ಮ 3ನೇಯ ನಿರ್ಣಯವನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ರನ್ಔಟ್ ಆಗೋದ್ರ ಮೂಲಕ ನಿಧಾನಗತಿಯಲ್ಲಿ ವಿನೋದ್ ರವರ ಅಂತಿಮ ಪಯಣವಾಗುತ್ತಾ ಇದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಅಶ್ರಫ್ ಎನ್ನುವಂತಹ ಆಟಗಾರನ ಆಗಮನವಾಗುತ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. 3 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಅಶ್ರಫ್ ಇಂಟು ದ ಮಿಡಲ್. ನಾಲ್ಕನೇ ಎಸೆತ. ಬಹಳ ಸೊಗಸಾದ ದಾಳಿಯಲ್ಲಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಲೆಗ್ ಬೈ ಮೂಲಕ ಒಂದು ಅಂಕ ಖಾತೆ ಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 23ಕ್ಕೆ ಏರ್ತಾ ಇದೆ. 23 ಆನ್ ದಿ ಬೋರ್ಡ್. ಲಾಸ್ಟ್ 2 more left in this over. ಮತ್ತೆ ಸೊಗಸಾದ ಹೊಡೆತ. ಇಲ್ಲಿ ಗಾಳಿಯಲ್ಲಿ ಹೋಗಿದೆ ಚೆಂಡು. ಅವಲಿ ಓಟಕ್ಕೆ ಮನವಿ ನೀಡ್ತಾರ. ಇಲ್ಲಿ ಅವಲಿ ಓಟಕ್ಕೆ ಮನಸ್ಸು ಉಳುತ್ತಾ ಇದೆ. ಮತ್ತೊಂದು ಆಘಾತ, ತುಂಬಲಾರದ ನಷ್ಟ. ಚಾಲೆಂಜರ್ಸ್ ಅಜ್ಜಿನಡಕಿಗೆ ಸಂಕಷ್ಟದಲ್ಲಿದೆ. ಈ ಒಂದು ತುಂಬಲಾರದ ನಷ್ಟ ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಭಿಮುಖೀನವಾಗಿ ಕೊನೆಯ 1 ಚೆಂಡು ಬಾಕಿಯಾಗ್ತಾ ಇದೆ. ಇವರ ಸ್ಥಾನವನ್ನು ತುಂಬಲು ಅಲ್ಲಿ ಈ ಪಂದ್ಯಾಕೂಟವನ್ನು ವೀಕ್ಷಿಸುವ ಕಿಯಾನ್ಜಾ ಇದರ ಮಾಲಕರಾದಂತಹ ಕರೀಂ ಉಚ್ಚಿಲ್ ಇವರು ವೇದಿಕೆಗೆ ಬಂದು ನಮ್ಮ ಜೊತೆ ವೇದಿಕೆಯಲ್ಲಿ ನಿಂತು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕರೀಂ ಹಾಗೂ ಸಿರಾಜ್ ಉಚ್ಚಿಲ್ ಎಸ್ ಎಲೆಕ್ಟ್ರಿಕಲ್ ಇದರ ಮಾಲಕ ನಮ್ಮ ಬೆನ್ನೆಲುಬಾಗಿ ಈ ಎಲ್ಲ ಪಂದ್ಯಾಕೂಟಕ್ಕೂ ಬೆನ್ನೆಲುಬಾಗಿ ನಿಂತಹ ಎಸ್ ಎಲೆಕ್ಟ್ರಿಕಲ್ ಇದರ ಮಾಲಕರಾದಂತಹ ಸಿರಾಜ್ ಉಚ್ಚಿಲ್ ಇವರು ಕೂಡ ವೇದಿಕೆಯಲ್ಲಿ ಅಸೀನರಾಗಬೇಕಾಗಿ ಕೇಳಿಕೊಳ್ತಾರೆ. ಬಲವಾದ ಹೊಡೆತಕ್ಕೆ ಮನವಿಟ್ಟರು. ಒಂದು ಅಂಕ ಖಾತೆ ಪಡೆಯಲು ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಲೆಗ್ ಬೈ ಮೂಲಕ ಇದರೊಂದಿಗೆ ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ ಅದೇ ರೀತಿ ದೂರದ 25ಕ್ಕೆ ಏರ್ತಾ ಇದೆ. 26 ಟಾರ್ಗೆಟ್. ಅನ್ಸಾರ್ ಅವರು ಇಲ್ಲಿದ್ದರು ನಮ್ಮೊಂದಿಗೆ ಸಂಪರ್ಕಿಸಿ. ದೂರದ ನಮ್ಮ ನೆರೆಯ ಕೇರಳದ ಅರಬ್ ರೈಡರ್ಸ್ ಕಬಡ್ಡಿ ತಂಡದ ಅಧ್ಯಕ್ಷರಾದ ಅಶ್ರಫ್ ಕೆಸಿ ನಗರ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವು ದಯವಿಟ್ಟು ವೇದಿಕೆಯಲ್ಲಿ ಕುಳಿತು ಈ ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳಿ. ಹೀರೋಸ್ ತಂಡದ ಸದಸ್ಯರಾದ ಅಯ್ಯೂಬ್ ಮಾಳಿ ಇವರು ಕೂಡ ವೇದಿಕೆಯಲ್ಲಿ ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಹಾಗೂ ಇಲ್ಲಿ ನಮ್ಮ ಈ ಪಂದ್ಯಾಕೂಟಕ್ಕೆ ವೀಕ್ಷಕರಾಗಿ ಆಗಮಿಸಿದಂತ ನನ್ನೆಲ್ಲ ಕೆಸಿ ರೋಡ್ ಪರಿಸರದ ಮಿತ್ರರು ಎಲ್ಲರಿಗೂ ಈ ಊರಿನ ಹಾಗೂ ಪರ ಊರಿನ ಮಿತ್ರರಿಗೆ ತುಂಬು ಹೃದಯದ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ. The big match or interesting match between big grand finale innings number 1 and innings number start the match innings number 2 grand finale. Innings number 1 ಕರೀಂ ಉಚ್ಚಿಲ್ ತಾವು ಪ್ಲೀಸ್ ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಕಿಯಾನ್ಜಾ ವೆಂಚರ್ಸ್ ಇದರ ಮಾಲಕರಾದಂತಹ ಕರೀಂ ಉಚ್ಚಿಲ್
ಈ ಪಂದ್ಯಾಕೂಟದ ಇಷ್ಟೊಂದು ಚಂದವನ್ನು ಈ ಪಂದ್ಯಾಕೂಟವನ್ನು ಮುನ್ನಡೆಸಲು ಇದರ ಪಿಚ್ಚನ್ನು ತಯಾರಿಸಿದಂತ ನಮ್ಮ ಹರಿಕೃಷ್ಣ ಕಾಸರಗೋಡು ಅವರು ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಾವು ಸ್ವಲ್ಪ ಮುಂದುಗಡೆ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. Is back to the match, innings number 2 and 26 out of 30 delivery. Is innings number 2, innings number 2 ಚಾಲ್ತಿಯಲ್ಲಿದೆ. ಇದು ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ. ಸುಲಭದ ಗುರಿಯನ್ನು ಬೆನ್ನಡ್ತಾ ಇದೆ ತಂಡ ಲಯನ್ಸ್ ಅಚ್ಚನಡ್ಕ. ಜಮಾಲ್ ಅಜ್ಜನಡ್ಕ ಇವರ ಸಾರಥ್ಯದ ತಂಡವಾಗಿದೆ. ಒಂದು ತಂಡವನ್ನು ಕಟ್ಟಿಕೊಂಡು ಆಡ್ತಾ ಇದೆ ಲಯನ್ಸ್ ಅಜ್ಜನಡ್ಕ ಎಂಬ ನಾಮದೊಂದಿಗೆ ಪಂದ್ಯಾಕೂಟ ಆಡ್ತಾ ಇದೆ. ಇದು ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ. ಯಾರು ಆಗಿರಬಹುದು ಈ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು? ಅರೇಬಿಯನ್ ಮೆಕ್ಸಿಕನ್ ಇದರ ಮಾಲಕರಾದಂತಹ ಇಮ್ರಾನ್ ಸಂಕೋಲಿಗೆ ತಾವು ದಯವಿಟ್ಟು ವೇದಿಕೆಯಲ್ಲಿ ಹಸೀನರಾಗಬೇಕು. Is back to the match. Here we go. The grand finale. ಪಂದ್ಯಾಕೂಟ ಫೈನಲ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಕೇವಲ ಉತ್ತರ ನೀಡುವಂತ ಸಮಯ ಇಲ್ಲಿ ಕಾಣ ಸಿಗ್ತಾ ಇದೆ. ಇದು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಲಯನ್ಸ್ ಪರವಾಗಿ ರಾಯಿಫ್ ಜೊತೆಗೂಡುತ್ತಾ what a catch, the catch of the match, the Karbal Kamal catch. Nasir is a man, outstanding, brilliant catch, excellent, brilliant catch of Nasir. What a catch, excellent, ಅದ್ಭುತವಾದಂತ ಕ್ಯಾಚ್, catch of the match. ಅದ್ಭುತವಾದಂತ ಕ್ಯಾಚ್. ಪಂದ್ಯಾಕೂಟದ ತಿರುವು ಕಾಣ ಸಿಗ್ತಾ ಇದೆ ಒಂದು ಕ್ಯಾಚ್ ಮುಖೇನವಾಗಿ. ಖಂಡಿತವಾಗ್ಲೂ ಅದ್ಭುತವಾದಂತ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದೇನೆ ಇಲ್ಲಿ. ಪ್ರಥಮ ಆಘಾತ, ತಂಡದ ಭರವಸೆ, ಜವಾಬ್ದಾರಿ ಎಲ್ಲವನ್ನು ಒತ್ತುಕೊಂಡು ಆಡುವಂತ ಆಟಗಾರ. ಇಲ್ಲಿ ವೀಕ್ಷಣೆ ಮಾಡುವಾಗ ಪ್ರಥಮ ಆಘಾತ ಇಲ್ಲಿ ಕಾಣ ಸಿಗ್ತಾ ಇದೆ. ಇದು ದೊಡ್ಡ ಭೇಟಿಯಾಗ್ತಾ ಇದೆ. ಖಂಡಿತವಾಗ್ಲೂ ದೊಡ್ಡ ತಿಮಿಂಗಿಲಿಗೆ ಬಲೆಗೆ ಬೀಳ್ತಾ ಇದೆ. ಇಲ್ಲಿ ಬಹುದೊಡ್ಡ ಆಘಾತ. ಆರಂಭದ ರಾಯಿಫ್ ಇಸ್ ಅ ಮ್ಯಾನ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಪ್ರಥಮ ಆಘಾತ ಇಲ್ಲಿ ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಚೆಂಡಿಗೆ ಬಂದ ದಾರಿಗೆ ಸುಂಕವಿಲ್ಲಂತ ನೇರ ವೀಕ್ಷಣೆ ಮಾಡುವಾಗ ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಯಾವುದೇ ಓಟವನ್ನು ಬಿಟ್ಕೊಡದೆ ಆರಂಭದ ಚೆಂಡಿಗೆ ಇಲ್ಲಿ ಬಲಿದಾನವಾಗ್ತಾ ಇದೆ. ಇಲ್ಲಿ ಲಯನ್ಸ್ ತಂಡದ ಆರಂಭದ ಉದಿರಿನಲ್ಲಿ ಫಲಾಗ್ತಾ ಇದೆ. ದ್ವಿತೀಯ ಬಾರಿಗೆ ಸೊಗಸಾದ ದಾಳಿ, ಊರಿ ಚೆಂಡಿನ ದಾಳಿ, ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ. ಸುಲಭದ ಗುರಿಯನ್ನು ಬೆನ್ನಟ್ಟಲೇಬೇಕಾಗಿದೆ ಇಲ್ಲಿ ಲಯನ್ಸ್ ತಂಡ. ಖಂಡಿತವಾಗ್ಲೂ ಇದು ಫೈನಲ್ ಪಂದ್ಯಾಕೂಟ, ಗ್ರ್ಯಾಂಡ್ ಫಿನಾಲೆ ಪಂದ್ಯಾಕೂಟ. ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು, ಸ್ಟೇಟಸ್ ನಲ್ಲಿ ರಾರಾಜಿಸುವ ತಂಡ ಯಾವುದು, ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಮುಕ್ತಾಯಗೊಂಡು ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಂಡು ಪ್ರಥಮ ಓವರಿನ 2 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಸೆಬೇಕಾಗಿದೆ. ಓ ಮೈ ಗಾಡ್ನೆಸ್, ಎಕ್ಸಲೆಂಟ್, ಬ್ರಿಲಿಯಂಟ್ ಎಸೆತವಾಗ್ತಾ ಇದೆ. ಅದ್ಭುತವಾದಂತ ಎಸೆತಗಾರಿಕೆ, ಸೊಗಸಾದ ಚೆಂಡಾಗಿತ್ತು. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಸತತವಾಗಿ 3 ಚೆಂಡನ್ನು ಎಸೆದು ಇನ್ನೂ ಕೂಡ ಖಾತೆ ಆರಂಭಗೊಂಡಿಲ್ಲ. ಲಯನ್ಸ್ ಅಜ್ಜಿನಡ್ಕ ತಂಡದ ದಾಂಡುಗಾರರು ಒಂದು ರೀತಿಯಲ್ಲಿ ಎಸೆತಗಾರರು ಇಲ್ಲಿ ತಡೆ ಹಿಡಿತಾ ಇದ್ದಾರೆ. ಖಂಡಿತ ಇಲ್ಲಿ 4ನೇ ಬಾರಿಗೆ ಎಸೆಬೇಕಾಗಿದೆ. ಡೆಲಿವರಿ, ಅದ್ಭುತವಾದಂತ ಎಸೆತಗಾರಿಕೆ ಬಾಯಿ ಮುಖೇನ ಬರ್ತಾ ಇದೆ. ಒಂದು ಓಟ ಇಲ್ಲಿ ಲಯನ್ಸ್ ಅಜ್ಜಿನಡ್ಕ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಇಲ್ಲಿ 4 ಚೆಂಡನ್ನು ಎಸೆದಂತ ಎಸೆತಗಾರ ಉರಿ ಚೆಂಡಿನ ದಾಳಿಯನ್ನು ಸಂಘಟಿಸಿದ್ದೇನೆ. ಇಲ್ಲಿ ಬಸೀರ್ ಎಸೆತಗಾರಿಕೆ ಭಾಗದಲ್ಲಿ ಸರಬೇಗದ ಚೆಂಡು ನಿಭಾಯಿಸಲಾದ್ರೆ ಇಲ್ಲಿ ಯಾವುದೇ ಓಟಗಳಿಗೆ ಕಿಂಚಿತ್ ಅವಕಾಶ ಇಲ್ಲಿ ಬಸೀರ್ ನೀಡ್ತಾ ಇಲ್ಲ. ಇದು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರ ಸ್ವರ್ಗ ತಣ್ಣದೊಳಬಹುದಾದೆ. ಆದ್ರೆ ಇದು ಹತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಹತ್ತೆ ಕಾಲ ಮುಕ್ತಾಯಗೊಂಡು ಸೊಸೆ ಕಾಲ ಇರುವಾಗ ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು, ಯಾರು ವಿನ್ನರ್, ಯಾರು ರನ್ನರ್, ಯಾರು ಚಾಂಪಿಯನ್ ಎಂಬ ಉತ್ತರ ಕೇವಲ ನಿಮಿಷಗಳಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಇಲ್ಲಿ 5ನೇ ಚೆಂಡು, ಸೊಗಸಾದ ದಾಳಿ, ಅದ್ಭುತವಾದಂತ ಎಸೆತಗಾರಿಕೆ. ಇಲ್ಲಿ ಒಂದು ಓಟದಲ್ಲಿ ಕ್ರಮಿಸುವಾಗ ಈ ಒಂದು ಓಟದ ದಿಗಂಕಾಂಶ ಪಟ್ಟಿಯಲ್ಲಿ
2 ಓಟ ಇಲ್ಲಿ ಬಂದಾಗಿದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇಲ್ಲ ತಂಡ ಲಯನ್ಸ್ ಅಚ್ಚಿನಡ್ಕ ತಂಡ. ಒಂದು ರೀತಿಯಲ್ಲಿ ಲಯನ್ಸ್ ತಂಡವನ್ನು ಕಟ್ಟಿ ಹಾಕ್ತಾ ಇದ್ದೇನೆ ಬಸೀರ್. ಇಲ್ಲಿ ಆ ಪವರ್ ಪ್ಲೇ ಲಾಭವನ್ನು ಇಲ್ಲಿ ಖಂಡಿತವಾಗ್ಲೂ ಚಾಲೆಂಜರ್ಸ್ ಅಚ್ಚಿನಡ್ಕ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ, ಬದಲಾಗಿ ಇಲ್ಲಿ ಲಯನ್ಸ್ ಅಚ್ಚಿನಡ್ಕ ತಂಡದ ದಾಂಡುಗಾರ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಇಲ್ಲಿ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾ ಇದೆ. ಕೊನೆ ಒಂದು ಚೆಂಡು ಇಲ್ಲಿ ಬಾಕಿ ಇದೆ. ಇದು ಪವರ್ ಪ್ಲೇ ಚಾಲ್ತಿಯ ಲಾಸ್ಟ್ ಒನ್ ಮೋಟ್ ಗೋ. ಪವರ್ ಪ್ಲೇ ಕೊನೆ ಚೆಂಡು, ಸೊಗಸಾದ ದಾಳಿ, ಎಕ್ಸಲೆಂಟ್ ಡೆಲಿವರಿ, ಔಟ್ ಸ್ಟ್ಯಾಂಡ್ ಡೆಲಿವರಿ. 6 ಚೆಂಡನ್ನು ಎಸೆದಂತ ಬಸೀರ್ ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ. ಕೇವಲ 2 ಓಟ 1 ಉದರಿ. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಎಕ್ಸಲೆಂಟ್ ಓವರ್, ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಹಲೋ, ಕೋಟೆಗಾರ್ ಪಟ್ಟಣ ಪಂಚಾಯತಿನ 16ನೇ ವಾರ್ಡ್ನ ಕೌನ್ಸಿಲರ್ ಆದಂತಹ ಅಹಮದ್ ಅಜ್ಜಿನಡ್ಕರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ವೇದಿಕೆಗೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಹಮದ್ ಅಜ್ಜಿನಡ್ಕ, ಕೌನ್ಸಿಲರ್, ಕೋಟೆಗಾರ್ ಪಟ್ಟಣ ಪಂಚಾಯತಿ 16ನೇ ವಾರ್ಡಿನ. Mr. Karim, Kianza Karim, come to the stage. ಅದೇ ರೀತಿಯಲ್ಲಿ ನಾಸೀರ್ ರವರು ಈ ನೌಶೀರ್ ರವರ ಒಂದು ವಿಕೆಟ್ ಕಬಳಿಸಿದೆ. ಅದರಲ್ಲಿ ಚಾಲೆಂಜರ್ಸ್ ಅಜ್ಜನಡ್ಕ ವತಿಯಿಂದ 2,000 ರೂಪಾಯಿ ಘಂಟಾಘೋಷ ಮುಳುಗುತ್ತಾ ಇದೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನಾಸೀರ್ ರವರು ಶೇಖರ್ ವಿಭಾಗದಲ್ಲಿ ನೌಶಿ ಕಾಣ ಸಿಗ್ತಾ ಇದ್ರೆ, ನೌಶಿ ವಿಭಾಗದಲ್ಲಿ ಹನೀಫ್. ಅಹಮದ್ ಅಜ್ಜಿನಡ್ಕ ಮುಖ್ಯ ವೇದಿಕೆ ಬಂದು ಸೊಗಸಾದ ದಾಳಿ, ಅಡ್ಡ ಚೆಂಡೊಂದು ಉತ್ತರ ನೀಡ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಂಟು 4 ಆನ್ ದಿ ಬೋರ್ಡ್, 4ಕ್ಕೆ ಏರ್ತಾ ಇದೆ. ಸೊಗಸಾದ ದಾಳಿಯಲ್ಲಿ ಓ ಮೈ ಗುಡ್ನೆಸ್, ಕ್ಯಾಚ್ ಪಕಡು, ಮ್ಯಾಚ್ ಪಕಡು. ಖಂಡಿತವಾಗಿಯೂ ಈ ಒಂದು ಹನೀಫ್ ಅನ್ನುವಂತ ಆಟಗಾರ ಮುಳ್ಳಾಗಬಹುದೇ? ಹನೀಫರವರು ಮುಳ್ಳಾಗಬಹುದೇ? ಕಾದು ನೋಡಬೇಕಾಗಿದೆ. ಹನೀಫರ ಚೆಂಡನ್ನು ಕೈ ಚೆಲ್ಲಿದ್ದಾರೆ ಇಲ್ಲಿ ನೂರೀಶ್ ಅನ್ನುವಂತ ಆಟಗಾರ ಮತ್ತೊಮ್ಮೆ ಕಾಣಸಿಗುತ್ತಾ ಇದೆ. ನಾಸೀರ್ ಮುಖೇನವಾಗಿ 2ನೇ ಎಸೆತ ಚಾಲ್ತಿಯಲ್ಲಿದೆ. ನಾಸೀರ್ ಟು ದೌಶೀರ್. ಮತ್ತೆ ಬಲವಾಗಿ ದಂಡಿಸಿದ್ರು. ಸೊಗಸಾದ ಆಟದಲ್ಲಿ ಬಹಳ ಅದ್ಭುತ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯಾಟ. ಇದರೊಂದಿಗೆ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನಾಸೀರ್ ಅವರು 1 ವಿಕೆಟ್ ಪಡೆದಾದಲ್ಲಿ 500 ರೂಪಾಯಿ ಗಂಟೆ ಘೋಷಣೆ ಮುಳುಗುತ್ತಾ ಇದೆ. ಮತ್ತೊಮ್ಮೆ ಸೊಗಸಾದ ಆಟ, ಸಮಯ ಸಂದರ್ಭ ಎಲ್ಲವನ್ನು ತಲೆ ಎತ್ತಿಕೊಂಡು ಬಹಳ ಸುಂದರ ರೀತಿಯಲ್ಲಿ ಪಂದ್ಯಾಟವನ್ನು ಸಾಗಿಸಿಕೊಡ್ತಾ ಇದ್ದಾರೆ. ಇದು ಫೈನಲ್ ಪಂದ್ಯಾಟ. APL 2025ರ ಸುಂದರ ಸಂಜೆಯಲ್ಲಿ ಸೊಗಸಾಗಿ ಪಂದ್ಯಾಟವು ಸಾಗಿ ಬರ್ತಾ ಇದೆ. ಮತ್ತೆ ಚೆಂಡನ್ನು ನೆಲಕ್ಕೆ ಪಡೆಯುತ್ತಾ ನಾಸೀರ್ ಅವರು, ಇತ್ತ ಕಡೆಯಲ್ಲಿ ನೌಶೀರ್ ಬಹಳ ಅದ್ಭುತವಾದ ಆಟಗಾರ. ಮತ್ತೆ ಕಾದು ನೋಡಬೇಕಾಗಿದೆ. ಮತ್ತೆ ಸೊಗಸಾದ ರೀತಿಯಲ್ಲಿ ದಂಡವನ್ನು ತಿರುಗಿಸಿದ್ರು. ಇಲ್ಲಿ ಓವರ್ ಥ್ರೋ ಮೂಲಕ ನಷ್ಟ ಸಿಗ್ತಾ ಇದೆ. ಇಲ್ಲಿ ಖಂಡಿತವಾಗಿಯೂ ದಾಂಡುಗಾರ ಖಂಡಿತವಾಗಿಯೂ ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಎನ್ನುವ ಹಾಗೆ ಈ ಒಂದು ರನ್ಔಟ್ ಚಾನ್ಸ್ ಮಾಡಿ ಸ್ಕೋರ್ ಮುಸಂಟು 9 ಆನ್ ದಿ ಬೋರ್ಡ್. 9ಕ್ಕೆ ಏರ್ತಾ ಇದೆ. ನಾಸೀರ್ ಅವರು 1 ವಿಕೆಟ್ ಪಡೆದಿದ್ದರಲ್ಲಿ ನಾಸೀರ್ ಅವರ ಮಾವರಾದಂತಹ ಇರ್ಫಾನ್ ಅವರಿಂದ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಲಾಸ್ಟ್ ಡೆಲಿವರಿ ಕೊನೆಯ 2 ಎಸೆತ ಚಾಲ್ತಿಯಲ್ಲಿದೆ. ನಾಸೀರ್ ಮುಖೇನವಾಗಿ ಕೊನೆಯ 2 ಎಸೆತ ಚಾಲ್ತಿಯಲ್ಲಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ನೌಚಿ ಬಹಳ ಅದ್ಭುತವಾದಂತ ದಾಳಿಗಾರ. ಮತ್ತೆ ಸೊಗಸಾಗಿ ಎಸೆತ. ಇಲ್ಲಿ ಪ್ರತಿ ಉತ್ತರ ಸಿಗ್ತಾ ಇದೆ. ಅಗಲ ಚೆಂಡು, ಅಡ್ಡ ನಿಶಾನೆ ಎಂಬ ಗುರುತು ಕಂಡು ಬರ್ತಾ ಇದೆ. ಟೈಮ್ ಇಸ್ ಓವರ್. ಸಾರಿ, ಇಲ್ಲಿ ಥರ್ಡ್ ಅಂಪ್ಗೆ ರಿವ್ಯೂ ನೀಡ್ತಾ ಇದ್ದಾರೆ. ಇಲ್ಲಿ
ಅಗಲಿಸದೆ ಎಂಬ ಕೊಂಚ ಮಟ್ಟಿಗೆ ಇಲ್ಲಿ ಡೌಟ್ ಇದೆ. ಥರ್ಡ್ ಅಂಪೈರ್ಗೆ ರಿವ್ಯೂ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ. ಮೂರನೇ ತೀರ್ಪುಗಾರಕ್ಕೆ ಪರಿ ನೀಡ್ತಾ ಇದೆ. ತಮ್ಮ ನಿರ್ಣಯದಷ್ಟು ಬಗ್ಗೆ ತಿಳಿಸಬೇಕು ಕೇಳಿಕೊಳ್ತಾ ಇದ್ವಿ. ಎಸ್ ಅಗಲ ಚೆಂಡು ವೈಡ್ ಒಂದು ಗಂಟಾಘೋಷ ಮೊಳಗುತ್ತಾ ಇದೆ. ಮತ್ತೆ ಪಂಚಮಿ ಎಸೆತ, 5ನೇ ಎಸೆತ. ಸ್ಕೋರ್ ಮುಸಾಂಟು 10 on the board, 10ಕ್ಕೆ ಏರ್ತಾ ಇದೆ. ನಸೀರ್ ಮುಖ್ಯವಾಗಿ 5ನೇ ಎಸೆತ. ಸೊಗಸಾದ ದಾಳಿ, ಮತ್ತೆ ಅಡ್ಡ ಚೆಂಡು, ಮತ್ತೆ ಅಗಲ ಎಸೆತ, ಮತ್ತೆ ಎಡುತ್ತಾ ಇದ್ದಾರೆ. ಮತ್ತೆ ಸೊಗಸಾದ ಹೊಡೆತ, ಇಲ್ಲಿ ಉತ್ತಮವಾದ ಚೇತಕ್ಷಣೆ. ಇಲ್ಲಿ ಓ ಮೈ ಗಾಡ್, ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಮತ್ತೆ ಇದರೊಂದಿಗೆ ಕೊನೆಯ ನಾಸೀರ್ ಮುಖ್ಯವಾಗಿ ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇವೆ. ಲಾಸ್ಟ್ ಒನ್ ಡೆಲಿವರಿ. ಯಾವ ತಂಡ ಫೈನಲ್ ತಲುಪುತ್ತದೋ ಕಾದು ನೋಡಬೇಕಾಗಿದೆ. ಮತ್ತೆ ಹನೀಫ್ ಅವರ ಯಾವ ತಂಡವು ಚಾಂಪಿಯನ್ ಪಟ್ಟ ಇರ್ತದೆ ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಮ್ಮೆ ಹನೀಫ್. ಹನೀಫ್ ಇಂಟು ದ ಮಿಡಲ್. ಸೊಗಸಾದ ದಾಳಿ, ಇಲ್ಲಿ ಮತ್ತೆ ಅಡ್ಡ ನಿಶಾನೆ, ಮತ್ತೆ ಅಡ್ಡ ಚೆಂಡು. ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಮತ್ತೆ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗುತ್ತಾ ಇದೆ. ಸ್ಕೋರ್ ಮುಸಾಂಟು 13 on the board, 13ಕ್ಕೆ ಏರ್ತಾ ಇದೆ. 13ಕ್ಕೆ ಏರ್ತಾ ಇದೆ. ಮತ್ತೆ ಸೊಗಸಾದಾಟ, ನಾಜೂಕಾದಾಟ. ಇಲ್ಲಿ ಅವಲಿ ಒಟ್ಟಿಗೆ ಕರೆ ನೀಡ್ತಾರ, ಅವಲಿ ಒಟ್ಟಿಗೆ ಕರೆ ನೀಡ್ತಾ ಇಲ್ಲ. ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗ್ತಾ ಇದೆ, ಒಬ್ಬರಿಗೆ ನಾಂದಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 14ಕ್ಕೆ ಏರ್ತಾ ಇದೆ. ಮತ್ತೆ ಮುಂದಿನ ಓವರಿಗೆ ಅನ್ಸಾರ್. ಎಸ್, ನಾಸೀರ್ ಓವರ್ ಇಲ್ಲಿ ದುಬಾರಿ ಆಗ್ತಾ ಇದೆ. ಬರೋಬ್ಬರಿ 12 ಓಟವನ್ನು ಬಿಟ್ಕೊಡ್ತಾ ಇದ್ದೀನಿ. ಆರಂಭದ ಓವರ್ನಲ್ಲಿ ಬಸೀರ್ ಬಿಟ್ಕೊಟ್ಟಂತ ಮೊತ್ತ ಕೇವಲ 2. ಅದರ ಬಳಿಕ ಇಲ್ಲಿ ನಾಸೀರ್ ಅವರು ಬರೋಬ್ಬರಿ 12 ಓಟವನ್ನು ಬಿಟ್ಕೊಟ್ಟು ಇದು ದುಬಾರಿ ಆಗ್ತಾ ಇದೆ. ಇದು ತಂಡಕ್ಕೆ ಖಂಡಿತವಾಗ್ಲೂ ಮುಳ್ಳಾಗ್ತಾ ಇದೆ. ಆದರೆ ಇಲ್ಲಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ.
അതിന് ടച്ച് ആയി അപ്പളെ രണ്ട് മാർക്ക് കട്ടേ ഇവിടെ നോക്കിയോളൂ ഞാൻ ഇവിടെ ലൈവ് ഉണ്ട് ಪೀಸ್ ಬಾಯ್ಸ್ ಅಚ್ಚರಿಕ ಸಾಧನೆ ಬೆಳೆಸುವಂತಹ ಎಪಿಎಲ್ 2025 ಬಹಳಷ್ಟು ಯಶಸ್ವಿಯಾಗಿ ಸುದೀರ್ಘ 3 ದಿವಸಗಳಿಂದ ಈ ಮೈದಾನ ಸಾಕ್ಷಿಗೊಳ್ಳುವಾಗ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ನೇರ ಪಂದ್ಯಾಕೂಟಕ್ಕೆ ದಾಪುಗಾಲಿಡುವಾಗ ಇಲ್ಲಿ ಬೇಕಾಗಿದೆ 18 ಚೆಂಡು ಮುಂದೆ ಬೇಕಾಗಿದೆ 12 ಓಟದ ಅನಿವಾರ್ಯತೆ. ಎಸೆತಗಾರಿಕೆ ಭಾಗದಲ್ಲಿ ನೋರಿಸ್ ಕೈಚಲಕ ಮಾಡುವಣೆ ಖಂಡಿತ ಕಾದು ನೋಡಬೇಕಾಗಿದೆ. ಒಂದು ರೀತಿ ನೋಡಿದೆ ಲಯನ್ಸ್ ಅಜ್ಜಿನಡಕ ತಂಡದ ಆಟಗಾರರಿಂದ ಗಂಡ ಘೋಷ ಮುಳುಗುತ್ತಾ ಇದೆ. ಕಾರಣ 18ಕ್ಕೆ ಬೇಕಾಗಿದೆ 12 ಓಟ. ಇಲ್ಲಿ ಒಂದು ಓಟ ಸುಲಭ ರೀತಿಯಲ್ಲಿ ಅನೀಫ್ ಪಡ್ಕೊಳ್ತಾ ಇದ್ದಾನೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 15. ಗ್ರ್ಯಾಂಡ್ ಫಿನಾಲೆ ಚಾಂಪಿಯನ್ ಪಟ್ಟ ಅಲಂಕರಿಸುವ ಇಲ್ಲಿ ಕೇವಲ ನಿಮಿಷಗಳು ಮಾತ್ರ ಬಾಕಿ ಇದೆ. ಖಂಡಿತವಾಗ್ಲೂ ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ ಚಿಹ್ನೆ ಆಗ್ತಾ ಇದೆ. ಆರಂಭದ ಚೆಂಡು ನೋರಿಸ್ ಒಂದು ಓಟವನ್ನು ಬಿಟ್ಕೊಟ್ರೆ ಇಲ್ಲಿ ತಾಂಡುಗಾರಿ ಭಾಗದಲ್ಲಿ ದ್ವಿತೀಯ ಬಾರಿಗೆ ಸೇರಬೇಕಾಗಿದೆ ನೋರಿಸ್. ಸೊಗಸಾದ ಚೆಂಡಾಗಿತ್ತು, ಆದರೆ ಇಲ್ಲಿ ಲೆಗ್ ಬೈ ಮುಖ್ಯವಾಗಿ ಒಂದು ಓಟ. ಅಂಕಾಂಶ ಪಟ್ಟಿಯಲ್ಲಿ 2 ಚೆಂಡಿಯಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 16. 2 ಚೆಂಡಿಯಲ್ಲಿ ಮುಕ್ತಗೊಳ್ತಾ ಇದೆ. ತೃತೀಯ ಬಾರಿಗೆ ಸೇರಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ರೌಂಡ್ ಮಾದರಿಸಬೇಕಾಗಿದೆ. ಮತ್ತೆ ಸೊಗಸಾದ ದಾಳಿ, ಚೆಂಡದ್ದು ಲಾಂಗ್ ಬಾಗ್ ಚಲಿಸುವಾಗ ಒಂದು ಓಟ ಇಲ್ಲಿ 2 ಓಟಕ್ಕೆ ಕಾರ್ಯ ನೀಡಿದ್ರು. ಇಲ್ಲಿ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಚಿತ್ರರಕ್ಷೆ ಮಾಡಿದಂತ ತಪ್ಪಿಗೆ ಬರುತ್ತಾ ಇದೆ. ಒಂದು ಓಟ ಕೊಡುಗೆಯಾಗಿ ಆ ಚಿತ್ರರಕ್ಷೆ ನೀಡುವುದಾದ್ರೆ ಇಲ್ಲಿ ಒಂದು ಓಟ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ ತಂಡ ಲಯನ್ಸ್ ಅಜ್ಜಿನಡಕ ತಂಡದ ಆಟಗಾರರು. ಅಂಕಾಂಶ ಪಟ್ಟಿಯಲ್ಲಿ 18 ಬಂದಾಗಿದೆ. 3 ಚೆಂಡಿಯಲ್ಲಿ ಮುಕ್ತಾಯ. ನೋರಿಸ್ ಎಸೆಯಬೇಕಾಗಿದೆ ಲೆಗ್ ಸ್ಪಿನ್. ಮತ್ತೆ ಇಲ್ಲಿ ಸೊಗಸಾದ ಚೆಂಡಾಗಿತ್ತು, ಆದರೆ ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಚೆಂಡು ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿ ಆಗ್ತಾ ಇದೆ. 4 ಚೆಂಡಿಯಲ್ಲಿ ಮುಕ್ತಗೊಳ್ಳುತ್ತಾ ಇದೆ. അവസാനത്തെ 2 പന്ത് മാത്രമേ ഇവിടെ ബാക്കി നിൽക്കവേ. സ്കോർ നില 18 എന്ന നിലയിൽ 1 വിക്കറ്റ് നഷ്ടപ്പെടുമ്പോൾ ലയൺസ് അജ്ജിനടുക്ക ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು. ಒಂದು ಓಟದಲ್ಲಿ ಸಂಪೂರ್ಣ ಅವಳಿ ಓಟಕ್ಕೆ ಕಾರ್ಯ ನೀಡಿದ್ರು. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ, ಜಿಂಕೆ ಮರಿ ಓಟ, 2 ಓಟದಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಪದೇ ಪದೇ ಚಿತ್ರರಕ್ಷಕರು ತಪ್ಪನ್ನು ಮಾಡಿದ್ರೆ ಅಂಕಾಂಶ ಪಟ್ಟಿಯಲ್ಲಿ 26 ಓಟದ ಅನಿವಾರ್ಯತೆ. 20 ಬಂದಾಗಿದೆ. ಇನ್ನು 6 ಓಟದ ಅನಿವಾರ್ಯತೆ. ತೀರ್ಪುಗಾರನ ದಾಟುತ್ತಾ ಕೊನೆಯ ಒಂದು ಚೆಂಡು ಬಾಕಿದೆ. ನೋರಿಸ್ ನಿಧಾನಗತಿಯಲ್ಲಿ ಚೆಂಡನ್ನು ದಂಡಿದ್ರು. ಇಲ್ಲಿ ಒಂದು ಓಟಲ್ಲಿ ಒಂದು ಓಟದೊಂದಿಗೆ ಓವರ್ ನಂಬರ್ 3 ಮುಕ್ತಾಯಗೊಳ್ಳುತ್ತಾ ಇದೆ. 3ನೇ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 21 ಓವರ್ ಮುಜಂಬಿಲ್. ಹನ್ನೆರಡು ಎಸೆತಗಳ ಮುಂದೆ 12 ಎಸೆತಗಳ ಮುಂದೆ 5ರ ಗುರಿ ಬೇಕಾಗಿದೆ. 12 ಎಸೆತ 5ರ ಓಟ ಕಾದು ನೀಡಬೇಕಾಗಿದೆ. ಯಾರ ಪಾಲಿಗೆ ವಿಜಯದ ಮಾಲೆ ಎಂದು ಮತ್ತೆ ದಂಡನ್ನು ಬಡಿಯುತ್ತಾ ತಟ್ಟುತ್ತಾ ನೌಶೀರ್ ರವರ ಸ್ಟ್ರೈಕರ್ ವಿಭಾಗದಲ್ಲಿ 12 ಎಸೆತ 5 ಓಟ ಬೇಕಾಗ್ತಾ ಇದೆ. ಕಾದು ನೋಡಬೇಕಾಗಿದೆ. ಖಂಡಿತವಾಗಿ ಅನ್ಸಾರ್ ರವರೇ ಈ ಪಂದ್ಯಾಟ ವಿಜಯಶಾಲಿ ಆಗಬಹುದೇ? ಖಂಡಿತವಾಗಿ ನೀವು ಹೇಳಬೇಕಾಗಿದೆ. ಎಸ್ ಮುಸಂಬಿಲ್ ಅವರೇ, ರೋಚಕತೆಯಾಗಿ ಪಂದ್ಯಾಕೂಟ ಮೂಡಿ ಬರುತ್ತಾ ಇದೆ. ಮುಸಂಬಿಲ್ ಅವರೇ ಯಾರಾಗಿರಬಹುದು ಈ ಚಾಂಪಿಯನ್? ಖಂಡಿತವಾಗ್ಲೂ ಆ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು? ಖಂಡಿತವಾಗಿ
ಮತ್ತೆ ಬಲವಾಗಿ ದಂಡಿಸಿದ ಅನ್ಸಾರ್ ಅವರೇ ನೋಡಿ ಇದೀಗ ಸೊಗಸಾದ ದಾಳಿ ಅಂತ ಹೇಳ್ಬೋದು. ಮತ್ತೆ ಉರಿಚನೆ ದಾಳಿ ಅವಳಿ ಓಟಕ್ಕೆ ಪ್ರಯತ್ನವನ್ನು ಇಡ್ತಾ ಇದ್ರು. ಇಲ್ಲಿ ಅನ್ಸಾರ್ ಅವರೇ ಇಲ್ಲಿ ಲಯನ್ಸ್ ಬಾಲಾಗ್ತದ ಹೇಳಿ. 99% ಇಲ್ಲಿ ಖಂಡಿತವಾಗ್ಲೂ ಲಯನ್ಸ್ ಅಜ್ಜಿನಡಿಗೆ ಬಾಲ್ತಾ ಇದೆ. ಕಾರಣ ಆ ಕ್ಷೇತ್ರ ಕೆಲವೊಂದು ತಪ್ಪುಗಳು ಇಲ್ಲಿ ಮಾಡಿದ್ರು, ಅದಕ್ಕಾಗಿ ಖಂಡಿತವಾಗ್ಲೂ ಇಲ್ಲಿ ತಂಡಕ್ಕೆ ಕಟ್ಟಿಟ್ಟ ಬುತ್ತು ಖಂಡಿತವಾಗ್ಲೂ ಇದೆ. ಮುಸಂಬಿಲ್ ಅವರೇ ಖಂಡಿತವಾಗಿ ಅನ್ಸಾರ್ ಅವರೇ ಪಂದ್ಯಾಟದ ಚಿತ್ರಣವನ್ನು ಬದಲಿಸ್ತಾರ ಈ ನೌಶೀರ್ ಅವರು. ಎಸ್, ಖಂಡಿತವಾಗ್ಲೂ ಇದು ಖಂಡಿತವಾಗ್ಲೂ ಕ್ರೀಡೆ ಎಂಬುದು ಹೇಗೆ ಅತ್ತಗೊಂದು ಕಾಲ ಸೊಸೆಗೊಂದು ಕಾಲ. ಇಲ್ಲಿ ಅತ್ತೆಗಾಲ ಮುಕ್ತಗೊಂಡು ಸೊಸೆಗಾಲ ಇರುವಾಗ ಬಹಳಷ್ಟು ರೋಚಕತೆಯಾಗಿ ಕೊನೆ ಕ್ಷಣದಲ್ಲಿ ಪಂದ್ಯಾಕೂಟ ಮುಡಿಬರುವಾಗ ಕೇವಲ ಇನ್ನು ಬೇಕಾಗಿದೆ 3 ಓಟ 3 ಮೆಟ್ಟಿಲು ಮಾತ್ರ ಚಾಂಪಿಯನ್ ಪಟ್ಟ ಅಲಂಕರಿಸಲು ಮುಸಂಬಿಲ್ ಅವರೇ. ಖಂಡಿತವಾಗಿ ವಿಜಯದ ಮಾಲೆ ಯಾರಾಗಿರ್ಬೋದು ಊಹಿಸಿಕೊಳ್ಳಿ. ಇದು ಫೈನಲ್ ಪಂದ್ಯಾಟ, ಯಾರ ಮಡಿಲಿಗೆ ವಿಜಯದ ಮಾಲೆ ಕಾದು ನೀಡಬೇಕಾಗಿದೆ. 95% ಲಯನ್ಸ್ ಪಾಲಾಗುತ್ತಾ ಇದೆ. ಎಸ್, APL 2025 ಕೇವಲ ನಿಮಿಷಗಳು ಮಾತ್ರ ಬಾಕಿ ಇದೆ, ಒಂದು ಘೋಷಣೆ ಮಾತ್ರ ಬಾಕಿ ಇದೆ. ಆ ಚಾಂಪಿಯನ್ ಪಟ್ಟ ಅಲಂಕರಿಸುವಳು ಕೇವಲ 3 ಓಟದ ಅನಿವಾರ್ಯತೆ ಇದೆ ಲಯನ್ಸ್ ಅಜ್ಜಿನಡ್ಕ ತಂಡಕ್ಕೆ. ಯಾರಿಗಾಗಬಹುದು ಚಾಂಪಿಯನ್? ಚಾಂಪಿಯನ್ ಗೆಸ್ಟ್ ಘಂಟಾಘೋಷ ಮುಳುಗ್ತಾ ಇದೆ. ಅಗಲ ಚೆಂಡು ಮತ್ತೆ ಕೂಡ 98% ಲಯನ್ಸ್ ಪಾಲಾಗ್ತದೆ. ಕಾದು ನೋಡಬೇಕಾಗಿದೆ. ಪ್ರೇಕ್ಷಕರ ಜನಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು 2 ಬೇಕಾಗಿದೆ, ಕಾದು ನೋಡಬೇಕಾಗಿದೆ ಅನ್ಸರ್ ಅವರೇ. ಎಸ್, 1 ಮೆಟ್ಟಿಲು ಬಾಕಿ ಇದೆ, 1 ಬೇಕಾಗಿದೆ. ಮ್ಯಾಚ್ ವಿಲ್ ಬಿ ಟೈಟ್. ದ ಚಾಂಪಿಯನ್ ಮತ ಯಾರಾಗಿರ್ಬೋದು ಅನ್ಸರ್ ಅವರೇ ಖಂಡಿತವಾಗಿ ಕೂಗಿ ಹೇಳ್ತಾ ಇದ್ದಾರೆ ಲಯನ್ಸ್ ಅಜ್ಜಿನಡ್ಕ. ಇನ್ನು ಬೇಕಾಗಿದೆ 1. ಎಸ್, ಇದರೊಂದಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸ್ತಾ ಇದೆ. ಅನ್ಸಾರ್ ಅವರೇ ನೀವು ಹೇಳಿದಾಗೆ ಖಂಡಿತವಾಗಿಯೂ ಲಯನ್ಸ್ ತಂಡವು ಚಾಂಪಿಯನ್ ಪಾಲಾಗುತ್ತಾ ಇದೆ. ಧ್ವಜವು ಲಯನ್ಸ್ ಹಾರಾಡುತ್ತಾ ಇದೆ, ರಾರಾಜಿಸ್ತಾ ಇದೆ. ಇದು ಲಯನ್ಸ್ ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾಧಾರಣ APL 2025 ದ ಚಾಂಪಿಯನ್ ಆಫ್ ಲಯನ್ಸ್ ಅಜ್ಜಿನಡ್ಕ ಖಂಡಿತವಾಗಿಯೂ ಹೇಳ್ತಾ ಇದೆ. ಜಮಾಲ್ ರವರು ಕೂಡ ಕಾಣ ಸಿಗ್ತಾ ಇದ್ದಾರೆ. ಖಂಡಿತವಾಗಿಯೂ ಜಮಾಲ್ ರವರ ನೇತೃತ್ವದಲ್ಲಿ ತಂಡ ಪಂದ್ಯಾಟ ಲಯನ್ಸ್ ತಂಡವು ಚಾಂಪಿಯನ್ ಆಗುತ್ತಾ ಇದೆ. ಎಸ್, ಖಂಡಿತವಾಗ್ಲೂ ಆ ಜಮಾಲ್ ಅಜ್ಜಿನಡ್ಕ ಅವರ ಸಾರಥ್ಯದಲ್ಲಿ ಪೊಳಗಿದ ತಂಡವಾಗ್ತಾ ಇದೆ. ಅವರ ಕಿವಿ ಮಾತು ಪ್ರತಿಯೊಂದು ಪಂದ್ಯಾಕೂಟ ನಡೆಸುವಾಗ ಬಂದು ಅವರ ಕಿವಿ ಮಾತಿಗೆ ಈ ಫಲ ಸಿಗ್ತಾ ಇದೆ ಖಂಡಿತವಾಗ್ಲೂ ಮುಸಂಬಿಲ್ ಅವರೇ. ಅದೇ ರೀತಿಯಲ್ಲಿ ಜಮಾಲ್ ಅಜ್ಜಿನಡ್ಕ ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇದೆ. APL 1ರಿಂದ ಹಿಡಿದು 6ನೇ ತನಕ ನಮಗೆಲ್ಲ ರೀತಿಯಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ 5 ವರ್ಷಗಳಿಂದ ಕೂಡ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಹ ಬೇರೆ ರೀತಿ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಿಕೊಟ್ಟಂತಹ ಜಮಾಲ್ ಅಜ್ಜಿನಡ್ಕ ಅವರಿಗೂ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಘಂಟಾಘೋಷ ಮೊಳಗುಡ್ತಾ ಇದೆ. ಲಯನ್ಸ್ ತಂಡದ ಧ್ವಜವನ್ನು ಮೇಲಕ್ಕೆತ್ತಿ ನಾವು ಚಾಂಪಿಯನ್ ಅನ್ನು ತೋರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಎಸ್, 2 ತಂಡದ ಆಟಗಾರರು ವೇದಿಕೆಯ ಮುಂಭಾಗ ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಸ್, ವೇದಿಕೆಯಲ್ಲಿ ಇದೀಗ ಸಮರೂಪ ಅದೇ ರೀತಿಯಲ್ಲಿ ನಮ್ಮ ಎಲ್ಲಾ ರೀತಿಯಲ್ಲಿ ಸಹಕರಿಸಿದಂತಹ ಜಮಾಲ್ ಅಜ್ಜಿನಡ್ಕ ಖಂಡಿತವಾಗಿಯೂ ಮೈದಾನದಲ್ಲಿ ಬಹಳಷ್ಟು ರೋಮಾಂಚನ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟಕ್ಕೆ ಪೀಸ್ ಬಾಯ್ಸ್ ಅವರ ಬಾತೀಶ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಸಾಕ್ ಈ ಕೋಟೆಗಾರಿ ಪರಿಸರ ಕಂಡಂತಹ ಓರ್ವ ಸಾಮಾಜಿಕದ ಅತ್ಯದ್ಭುತ ಒಂದು ಕೌನ್ಸಿಲರ್ ಆಗಿರುವಂತಹ ಇಸಾಕ್ ಅಜ್ಜಿನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆಗಿರುವಂತಹ ಅಹಮದ್ ಬಾವಾ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಸ್ ಮುಂದಕ್ಕೆ 2 ತಂಡದ ಆಟಗಾರರು ವೇದಿಕೆಯ ಮುಂಭಾಗದ ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿದೆ. ಇದೀಗ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಳಿಕ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. 2 ತಂಡದ ಆಟಗಾರರು ವೇದಿಕೆಯ ಮುಂಭಾಗ ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಘಂಟಾಘೋಷ ಮುಳುಗುತ್ತಾ ಇದೆ. ಇದು ಲಯನ್ಸ್ ಅಜ್ಜಿನಡ್ಕ. ಖಂಡಿತವಾಗಿಯೂ ಜಮಾಲ್ ಅಜ್ಜಿನಡ್ಕ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಪಂದ್ಯಾಟವು ಬಹಳಷ್ಟು ರೋಮಾಂಚನ ರೀತಿಯಲ್ಲಿ ಸಾಗಿ ಬಂದಿದೆ. APL 2025 ಈ ಪಂದ್ಯಾಟವು ಬಹಳ ಸುಂದರ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಖಂಡಿತವಾಗಿಯೂ ಇಲ್ಲಿ ನೆರೆದಿರುವಂತಹ ಎಲ್ಲಾ ಮುಖ್ಯ ಅತಿಥಿಗಳಿಗೂ ಹೃದಯಾಂತರಾಳದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತಿನ ಕೌನ್ಸಿಲರ್ ಆಗಿರುವಂತಹ ಅಹಮದ್ ಬಾವಾ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವ
ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಜಮಾಲ್ ಅಜ್ಜಿನಡ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಅರ್ಬಿನ್ ಮ್ಯಾಕ್ಸಿಕನ್ ಇದರ ಮಾಲಕರಾಗಿರುವಂತಹವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆ ಮುಂಭಾಗದಲ್ಲಿ ವೇದಿಕೆಯಲ್ಲಿ ಸಮರೂಪ ಸಮಾರಂಭ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ಜಮಾಲ್ ಅಜ್ಜಿನಡ್ಕ ಕೂಡ ತಮ್ಮ ಹಾಸನವನ್ನು ಸ್ವೀಕರಿಸಬೇಕು. ಜಮಾಲ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಇರ್ಷಾದ್ ಅಜ್ಜಿನಡ್ಕ, ಬೋಟು ಇದರ ಮಾಲಕರು ಆಗಿರುವಂತಹ ಇರ್ಷಾದ್ ಅಜ್ಜಿನಡ್ಕ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ನಿಮಗೆ APL ಪರವಾಗಿ ಅದೇ ರೀತಿಯಲ್ಲಿ ಜಾಹೀರ್ ಮುಳ್ಳುಗುಡ್ಡ, ಅದೇ ರೀತಿಯಲ್ಲಿ ಸಿರಾಜ್ ಉಚ್ಚಿಲ ಇವರನ್ನು ಕೂಡ ಈ ಪಂದ್ಯಾಕೂಟಕ್ಕೆ ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಜಾಹೀರ್ KC ನಗರ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಪಂದ್ಯಾಕೂಟಕ್ಕೆ ಅಶ್ಫಾಕ್ ಹಫೀಜ್ ಯಾಸ್ಮಿನ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. APL 1ರಿಂದ ಹಿಡಿದು 6ರ ತನಕ ನಮಗೆಲ್ಲ ರೀತಿಯಲ್ಲಿ ಸಹಾಯ ಮಾಡಿದಂತಹ ಜಮಾಲ್ ಅಜ್ಜಿನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜನಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕೌನ್ಸಿಲರ್ ಆಗಿರುವಂತಹ ನಮ್ಮ 8ನೇ ವಾರ್ಡಿನ ಅಹಮದ್ ಬಾವಾ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಯಾಸ್ಮಿನ್ ಹಫೀಜ್ ಅಸ್ಬಾಕ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕೆನ್ಸಾ ಮೈದಾನದಲ್ಲಿ 20ರಿಂದ 30ರವರೆಗೆ ಫುಡ್ ಫೆಸ್ಟಿವಲ್ ಮಾಡಿದಂತ ಅಶ್ಫಾ ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕ ಆಹ್ವಾನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಹಿರಿಯ ನಾಗರಿಕರು ಆದಂತಹ ಸುಲೈಮಾನ್ ಅಕ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮ ಹಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಲೈಮಾನ್ ಅಜ್ಜಿನಡ್ಕ ನಿಮಗೆ ಈ ಪಂದ್ಯಾಕೂಟದ ಪರವಾಗಿ APL ಪರವಾಗಿ ಪ್ರೀತಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತಮ್ಮ ಹಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇರ್ಷಾದ್ ಅಜ್ಜಿನಡ್ಕ ಎಲ್ಲಿದ್ದರೂ ಮುಖ್ಯ ವೇದಿಕೆಗೆ ಬರಬೇಕು ಕೇಳಿಕೊಳ್ತಾ ಇದ್ದಾರೆ. ಇರ್ಷಾದ್ ಅಜ್ಜಿನಡ್ಕ ಇವರನ್ನು ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೇವದಾಸ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. Obama a champion, Mandela a champion, Serena a champion, Wendy a champion, Shelly a champion, 958 Bolt a champion. Champion, 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 champion. Everybody knows say Bravo a champion. Champion, 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 champion. Everybody knows Chris Gayle is a champion. Come on. Champion, me a real champion. Champion, me a real champion. Champion, me a real champion. Don't make if your name not call. We have to lead everybody from ball. We love soccer and dancehall. We love cricket and football. Put my hands in a mind in the call. Champion, champion. Every Trinity and every Atman. Champion, champion. Every BC and every Bayton. Champion, champion. Every Trinity and every Atman. Champion, champion. Beanie a champion, Bounty a champion, Marshall is a champion, Butchie is a champion, Pollard is a champion, Law is a champion, Gayle is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly a champion, 958 Bolt a champion. Champion, 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 champion. Everybody knows say Bravo a champion. Champion, champion.
ದಯವಿಟ್ಟು ಎರಡು ತಂಡದ ಆಟಗಾರರು ವೇದಿಕೆಯ ಮುಂಭಾಗದ ಬಂದು ನಮ್ಮೊಂದಿಗೆ ಸಾಗಿಸಬೇಕಾಗಿದೆ. ಎಲ್ಲ ತಂಡದ ಆಟಗಾರರು ಆದಷ್ಟು ಬೇಗ ಆಜಾನ ಟೈಮ್ ಆಗ್ತಾ ಇದೆ. ಎಲ್ಲ ತಂಡದ ಆಟಗಾರರು ಆದಷ್ಟು ಬೇಗ ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಆಜಾನ್ನ ಮುಂಚಿತವಾಗಿ ನಾವು ಒಂದು ಸಮರೂಪ ಕಾರ್ಯಕ್ರಮ ಮುಕ್ತಗೊಳ್ಳುವಂತಹ ಸಮಯ. ದಯವಿಟ್ಟು ಎರಡು ತಂಡದ ಆಟಗಾರರು ವೇದಿಕೆ ಮುಂಭಾಗದ ಮುಂದೆ ನಮ್ಮೊಂದಿಗೆ ಸಾಗಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಕೂಟದಲ್ಲಿ ಅಶ್ಫಾಕ್ ಅಹಮದ್ ಸಿದ್ದಿಕ್, ಮೀಡಿಯಾ ಕೋಆರ್ಡಿನೇಟರ್ ಯುಟಿ ಖಾದರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಿಮಗಿದು ಹೃದಯಾಂತರಾಳದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಿಸ್ ಯಾಸ್ಮಿನ್ ಮುಕ್ತಾರ್, ಸಿಒ ಡಿಸರ್ಟ್ ರೋಸ್, ಅದೇ ರೀತಿಯಲ್ಲಿ ಹಫೀಜ್ ಐಟಿ ಇಂಜಿನಿಯರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬೋಟು ಸಂಘದ ಮಾಲಕರಾದಂತಹ ಇರ್ಷಾದ್ ಅಜ್ನಡ್ಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 14ನೇ ವಾರ್ಡಿನ ಕೌನ್ಸಿಲರ್ ಆಗಿರುವಂತಹ ಅಹ್ಮದ್ ಬಾವಾ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಹ್ಮದ್ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸುಲೈಮಾನಕ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಾಮಣ್ಣ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಇಸ್ಮಾಯಿಲ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಜಮಾಲ್ ಅಜ್ನಡ್ಕ ಎಲ್ಲಾ ರೀತಿಯಲ್ಲಿ ನಮಗೆ ಬೆಂಬಲ ನೀಡಿದಂತಹ ಓರ್ವ ವ್ಯಕ್ತಿ ಜಮಾಲ್ ಅಜ್ನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಆದಷ್ಟು ಬೇಗ ಎರಡು ತಂಡ ಆಟಗಾರರು ಮತ್ತೆ ಕರೆಯಲು ಅವಕಾಶ ನೀಡಬೇಡಿ. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಮೈದಾನದ ಮುಂಭಾಗದಲ್ಲಿ ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಜಾನಿಗೆ ಟೈಮ್ ಆಗ್ತಿದೆ. ಖಂಡಿತವಾಗಿಯೂ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡದ ಆಟಗಾರರು ಸಾಲಾಗಿ ನಿಂತು ತಮ್ಮ ಗೌರವವನ್ನು ಪಾಲಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಶಿಸ್ತಿನಿಂದ ಎಲ್ಲ ಆಟಗಾರರು ಶಿಸ್ತಿನಿಂದ ಸಾಲಾಗಿ ನಿಲ್ಲಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದಾವೆ. ಲಯನ್ಸ್ ತಂಡದ ಅಜ್ನಡ್ಕ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಚಾಲೆಂಜರ್ಸ್ ಅಜ್ನಡ್ಕ ಎಲ್ಲ ಆಟಗಾರರು ಸಾಲಾಗಿ ನಿಂತು ಶಿಸ್ತುಬದ್ಧವಾಗಿ ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡದ ಆಟಗಾರರು ಚಾಂಪಿಯನ್ ಪಟ್ಟ ಅಲಂಕರಿಸಿದಂತಹ ಲಯನ್ಸ್ ಅಜ್ನಡ್ಕ ಅದೇ ರೀತಿಯಲ್ಲಿ ರನ್ನರ್ಸ್ ಅಪ್ ಆಗಿರುವಂತಹ ಚಾಲೆಂಜರ್ಸ್ ಕೋಟೆಕಾರು ತುಂಬು ಹೃದಯದ ಅಭಿನಂದನೆಗಳು. APL 2025ರ ಈ ಒಂದು ಪಂದ್ಯಾಟವು 3 ದಿನದ ಪಂದ್ಯಾಟ ಬಹಳಷ್ಟು ಸುಂದರ ರೀತಿಯಲ್ಲಿ ಸಾಗಿ ಬಂದಿದೆ. ತಮ್ಮೆಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಶಿಸ್ತುಬದ್ಧವಾಗಿ ನಿಲ್ಬೇಕು. ಖಂಡಿತವಾಗಿಯೂ ಪ್ರತಿಯೊಬ್ಬರು ಶಿಸ್ತುಬದ್ಧವಾಗಿ ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. बिल्कुल आया सन्मान का अले जमला जिनडकले ವಿಷಯ
ಇದೀಗ ಜಮಾಲ್ ಅವರಿಗೆ ಸಾಲು ಉದಿಸಿ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜಮಾಲ್ ಅವರನ್ನು ಸನ್ಮಾನ ಪೀಠಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇದೀಗ ಸನ್ಮಾನ ಪೀಠದಲ್ಲಿ ಜಮಾಲ್ ಅಜ್ಜನಡಿಗಿದ್ದಾರೆ. ಇವರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ನನಗಂತೂ ಗೊತ್ತಿಲ್ಲ, ನಿಮ್ಮ ಊರಿನವರು, ಬಟ್ ನಿಮಗೆ ಇವರ ವಿಚಾರದ ಎಲ್ಲ ವಿಷಯದಲ್ಲಿ ನಿಮಗೆ ಗೊತ್ತಿರುತ್ತೆ. ಆದರೆ ಖಂಡಿತವಾಗ್ಲೂ ಒಂದು ಮದುವೆ ಮನೆಯಲ್ಲಿ ಒಂದು ಔತಣ ಆಗಿರುವುದು, ಒಂದು ಮದುವೆ ಮನೆಯಲ್ಲಿ ಫಂಕ್ಷನ್ ಆಗಿರ್ಬೋದು, ಎಷ್ಟು ಕಷ್ಟ ಇದೆ ಈ ಪಂದ್ಯಾಕೂಟ ಆಯೋಜಿಸಲು, ಅಷ್ಟೊಂದು ಕಷ್ಟವಿದೆ. ಅದಕ್ಕಾಗಿ ನಮ್ಮೊಂದಿಗೆ ಬೆನ್ನೆಲುಬಾಗಿ ಈ ಪಂದ್ಯಾಕೂಟಕ್ಕೆ ಸೀಸನ್ 1 ರಿಂದ 6ರವರೆಗೆ ನಮ್ಮೊಂದಿಗೆ ಕೈ ಜೋಡಿಸುತ್ತಾ ನೀವು ಪಂದ್ಯಾಕೂಟ ನಡೆಸಿ ನಿಮ್ಮಿಂದ ನಾನಿದ್ದೇನೆ ಎಂದು ಭರವಸೆ ಕೊಟ್ಟು ನಮ್ಮೊಂದಿಗೆ 1 ರಿಂದ 6ರವರೆಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ಬೆನ್ನೆಲುಬಾಗಿ ನಿಂತ ಇವತ್ತಿನ ಆ ಒಂದು ನಮ್ಮ ಮೀಡಿಯಾ ಎಲ್ಲ ಆಗು ಹೋಗಲು ಬಿತ್ತರಿಸುವ ಪ್ರಮುಖ ಕಾರಣಕರ್ತರು ಇವರು. ಎಲ್ಲೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ ಬೆನ್ನೆಲುಬಾದಂತಹ ಜಮಾಲ್ ಇವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಳೆ ಬರಲಿ. ಇಂತಹ ವ್ಯಕ್ತಿತ್ವ ನಮ್ಮೂರಲ್ಲಿ ಬೇಕಾಗಿದೆ. ಪ್ರತಿ ಒಂದು ಪಂದ್ಯಾಕೂಟಕ್ಕೂ ಅದೇ ರೀತಿ ಇನ್ನಿತರ ಆ ಬಡವರ ಕಣ್ಣೀರು ಒಪ್ಪುವಂತ ಕೆಲಸವನ್ನು ಈ ವ್ಯಕ್ತಿತ್ವ ಮಾಡ್ತಾ ಇದೆ. ಖಂಡಿತವಾಗ್ಲು ಇದು ಬೇಕಾಗಿದೆ. ಜೋರದ ಚಪ್ಪಳೆ ಬರಲಿ. ಇದೀಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಮುನ್ನಡೆದಂತಹ ಹೊನ್ನೂರು ಬೇಕಿನ ಪಂದ್ಯಾಕೂಟದಲ್ಲಿ ಕೂಡ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿದಂತಹ ವ್ಯಕ್ತಿತ್ವ. ಅದೇ ರೀತಿ ಇವರಿಗೆ ಸನ್ಮಾನ ಮಾಡುವರು. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಆರ್ಗನೈಸರ್ ಆಗಿರುವಂತಹ ಇಸಾಕ್ ಜಿಐ, ಅದೇ ರೀತಿಯಲ್ಲಿ ತನಾಜ್, ಅದೇ ರೀತಿಯಲ್ಲಿ ಉಸೈಫಾ, ಅದೇ ರೀತಿಯಲ್ಲಿ ಬಾತಿಜ್, ಇವರು ಒಂದು ಶಾಲ್ ಅನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೋರದ ಚಪ್ಪಾಳ ಬರಲಿ. ನಿಮ್ಮ ಊರಿನ ವ್ಯಕ್ತಿತ್ವ ಖಂಡಿತವಾಗಿ ಊರಿನ ವ್ಯಕ್ತಿತ್ವ, ಖಂಡಿತವಾಗಿಯೂ ಬಡವರ ಕಣ್ಣೀರು ಒಪ್ಪಿಸಿದಂತಹ ವ್ಯಕ್ತಿತ್ವ. ಅದೇ ರೀತಿ ಕ್ರೀಡಾಪಟುಗಳಿಗೆ ಬಹಳಷ್ಟು ಪ್ರೋತ್ಸಾಹ ನೀಡುವಂತಹ ವ್ಯಕ್ತಿತ್ವ. ಖಂಡಿತವಾಗ್ಲು ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆಗೆ ಹಣ ಕೊಡಬೇಕಿಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಪ್ರೀತಿಪೂರ್ವಕವಾಗಿ ಓಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಪೀಸ್ ಬಾಯ್ಸ್ ಅಂಜನಡ್ಕ ಇದರ ಅಧ್ಯಕ್ಷರಾಗಿರುವಂತಹ ಬಾತೀಶ್ ಇವರಿಗೆ ಖಂಡಿತವಾಗಿಯೂ ತಮ್ಮ ಎಲ್ಲಾ ಜವಾಬ್ದಾರಿಯನ್ನು ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಈ ಒಂದು ಖಂಡಿತವಾಗಿ ಒಂದು ಪ್ರತಿಭಾ ಇವರಿಗೆ ಪೀಸ್ ಬಾಯ್ಸ್ ಅಂಜನಡ್ಕ ಇವರ ಪೀಸ್ ಬಾಯ್ಸ್ ನ ಅಧ್ಯಕ್ಷರಾಗಿರುವಂತಹ ಬಾತೀಶ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಖಂಡಿತವಾಗಿ ಬಾತೀಶ್ ಅವರೇ ನೀವು ಹೋಗಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಖಂಡಿತ ಇಂಥ ವ್ಯಕ್ತಿ ನಮ್ಮೊಂದಿಗೆ ಬಹಳಷ್ಟು ಸಹಕಾರ ನೀಡಿದಂತಹ ವ್ಯಕ್ತಿತ್ವ. ಎಲ್ಲ ರೀತಿಯಲ್ಲಿ ಕ್ರೀಡೆ ಎಂಬುದೇ, ಕ್ರೀಡೆಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಸಹಕಾರ ನೀಡಲಿಕ್ಕೆ ಆಗುತ್ತೋ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂತಹ ವ್ಯಕ್ತಿತ್ವ. ಖಂಡಿತ ಹೌದು. ಇವರಿಗೆ ಪಟ್ಟಣ ಪಂಚಾಯತ್ ಕೋಟೆಗನ ಹೆಸರುವಾಸಿಯಾದ ಅಹಮದ್ ಬಾವ ಅದ್ನಾಡವಾಡಿನ ಅಹಮದ್ ಬಾವ ಅವರು ಇವರೊಂದು ಶಾಲ್ ಅನ್ನು ಹಾಕಿ ಹಾಗೂ ಅಶ್ಫಾಕ್ ರವರು ಇವರಿಗೊಂದು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಕೊಡಿ ಬರುತ್ತದೆ. ಚಪ್ಪಾಳೆಗೆ ಹಣ ಕೊಡುವಂತಿಲ್ಲ. ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ
ಅದೇ ರೀತಿಯಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯತಿನ ಓರ್ವ ಇಸಾಕ್ ಜಿ ಖಂಡಿತವಾಗಿಯೂ ನಮ್ಮೂರ ಕಣ್ಮಣಿ, ಕೋಟೆಕಾರಿನ ಕಣ್ಮಣಿ ಇಸಾಕ್ ಜಿ ಖಂಡಿತವಾಗಿಯೂ ತಮ್ಮ ಹಾಸನವನ್ನು ಸ್ವೀಕರಿಸಬೇಕು. ಎಲ್ಲಾ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇವರಿಗೆ ಇರ್ಷಾದ್ ಅಜಿನಡ್ಕ ಇವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಊರಿನಲ್ಲಿ ಅದೆಷ್ಟು ಎಂತ ಒಂದು ಸಡಗರ ಇದ್ರು ಕೂಡ ನಮ್ಮೊಂದಿಗೆ ಕೈ ಜೋಡಿಸುವ ಒಂದು ವ್ಯಕ್ತಿತ್ವ ಉಳ್ಳ ಮನುಷ್ಯ ಆಗಿದ್ರೆ ಅದು ಇಸಾಕ್ ಜಿ ಆಗಿರ್ತಾರೆ. ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಾಯ್ ಮುಳ್ಳುಗುಡ್ಡೆ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. AS ಎಲೆಕ್ಟ್ರಿಕಲ್ಸ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುವಾಗ ತಮ್ಮನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಕೈ ಚಪ್ಪಾಳೆ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕೈ ಚಪ್ಪಾಳೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಲು ಉದಿಸಿ ಇವರಿಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುವಾಗ ಇವರಿಗೆ ಸುಲೈಮಾ ಕಾರ್ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಎಲ್ಲರ ಸಮ್ಮುಖದಲ್ಲಿ ಇದೀಗ ವೇದಿಕೆಯಲ್ಲಿ ಸುಲೈಮಾ ಖಾನ್ ಅವರಿಗೆ ಸನ್ಮಾನ ಧನ್ಯವಾದ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು 3 ದಿನದ ಈ ಪಂದ್ಯಾಕೂಟಕ್ಕೆ ಬೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಹರಿಕೃಷ್ಣ ಕಾಸರಗೋಡು ಇವರಿಗೆ ಈ ಸಮ್ಮುಖದಲ್ಲಿ ಸನ್ಮಾನ ನಡೆಯಲಿದೆ. ಹರಿಕೃಷ್ಣ ತಾವೆಲ್ಲ ಅವರು ಮುಂಭಾಗಕ್ಕೆ ಬಂದು ತಮ್ಮ ಹಾಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ತಂಡದ ಎಲ್ಲ ಓನರ್ಸ್ಗಳು ಬಂದು ಇವರಿಗೆ ಒಂದು ಶಾಲನ್ನು ಹೊದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ನಮ್ಮೊಂದಿಗೆ ಬಹಳಷ್ಟು ಅಚ್ಚುಕಟ್ಟಾದ ಪಿಚ್ ಅನ್ನು ಮಾಡಿಕೊಟ್ಟಂತಹ ಹರಿಕೃಷ್ಣ ಕಾಸರಗೋಡು ಬಹಳಷ್ಟು ಸುಂದರವಾದಂತಹ ಪಿಚ್ ಅನ್ನು ನಿರ್ಮಿಸಿದ್ದಾರೆ. ಇವರಿಗೆ APL 2025 ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಎಲ್ಲ ತಂಡದ ಮಾಲಕರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಹರೀಶ್ ಕಾಸರಗೋಡು ಇವರಿಗೆ ಇದೀಗ ವೇದಿಕೆಯಲ್ಲಿ 3 ತೀರ್ಪುಗಾರರಿಗೆ ಒಂದು ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದು ಸುದೀರ್ಘ 3 ದಿವಸಗಳಿಂದ ನಮ್ಮೊಂದಿಗೆ ಈ ಸುಡು ಬಿಸಿನಲ್ಲಿ ತೀರ್ಪುಗಾರಿಕೆ ಮಾಡಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಬಹಳಷ್ಟು ಸುಂದರವಾಗಿ ನಮ್ಮೊಂದಿಗೆ ತೀರ್ಪುಗಾರ ಮಾಡಿದಂತಹ 3 ತೀರ್ಪುಗಾರರಿಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬನ್ನಿ ಸರ್, 3 ತೀರ್ಪುಗಾರನ್ನು ಬರಮಾಡ್ತಾ ಇದ್ದೇವೆ. ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ 3 ತೀರ್ಪುಗಾರರಿಗೆ ಸನ್ಮಾನ ಕಾರ್ಯಕ್ರಮ. ನೌಶಾದ್, ಅದೇ ರೀತಿ ತಮ್ಮಿ, ಅದೇ ರೀತಿ ಫೈರೋಸ್ ಇವರಿಗೆ ವೇದಿಕೆಯಲ್ಲಿ ಎಲ್ಲರ ಮುಖ್ಯ ಅತಿಥಿಯರ ಸಮ್ಮುಖದಲ್ಲಿ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಹಾರ್ಟ್ಲಿ ವೆಲ್ಕಮ್. 3 ತೀರ್ಪುಗಾರನ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ. ಎಲ್ಲ ಮುಖ್ಯ ಅತಿಥಿಗಳು ಅವರ ಸಮ್ಮುಖದಲ್ಲಿ ಇಮ್ರಾನ್, ಜಾಯಿದ್ ಎಲ್ಲರೂ ಕೂಡಿ ಸೇರಿಕೊಂಡು ಅಬ್ಬಚ್ಚ ಎಲ್ಲರೂ ಸೇರಿಕೊಂಡು ಈ 3 ತೀರ್ಪುಗಾರರಿಗೆ ಸನ್ಮಾನ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಎಲ್ಲರ ಜೋರಾದ ಚಪ್ಪಲ ಬರಲಿ. ಬಹಳಷ್ಟು ಉತ್ತಮ ರೀತಿಯಲ್ಲಿ ತೀರ್ಪುಗಾರ ಮಾಡಿದಂತಹ ತೀರ್ಪುಗಾರರು ಬಹಳಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಬಹಳಷ್ಟು ಸೊಗಸಾಗಿ ತೀರ್ಪುಗಾರ ಮಾಡಿದಂತಹ 3 ತೀರ್ಪುಗಾರರು ಇದೀಗ ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುವಾಗ APL
2025 ಆವರ್ತಿ 6ರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಅನ್ಸಾರ್ ಮತ್ತು ಮುಸಂಬಿಲ್ನವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮಗೆ 3 ದಿವಸದ ಕಮೆಂಟರಿ ಆಗಿ ನಮ್ಮೊಂದಿಗೆ ಸಹಕರಿಸಿದ ಇವರಿಗೆ ವೇದಿಕೆಯಲ್ಲಿರುವ ಎಲ್ಲರೂ ಅವರಿಗೆ ಸನ್ಮಾನಿಸಬೇಕಾಗಿ ಜೋರಾದ ಚಪ್ಪಾಳೆ. ವೆರಿ ಗುಡ್. ಯಾಸ್ಮಿನ್ ಅವರು ಕೊಟ್ಟು ಸಹಕರಿಸಬೇಕಾಗಿ ಕೇಳ್ತಾ ಇದ್ದೇನೆ. ಯಾಸ್ಮಿನ್ ವೇದಿಕೆಯಲ್ಲಿರುವವರು ಇವರಿಗೆ ಸನ್ಮಾನವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಸಂಬಿಲ್ನವರಿಗೆ ಚೈಪಾಲವನ್ನು ಜೋರಾದ ಚಪ್ಪಾಳ ಬರ್ತಾ ಇದೆ ಪ್ರೇಕ್ಷಕರಿಂದ. ಮುಸಂಬಿಲ್ನವರು ಹೆಸರಾಗಿದ್ದಾರೆ ಡಿ ಬಾಸ್ ಅಂತ. ಡಿ ಬಾಸ್ನ ಅಭಿಮಾನಿ, ಕಟ್ಟ ಅಭಿಮಾನಿಯಾಗಿರುವ ಮುಸಂಬಿಲ್ನವರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಅನ್ಸಾರ್ ಕೊಡಂಗೆ ಇವರಿಗೂ ಕೂಡ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಕಳೆದ 3 ದಿನಗಳ ಕಾಲ ನಮ್ಮೊಂದಿಗೆ ಸ್ಕೋರ್ ಮ್ಯಾನ್ ಆಗಿ ಸಹಕರಿಸಿದಂತಹ ನಿಸಾರ್ ಇವರಿಗೂ ಕೂಡ ಈ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಕೈ ಚಪ್ಪಾಳೆಯೊಂದಿಗೆ ಈ ನಿಸಾರ್ ಎನ್ನುವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 3 ದಿನಗಳ ಕಾಲ ನಮ್ಮೊಂದಿಗೆ ಇದ್ದು ಸ್ಕೋರರ್ ಮ್ಯಾನ್ ಆಗಿ ಸಹಕರಿಸಿದಂತಹ, ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸಹಕರಿಸಿದಂತಹ ನಿಸಾರ್ ಅವರಿಗೆ ಈ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಈ ಮುಂದಕ್ಕೆ ನೇರವಾಗಿ ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುವಾಗ ಈ ನೇರವಾಗಿ ಬಹುಮಾನ ಈ ಪ್ರಥಮವಾಗಿ ಪ್ರಥಮವಾಗಿ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಎನಿ ಗೆಸ್ ಯಾರಾಗಿರಬಹುದು ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾಗಿದ್ದಾರೆ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಎನಿ ಗೆಸ್ 3 2 1 ಲಯನ್ಸ್ ತಂಡದ ನೌಸಿಲ್ ಪಾಲಾಗ್ತಾ ಇದೆ ದೇವದಾಸ್ ಶೆಟ್ಟಿ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟು ಸಹಕರಿಸಬೇಕಾಗಿ ಕೇಳ್ತಾ ಇದ್ದೇನೆ ದೇವದಾಸ್ ಶೆಟ್ಟಿ. ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಆಟಗಾರ ನೌಶಿ ಅವರ ಪಾಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಪ್ರೇಕ್ಷಕರಿಂದ ಬರಬೇಕಾಗಿ ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆ. ನೆಕ್ಸ್ಟ್ ಅವಾರ್ಡ್ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಸುದೀರ್ಘ 3 ದಿವಸದಿಂದ ದಾಂಡುಗಾರನ್ನ ಬೆವರಿಸಿದಂತಹ ಎಸೆತಗಾರ ಯಾರಾಗಿರಬಹುದು ಎನಿ ಗೆಸ್ ಕೇಸ ಇಲ್ಲ ವೈಟ್ ಅಂಡ್ ಸಿ ಎಸ್ ಬರ್ತಾ ಇದೆ 3 2 1 ನೌಫಲ್ ಬಾಲ್ ಆಗ್ತಾ ಇದೆ ದ ಬೆಸ್ಟ್ ಬೌಲರ್ ಆಫ್ 2025 6 ಅದ್ಭುತವಾದಂತಹ ಹೂರಿ ಚೆಂಡಿನ ದಾಳಿ ಇಸಾದ್ ಅಜ್ಜನಡ್ಕ ಇವರು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದ್ಭುತವಾದಂತಹ ಹೂರಿ ಚೆಂಡಿನ ದಾಳಿಯನ್ನು ಸಂಘಟಿಸಿದ ಎಸೆತಗಾರ ನೌಫಲ್ ಪಾಲಾಗ್ತಾ ಇದೆ. ಈ ಒಂದು ಅಜ್ಜನಡ್ಕ ಪ್ರೀಮಿಯರ್ ಲೀಗ್ 2025 ಸೀಸನ್ 6 is Ebigo the next award ಅವರಿಗೆ ಇರ್ಷಾದ್ ಅಜ್ಜನಡ್ಕ ಕೊಟ್ಟು ಗೌರವಿಸುತ್ತಾರೆ. ಚಪ್ಪಾಳೆ ಬರಲಿ. is the next award best batsman ಯಾರಾಗಿದ್ದಾರೆ ಬೆಸ್ಟ್ ಬ್ಯಾಟ್ಸ್ಮನ್ ಎಸೆತಗಾರರ ಬೆವರುಳಿಸಿದಂತ ಆಟಗಾರ ಯಾರು 3 2 1 ಯಾರು ಸಚಿನ್ ಪಾಲಾಗ್ತಾ ಇದೆ. ಚಾಲೆಂಜರ್ಸ್ ಕೋಟೆಕಾರ್ ಸಚಿನ್ ಪಾಲಾಗ್ತಾ ಇವರಿಗೆ ಅಹಮದ್ ಅಜ್ಜನಡ್ಕ ಕೊಟ್ಟು ಗೌರವಿಸಬೇಕಾಗಿ ಕೇಳ್ತಾ ಇದ್ದೇನೆ. ವಿನೋದ್ ಅವರು ಬನ್ನಿ. ವಿನೋದ್ ಅವರು ಬನ್ನಿ ಇದನ್ನು ಪಡ್ಕೊಳ್ಳಿ. ಸಚಿನ್ ಅವರ ಅಹಮದ್ ಅಜ್ಜನಡ್ಕ ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೋಟೆಕಾರ್ ಪಟ್ಟಣ ಪಂಚಾಯತಿ 16 ವಾರ್ಡಿನ ಕೌನ್ಸಿಲರ್ ಆದ ಅಹಮದ್ ಅಜ್ಜನಡ್ಕ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಚಪ್ಪಾಳೆ ಬರಲಿ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದ ದ ಬೆಸ್ಟ್ ಕೀಪರ್ ಯಾರಾಗಿರ್ಬೋದು ಹೇಳಿ. ದ ಬೆಸ್ಟ್ ಕೀಪರ್ ಯಾರಾಗಿರ್ಬೋದು? ಅಶ್ರಫ್ ರವರ ಪಾಲಾಗ್ತಾ ಇದೆ. ಖಂಡಿತವಾಗಿಯೂ ಅಶ್ರಫ್ ರವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇವರಿಗೆ ಅಂಬೈಸರ್ ಅವರು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಬೆಸ್ಟ್ ಕೀಪರ್ ಆಗಿ ಅಶ್ರಫ್ ಅವರು ಆಯ್ಕೆಯಾಗಿದ್ದಾರೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಆಟಗಾರರು. ಕೊನೆಯದಾಗಿ ಲಾಸ್ಟ್ ಅವಾರ್ಡ್ ಮ್ಯಾನ್ ಆಫ್ ದಿ ಸೀರೀಸ್ ದಾಂಡುಗಾರ ಭಾಗದಲ್ಲೂ ಎಸೆತಗಾರ ಭಾಗದಲ್ಲೂ ದಾಂಡುಗಾರ ಭಾಗದಲ್ಲೂ ಸೈ ಎಸೆತಗಾರ ಭಾಗದಲ್ಲಿ ಸೈ ಎಸ್ ಎನಿ ಗೆಸ್ 3 2 1
ಯಾರಾಗಿರಬಹುದು? 2025 ಸೀಸನ್ 6 APL 2025 the man of the series. Any guess? 3 2 1 1 2 3 another name. Hanif ಆಗ್ತಾ ಇದೆ. ಹನೀಫ್ is a man. ಹನೀಫ್ ಖಂಡಿತವಾಗಿ ಮುಂದಿಗೆ ಸಿಗಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆಸ್ಪಿನ್ ಬೆಂಗಳೂರು ಇವರು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಜೋರಾದ ಚಪ್ಪಳ ಬರಲಿ. ಅದೇ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರ ಇಲ್ಲಿ ಹನೀಫ್ ಅವರು ಪಾಲಾಗ್ತಾ ಇದೆ ಮ್ಯಾನ್ ಆಫ್ ದಿ ಸೀರೀಸ್. ಹನೀಫ್ ಹನೀಫ್ ಅವರ ಅಲ್ಲೇ ನಿಲ್ಲಿ, ನಿತ್ಯ ಜಾಗದಿಂದ ಕದಲಬೇಡಿ. ಖಂಡಿತವಾಗಿಯೂ ಈ ಹನೀಫ್ ಅನ್ನುವಂತ ಆಟಗಾರ ಎಲ್ಲರಿಗೂ ಕೈ ಚಪ್ಪಾಳೆಯಂತೆ ಪ್ರೋತ್ಸಾಹಿಸಿ ಎಲ್ಲಾ ರೀತಿಯಲ್ಲಿ ಆಡಿದಂತ ಆಟಗಾರ. ಇವರಿಗೊಂದು ಪ್ರೈಸ್ ಮನಿ ಇದೆ. ತನಾಜರ್ ಅವರು 1000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಹನೀಫ್ ಅನ್ನುವಂತವರಿಗೆ ಖಂಡಿತ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಹನೀಫ್ ಇವರಿಗೆ 1000 ರೂಪಾಯಿ ನಗದು ಹೋಗುತ್ತಾ ಇದೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಹನೀಫ್ ಅವರೇ. ಅದೇ ರೀತಿ ನಮ್ಮೊಂದಿಗೆ ಈ ಕರೆಗೊಟ್ಟು ಬಂದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸಿದ್ದಾವೆ. ಅದೇ ರೀತಿ ನಮ್ಮೊಂದಿಗೆ ಸುದೀರ್ಘ 3 ದಿವಸಗಳಿಂದ ನಮ್ಮೊಂದಿಗೆ ಬಾಲ್ ಬಾಯ್ಸರಾಗಿ ತಿರುಬುಗಾರರಾಗಬಹುದು ಎಲ್ಲ ರೀತಿಯ ಸಾಗರದಿಂದ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸಿದ್ದಾವೆ. ಅದೇ ರೀತಿಯಲ್ಲಿ ಮತ್ತೊಮ್ಮೆ ನಿತ್ಯ ಜಾಗದಿಂದ ಕದಲಬೇಡಿ ಹನೀಫ್ ರವರೇ. ಜಮಾಲ್ ರವರಿಂದ 1000 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಇದು ಹನೀಫ್ 2000 ನಗದು ಜಮಾಲ್ ರವರ ಹನೀಫ್ ರವರ ಪಾಲಾಗ್ತಾ ಇದೆ. ಪಂದ್ಯದ ಎಲ್ಲ ಆಟವ ಚಿತ್ರಣವನ್ನು ಬದಲಿಸಿದಂತ ಈ ಆಟಗಾರ. ಧನ್ಯವಾದಗಳು ಜಮಾಲ್ ರವರೇ. ಇದೀಗ ಸುದೀರ್ಘ 3 ದಿವಸ ಆಡಿಕೊಂಡು ದ್ವಿತೀಯ ಸ್ಥಾನ ಅಲಂಕರಿಸ್ತಾ ಇದೆ. 2025 APL ಸೀಸನ್ 6 ರ ದ್ವಿತೀಯ ಸ್ಥಾನ ಅಲಂಕರಿಸ್ತಾ ಇದೆ ತಂಡ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡ ಪಾಲಾಗ್ತಾ ಇದೆ. ಬನ್ನಿ ಚಾಲೆಂಜರ್ಸ್ ಅಜ್ಜಿನಡ್ಕ ತಮ್ಮ ಈ ಒಂದು ಟ್ರೋಫಿಯನ್ನು ತೆಗಿಬೇಕಾಗಿ ಎಲ್ಲ ಆಟಗಾರರ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇಬ್ರಾನ್ ಮೆಸ್ಗೆ ಇವರು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದ್ವಿತೀಯ ಸ್ಥಾನ ಅಲಂಕರಿಸ್ತಾ ಇದೆ ತಂಡ 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 ಚಾಲೆಂಜರ್ಸ್ ಅಜ್ಜಿನಡ್ಕ ಪಾಲಾಗ್ತಾ ಇದೆ. 2025 APL ಸೀಸನ್ 6 ಇದರ ದ್ವಿತೀಯ ಸ್ಥಾನ ಬಹಳಷ್ಟು ಪ್ರಯತ್ನವನ್ನು ಪಡೆದುಕೊಳ್ಳು ಫೈನಲ್ ಆದರೆ ಸೋಲನ್ನೊಪ್ಪಿಕೊಂಡು ದ್ವಿತೀಯ ಸ್ಥಾನ ಅಲಂಕರಿಸ್ತಾ ಇದೆ. ಬನ್ನಿ ಆಟಗಾರರು, ಮಾಲಕರು, ಕಪ್ತಾನರು ಬನ್ನಿ. ಇದೀಗ ದ್ವಿತೀಯ ಸ್ಥಾನ ಅಲಂಕರಿಸಿದಂತಹ ಚಾಲೆಂಜರ್ಸ್ ಅಚ್ಚಿನಡ್ಕ ಟ್ರೋಫಿಯನ್ನು ಪಡೆದುಕೊಳ್ಳುವಂತ ಕ್ಷಣ. ಫಸ್ಟ್ ಪ್ರೈಸ್ ಕೊಡ್ಕೋಲ್ಲ. ಎಸ್ ಧನ್ಯವಾದ. ಮುಂದಕ್ಕೆ ಕೊನೆಯದಾಗಿ ಒಂದು ಬಾಕಿ ಇದೆ ಬಹುಮಾನ. ಅದುವೇ ಚಾಂಪಿಯನ್ 2025 ಸೀಸನ್ 6 ನೇಮ್ ಖಂಡಿತ ಬರ್ತಾ ಇದೆ. ಲಯನ್ಸ್ ಅಜ್ಜಿನಡ್ಕ ಇಸ್ ಅ ಮ್ಯಾನ್. ಖಂಡಿತವಾಗಿ ಎಲ್ಲ ಆಟಗಾರರು ಬರಬೇಕು. 2025 2025ರ ಚಾಂಪಿಯನ್ ಪಟ್ಟ ಇವರಿಗೆ AH ಫೀಲ್ಡ್ಸ್ ಮಾಲಕರಾದಂತಹ ಖಲೀಲ್ ಇವರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಬಂದಂತಹ ಈ ಒಂದು ಪ್ರಥಮ ಬಹುಮಾನವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎಲ್ಲ ಆಟಗಾರರು, ಪ್ರೇಕ್ಷಕರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. The champion of 2025 season 6 APL ಲಯನ್ಸ್ ಅಜ್ಜಿನಡ್ಕ ಕೈ ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು. ಇವರಿಗೆ AH ಫೀಲ್ಡ್ಸ್ ಇದರ ಮಾಲಕರಾದ ಖಲೀಲ್ ಇವರು, AH ಫೀಲ್ಡ್ಸ್ ತಲಪಾಡಿ ಇವರು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹಳಷ್ಟು ರೋಚಕತೆಯ ಪಂದ್ಯಾಕೂಟ, ಫೈನಲ್ ಪಂದ್ಯಾಕೂಟ ಸಾಗಿ ಬಂದದರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸ್ತಾ ಇದೆ ಲಯನ್ಸ್ ಅಜ್ಜಿನಡ್ಕ.
ಜಮಾಲ್ ಮಾಲಕತ್ವದ ತಂಡವಾಗ್ತಾ ಇದೆ. ಲಯನ್ಸ್ ಅಚ್ಚನಡ್ಕ ತಂಡಕ್ಕೆ ಚಾಂಪಿಯನ್ ಪಟ್ಟ ಇಲ್ಲಿ ಅಲಂಕರಿಸ್ತಾ ಇದೆ. ಒಂದು ಚಾಂಪಿಯನ್ ಪಟ್ಟ ಅಲಂಕರಿಸುವಂತಹ ಆ ಟ್ರೋಫಿ ಪಡೆದುಕೊಂಡು ಇದೀಗ ವೇದಿಕೆಯಲ್ಲಿ ಒಂದು ಕ್ಷಣ ಖಂಡಿತವಾಗ್ಲು ಬರ್ಲಿ ಬರ್ಲಿ ಬರ್ಲಿ. ಹಲೋ ಹಲೋ ಹಲೋ. ಅದೇ ರೀತಿಯಲ್ಲಿ ಇವರಿಗೆ ಪಂದ್ಯ ಕುಡಿದ ದ ಬೆಸ್ಟ್ ಬ್ಯಾಟ್ಸ್ಮನ್ ಸಚಿನ್, ಇವರಿಗೆ ಯಾಸ್ಮೀನ್ ಇವರು ಈ ಒಂದು ಬಹುಮಾನವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ ಬೆಸ್ಟ್ ಬ್ಯಾಟ್ಸ್ಮನ್ ಸಚಿನ್ ರವರ ಆಗಮನವಾಗುತ್ತಾ ಇದೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ದ ಬೆಸ್ಟ್ ಬ್ಯಾಟ್ಸ್ಮನ್ ಗೋಸ್ ಟು ಸಚಿನ್. Is a champion, Bucky is a champion, Fuller is a champion, Lamar is a champion, Gale is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shakira a champion, 958 Bolt a champion. Champion, 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 champion. Everybody knows it, Bravo a champion, 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 champion. Champion, champion, champion.
champion, Bounty a champion, Marshall is a champion, Bungie is a champion, Folland is a champion, Lara is a champion, Gail is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly champion. Very champions, champion, very champions. Go back if your name not call. We have to leave them for bad some ball. We love soccer and dancehall. We love cricket and football. From a dance in a